ಶ್ರೀ ದುರ್ಗಾಂಬಿಕೆಯ ಬಲಗುಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುದ ವರ್ಣಿಪೆನಿ ಕಥಾಮೃತವಾಯ ತ್ರಿಪದಿ ದಿಕ್ಪತಿಯಾಗಿ ಮೆರೆದನು ತ್ರಿಪದಿ ದಿಕ್ಪತಿಯಾಗಿ ಮೆರೆದನು ನವನಿಧಿಗೆ ದೊರೆಯಾಗುತ್ತ ಪರಲೋಕೆ ಧನಂ ಧರ್ಮ ವ್ಯಸನೇಶು ಧನಂ ಮತಿ ಶೀಲಂ ಸರ್ವತ್ರ ವೈಧನಂ. ಇದು ಪ್ರಾಜ್ಞರ ಆರ್ಯ ವಾಕ್ಯ. ವಿದೇಶಕ್ಕೆ ಹೋದ್ರೆ ವಿದ್ಯೆಯೇ ಧನ, ಪರಲೋಕದಲ್ಲಿ ನಾವಾಚರಿಸಿದ ಧರ್ಮವೇ ಧನ, ವ್ಯಸನ ಕಾಲದಲ್ಲಿ ನಮಗಿರುವಂತಹ ಮತಿಯೇ ಧನ. ಶೀಲ ಎನ್ನುವುದು ಎಲ್ಲಾ ಕಡೆಯಲ್ಲಿಯೂ ಉಪಯೋಗಿಸಲ್ಪಡುವಂತಹ ಅತಿ ದೊಡ್ಡ ಸಂಪತ್ತು. ಸರಿ ಸರಿ ಸರಿ. ಈ ಧ್ಯೇಯವಾಕ್ಯವನ್ನು ಇರಿಸಿಕೊಂಡೇ ಬದುಕನ್ನು ಕಟ್ಟಿ ಮೆರೆದವ ನಾನು. ತಲೆಯಲ್ಲಿ 2 ಕೋಡಿಲ್ಲ, ಹಿಂದೆ ಒಂದು ಬಾಲ ಇಲ್ಲ ಎನ್ನುವ ಕಾರಣಕ್ಕಾಗಿ ಮಾತ್ರ ಬುದ್ಧಿಜೀವಿಗಳು ಪ್ರಾಣಿಗಳಿಗಿಂತ ಬೇರೆ ಅಲ್ಲ. ಭಾಷಾ ವಿಕಸನ ಶಕ್ತಿ, ಶೀಲ ಹಾಗೂ ಯಾವಾಗ ಎಲ್ಲಿ ವ್ಯವಹರಿಸಬೇಕು ಎನ್ನುವ ಪ್ರಜ್ಞೆ, ಇವು ಪ್ರಾಣಿಗಳಿಗಿಂತ ಬುದ್ಧಿಜೀವಿಗಳಿಗೆ ಬೇರೆ. ವಿಶ್ವವಸು ನಾಮಕನಾದಂತಹ ಮಹರ್ಷಿಗೆ ಭರದ್ವಾಜ ಪುತ್ರಿಯಾದಂತಹ ದೇವವರ್ಣಿನಿಯಲ್ಲಿ ಹುಟ್ಟಿದಂತಹ ವೈಶ್ರವಣ, ಹುಟ್ಟುವಾಗ ನನ್ನ ಶರೀರವೇ ಕುಸಿತವಾದದ್ದು. ಅಂದ್ರೆ ಎಲ್ಲರ ಹಾಗೆ ಅಲಂಕಾರಿಕವಾಗಿ ಆಕರ್ಷಣೀಯವಾದ ಶರೀರ ಅಲ್ಲ, ಕುಸಿತವಾದ ಶರೀರವನ್ನು ಹೊಂದಿಕೊಂಡು ಹುಟ್ಟಿದ ಕಾರಣ ಕುಬೇರ ಎನ್ನುವುದು ಅನ್ವರ್ಥವಾಗಿ ಬಂತು. ಸರಿ ಸರಿ. ಹೊರಗಿನ ಸ್ವರೂಪದಿಂದ ಒಬ್ಬ ವ್ಯಕ್ತಿಯ ಜೀವನದ ಔನ್ನತ್ಯವೋ ಪತನವೋ ನಿರ್ಣಯ ಆಗುವುದಲ್ಲವಲ್ಲ. ಅಲ್ಲ, ಹೊರಗಿನ ಸೌಂದರ್ಯ ಎಷ್ಟು ಸಮಯ ಇರ್ತದೆ,
ಯೌವನದಲ್ಲಿ ಇದ್ದ ಸೌಂದರ್ಯ ವಾರ್ಧಕ್ಯದಲ್ಲಿರ್ತದ. ಇಲ್ಲಪ್ಪ. ಮುಖದಲ್ಲಿರುವ ಆಕರ್ಷಣೆ ಆ, ಆ, ವೃದ್ಧಾಪ್ಯದ 4 ಗೆರೆಗಳು ಬೀಳುವಾಗ ಹೋಗಿ ಬಿಡ್ತದೆ. ಸಹಜ. ನಿಜವಾದ ಚೆಲುವಿರಬೇಕಾದದ್ದು ಅಂತರಂಗದಲ್ಲಿ. ಹ್ಮ್. ಇದು ಅಪ್ಪ ಹೇಳಿದಂತ ಉಪದೇಶ ನನಗೆ. ಆಹಾ, ಆಹಾ. ಮಗನೇ, ಈ ಪ್ರಪಂಚದಲ್ಲಿ ಅತಿ ಎತ್ತರದವನಾಗಿ ಬೆಳೆಯಬೇಕಾದ್ರೆ ಹ. ಶರೀರದಾರ್ಢ್ಯ ಬೇಕಾದ್ದಲ್ಲ. ಮತ್ತೆ ಒಬ್ಬ ವ್ಯಕ್ತಿ ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಕಪ್ಪಿನವ ಸತ್ತ ಅಥವಾ ದೊಡ್ಡ ಶರೀರದವ ಸತ್ತ, ಹ. ಗಿಡ್ಡಗಿನವ ಸತ್ತ, ಉದ್ದಗಿನವ ಸತ್ತ ಅಂತ ಹೇಳುವುದಲ್ಲ. ಮತ್ತೆ ಧನವಂತ ಸತ್ತ, ವಿದ್ಯಾವಂತ ಸತ್ತ, ಶ್ರೀಮಂತ ಸತ್ತ ಅಥವಾ ವಿಕ್ರಮಿ ಸತ್ತ. ಹ. ಅಂದ್ರೆ ವ್ಯಕ್ತಿ ವಿಷಯ ಅಲ್ಲ, ವ್ಯಕ್ತಿತ್ವ ವಿಷಯ. ಹ, ಹ. ವ್ಯಕ್ತಿತ್ವವನ್ನು ರೂಪಿಸಿಕೋ ಅಂತ ಹೇಳಿದ್ರು. ಯಾವ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾದ್ರೂ ನಾವು ಮಾಡಿದ್ದು ಶೂನ್ಯ. ಆ, ಆ. ದೇವರ ಅನುಗ್ರಹ ಎನ್ನುವ ಒಂದು ಸೇರಿದ್ರೆ ಆ 0ಗೆ ಒಂದು 0 ಸೇರಿದ ಹಾಗಾಗುತ್ತದೆ. ಸರಿ. 0ಗೆ 1 ಸೇರಿದಾಗ 10 ಆಗುತ್ತದೆ. ಹ. ದಶತುಲ್ಯ ಆಗಬೇಕು, ದೇವರ ಅನುಗ್ರಹ ಬೇಕು ಎನ್ನುವ ಕಾರಣಕ್ಕಾಗಿ ಹ್ಮ್. ಅಪ್ಪನ ಅನುಗ್ರಹದಂತೆ ಉಪದೇಶದಂತೆ ಹ, ಹ, ಹ. ಬ್ರಹ್ಮದೇವನ ಕುರಿತಾಗಿ ಸಾವಿರಾರು ವರ್ಷಗಳ ಕಾಲ ಹ, ಹ. ವಿಧವಿಧವಾಗಿ ತಪಸ್ಸನ್ನಾಚರಿಸಿದೆ. ಆ, ಆ, ಆ. ಭಕ್ತಾಭೀಷ್ಟ ಫಲಪ್ರದಾಯಕನಾದಂತ ಚತುರ್ಮುಖ ಹ, ಹ. ಒಲಿದು ಬಂದನಲ್ಲ. ಆ, ಏನು ಬೇಕು ಮಗು ಅಂತ ಕೇಳಿದ. ಆ, ಆ. ಲೋಕಪಾಲಕತ್ವವನ್ನು ಕರುಣಿಸು ಅಂತ ಕೇಳಿದೆ. ಹ್ಮ್. ಕೊಟ್ಟನಲ್ಲ ದಿಕ್ಪತಿತನವನ್ನು. ಹೌದೇ. ಹೌದೌದು. ಮೊದಲಿಗೆ ಅಗ್ನಿ, ಆ, ಆ. ಇಂದ್ರ, ವರುಣ, ಈ 3 ಇದ್ದದ್ದು. ಆ, ಆ. ಈಗ 4ನೇ ದಿಕ್ಪತಿಯಾಗಿ ಆ, ಆ. ಕುಬೇರ ವೈಷ್ಣವನಾದಂತಹ ನಾನು ನಿಯುಕ್ತಿಗೊಂಡಿದ್ದೇನೆ. ಅದರೊಂದಿಗೆ ಧನಾಧಿಪತಿತ್ವ, ಧನಪತಿ. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ನಿಧಿಗಳಿಗೂ ಆ, ಆ, ಆ. ಅಧಿಕಾರಿಯ ಜಾಗದಲ್ಲಿರುವುದು ನಾನು. ಆಹಾ. ಅಂದ್ರೆ ಅರ್ಥ ಎಂತದ್ದು? ಇಂಥದ್ದು. ಅದನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದೇನೆ ಅಂತ ಅರ್ಥ. ವ್ಯಾಮೋಹವನ್ನು ಮೀರಿದವನಿಗೆ ಮಾತ್ರ ಲೋಕಪಾಲಕತ್ವದ ನಿಧಿಯ ಯಾಜಮಾನ್ಯವನ್ನು ಕೊಡುವುದು. ಆ, ಆ. ಅಷ್ಟನ್ನು ಸಾಧಿಸಿದ ಮೇಲೆ ಹ, ಹ. ಇನ್ನು ಪೂರ್ಣತ್ವ ಬರಲಿಲ್ಲ. ಹೌದಾ, ಹೌದಾ. ಇರ್ಲಿಕ್ಕೆ ದಿಕ್ಪತಿತನ ಉಂಟು, ಆ, ಆ, ಆ. ಧನಪತಿತ್ವ ಉಂಟು, ಯಾವುದಿದ್ರು ಇರ್ಲಿಕ್ಕೆ ಜಾಗ ಇಲ್ಲ. ಆ, ಜಾಗ ಇಲ್ಲದೆ ಇದ್ರೆ ಆ, ಆ. ಯಾವ ಪ್ರತಿಭೆ ಇರಲಿ, ಆ, ಯಾವ ಯೋಗ ಇರಲಿ, ಆ, ಆ. ಯಾವುದೇ ಒಂದು ರೀತಿಯ ನವವಾಗಿ ಉದ್ಘಾಟಿಸುವಂತ ಕ್ರಿಯಾಶೀಲತೆ ಇರಲಿ, ಆ, ಆ. ಒಂದು ಸರಿಯಾದ ವೇದಿಕೆ ಬೇಡುವ. ಅದು ಹೌದು, ಹೌದು. ಎಲ್ಲಿ ಅಂತ ಬೇಡುವ. ಯಾವುದು ಹೇಗೆ ಎಲ್ಲಿ, ಆ, ಯಾವುದು ಹೇಗೆ ಅಂತ ಸ್ಪಷ್ಟ ಉಂಟು, ಎಲ್ಲಿ ಅಂತ ಸ್ಪಷ್ಟ ಇಲ್ಲ. ಆ, ಆ. ಇಲ್ಲಿಯವರೆಗೆ ನಾನು ಇಷ್ಟು ಸಾಧನೆ ಮಾಡುವುದಕ್ಕೆ ಕಾರಣವಾದದ್ದು ಅಪ್ಪನ ಉಪದೇಶ. ಹ, ಹ. ಹಾಗಾದ್ರೆ ಜಾಗ ಎಲ್ಲಿ ಅಂತ ನಾನು ಹುಡುಕುದು ಯಾಕೆ? ಇದ್ದಾರಲ್ಲ ಅಪ್ಪ, ಹ, ಹ. ಕೆಳಗೆ ದಕ್ಷಿಣದಲ್ಲಿದ್ದಾರೆ. ಆ, ಆ. ಸಮುದ್ರದ ದಕ್ಷಿಣ ಭಾಗದಲ್ಲಿ ಆಶ್ರಮ ಕಟ್ಟಿಕೊಂಡಿರುವಂತ ಅವರನ್ನೇ ಕಂಡು ಆ, ಆ. ಸರಿಯಾದ ವ್ಯವಸ್ಥೆ ಮಾಡಬೇಕು. ಆ ಕಡೆ ನಡಿ. ವೇಳೆಗೈಯದೆ ಪುರವು ಯಾವುದೆಂದು ಕೇಳ್ಬೆರಿರುತ್ತಾಗ ಕುಬೇರನು ಅಪ್ಪ, ಮಗನೇ, ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಆಶ್ಚರ್ಯವಾಗುತ್ತಾ ಉಂಟು ಮಗನೇ. ಮೊದಲಿನಂತೆ ಇಲ್ಲ ನೀನು, ಇಲ್ಲ ಇಲ್ಲ, ಬಹಳಷ್ಟು ಬೆಳೆದಿದ್ದಿ. ಹೌದೌದು, ಪರಿವರ್ತನೆ ಆಗಿದೆ. ಅಲ್ಲ, ಪ್ರಪಂಚವೇ ಪರಿವರ್ತನಾಶೀಲ ಅಂತ ಹೇಳಿದ್ರು, ಅದಕ್ಕೆ ಪ್ರಪಂಚ ಅಲ್ವೇ? ಹೌದು. ಅದರಲ್ಲಿ ಇರುವವರು ನಾವು. ಹೌದು ಪರಿವರ್ತನೆ ಆಗಲೇಬೇಕು, ಸತ್ಯ. ಹೌದು. ಈ ಮೊದಲೇ ನಿನಗೊಂದು ಕಿವಿ ಮಾತನ್ನು ಹೇಳಿದ್ದೆ. ಏನಪ್ಪ? ನಾವು ಹುಟ್ಟಿದ್ದೇವೆ, ಹಾ. ನಾಳೆ ಒಂದು ದಿನ ಸಾಯ್ತೇವೆ ಅಂತ ಆಗಬಾರದು ಮಗನೇ. ಆಹಾ. ಮಧ್ಯದಲ್ಲಿ ಇರುವಂತಹ ಈ ಜೀವನವನ್ನ ಕಳೆಯಬೇಕು ಅಂತಾದ್ರೆ, ಹಾ. ಅಥವಾ ನಮ್ಮ ಈ ಬದುಕು ಅಂತ ಹೇಳಿಸಿಕೊಳ್ಳಬೇಕು ಅಂತಾದ್ರೆ, ಅದಕ್ಕೊಂದು ಸಾರ್ಥಕತೆಯನ್ನು ನಾವೇ ಗಳಿಸಿಕೊಳ್ಳಬೇಕು ಅಂತ ಹೇಳಿದವು. ಹೌದೌದು, ಗಳಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ನಾನೇ ತೋರಿಸಿದವನಿದ್ದೆ. ಹೌದೌದು. ಬಹಳಷ್ಟು ವರ್ಷಗಳಾಯ್ತು ನಿನ್ನನ್ನು ನೋಡಿ ನಾನು. ಸಾವಿರ ವರ್ಷಗಳೇ ಕಳಿ. ಹೋದಂತಹ ಕೆಲಸ ಏನಾಯ್ತು ಅಂತ ಬೇಕಲ್ಲ ಮಗನೇ? ಅಪ್ಪ, ಏನು? ಹೋದ ಮೇಲೆ ನಿಮ್ಮ ಅನುಗ್ರಹವನ್ನು ಪಡೆದು ನಾನು ಸಾಧಿಸುವುದಕ್ಕೆ ಹೊರಟ ಮೇಲೆ ನನ್ನ ಸಾಧನೆಗಿಂತಲೂ ಹೆಚ್ಚಾಗಿ ನಿಮ್ಮ ಅನುಗ್ರಹ ಎಲ್ಲಿಯಾದ್ರೂ ವಿಫಲ ಮಾಡುವುದಕ್ಕೆ ಬಿಡುವುದಕ್ಕೆ ನೀನಿಟ್ಟಂತಹ ಒಂದು ಭಾವ, ನಂಬಿಕೆ, ನಂಬಿಕೆ. ಹೌದು, ನಂಬಿಕೆ ಮತ್ತು ನಿನ್ನ ಭಾವ, ಶ್ರದ್ಧೆ, ಅದು ಬೇಕಾದದ್ದು ಮನುಷ್ಯ. ನಂಬಿಕೆ ಒಂದು ಉಂಟೋ ಯಾವುದನ್ನು ಸಾಧಿಸಬಹುದು. ನಂಬಿಕೆ ಒಂದು ನಿಲ್ಲುವ ಯಾವ ಉಪಕರಣ ಇದ್ದು ಪ್ರಯೋಜನ ಇಲ್ಲ. ಹೊಸದೊಂದು ಮನೆಯನ್ನ ಕಟ್ಟುವುದಕ್ಕೆ ತೊಡಗುತ್ತಾರೆ. ಮನೆ ಕಟ್ಟುವುದಕ್ಕಿಂತ ಮೊದಲೇ ನಮ್ಮ ಜಾಗದಲ್ಲೊಂದು ಬಾವಿಯನ್ನು ನಿರ್ಮಿಸಬೇಕು ಅಂತ ಹೇಳಿ 10 ಜನರನ್ನ ಕರೆದುಕೊಂಡು ಬಂದು ನೀರು ಎಲ್ಲಿ ಸಿಗುತ್ತದೆ ಅಂತ ಯಾರಲ್ಲಿಯೋ ಕೇಳಿ ನೀರು ಪಡೆಯಬೇಕು ಅಂತ ಹೇಳಿ ಕೆಲ ಆಳುಗಳನ್ನ ಬಿಡ್ತಾರೆ. ಸರಿ, ಎಷ್ಟು ಮಾಡಿದ್ರು ನೀರು ಸಿಗುವುದಿಲ್ಲ. ಸರಿ,
ಅವ ಶ್ರೀಮಂತ ಮಾಡುವಂಥದ್ದು. ಹಾ. ಅದೇ ಒಬ್ಬ ಬಡವ ಹಾ. ನನ್ನ ಒಂದು ಗುಡಿಸಲುಂಟು, ಹಾ. ಕುಡಿಯುವುದಕ್ಕೆ ನೀರಿಗೆ ಶ್ರೀಮಂತರ ಮನೆಯ ಬಾಗಿಲಿಗೆ ಅಲಿಯುವುದು ಬೇಡ, ಎಷ್ಟಾದ್ರೂ ಕಷ್ಟಪಟ್ಟು ನಾನು ನೀರನ್ನ ಸಂಪಾದಿಸ್ತೇನೆ ಅಂತ ಅವನಿಗೆ ಗೊತ್ತಿಲ್ಲ. ಜಾಗವನ್ನ ತೋರಿಸಬೇಕೋ, ನೀರು ಎಲ್ಲಿ ಉಂಟು ಅಂತ ತೋರಿಸಬೇಕೋ, ಹಾ. ಅವರಿಗೆ ಏನಾದ್ರೂ ಕೊಡಬೇಕಲ್ಲ ದಕ್ಷಿಣೆಯನ್ನು. ಹೌದು. ದಕ್ಷಿಣೆಯನ್ನು ಕೊಡುವುದಕ್ಕೆ ಅವನಲ್ಲಿ ಏನೂ ಇರುವುದಿಲ್ಲ. ಅವನೇ ಸ್ವತಃ ಕಾರ್ಯಕ್ಕೆ ಇಳಿಯುತ್ತಾನೆ. ಹೌದು. ತೋಡ್ತಾನೆ ಎಷ್ಟು ತೋಡಿದ್ರೆ ಹಾ. ಶ್ರೀಮಂತ ಆಚೆಯಲ್ಲಿ ತೋಡಿ ಎಷ್ಟು ತೋಡಿಸಿದ್ರು ನೀರು ಸಿಗುವುದಿಲ್ಲ. ಇವ ಅಲ್ಪ ತೋಡುದ್ರೊಳಗೆ ನೀರು ಸಿಗುತ್ತದೆ. ಯಾಕೆ? ಅವ ಇಟ್ಟಿರುವಂತಹ ಶ್ರದ್ಧೆಯಿಂದ ನಾವು ಕಾಯಕವನ್ನ ಮಾಡುವುದಕ್ಕೆ ತೊಡಗಿದ್ರೆ ಅದಕ್ಕೆ ಫಲ ಎನ್ನುವುದು ಸಿಗುತ್ತದೆ. ಶ್ರದ್ಧೆ ಇದ್ರೆ ಎಲೆಯಲ್ಲಿಯೂ ನದಿಯನ್ನು ದಾಟಬಹುದು. ಎಲ್ಲಿಯೂ ದೇವರನ್ನ ಶ್ರದ್ಧೆ ಇಲ್ಲದೆ ಇದ್ರೆ ಹಡಗಿನಲ್ಲಿ ಹೋದ್ರು ಮುಳುಗುವುದಿ. ಖಂಡಿತ ಮುಳುಗುವುದು. ಅಲ್ಲದೆ ಹೋದ್ರೆ ದಾರಿಯ ಮೇಲೆ ಒಂದು ಹೊತ್ತುಕೊಂಡು ಹೋಗುವಾಗ, ಕಲ್ಲನ್ನು ಹೊತ್ತುಕೊಂಡು ಹೋಗುವಾಗ ಭಾರ ಆಯಿತು ಅಂತ ಒಬ್ಬ ಬಿಸುಟಿ ಹೋಗುತ್ತಾನೆ. ಇನ್ನೊಬ್ಬ ಬರ್ತಾನೆ, ಅಯ್ಯೋ ಒಂದು ಹೊಸದಾದ ಕಲ್ಲು ಕಾಣ್ತಾ ಉಂಟಲ್ಲ, ಇದು ದೇವರೇ ಇರಬೇಕು ಅಂತ ಅವ ಸ್ವಲ್ಪ ಅದಕ್ಕೊಂದಿಷ್ಟು ಕುಂಕುಮವನ್ನು ಅರಿಶಿಣವನ್ನು ಹಾಕುತ್ತಾನೆ. ಇನ್ನೊಬ್ಬ ಬಂದ, ಅಯ್ಯೋ ದೇವರು ಇದು ಒಂದಿರುವುದಾಗಿ ನಮಸ್ಕಾರ ಮಾಡುತ್ತಾನೆ. ಸರಿ, ಫಲವೂ ಕೊಡುತ್ತದೆ ಅವರಿಗೆ. ಅವರಲ್ಲಿರುವ ಶಿಲಾಭವತಿ ಶಂಕರ ಅಂತ ಹೇಳಿದ್ರು. ಹೌದು ಮಗನೇ, ಎಲ್ಲವನ್ನ ಹೇಳುತ್ತಾ ಇದ್ದಿ. ಆದ್ರೆ ನೀನು ಸಾಧಿಸಿದ್ದೆಷ್ಟು, ಅದಕ್ಕಿಂತ ಹೆಚ್ಚು ಗಳಿಸಿಕೊಂಡದೆಷ್ಟು ಅಂತ ಬೇಕೋ ಬೇಡವೋ ಅಲ್ವಾ? ಅದು ಬೇಕಾದದ್ದು ನನಗೆ. ಉಳಿಸಬೇಕಾದನ್ನೇ ಗಳಿಸಿದ್ದೇನೆ. ಏನಪ್ಪಾ ಅದು? ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ಹೌದು, ಮಾರ್ಗ ತೋರಿಸಿದ್ದೆ. ಸಾವಿರ ವರ್ಷಗಳ ತಪಸ್ಸಿನ ಪರಿಣಾಮದಲ್ಲಿ ಕೇಳಬೇಕಾದ ಲೋಕಪಾಲಕತ್ವವನ್ನು ಕೇಳಿದೆ. ಮೊದಲೇ 3 ಇದ್ರು ದಿಕ್ಪತಿಗಳು ಇದ್ದಾರಲ್ಲ, ಅವರೊಂದಿಗೆ 4ನೇಯವನಾಗಿ ನನ್ನನ್ನು ನೇಮಿಸಿದ್ದಾನೆ. ಒಳ್ಳೆಯದಪ್ಪ. ಅಪ್ಪ, ಏನು ದಿಕ್ಪತಿಗನ ಸಿಕ್ಕಿದೆ, ಬ್ರಹ್ಮಾನುಗ್ರಹ ಸಿಕ್ಕಿದೆ, ಪುಷ್ಪಕ ವಿಮಾನ ಹಾರುವುದಕ್ಕೆ ಅದರೊಟ್ಟಿಗೆ ಪುಷ್ಪಕ ವಿಮಾನ ಸಿಕ್ಕಿದೆ. ಅಲ್ಲಿ ಕಾಣ್ತಾ ಉಂಟು, ನೀನು ಅದನ್ನೇ ಏರಿ ಬಂದಿಯೋ ಅಂತ. ಈಗ ಅದು ವಿಶೇಷವಾದ ವಿಮಾನ ಅಲ್ಲ, ಇಲ್ಲಿಯ ತನಕ ಎಲ್ಲರೂ ನೋಡಿದ್ದಿಲ್ಲ. ಅದು ಕೆಲವೊಮ್ಮೆ ನನಗಾಗುವಷ್ಟು ಆತುರವಾಗಿ ಮತ್ತೊಬ್ಬರಿಗೆ ಬರ್ಲಿಕ್ಕಾಗುದಿಲ್ಲ. ಯಾಕೆಂದ್ರೆ ಉಪಕರಣ ನನಗೊಂದು ವಿಶೇಷ ಉಂಟು. ನಿನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕು, ಹೋಗಿ ನಿಲ್ತದೆ. ಅದರ ವಿಶೇಷತೆ ಏನು ಗೊತ್ತುಂಟ? ಏನಪ್ಪ? 100 ಜನ ಕುಳಿತುಕೊಂಡ್ರು ಒಂದು ಆಸನ ಬರಿದಾಗಿರ್ತದೆ. ಯಾವಾಗಲೂ ಹೆಚ್ಚೇ ಇರುವುದು. 1000 ಜನ ಕುಳಿತುಕೊಂಡ್ರು ಒಂದು ಆಸನ ಬರಿದಾಗಿರ್ತದೆ. ಅಂದರೆ ಎಲ್ಲಿ ಹಿಗ್ಗಬೇಕು, ಎಲ್ಲಿ ಕುಗ್ಗಬೇಕು. ಪುಷ್ಪಕ ವಿಮಾನದ ವಿಶೇಷತೆ ಅದು. ನೋಡು, ಯೋಚನೆ ಮಾಡು. ಒಂದು ಉಪಕರಣಕ್ಕೂ ಎಲ್ಲಿ ಹಿಗ್ಗಬೇಕು, ಎಲ್ಲಿ ಕುಗ್ಗಬೇಕು ಅಂತ ಗೊತ್ತುಂಟು. ಅದು ದೈವಾನುಗ್ರಹದಿಂದ ಸಿಕ್ಕಿದ ಕಾರಣ. ಅದಕ್ಕಿಂತ ಹೆಚ್ಚಾಗಿ ಮನುಷ್ಯರಾದಂತಹ ನಮಗೆ ಅದು ಬೇಕು ಮಗನೇ. ಹೌದೌದು. ಅಂದ್ರೆ ನಾವು ಎಲ್ಲಿ ಬೆಳಿಬೇಕು, ಯಾರ ಎದುರಿಗೆ ಬೆಳೆದು ನಿಲ್ಲಬೇಕು, ಯಾರ ಎದುರಿಗೆ ನಾವು ಕುಬ್ಜರಾಗಿರಬೇಕು ಎನ್ನುವುದನ್ನು ಅದರಿಂದಲೂ ನಾವು ಕಲಿಬೇಕು. ಆದ್ರೆ ಉಂಟು ಯಾರ ಎದುರಿಗೆ ಹೆಚ್ಚು ಬೆಳಿಬೇಕು, ಯಾರ ಎದುರಿಗೆ ಬಾಗಬೇಕು ಅಂತ. ಹೌದು. ಆದ್ರೆ ಎಲ್ಲಿಂದ ನನಗೆ ಗೊತ್ತಾಗದೆ ಹೋಯ್ತು. ಅಲ್ಲ, ಇಷ್ಟೆಲ್ಲ ಸುತ್ತು ಬಳಸಿ ಮಾತಾಡ್ತಾ ಇದ್ದಿ, ಇಷ್ಟೆಲ್ಲ ಗಳಿಸಿಕೊಂಡು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಿ. ಆದ್ರೂ ಏನೋ ಒಂದು ರೀತಿಯಲ್ಲಿ ಮಾತಾಡ್ತಿ, ಏನೋ ಒಂದು ಚಿಂತೆ ವಿನಯದು ಪಡೆದು ತನ್ನಯ್ಯಗೆ ಬಿಲ್ಲಿಸಿ ತನಗುಚಿತವಾದ ಸುಸ್ಥಳವನ್ನು ತೋರಬೇಕು. ತನಗುಚಿತವಾದ ಸುಸ್ಥಳವನ್ನು ತೋರಬೇಕೆನೆ ಕೇಳುತ್ತರಿ ಭಯದಿ ದಾನವಲ್ಲಂಕೆ ಎಂಬಿಟ್ಟಿಗರು ಕೇಳೆಂದನು ಓ ಕನಕ ಮಗನೇ, ತೀರ್ಥ ರೂಪರು ನೀವು. ತೀರ್ಥ ಅಂದ್ರೆ ಅದೇ ಅಲ್ವಾ? ತರಯತಿ ಇತಿ ತೀರ್ಥ. ಹೌದು. ಯಾವುದು ನಮ್ಮನ್ನು ಉತ್ತರಿಸುವುದಕ್ಕೆ ಸಾಧ್ಯವಾಗುತ್ತದೋ, ಯಾವುದು ಉದ್ಧರಿಸುವುದಕ್ಕೂ ಸಾಧ್ಯವು, ಯಾವುದೋ ಭವಸಾಗರವನ್ನು ಉತ್ತರಿಸುವುದಕ್ಕೆ ಇರುವ ತೀರ್ಥ. ಹೌದು. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ನೀರಿನ ಸಾಗರ ಮಾತ್ರವಲ್ಲವಲ್ಲ, ಆಗಾಗ ನಮಗೆ ಬರುವ ಅಡೆತಡೆಗಳು ಕೂಡ ಕೆಲವೊಂದು ಸಾಗರದ ಹಾಗೆ ಪರಿಣಾಮ ಕೊಡ್ತದೆ. ಹೌದು. ಹೇಗೆ ಉತ್ತರಿಸುವುದು ಅಂತ ನನಗೆ ದಾರಿ ಕಾಣದೇ ಇರುವಾಗ ತೀರ್ಥ ರೂಪರು ಉತ್ತರಿಸುವುದಕ್ಕೆ ನನಗೆ ಕೈ ಹಿಡಿದು ಆಸರೆ ಕೊಟ್ಟು ನಡೆಸುವಂತಹ ನೀವಿದ್ದೀರಿ ಎನ್ನುವ ಭಾವದಿಂದ ಇಲ್ಲಿವರೆಗೆ ಬಂದದ್ದು. ಉತ್ತರ ಸಿಗದೆ ಇಲ್ಲಿವರೆಗೆ ಉತ್ತರವನ್ನು ಬಯಸಿ ಇತ್ತ ಕಡೆಯಲ್ಲಿ ಬಂದಿದ್ದೇನೆ. ಏನಾಯ್ತು? ಗಳಿಸುವುದು ದೊಡ್ಡ ವಿಷಯ ಅಲ್ಲಪ್ಪ, ಗಳಿಸಿಕೊಂಡ ಮೇಲೆ ಉಳಿಸಿಕೊಳ್ಳುವುದು ಅದು ದೊಡ್ಡ ವಿಷಯ. ಹೌದು. ಯೋಗ ತುಂಬಾ ಮಂದಿಗೆ ಇರ್ತದೆ, ಅದನ್ನು ಕ್ಷೇಮವಾಗಿ ಉಳಿಸ್ತಾರ ಅಂತ ಇರುವುದು ಅದು ಅವರ ಭಾಗ್ಯ, ಅವರು ಉಳಿಸಿಕೊಳ್ಳಬೇಕಾದದ್ದು. ನಮ್ಮ ಹೊಣೆಯನ್ನು ಅಥವಾ ನಮ್ಮ ವ್ಯಾಪ್ತಿಯನ್ನು ಮೀರಿದ ಒಂದು ಭಾಗ್ಯ ಅಥವಾ ವಿಧಿ ಬರಹ ಏನಾದ್ರೂ ಕೆಲಸ ಮಾಡುವುದಿದ್ರೆ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತ ವಿಧಿಯೇ ಎಲ್ಲದಕ್ಕೂ ಅಂತೇಳಿ ಸುಮ್ಮನೆ ಕುಳಿತುಕೊಂಡ್ರು ಆಗುದು. ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಹೌದು ಮಗನೇ. ಭಾಗ್ಯ ಸರಿ ಇಲ್ಲ ಅಂತ ನಾವು ಕೈ ಕಟ್ಟಿ ಕುಳಿತುಕೊಂಡು ಬಟ್ಟಲಿಗೆ ಅನ್ನ ಬೀಳಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಬಟ್ಟಲಿಗೆ ಅನ್ನ ಬಿದ್ದ ಮೇಲೂ ಅದೇ ಬಾಯಿಗೆ ಬರ್ಲಿ ಅಂತ ಹೇಳಿದ್ರೆ ಆಗ್ತದ? ಆಗುವುದಿಲ್ಲ. ಭಾಗ್ಯಕ್ಕೆ ಬಟ್ಟಲಿಗೆ ಅನ್ನ ಸಿಗುತ್ತದೆ, ಅದನ್ನು ಬಾಯಿಗೆ ಹಾಕುವ ಕೆಲಸ ನಾವೇ ಮಾಡಬೇಕು. ಸುಮ್ಮನೆ ಕುಳಿತುಕೊಂಡದ್ದೇ ಹೌದು ಅಂತ ಹೇಳಿ ಅದೇ ಮೃಷ್ಟಾನ ಎದುರಿಗೆ ಬಂದ್ರು ಆಗುದಿಲ್ಲ, ಪ್ರಯೋಜನ ಇಲ್ಲ. ನಾವು ಗಳಿಸಿದ್ದು ಏನು ಇಲ್ಲದಿದ್ರೆ ದೊಡ್ಡ ವಿಷಯ ಇಲ್ಲ. ಮರದಡಿಯಲ್ಲಿ ಇರಬಹುದು, ನದಿ ಬದಿಯಲ್ಲಿ ಇರಬಹುದು. ಹೌದಪ್ಪ. ಪುಷ್ಪಕ ವಿಮಾನ, ಬ್ರಹ್ಮಾನುಗ್ರಹ, ಅದರೊಂದಿಗೆ ಧನಪತಿತ್ವ, ಸಂಪತ್ತೊಂದಿಷ್ಟು, ಇಷ್ಟನ್ನೂ ಗಳಿಸಿದ ಮೇಲೆ ನನ್ನೊಬ್ಬನ ಮಾತ್ರ ರಕ್ಷಣೆ ಇರುವುದಲ್ಲ, ಈ ಸರ್ವದರ ಸಮಸ್ತ ರಕ್ಷಣೆಯ ಹೊಣೆ ನನಗೆ ಬಂದಿದೆ. ಹೌದು. ಆ ಹೊಣೆಯಲ್ಲಿ ನಾನು ಸ್ವಲ್ಪ ತಪ್ಪಿದ್ರೂ ಅಪಾತ್ರನಿಗೆ ದಾನ ಮಾಡಿದ್ದು ಅಂತ ಬ್ರಹ್ಮನಿಗೂ ನಾಳೆ ಅಪಯಶಸ್ಸು ಖಂಡಿತ. ಅದರೊಂದಿಗೆ ಪಡೆದಂತ ನನಗೂ ಒಳ್ಳೇದಲ್ಲ. ಸಿಕ್ಕಿದ ವರ ಅಂದ್ರೆ ಉಣ್ಣುವ ವಸ್ತುವಿನ ಹಾಗಲ್ಲಪ್ಪಯ್ಯ. ಲೆಕ್ಕದಲ್ಲಿ ಉಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಹೌದು. ಲೆಕ್ಕ ತಪ್ಪಿದ್ರೆ ಅದೇ ಅಜೀರ್ಣ, ಅದೇ ವಿಷ. ವರ ಅನ್ನು ಹೇಳುವುದು ನಾವು ಬಳಸಿಕೊಂಡಾಗೆ, ಇಲ್ಲದಿದ್ರೆ ಅದೇ ಶಾಪ ಆಗಿ ಹೋಗುತ್ತದೆ. ಹೌದು ಅಪ್ಪ. ಇದನ್ನೆಲ್ಲ ಇಡುವುದಕ್ಕೆ ಸರಿಯಾದ ಸುಸ್ಥಳವೇ ಇಲ್ಲ, ಒಂದು ಉಚಿತವಾದ ಜಾಗ ಇಲ್ಲದೆ ನಾನು ಇದನ್ನೆಲ್ಲ ಗಳಿಸಿಕೊಂಡದನ್ನು ಹೇಗೆ ಉಳಿಸಿಕೊಳ್ಳಲಿ? ಈ ಪ್ರಶ್ನೆಗೆ ಉತ್ತರವೇ ಸಿಗದ ಹಾಗಾಗಿದೆ. ಅಂದ್ರೆ ನೆಲೆಯೇ ನಿನಗೆ ಈಗ ಸಿಗುತ್ತಾ ಇಲ್ಲ? ಇಲ್ಲ, ನೆಲೆ ಇಲ್ಲ ಮಗನೇ. ಓ, ಪ್ರಪಂಚದಲ್ಲಿ ನೀನು ಅಂತಲ್ಲ, ಎಲ್ಲಾ ಜೀವಿಗಳಿಗಿರುವುದು ಅದೊಂದೇ ಯೋಚನೆ, ಏನು ನೆಲೆ ಕಂಡುಕೊಳ್ಳುವುದು ಹೇಗೆ ಅಂತ. ಹೌದೌದು ಅಲ್ವಾ? ನಾವು ಒಂದಿಷ್ಟು ಈಗ ಇಲ್ಲಿ ಒಂದಿಷ್ಟು ಸಂಪತ್ತನ್ನ ಸಂಪಾದನೆಯನ್ನು ಮಾಡುತ್ತೇವೆ, ನಾಳೆ ದಿನ ಅಷ್ಟಕ್ಕೆ ಸಾಕಾಗುತ್ತದ? ಇಲ್ಲ, ಇನ್ನೊಂದಿಷ್ಟು ಗಳಿಸಿಕೊಳ್ಳಬೇಕು, ಮತ್ತೊಂದಿಷ್ಟು ನೆಲೆ. ಅಂದ್ರೆ ದಿನನಿತ್ಯವೂ ಅವನ ಯೋಚನಾ ಮಟ್ಟ ಎನ್ನುವುದು ಏರುತ್ತಲೇ ಹೋಗುತ್ತದೆ. ಅದು ನೆಲೆ ಅಂದ್ರೆ ಅವನಿಗೆ ನಿರ್ಣಯ ಇಲ್ಲದ ನೆಲೆ. ಆದರೆ ನಿನ್ನದ್ದು ಹಾಗಲ್ಲ. ನನಗೆ ಎಷ್ಟು ಸಂಪಾದಿಸಬೇಕು ಅಂತ ನಿರ್ಣಯ ಆಗಿದೆ, ಗಳಿಸಿಯೂ ಆಗಿದೆ, ಎಷ್ಟು ಎಲ್ಲಿ ಇಡಬೇಕು ಅಂತ ನಿರ್ಣಯ. ಅದನ್ನ ಸರಿಯಾಗಿ ಉಳಿಸಿಕೊಳ್ಳುವರೆ, ಅದನ್ನ ಬಳಸಿಕೊಳ್ಳುವರೆ ಅದಕ್ಕೊಂದು ನೆಲೆ ಬೇಕು, ಜಾಗ ಬೇಕು. ನೆಲೆ ಬೇಕು ಅಂತ ಹೇಳಿ ಆದ್ರೆ ನೀನೇ ಮುಂದೊತ್ತಿ ಹೋಗಬಹುದಿತ್ತು. ಆದರೂ ಮತ್ತೆ ನೀನು ನನ್ನಲ್ಲಿಯೇ ಬಂದಿದ್ದಿ, ಕೇಳಿಕೊಳ್ಳುತ್ತಾ ಇದ್ದಿ. ಹೌದು, ತೋರಿಸಬೇಕಾದದ್ದು ಕರ್ತವ್ಯವೂ ಹೌದು. ಯಾಕೆ ಮಗನಿದ್ದಿ ಕೇವಲ ಮಗ ಎನ್ನುವಂತಹ ಭಾವ ಅಲ್ಲ. ಯಾರೇ ಇರಲಿ, ನನಗಿದೊಂದು ಗೊತ್ತಿಲ್ಲ ಸ್ವಾಮಿ, ಇದಕ್ಕೊಂದು ನೀವು ದಾರಿ ತೋರಿಸ್ತೀರೋ ಅಂತ ಕೇಳಿದ್ರೆ ಹೇಳಿಕೊಳ್ಳಬೇಕಾದದ್ದು ನಮ್ಮಂತವರ ಕರ್ತವ್ಯ ಹೋದಲ್ಲ. ಗೊತ್ತಿದ್ರೆ ಹೇಳಲೇಬೇಕು ಅಲ್ವಾ? ಗೊತ್ತಿದ್ರೆ ಖಂಡಿತ ಹೇಳಬೇಕು. ಹಾಗಂತ ಗೊತ್ತೇ ಇಲ್ಲ ಅಂತ ಸುಮ್ಮನೆ ಇರುವುದಲ್ಲ. ಅಲ್ಲ, ಗೊತ್ತಿದ್ರೆ ಹೇಳಬೇಕು ಅಂತ. ಹೌದು, ಅದು ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಗೊತ್ತಿಲ್ಲದಿದ್ರೆ ಗೊತ್ತುಂಟು ಅಂತ ಹೇಳಿ ಎಲ್ಲಿಯಾದ್ರೂ ದುರ್ಬೋಧನೆ ಮಾಡಿದ್ರೆ ಅದು ದೊಡ್ಡ ಪಾಪ. ಅದು ನಮಗೆ ಬರ್ತದೆ, ತಿರುಗುಬಾಣಾಗಿ ಬರ್ತದೆ. ಹಾಗಾಗಿ ಯೋಚಿಸಬೇಕಾದದ್ದಿಲ್ಲ ಮಗನೇ. ಈಗಾಗಲೇ ಒಂದು ನೆಲೆ ಎನ್ನುವುದು ನಿನಗಾಗಿಯೇ ಸಿದ್ಧವಾಗುಂಟು. ಹೌದೇ? ಹೌದಪ್ಪ. ಎಲ್ಲಿ ಅಪ್ಪಯ್ಯ? ನೋಡು, ಆ ಕಡೆಯಲ್ಲಿರುವಂತಹ ಲಂಕಾಪಟ್ಟಣ ಎಷ್ಟು ಸುಂದರವಾಗಿದೆ ನೋಡಿದೆ. ಇದೇ ಅಲ್ವಾ ಕಾಣ್ತಾ ಇರು? ನಿನಗೆ ದಿವ್ಯ ದೃಷ್ಟಿಗೆ ಗೋಚರ ಆಗ್ತದಲ್ಲ? ಆ ಕಡೆ ಮೂರು ಕಾಣ್ತಾ ಉಂಟು. ಎಷ್ಟು ಎತ್ತರವಾದಂತಹ ಸೌಧಗಳು, ಹೌದೌದು, ವಿಶೇಷವಾದಂತಹ ಪಟ್ಟಣ ಅದು. ದೇವ ನಿರ್ಮಿತವಾದಂತಹ, ವಿಶ್ವಕರ್ಮನಿಂದಲೇ ನಿರ್ಮಿತವಾದಂತಹ ಪಟ್ಟಣ ಮಗನೇ ಅದು. ಹೌದೇ? ಒಂದು ಕಾಲದಲ್ಲಿ ಬ್ರಹ್ಮನಿಂದ ಈ ಪ್ರಪಂಚದ ತುಂಬಾ ನೀರೆಲ್ಲ ಸೃಷ್ಟಿಯಾಯಿತು ಅಂತ ಹೇಳಿದೆ. ಒಂದು ಪಂಗಡ ಬಂದು ನಾನು ಇದನ್ನ ರಕ್ಷಿಸ್ತೇನೆ ಅಂತ ಹೇಳಿದೆ. ಮತ್ತೊಂದು ಪಂಗಡ ಬಂದು ಇದನ್ನ ನಾನು ಆರಾಧಿಸ್ತೇನೆ ಅಂತ ಹೇಳುವುದಕ್ಕೆ ತೊಡಗಿದ್ರು. ಯೋಚನೆ ಮಾಡು. ಹಾಗಾದ್ರೆ ಇದರಲ್ಲಿ ಒಳ್ಳೆಯವರು ಯಾರು ಎನ್ನುವುದು ನಮಗೆ ಇಲ್ಲಿಯೇ ಸ್ಪಷ್ಟ ಆಗುತ್ತದೆ. ರಕ್ಷಿಸ್ತೇನೆ ನಾನು, ಆರಾಧಿಸ್ತೇನೆ. ಆರಾಧಿಸುವ ರಕ್ಷಣೆ ಮಾಡುವುದಿಲ್ವ? ರಕ್ಷಣೆ ಇಲ್ಲದೆ ಆರಾಧಿಸುವುದಕ್ಕೆ ತೊಡಗುತ್ತಾನೆ. ಹಾಗಾದ್ರೆ ಅವರಲ್ಲಿ ಎರಡು ಭಾವನೆ ಉಂಟು, ಪೂಜನೀಯವಾದಂತಹ ಭಾವ. ಹಾಗಾದ್ರೆ ಇದನ್ನ ರಕ್ಷಿಸ್ತೇನೆ ಅಂದ್ರೆ ಅವರಲ್ಲಿ ಇದ್ದದ್ದು ದೌಷ್ಟ್ಯವೇ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಕೇವಲ ಒಂದು ವಾಕ್ಯದಿಂದ ಒಂದು ನಿರ್ಣಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಸಂಕಲ್ಪ ಏನುಂಟು ಎನ್ನುವುದರಿಂದ ಮುಖ್ಯ. ಆದ್ರೆ ಆ ಸಂಕಲ್ಪ ಎನ್ನುವುದು ಮತ್ತೆ ಪ್ರಪಂಚ ಮುಖಕ್ಕೆ ಗೊತ್ತಾಯ್ತು. ಹೇತಿ ಪ್ರಹೇತಿ ಎನ್ನುವರು ಮೊದಲಾಗಿ ಹುಟ್ಟಿಕೊಂಡಿದ್ರು ರಾಕ್ಷಸರಿ. ಅವರು ಮದುವೆ ಆದ್ರೂ ಮಕ್ಕಳಾಯ್ತು. ಸರಿ. ಹೀಗೆ ಆ ಮಕ್ಕಳು ಸುಕೇಶ್ ಎನ್ನುವ ಹುಟ್ಟುಕೊಂಡ. ದಾನವರು ತಾವು ಅಂತ ಹೇಳಿಕೊಂಡು ಒಂದು ವರ್ಗ ಮೇಲೆ ಬಂತು. ದೇವತೆಗಳನ್ನ ಪೀಡಿಸಬೇಕು ಎನ್ನುವುದಾಗಿ ಹೊರಡುವುದಕ್ಕೆ ಸಿದ್ಧರಾದ್ರು ಅವರಲ್ಲಿ. ಏನೋ ಒಂದಿಷ್ಟು ಅವರು ಸಂಪಾದನೆ ಮಾಡಿದ್ರು. ಆದ್ರೆ ಹೇಳಿದಲ್ಲ, ಸಂಪಾದನೆ ಗಳಿಸಿಕೊಂಡದ್ದನ್ನು ಉಳಿಸಿಕೊಳ್ಳುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಹೀಗೆ ದೌಷ್ಟ್ಯತನವೇ ಮತ್ತೆ ಮತ್ತೆ ಮೇಲೆತ್ತಿ ಹೋಗುತ್ತಾ ಇತ್ತು. ವಿಶೇಷವಾದಂತಹ ಪುರವೊಂದು ನಿರ್ಮಾಣವಾಗಬೇಕು, ಎಲ್ಲಿ ಒಂದು ತೇಲುವಂತಹ ಪುರ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಕಟ್ಟಿದಂತಹ ಕನಸು ಆ ಹೊತ್ತಿಗೆ ನನಸಾಯಿತು. ಆದರೆ ಕೆಟ್ಟದ್ದನ್ನ ಯೋಚನೆ ಮಾಡಿದಾಗ ಸುಲಭದಲ್ಲಿ ಕೆಲವೊಮ್ಮೆ ಸಿಗುತ್ತದೆ, ಆದ್ರೆ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಅವರ ಜೀವನದಿಂದಲೂ ಸ್ಪಷ್ಟ ಆಗಿದೆ. ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಅವರಿಗೂ ಮುಂದೆ ಮಕ್ಕಳಾದ್ರು. ಮಾಲ್ಯವಂತನು ಸುಮಾಲಿಯೋ ಎನ್ನುವಂತಹ ಮಕ್ಕಳು ಹುಟ್ಟಿಕೊಂಡ್ರು. ಸರಿ. ಅವರು ಕೂಡ ದರ್ಪದಿಂದಲೇ ಮತ್ತೆ ಮುಂದಾಗಿ ತೊಡಗಿದ್ರು. ಇಂದ್ರನನ್ನೇ ನಡುಗಿಸುವುದಕ್ಕೆ ಮುಂದಾದ್ರು.
ವಿಶ್ವಕರ್ಮನಲ್ಲಿ ಹೋಗಿ ನನಗೊಂದು ವಿಶೇಷವಾದಂತಹ ಈ ಲಂಕಾಪುರಿಯಲ್ಲಿ ಒಂದು ಪುರವನ್ನು ನಿರ್ಮಿಸಿ ಕೊಡಬೇಕು. ಲಂಕಾಪುರಿಯಲ್ಲಿ ಅಂತ ಹೇಳಿದ್ದಲ್ಲ, ಒಂದು ವಿಶೇಷ ಪುರ ಆಗಬೇಕು, ದೇವತೆಗಳಿಗಿಂತ ಮಿಗಿಲಾಗಿರಬೇಕು ಅಂತ. ಆ ಹೊತ್ತಿಗೆ ವಿಶ್ವಕರ್ಮ ಈ ಭುವಿಯನ್ನ ತೋರಿಸಿದ, ನಾನು ನಿರ್ಮಿಸಿದ ಪಟ್ಟಣ ಇದು ನಿಮಗೆ ಸ್ಥಳ ಎನ್ನುವುದಾಗಿ ತೋರಿಸಿದ. ಇಲ್ಲಿಯೇ ಬಂದು ಅವರು ನೆಲೆಯನ್ನ ಕಂಡುಕೊಂಡು, ಸರಿ, ಆದ್ರೆ ಆ ನೆಲೆಯ ನಿಜವಾದ ಬೆಲೆ ಏನು ಅಂತ ಅರ್ಥಕೊಳ್ಳುವುದಕ್ಕೆ ಮುಂದಾಗಲಿಲ್ಲ. ಮತ್ತೆ ದೌಷ್ಟ್ಯವೇ ಮುಂದಾದಂತಹ ಹೊತ್ತಿಗೆ ಪರಮೇಶ್ವರನಲ್ಲಿ ದೇವತೆಗಳೆಲ್ಲ ಮರೆಯಿಟ್ಟರು ನಮ್ಮನ್ನ ಕಾಪಾಡಬೇಕು ಎನ್ನುವುದಾಗಿ ಪರಮೇಶ್ವರ ವಿಷ್ಣುವಿನ ಕಡೆಗೆ ಕೈಯನ್ನು ತೋರಿಸಿದ. ವಿಷ್ಣುವಲ್ಲಿ ಹೋದಾಗ ನಾನು ನಿಮ್ಮನ್ನೆಲ್ಲ ಉದ್ಧರಿಸ್ತೇನೆ ಎನ್ನುವುದಾಗಿ ಬಂದ. ಮಾಲ್ಯವಂತನನ್ನು ಕೊಲ್ಲುತ್ತಾ ಮುಂದೆ ಬಂದಂತಹ ಹೊತ್ತಿಗೆ ಸುಮಾಲಿ ಆಲೋಚನೆ ಮಾಡಿದ, ಇನ್ನು ನಾವಿಲ್ಲಿದ್ರೆ ಇನ್ನು ಬದುಕುವುದಕ್ಕೆ ಅಸಾಧ್ಯ ಎನ್ನುವಂತಹ ಕಾರಣದಿಂದ ಪಾತಾಳದ ಗಡಿಗೆ ಹೋಗಿ ಅವ ನೆಲೆಸಿಕೊಂಡಿದ್ದಾನೆ. ಅವ ಈಗಲೂ ಇದ್ದಾನೆ. ಹಾಗಾಗಿ ಈ ಪಟ್ಟಣ ಎನ್ನುವುದು ಈ ಹೊತ್ತಿಗೆ ಬರಿದಾಗಿದೆ. ಇಲ್ಲಿ ಯಾರು ಇಲ್ಲ. ಈ ಪಟ್ಟಣದಲ್ಲಿ ನೀನು ನಿನ್ನ ನೆಲೆಯನ್ನ ಕಂಡುಕೊಳ್ಳಬೇಕು. ಈಗ ಪಟ್ಟಣಕ್ಕೆ ಹೋಗುತ್ತಿ. ಪಟ್ಟಣಕ್ಕೆ ಹೋದ ಮೇಲೆ ಈಗಾಗಲೇ ಅಧಿಪತಿ ಆಗಿದ್ದು, ನೀನೊಬ್ಬನೇ ಹೋದ್ರೆ ಒಂದು ರಾಜ್ಯ ಎನ್ನುವುದಾಗುತ್ತದ? ಇಲ್ಲ, ಆಗುದಿಲ್ಲ. ಯಾರಿಗೆ ರಾಜ ಅಂತ ಬೇಡುವ ಅಲ್ವಾ? ಆಗಬೇಕು ಅಂತ ಹೇಳಿ ಆದ್ರೆ ಈ ಮೊದಲೇ ಹುಟ್ಟಿಕೊಂಡಂತಹ ಯಕ್ಷರು ಒಂದರ್ಥದಲ್ಲಿ ಅನಾಗರಿಕರಾಗಿಯೇ ಇದ್ದಾರೆ ಇಲ್ಲಿಯ ತನಕ. ಸರಿ, ಅವರ ಕೈ ಹಿಡಿದು ನೀನು ಅವರನ್ನು ಉದ್ಧರಿಸಬೇಕು. ಸರಿ, ಅವರಿಗೆ ನಿಜವಾದಂತಹ ಬೆಳಕನ್ನು ನೀನು ತೋರಿಸಬೇಕು. ಸರಿ, ಯಾಕೆ ಬೆಳಕು ಅಂತ ಹೇಳಿದ್ರೆ ಜ್ಞಾನ ಅಲ್ವಾ ಮಗನೇ? ನಮ್ಮೆಲ್ಲರಿಗೂ ಒಂದು ಜ್ಞಾನದ ಉದಯವಾಯಿತು ಅಂತ ಹೇಳಿ ಆದ್ರೆ, ಅಲ್ಲ ನನ್ನ ಮಗನಿಂದ ಪ್ರತಿಯೊಬ್ಬರಿಗೂ ಈ ದೀಪ್ತಿ ಎನ್ನುವುದು ಬೆಳಗಿತು ಅಂತ ಹೇಳಿ ಆದ್ರೆ, ಅದಕ್ಕಿಂತ ಮಾನಸಿಕವಾದಂತಹ ಸಂತೋಷ ತಂದೆಗೆ ಮತ್ತೆ ಬೇರೆ ಇನ್ನೊಂದಿಲ್ಲ ಮಗನೇ. ಹಾಗಾಗಿ ಹೆಚ್ಚು ಹೊತ್ತು ಕಳೆಯುವುದಲ್ಲವೇ ಅಲ್ಲ, ಎಲ್ಲರನ್ನ ಸೇರಿಸಿಕೊಂಡು ಅತ್ತ ಕಡೆಯಲ್ಲಿ ಹೋಗಿ ನಿನ್ನ ಬದುಕನ್ನು ಸಾಗಿ. ಯಕ್ಷ ರಾಕ್ಷಸರನ್ನು ಸೇರಿಸಿಕೊಳ್ತೇನೆ. ಹೌದು, ಅವರನ್ನು ನಾಗರಿಕತೆಯ ಪಥದತ್ತ ಕೊಂಡೊಯ್ಯುತ್ತೇನೆ. ಅದೇ ಅಲ್ವೋ? ಹೌದು. 3 ಪರ್ವತ ಕಾಣ್ತಾ ಉಂಟು. ಕಾಣ್ತಾ? ಅದೇ 3 ಪರ್ವತದ ಒಂದು ಕೂಟ. ಹೌದು, ತ್ರಿಕೂಟಾಚಲ. 3 ಪರ್ವತ ನನಗೆ ಶಿವನ 3 ಕಣ್ಣಿನ ಹಾಗೆ ಕಾಣುತ್ತಾ ಉಂಟು. ಅಂದ್ರೆ ಶಿವಾನುಗ್ರಹದಿಂದ ರಕ್ಷಿತವಾಗಿದೆ ಅಂತ ನಾನು ಶ್ರದ್ಧೆಯಿಂದ ನಂಬಿದ್ದೇನೆ. ಆ ಶ್ರದ್ಧೆ ಎನ್ನುವುದು ಇಲ್ಲಿಗೆ ಮುಗಿಯಬಾರದು ಮಗನೇ, ಮುಂದುವರಿಯಬೇಕು. ಹೇಗೆ? ಆ ಪರಮೇಶ್ವರನಲ್ಲಿ ಅಚಲವಾದಂತಹ ಭಕ್ತಿ ಮುಂದೆಯೂ ನಿನಗಿರಬೇಕು. ಜೊತೆಯಲ್ಲಿ ಧನಾಧಿಪತಿತ್ವವನ್ನು ಪಡೆದಿದ್ದಿ ಲಕ್ಷ್ಮಿಯನ್ನೂ ನೀನು ಇನ್ನು ಮುಂದೆ ಮತ್ತೆ ಪೂಜಿಸುವುದಕ್ಕೆ ತೊಡಗಬೇಕು ಮಗ. ನಿರ್ದೇಶನ, ಆ ನಿಮ್ಮ ನಿರ್ದೇಶನದ ಅಂಕೆಯಲ್ಲಿ ಲಂಕೆಯಲ್ಲಿ ಸುಭಿಕ್ಷವಾಗಿದೆ. ಇನ್ನು ಮುಂದೆ ನನ್ನ ನೆಲೆಯೂ ಯಾವುದು ಅಂತ ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನ ತಾಯಿಯ ದೇವವಾಣಿಯನ್ನ ಕಳೆದುಕೊಂಡ ಮರುಗಳಿಯಿಂದ ಇಲ್ಲಿರುವುದಕ್ಕೂ ನನಗೆ ಮನಸ್ಸಾಗುತ್ತಾ ಇಲ್ಲ. ಇನ್ನು ಮುಂದೆ ನಿನ್ನ ದಿವ್ಯ ದೃಷ್ಟಿಯಿಂದ ಮುಂದೆ ನನ್ನನ್ನು ಕಾಣುವಾಗ ಎಲ್ಲಿದ್ದೇನೆ ಅಂತ ನೀನೇ ಅಲ್ಲಿಗೆ ಹುಡುಕಿಕೊಂಡು ಬರಬೇಕು. ಸರಿ, ಬರ್ತೇನೆ. ಒಳ್ಳೆಯದಾಗ್ಲಿ ಮಗ, ಒಳ್ಳೆಯದಾಗಲಿ. ವೈಭವಗಳ ನಾವು ಪೇಳುವ ಜಾತಕಿ ಕೃತಿಗಳ ಮೂಲೊಳಗೆಲ್ಲಿ ತೋರಿಸು ಬಂದು ಕಾಲ ನುರಿದ ನಿವ ಆಭಾಸು. ಮಲಗಿದ್ರೆ ನಿದ್ರೆ ಬರುವುದಿಲ್ಲ. ಅನ್ನವನ್ನು ಸೇವಿಸೋಣ ಅಂತಂದ್ರೆ ಹಸಿವೆಯೂ ಸರಿಯಾಗಿ ಆಗುವಂತಹ ಅನುಭವ ಇಲ್ಲ. ಯಾವಾಗ ನೋಡಿದರೂ ಮನಸ್ಸಿಗೆ ತೋಚುವುದು ಒಂದೇ ಯೋಚನೆ, ಒಂದೇ ಧ್ಯಾನ. ನಮ್ಮ ಗತಿ ಹೀಗೂ ಆಯಿತಲ್ಲ ಎಂಬ ಹಾಗೆ. ಒಂದು ಕಾಲದಲ್ಲಿ ವಿಶೇಷವಾದಂತಹ ವೈಭವದಲ್ಲಿದ್ದವರು ನಾವೆಲ್ಲರೂ ಕೂಡ ಲಂಕಾ ರಾಷ್ಟ್ರದಲ್ಲಿ. ಆದ್ರೆ ಇವತ್ತಿನ ದಿವಸ ಆ ವಿಷ್ಣುವಿಗೆ ಹೆದರಿ ಪಾತಾಳದಲ್ಲಿ ಅವಿತುಕೊಳ್ಳುವಂತಹ ಒಂದು ಸಂದರ್ಭ ನಮ್ಮ ಪಾಲಿಗೆ ಒದಗಿ ಬಂತಲ್ಲ. ವಿಪರ್ಯಾಸ. ಜೀವನದಲ್ಲಿ ಎತ್ತರವನ್ನ ಏರುವುದಕ್ಕೆ ನಾವೆಷ್ಟು ಹರಸಾಹಸ ಪಡಬೇಕು, ಆದ್ರೆ ಅಧಪತನಕ್ಕೆ ಇಳಿಯುವುದಕ್ಕೆ ಒಂದು ಕ್ಷಣ ಸಾಕಾಗುತ್ತದೆ ಎನ್ನುವುದಕ್ಕೆ ಸುಮಾರಿಯಾಗಿರುವಂತಹ ನನ್ನ ಜೀವನವೇ ಹೊತ್ತಿಗೆ ಸಾಕ್ಷಿಯಾಗಿ ಹೋಯಿತಲ್ಲ. ಬ್ರಹ್ಮದೇವರ ಈ ಪ್ರಪಂಚದಲ್ಲಿ ಸೃಷ್ಟಿ ಕಾರ್ಯಕ್ಕೆ ತೊಡಗಿದವಾಗ ಇದ್ದದ್ದು ನೀರೇ ನೀರು. ಆ ನೀರಿನಲ್ಲಿ ಹುಟ್ಟಿಕೊಂಡವರು ನಮ್ಮ ಪೂರ್ವಜರು ಹೇತಿ ಪ್ರಹೇತಿಯರು. ಅದರಲ್ಲಿ
ಅದರಲ್ಲಿ ಪ್ರಹೇತಿಗೆ ಮಗನಾಗಿ ಹುಟ್ಟಿದವರು ನಮ್ಮ ಅಯ್ಯನಾಗಿರುವಂತಹ ಸುಕೇಶಿ ದೇವಹತಿಯ ಜೊತೆಗೆ ವಿವಾಹವನ್ನು ಆದ ನಂತರ ಹುಟ್ಟಿಕೊಂಡವರು ನಾವು 3 ಜನ, ಮಾಲೆ ಸುಮಾಲೆ ಮಾಲ್ಯವಂತರೇ ಎಂಬ ಹಾಗೆ ನಮ್ಮ ದೇವರನ್ನು ಕುರಿತು ತಪಸ್ಸನ್ನಾಚರಿಸಿ ವಿಶೇಷವಾದಂತಹ ವರವನ್ನು ಹೊಂದಿದೆವು. ಪ್ರಪಂಚದಲ್ಲಿರುವಂತಹ ಯಾವನೇ ಶತ್ರುಗಳಿರಲಿ ಅಥವಾ ಸಾಕ್ಷಾತ್ 3 ಮೂರ್ತಿಗಳೇ ನಮ್ಮ ಎದುರು ಯುದ್ಧಕ್ಕೆ ಬಂದ್ರೆ ನಮಗೆ ಮರಣ ಎಂಬುದು ಬರಬಾರದು. ಈ ಪ್ರಪಂಚ ಇರುವ ತನಕ ನಾವು ಶಾಶ್ವತರಾಗಿರಬೇಕು ಮತ್ತು ಅನವರತವೂ ಕೂಡ ನಮ್ಮ 3 ಸಹೋದರರ ಮಧ್ಯೆ ಯಾವ ಕಾಲಕ್ಕೂ ಕೂಡ ಯಾವುದೇ ರೀತಿಯಾದಂತಹ ವೈಮನಸ್ಸೋ ಜಗಳವೋ ಆಗಿ ಬರಕೂಡದು ಎನ್ನುವ ಹಾಗೆ ನಾವು ಕೇಳಿದಂತಹ ಅವರ ಬ್ರಹ್ಮದೇವರಲ್ಲಿ ತಥಾಸ್ತು ಎಂಬ ಹಾಗೆ ಹೇಳಿದ. ಅದರಿಂದ ಬೀಗಿದಂತಹ ನಾವು ರಾಷ್ಟ್ರವನ್ನು ಬೆಳಗಿಸಿ ಆ ಮೂಲಕವಾಗಿ ನಮ್ಮದ್ದಾದಂತಹ ವಿಶೇಷವಾದಂತಹ ಸ್ವತಂತ್ರವಾದಂತಹ ರಾಷ್ಟ್ರವನ್ನು ಬೆಳಗಿಸಿದೆವು. 3 ಲೋಕವನ್ನು ಕೂಡ ತಲ್ಲಣಗೊಳಿಸಿದೆವು. ದೇವಾದಿ ದೇವತೆಗಳೆಲ್ಲರೂ ಕೂಡ ನಮ್ಮ ತಳಮಟ್ಟದಲ್ಲಿ ಸೇವಕರಾಗಿದ್ದಂತಹ ಕಾಲಕ್ಕೆ ಹೋಗಿ ವಿಷ್ಣುವಿನಲ್ಲಿ ಮರ ಇಟ್ಟಲ್ಲ, ಆ ವಿಷ್ಣು ಬಂದು ನಮ್ಮೆಲ್ಲರನ್ನು ಕೂಡ ಹೊಡೆಯುವುದಕ್ಕೆ ತೊಡಗಿದ. ಆ ಕಾಲಕ್ಕೆ ನಾನು ಕಳೆದುಕೊಂಡದ್ದು ನನ್ನ ಸಹೋದರರಾದಂತಹ ಮಾಲಿವ ಮತ್ತು ಮಾಲ್ಯವಂತರನ್ನು. ಏನಿದ್ರು ಕೂಡ ಬದುಕಿದರೆ ನಾಳೆಯಾದ್ರೂ ಅವಕಾಶ ದೊರಕಿತು ನಾವು ಮತ್ತೆ ಪ್ರಪಂಚದಲ್ಲಿ ಬೆಳಗಿಯೇವು ಎನ್ನುವಂತಹ ಮಹದಾಸೆಯೊಂದಿಗೆ ಅಳಿದೊಳಿದ ರಾಕ್ಷಸರನ್ನೆಲ್ಲ ಸೇರಿಸಿಕೊಂಡು ಈ ಪಾತಾಳದಲ್ಲಿ ಬಂದು ಮರೆಸಿಕೊಂಡಿದ್ದೇವೆ. ಆದರೆ ಸಂತೋಷ ಏನು ಗೊತ್ತಾ? ಏನದು? ನನಗೆ ವಿವಾಹವಾದಂತಹ ಬಳಿಕ 5 ಮಂದಿ ಪುತ್ರ ಪುತ್ರಿಯರು ಜನಿಸಿದರು. ಅವರಲ್ಲಿ ಓರ್ವಾಗೆ ಕೈಕಸೆ, ಉಳಿದವರು ಪ್ರಹಸ್ತ ಅಕಂಪನೆ ಮೊದಲಾದಂತಹ ಪುತ್ರರು ಎಲ್ಲರೂ ಕೂಡ ಪ್ರಾಯಪ್ರಬುದ್ಧರಾಗಿದ್ದಾರೆ. ಅವರನ್ನು ನೋಡಿ ನನ್ನ ಮನಸ್ಸಿಗೆ ಬರುವುದು ಒಂದೇ ಯೋಚನೆ, ಇವರನ್ನು ಉಪಯೋಗಿಸಿ ಆದ್ರೂ ನಾಳಿನ ದಿವಸ ಭವಿಷ್ಯದಲ್ಲಿ ರಾಕ್ಷಸ ಪ್ರಪಂಚವನ್ನು ಮತ್ತೆ ಕಟ್ಟಿಗೆ ಬೆಳೆಸಬೇಕು ಎನ್ನುವ ಹಾಗೆ. ಸರಿ ಸರಿ, ಒಳ್ಳೆಯದಾದಂತಹ ಯೋಚನೆ ಬರ್ತಾ ಉಂಟು. ನನ್ನಲ್ಲೇ ತರ್ಕಿಸಿಕೊಳ್ಳುವುದಲ್ಲ, ಮೊದಲಾದಂತಹ ಕೈಕಸೆಯನ್ನೇ ಕರೆದು ಅವರಲ್ಲಿ ಯಾರು ಹುತ್ತೇನೆ. ಮಗಳೇ, ಅಪ್ಪ ಹೀಗೆ ಬಾ. ಏನಪ್ಪಣೆ? ಹೀಗೆ ಬಾ ಮಗಳೇ. ಭೂಸುರ ಶ್ರೇಷ್ಠರಲ್ಲಿ ನೀ ಸಂತತಿಯ ಪಡೆ ಲೇಸು ಮುಳುತೆಮ್ಮ ಕೊನೆ ಮೀಸೆ ಮೇಲಾತು ನಿಲ್ದ ದೈತ್ಯ ಕುಲ ನದಿಯ ನೋಡ್ಬಿಡದು ಎಂದೆಂದಲ ಗಣದಿ ಮೋಹಂತೆ ಬೀಳಿದಳು. ಮಗಳೇ ಕೈಕಸ, ಅಪ್ಪಯ್ಯ, ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತದೆ ನೋಡು. ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ನೀನು ಹುಟ್ಟಿ ಅದೆಷ್ಟು ಬೇಗ ಪ್ರಾಯಕ್ಕೆ ಬಂದ ನೋಡು. ನಿನ್ನದ್ದಾದಂತ ಆಟ ಪಾಠಗಳನ್ನ ಕೇಳುತ್ತಾ ನೋಡುತ್ತಾ ನನಗೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಆದ್ರೆ ಏನು ಮಾಡೋಣ, ಏನಪ್ಪ? ಭೂತಕಾಲ ಎನ್ನುವಂತಹದ್ದು ನಮ್ಮ ಮನಸ್ಸನ್ನು, ನನ್ನ ಹೃದಯವನ್ನು ಆಗಾಗ ಆಗಾಗ ಬಡಿದೆಬ್ಬಿಸುತ್ತಾ ಇರುವಂತಹದ್ದು. ಆದ್ರಿಂದಲೇ ನಿನಗೆ ಆವಾಗ ಹೇಳ್ತಾ ಇದ್ದ ಕಥೆ ಗೊತ್ತುಂಟಲ್ಲ ನಿನಗೆ. ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಲಂಕಾ ರಾಷ್ಟ್ರದಲ್ಲಿ ಸುಖ ವೈಭವದಿಂದ ಜೀವನವನ್ನು ಸಾಗಿಸ್ತಾ ಇದ್ದವರು ಇವತ್ತೆಲ್ಲವನ್ನು ನಷ್ಟಗೊಳಿಸಿಕೊಂಡಿದ್ದೇವೆ ಎಂಬ ಹಾಗೆ. ಎಲ್ಲವೂ ಇತ್ತು, ಈಗ ಒಂದು ರೀತಿಯ ಸನ್ಯಾಸ ಜೀವನ ಆಗಿ ಹೋಗಿದೆ ಅಲ್ವಾ? ಏನು ಮಾಡೋಣ, ಅದು ಒಂದು ಜೀವನದ ಭಾಗ ಅಂತ ಸ್ವೀಕರಿಸುವುದು. ಆದ್ರೆ ಅಷ್ಟಕ್ಕೆ ಸುಮ್ಮನೆ ಇರ್ಲಿಕ್ಕಾಗುತ್ತದಾ? ಇಲ್ಲ. ನಾವು ಪ್ರಪಂಚದಲ್ಲಿ ಕರ್ಮಜೀವಿಗಳಾಗಿ ಹುಟ್ಟಿದ ಮೇಲೆ ಪ್ರಯತ್ನಶೀಲರಾಗಬೇಕು, ಔನ್ನತ್ಯವನ್ನು ಹೊಂದಬೇಕು. ಅದಕ್ಕೆ ಬೇಕಾಗಿ ಹೊಸದೊಂದು ಯೋಚನೆಯನ್ನು ಮಾಡಿದ್ದೇನೆ. ಏನು ಗೊತ್ತಾ? ನಿನ್ನನ್ನೇ ಮಾಧ್ಯಮವನ್ನಾಗಿಸಿ ನಮ್ಮದ್ದಾದಂತಹ ರಾಕ್ಷಸ ವಂಶ ಬಾಳಿ ಬೆಳಗಬೇಕು, ಔನ್ನತ್ಯಕ್ಕೆ ಇರಬೇಕು ಎನ್ನುವ ಹಾಗೆ. ಅದು ಹೇಗೆ ಸಾಧ್ಯ? ಸಾಧ್ಯತೆ ಉಂಟು, ಯೋಚನೆ ಮಾಡಿದ್ದೇನೆ. ಹೀಗೆ ಭೂಲೋಕದಲ್ಲಿ ನನ್ನಷ್ಟಕ್ಕೆ ತಿರುಗಾಟ ಮಾಡ್ತಾ ಇರುವಂತಹ ಕಾಲಕ್ಕೆ 2 ಬೆಳವಣಿಗೆಗಳನ್ನು ಕಂಡೆ ನಾನು. ಯಾವುದು? ಆಗಸಪಥವನ್ನು ನೋಡಿದರೆ ಯಾವತ್ತನೋ ಒಬ್ಬ ಯಕ್ಷ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದ. ಹೌದಪ್ಪ, ಆಗ ಗೊತ್ತಾಯ್ತು ನನಗೆ ಅವ ಯಾರುವೇ ಬೇರೆ ಯಾರು ಅಲ್ಲ,
ಕುಬೇರ ನಾಮಕನಾದವ. ನಾವು ಹಿಂದೆ ಯಾವ ರಾಷ್ಟ್ರದಲ್ಲಿ ವಾಸ ಮಾಡಿಕೊಂಡಿದ್ದೆವೋ ಆ ರಾಷ್ಟ್ರವನ್ನು ತನ್ನದನ್ನಾಗಿಸಿಕೊಂಡು ಈ ಹೊತ್ತಿಗೆ ಅವ ಸುಖ ಸಂತೋಷದಿಂದ ಬಾಳ್ತಾ ಇದ್ದಾನೆ. ಅವನನ್ನು ನೋಡಿದ್ದ ತಡ ಏನು ಮಾಡೋಣ, ಅಸಹಾಯಕತೆ. ಆ ಹೊತ್ತಿಗೆ ಕಂಡದ್ದು ಮತ್ತೊಬ್ಬರನ್ನು, ವಿಶೇಷವಾದಂತಹ ಪ್ರಭೆಯಿಂದ ಬೆಳಗುತ್ತಾ ಇರುವಂತಹವರು ತಾಪಸ್ಸಿಗಳು, ವಿಶ್ವವಸು ನಾಮಕರು. ಘನವಾದಂತಹ ತಪಸ್ಸಿನಲ್ಲಿ ತೊಡಗಿದ್ದಾರೆ. ಮಗಳೇ, ಅಪ್ಪ, ಈ ಪ್ರಪಂಚದಲ್ಲಿ ಕ್ಷಾತ್ರ ತೇಜಸ್ಸು ಎಷ್ಟೇ ಇರಲಿ ಬ್ರಹ್ಮ ತೇಜಸ್ಸಿಗೆ ಸರಿಸಮಾನ ಆಗುವುದಿಲ್ಲ ಮಗಳೇ. ಹೌದಲ್ಲ? ಆದ್ದರಿಂದ ನಮ್ಮಲ್ಲಿರುವಂತಹ ಕ್ಷಾತ್ರ ತೇಜಕ್ಕೆ ಬ್ರಹ್ಮ ತೇಜವನ್ನು ಸೇರಿಸಿದ್ರೆ ಆವಾಗ ನಾವು ಕಳೆದ ವೈಭವಕ್ಕೆ ಮರಳುವುದಕ್ಕಾಗುತ್ತದೆ ಎನ್ನುವಂತಹ ಯೋಚನೆಯನ್ನ ಮಾಡಿಯೇ ನಿನಗೆ ಒಂದು ಸಲಹೆ. ಯಾವುದು? ಈಗಿಂದೀಗಲೇ ನೀನು ಪಾತಾಳದಿಂದ ಮೇಲೆ ಹೋಗಬೇಕು. ಹೋಗಿ ಆ ವಿಶ್ವವಸು ಮುನಿಗಳು ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ, ಅವರನ್ನು ಬೇಡಿ, ಅವರನ್ನು ವಿವಾಹವಾಗಿ ಅವರಿಂದ ಸಂತಾನವನ್ನು ಪಡೆದು ಆ ಮೂಲಕವಾಗಿ ಯಾವ ಸಾಮಾನ್ಯ ಸಂತಾನ ಅಲ್ಲ, ನಮ್ಮ ರಾಕ್ಷಸ ವಂಶ ಬೆಳಗಿಸುವಂತಹ ವಿಶೇಷವಾದಂತಹ ತೇಜೋಪುಂಜಗಳು ಬೆಳಗು ಬರುವ ಹಾಗೆ ನೀನು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇದು ತಂದೆಯಾಗಿ ನನ್ನದ್ದಾದಂತಹ ಸೂಚನೆ ನಿನಗೆ. ಅಪ್ಪಯ್ಯ, ಏನು ವಿಶ್ವವಸುಗಳನ್ನು ನಾನು ಸೇವಿಸಬೇಕೇ? ರೋಗಿ ವೈದ್ಯರ ಮತವಿದುಂದಾತು, ರೋಗಿ ವೈದ್ಯರ ಮತವಿದುಂದಾತು. ಈಗ ಮನ್ಮನಸ್ಸಿನಲ್ಲಿ ಮಕ್ಕಳ ತೂಗಿ ಪಾಡುತ್ತ, ಮನ್ಮನಸ್ಸಿನಲ್ಲಿ ಮಕ್ಕಳ ತೂಗಿ ಪಾಡುತ್ತ ಮುದ್ದಿಸುತ್ತ ಮೇಲ್ಪಾಲ ಲೀಲೆಗಳ ಸೋಗನೋಳ್ಪಿಣಿರುತ್ತ ಬಾಲಲೀಲೆಗಳ ಸೋಗನೋಳ್ಪಿಣಿರುತ್ತ ನನದನುರಾಗದಿರುತ್ತೀರ್ತಿ ಪೂರ್ವದ ಯೋಗ ಘಟಿಸಿತು, ಪೂರ್ವದ ಯೋಗ ಘಟಿಸಿತು. ತಂದೆ ನಿನ್ನಿಂದಲೇನು ತಂದಿದಳು, ರೋಗಿ ವೈದ್ಯರ ಮತವಿದುಂದಾತೀಗ ಜನಕ ಏನಮ್ಮ? ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಅದನ್ನೇ ಅಂತ. ಈಗ ನಿಮ್ಮ ಸಲಹೆ ಸೂಚನೆ ಏನಿದೆಯೋ ಅದು ನನ್ನ ಮನಸ್ಸಿಗೆ ತುಂಬಾ ಹಿತವೆನ್ನಿಸಿತು. ನೀನು ಅದನ್ನೇ ಬಯಸಿದ್ದವಳು ಅಂತ ಆಯ್ತು. ಹಾಗಿತ್ತು ಕಾರಣವೇನು? ಏನು? ಬಾಲ್ಯವನ್ನು ಕಳೆದು ಕೌಮಾರವನ್ನು ಮೀರಿ ಯೌವನದ ಹಂತವನ್ನು ಮುಟ್ಟಿ ನಿಂತಿದ್ದೇನೆ. ಈ ಪ್ರಾಯದಲ್ಲಿ ಹೆಣ್ಣಾದವಳಿಗೆ ಆಸೆ ಆಕಾಂಕ್ಷೆಗಳು ಅಧಿಕವಾಗಿರುವುದು ಸಹಜ ತಾನೇ. ಆರೋಗ್ಯವಂತ ಹೆಣ್ಣಿಗೆ ಆಗಿಯೇ ಆಗುತ್ತದೆ. ಮಾತ್ರ ಅಲ್ಲ, ಹೆಣ್ಣು ಅನ್ನುವ ಶಬ್ದಕ್ಕೆ ಮಾತೃತ್ವ ಅನ್ನುವುದೇ ಅರ್ಥ, ಅಂದ್ರೆ ಹೆರುವವಳೆಂಬುದೇ ಅರ್ಥವಲ್ಲವೇ? ಹಾಗಿದ್ರೆ ತಾಯಿ ಆಗಬೇಕು ಅನ್ನುವ ಬಯಕೆ ಮೂಡಿದರೆ ಆಕ್ಷೇಪಕ್ಕೆ ವಿಷಯವೇ ಅಲ್ಲವಲ್ಲ? ಅದು ಸ್ವಾಭಾವಿಕ, ಸಹಜ. ಅಪ್ಪ, ನಾನು ನನ್ನಷ್ಟಕ್ಕೆ ಯೋಚಿಸ್ತಾ ಇದ್ದೆ, ನಾನು ತಾಯಿ ಆಗಬೇಕು, ಮಕ್ಕಳನ್ನು ಹೇಳಬೇಕು, ಆ ಮಕ್ಕಳ ಬಾಲಲೀಲೆಯನ್ನು ನೋಡಬೇಕು, ಆ ಮಕ್ಕಳ ಬಾಯಿಂದ ಸೋರುವ ಜೊಲ್ಲು ರಸವನ್ನು ಹೀರಿ ಅದು ಅಮೃತ ಅಂತ ತಿಳಿಯಬೇಕು ಅಲ್ವಾ? ಈ ರೀತಿ ಅದೇನೇನೋ ಕನಸು ಕಾಣ್ತಾ ಇದ್ದೆ. ಅಪ್ಪಯ್ಯ, ಅದು ಸಾಮಾನ್ಯರನ್ನು ಸೇವಿಸುವುದೇನು ಅಲ್ಲ, ವಿಶ್ವವಸು ಬ್ರಹ್ಮರನ್ನು ನಾನು ಸೇವಿಸುವುದಪ್ಪ. ಅವರ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ನಾನು ತಲೆಬಾಗಬೇಕು, ಅವರಿಂದಲಾಗಿಯೇ ಸಂತಾನ ಪಡೆಯಬೇಕು.
ಎಂತಹ ಅಪೇಕ್ಷೆ ನೀವು ಇಟ್ಕೊಂಡಿದ್ದೀರಿ, ನನಗೆ ಉಪದೇಶಿಸ್ತಾ ಇದ್ದೀರಿ. ಸಂತಾನವನ್ನು ಪಡೆಯುವಂತಹ ಕಾಲಕ್ಕೆ ಮನಸ್ಸಿನಲ್ಲಿರಬೇಕಾದ ಯೋಚನೆಯನ್ನು ಗೊತ್ತಾ? ಯಾವುದು? ನಿನಗೆ ದಕ್ಕುವಂತಹ ಸಂತಾನ ಏನುಂಟು ಅದು ಒಂದಲ್ಲ ಒಂದು ದಿವಸ ಭವಿಷ್ಯದಲ್ಲಿ ಆ ವೈಕುಂಠವಾಸಿ ರಮೇಶ ಇದ್ದಾನಲ್ಲ, ಹೌದು, ಅವನನ್ನು ಸದೆ ಪಡೆಯುವಂತಹ ಸಂತಾನ ಆಗಬೇಕು. ಆ ನಿಮ್ಮ ಉದ್ದೇಶ ಫಲಿಸಬೇಕಾದ್ರೆ ಪ್ರಾಮಾಣಿಕವಾದಂತಹ ಪ್ರಯತ್ನ ನಾನು ಮಾಡಿಯೇ ಮಾಡ್ತೇನೆ. ಸರಿ, ನಿಮ್ಮ ಆಶೀರ್ವಾದವೂ ಇರಲಿ. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೊರಡುವಾಗ ಮೀನಾಮೇಷ ಎಣಿಸ್ತಾ ಶುಭಸ್ಯ ಶೀಘ್ರ. ಹೌದಲ್ಲ? ಹಾಗಿದ್ರೆ ನೀವು ಆಶೀರ್ವದಿಸಿ ನನ್ನನ್ನು ಬೀಳ್ಕೊಟ್ರೆ ಈ ಕ್ಷಣವೇ ನಾನು ಇಲ್ಲಿಂದ ಹೊರಡುವುದಕ್ಕೆ ಸಿದ್ಧರಾಗಿದ್ದೀನಿ. ಮಗಳೇ, ನನ್ನ ಮನಸ್ಸಿನ ಆಕಾಂಕ್ಷೆಯನ್ನು ನೀನು ಪೂರೈಸಿದ್ದೇ ಹೌದು ಅಂತ ಇದ್ರೆ, ಆದ್ರೆ ನಿನ್ನ ಕುರಿತಾದಂತ ವಿಶೇಷ ಅಭಿಮಾನಕ್ಕೂ ನಾನು ಹೌದಲ್ಲ? ಆದೀತಪ್ಪ, ನಿಮಗೆ ಯಾವತ್ತೂ ನಿರಾಶೆ ಪಡಿಸೋದಿಲ್ಲ ಎನ್ನುವ ನಂಬಿಕೆ ನಿಮಗೆ. ಹೋಗಿ ಬನ್ನಿ. ಪರಮೇಶ್ವರನ್ನು ಸದಾ ರಕ್ಷಿಸಿ. ಮರಳಿ ಬರುವಾಗ ಕಾಲ ಎಷ್ಟು ಕಳೆಯುತ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಯೋಚಿಸಬೇಡ, ನಾನು ನಿರೀಕ್ಷೆಯಲ್ಲೇ ಇರ್ತೇನೆ. ಹೌದಲ್ಲ? ನಾವು ಇಷ್ಟು ಸಮಯ ಕಳೆದವರಿಗೆ ಇನ್ನು ಸ್ವಲ್ಪ ಸಮಯ ಆಗ್ಲಿಕ್ಕಿಲ್ವಾ? ಅಲ್ವಾ? ಅಲ್ವಾ? ಶುಭಸ್ಯ ಶೀಘ್ರಂ. ಒಳ್ಳೆ ಹೊರಟೇವೆ, ಹೋಗಿ ಬರ್ತೇವೆ. ಇತರ ವಿಶ್ರವಸು ಮುನಿಪನು ನಿತ್ಯ ನಿಯಮದೊಳಿತು ನಿತ್ಯ ನಿಯಮದೊಳಿತು ಸಂಜೆಯ ಹೊತ್ತಿನಲ್ಲಿ ಪ್ರಜ್ವಲಿಸುವ ಅಗ್ನಿಯ ಅರ್ಚಿಸಲಿಗೆ ಕೇವಲ ಈ ಅಗ್ನಿಯ ಜ್ವಾಲೆಯಲ್ಲ, ಮತ್ತೊಂದು ಯಾವುದೋ ಒಂದು ಬೆಳಕು ಗೋಚರಿಸುತ್ತಾ ಉಂಟಲ್ಲ, ಏನಿರಬಹುದು ನಿರೀಕ್ಷೆಯಲ್ಲಿ ಇರ್ತೇವೆ ನೋಡುವ. ಕೈ ಕಸೆಯೈತಂದು ವಂದಿಸುತ್ತ ಯಾರಮ್ಮ ನೀನು? ಅರವಿಂದ ಮುಗಿಲ್ಲ ಬರವೇನು ಕೇಳು ತರುಣಿ ಅರವಿಂದ ಮುಗಿನಿಲ್ಲ ಬರವೇನು ಕೇಳು ತರುಣಿ ನೀರಿಲ್ಲಿಗೈತಂದು ತೆಂಬೇಳು ಪುರವದಾವುದು ನಿನ್ನವರ ನಾಮವೇನು ಪುರವದಾವುದು ನಿನ್ನವರ ನಾಮವೇನು ಪರಮದ ಪಿತರಾರೆಂಬುದನ್ನು ಅರವಿಂದ ಮುಗಿನಿಲ್ಲ ಬರವೇನು ಕೇಳು ತರುಣಿ ನೀರಿಲ್ಲಿಗೈತಂದು ತೆಂಬೇಳು ತರುಣಿ ಆಶ್ಚರ್ಯವಾಗುತ್ತಾ ಇದೆ. ಹೆಣ್ಣು ಮಕ್ಕಳು ಓಡಾಡುವಂತಹ ಪ್ರದೇಶ ಇದನ್ನು, ಆದರೆ ಹೆಣ್ಣು ಮಕ್ಕಳು ನಿರ್ಭಯತ್ವದಿಂದ ಖಂಡಿತವಾಗಿ ಓಡಾಡಬಹುದಾದಂತಹ ಜಾಗ ಇದು. ಯಾಕೆಂದ್ರೆ ನಿಮ್ಮಂತ ಮಹಾತ್ಮರಿದ್ದದ್ದೇ ಕಾರಣ. ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿರುವಂತಹ ಹೊತ್ತಿಗೆ ಅದು ಈ ಇಳಿ ಹೊತ್ತಿನಲ್ಲಿ ಇತ್ತ ಕಡೆಯಲ್ಲಿ ಧಾವಿಸಿ ಬಂದಿತ್ತು. ವಿಶೇಷವಾದಂತಹ ನಿನ್ನ ಮುಖ ಅಂದ್ರೆ ಯಾವುದೋ ಒಂದು ವಿಚಾರ ಎನ್ನುವುದು ನಿನ್ನ ಮನಸ್ಸಿನಲ್ಲಿ ಉಂಟು ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಅದರಲ್ಲಿಯೂ ಬಯಕೆಯನ್ನೇ ಹೊತ್ತು ಬಂದವಳು ನೀನು ಎನ್ನುವುದು ಸ್ಪಷ್ಟ.
ಇಷ್ಟ. ಅನುಮಾನವಿಲ್ಲ. ಹೆಣ್ಣನ್ನ ಕಾಮಿನಿ ಎನ್ನುವುದಾಗಿ ಕಳೆದರು. ಹಾ ಅಂದ್ರೆ ಮತ್ತೊಂದಿಷ್ಟನ್ನ ಕಾಮಿಸುವವಳಂತೆ, ಬಯಸುವವಳಂತೆ ಅವಳು. ಹಾ ಪ್ರೀತಿಯನ್ನಾಗಲಿ, ನನ್ನ ಬದುಕನ್ನಾಗಲಿ, ತನ್ನ ಸಂಸಾರವನ್ನಾಗಲಿ ಯಾವುದನ್ನಾದರೂ ಕಾಮಿಸುವವಳಲ್ಲವೇ? ಹೌದು. ಅಂತಹ ಕಾಮಿನಿಯಾದಂತಹ ನೀನು ಎಲ್ಲಿಯವಳು? ನಿನ್ನ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆ ಆಗಿದೆ ಅಂತ ಹೇಳಿ ಆದ್ರೆ ನಿನ್ನ ವರ ಯಾರು? ಎಲ್ಲವನ್ನು ಹೇಳ್ತೀಯೋ. ಯಾಕೆ ಈ ಕಡೆಯಲ್ಲಿ ಬಂದೆ ಅಂತ ಹೇಳ್ತೀಯ? ಸನ್ನಿಧಾನದಲ್ಲಿ ನಿವೇದಿಸುವುದಕ್ಕಾಗಿಯೇ ಸಿದ್ಧಳಾಗಿ ನಿಂತವಳು ನಾನು. ಹೇಳು. ಪುತ್ರರನ್ನು ಕರುಣಿಸುತ್ತಿದ್ದ ತನ್ನೊಳಗೆ ಮುನಿಪ ಪುತ್ರರನ್ನು ಕರುಣಿಸುತ್ತಿದ್ದ ತನ್ನೊಳಗೆ ಕರುಣಿಸುತ್ತಿದ್ದ ತನ್ನೊಳಗೆ ಪೆತ್ತರ ಬಗೆಗೆ ಉತ್ತಮ ಕನ್ಯೆಯ ಪೆತ್ತರ ಬಗೆಗೆ ಉತ್ತಮ ಕನ್ಯೆಯ ಪದ್ಮವ ಪಡೆಯುವುದ ಕೃತ್ಯವದಲ್ಲಿ ಪೆತ್ತರ ಬಯಕೆಯುಳು ಉತ್ತಮ ಕನ್ಯೆಯ ಪದ್ಮವ ಪಡೆಯುವುದ ಕೃತ್ಯವದಲ್ಲಿ ಪುತ್ರರನ್ನು ಕರುಣಿಸುತ್ತಿದ್ದ ತನ್ನೊಳಗೆ ಮುನಿಪ ಮಹರ್ಷಿಗಳೇ, ಸ್ವಾರ್ಥ ಭಾವನೆಯ ಸಂಕುಚಿತ ಸ್ವಭಾವವಿಲ್ಲದೆ ಹಾ, ಲೋಕಹಿತಾರ್ಥವಾಗಿಯೇ ಶ್ರಮಿಸುವವರು ತಾವು. ಹೌದು. ಪಾರ್ಥಿಕವಾದಂತಹ ವಿಷಯವನ್ನು ಪಡೆಯುವುದಕ್ಕೆ ಬೇಕಾಗಿಯೇ ಯಾಗ ಯಜನಾದಿ ಪುಣ್ಯ ಕರ್ಮಗಳನ್ನು ಮಾಡುತ್ತಾ ದೇವತಾ ಪ್ರೀತ್ಯರ್ಥವಾದಂತಹ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ತ್ಯಾಗಮಯ ಜೀವನವನ್ನು ಸಾಗಿಸುತ್ತಾ ಇರುವವರು. ಈ ವಿಷಯವನ್ನು ನಾನು ಕೇಳಿ ತಿಳಿದವಳೇ ಇದ್ದೇನೆ. ಸರಿ. ಆದರೂ ಕೂಡ ಏನು? ಆರ್ತರಾಗಿ ಯಾರು ಪ್ರಾರ್ಥಿಸ್ತಾರೋ ಅಂತವರ ಅರ್ಥ ಏನೆಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ಪೂರ್ತಿಗೊಳಿಸುವಲ್ಲಿ ಆ ಸ್ಫೂರ್ತಿಯು ತಮಗಿದೆ ಅಂತ ನಂಬುತ್ತೇನೆ ನಾನು. ಹೌದಮ್ಮ. ಪೂಜ್ಯರೇ, ಏನು? ನಾನಿಲ್ಲಿಗೆ ಬರುವುದಕ್ಕೆ ಒಂದೇ ಕಾರಣ. ಸುಮಾಲಿ ಎಂಬ ರಾಕ್ಷಸ ರಾಜನಾಗಿದ್ದವನ ಮಗಳು ನಾನು. ನನ್ನ ಹೆಸರು ಕೈಕಸೇಯಿ ಎಂದು. ಸದ್ಯ ನಮಗೆ ಇರುವುದಕ್ಕೆ ಒಂದು ವ್ಯವಸ್ಥಿತವಾದಂತಹ ನಾಡು ಹೊಂತಿಲ್ಲ. ಆದ್ದರಿಂದಲೇ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಒಂದೇ. ನನ್ನ ಮನೆತನ ಅಲ್ಲ, ನಮ್ಮ ವಂಶ ಅದು ಉಳಿಬೇಕು, ಬೆಳೆಯಬೇಕು, ಬೆಳಗಬೇಕು. ಹಾಗಾಗಬೇಕಾದ್ರೆ ಏನು? ಸಂತಾನ ಬೇಕು ಸ್ವಾಮಿ. ಸಂತಾನವನ್ನು ಪಡೆಯುವುದಂದ್ರೆ ಸಾಮಾನ್ಯರಿಂದ ಅಲ್ಲ, ನಿಮ್ಮಂತಹ ಮಹಾತ್ಮರ ಪೂರ್ಣಾನುಗ್ರಹಕ್ಕೆ ನಾನು ಪ್ರಾಪ್ತಳಾಗಿ ನಿಮ್ಮಂಥವರಿಂದಲೇ ಸಂತಾನವನ್ನು ಪಡೆದೆ ಅಂತ ಆದರೆ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪಡೆಯುವ ಅಥವಾ ಅತಿ ಬಲಾಢ್ಯರಾದಂತಹ ಸುತರನ್ನು ಪಡೆಯುವ ಆ ಯೋಗ ನನ್ನ ಪಾಲಿಗೆ ಸಿದ್ಧಿಸ್ತದೆ ಅಂತ ನಾನು ತಿಳಿಯುತ್ತೇನೆ. ಆದ್ದರಿಂದ ಪೂಜ್ಯರಿ, ಹುಟ್ಟ ಸೆರೆಗೊಡ್ಡಿ ಬೇಡ್ತೇನೆ, ನಾನು ಪುತ್ರಾರ್ಥಿ ಸ್ವಾಮಿ. ನೀ ಸಂಧ್ಯಾಯಾಮಿಗಳು ಬಂದು ಕಾಮಿಸಿರುವೆ ಮಗನ ಸಂಧ್ಯಾಯಾಮಿನಿಯು ಬಂದು ಕಾಮಿಸಿರುವೆ ಮಗನ ಭೂಮಿಯೊಳು ದೀಪನು ಮಕ್ಕಳರು ಭೂಮಿಯೊಳು ದೀಪನು ಮಕ್ಕಳರು ಸುರಸ್ತೋಮವಾದಿಪನು ಬಾದಿಪನು ಬಾಬ
ಭಾಮಿಸಿರುವೆ ಮಗದ ಭಾಮಿನಿ ಈ ಬದುಕು ಈ ಪ್ರಪಂಚ ಎಲ್ಲವನ್ನ ನೀವು ತೊರೆದರೂ ಇದರ ತನ್ಮಧ್ಯದಲ್ಲಿ ಬದುಕುವವರು. ಹೌದಮ್ಮ, ಹೇಳಿದ್ರಲ್ಲ ದೊಡ್ಡವರು, ಪುಷ್ಪ ಪತ್ರ ಮೀಮಾಂಬಸಿ ಎನ್ನುವುದಾಗಿ. ಒಂದು ಕೆಸವಿನ ಎಲೆಯ ಮೇಲೆ ನೀರು ಬಿದ್ದಿದೆ ಅಂತ ಹೇಳಿ ಆದ್ರೆ ಅದನ್ನ ನಾವು ಕಾಣುವುದಕ್ಕೆ ಸಾಧ್ಯ ಉಂಟ? ಇಲ್ಲವೇ ಇಲ್ಲ. ಆದ್ರೆ ನೀರು ಬಿದ್ದದ್ದು ಸತ್ಯವೋ ಸುಳ್ಳೋ? ಸತ್ಯವೇ, ಸತ್ಯವಲ್ವ? ಆದ್ರೆ ಅಂಟಿಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಬದುಕನ್ನ ಇಲ್ಲಿಯ ತನಕ ಸವೆಸಿದವರು ನಾವು. ಕೇವಲ ನಾನು ಎನ್ನುವುದಾಗಿ ಅಲ್ಲ, ನನ್ನ ತಂದೆಯವರು ಅದೇ ರೀತಿಯಾಗಿ ಬದುಕು ಬಾಳಿದವರು. ಕೇಳಿದ್ದೇನೆ, ಪುಲಸ್ತ್ಯ ಬ್ರಹ್ಮರಲ್ಲವೇ? ಅಲ್ಲವೇ? ಪುಲಸ್ತ್ಯ ಬ್ರಹ್ಮರು ತೃಣಬಿಂದು ಮಹರ್ಷಿಗಳ ಮಗಳಾದಂತಹ ಗೋ ಎನ್ನುವಲ್ಲಿ ಪಡೆದಂತಹ ಸಂತಾನನ. ಗೊತ್ತಾಯ್ತು. ಅದೇ ರೀತಿಯಾಗಿ ತಂದೆಯ ರೀತಿಯಲ್ಲಿಯೇ ನಾನು ಬದುಕನ್ನು ಇಲ್ಲಿಯ ತನಕ ಸವೆಸಿದೆ. ಪ್ರಪಂಚದಲ್ಲಿ ಒಂದು ಬೆಲೆಯನ್ನ ಗಳಿಸಿಕೊಳ್ಳಬೇಕು ಎನ್ನುವುದಾಗಿ ಹೊರಟು ನಿಂತು ಸ್ವಾರ್ಥವಿಲ್ಲದಂತಹ ಜೀವನವನ್ನ ಕಾಣಬೇಕು ಅಂತ ಹೇಳಿದೆ. ಆದ್ರೆ ಯಾರಿಗಿಲ್ಲ ಹೇಳು ಸ್ವಾರ್ಥ? ಎಲ್ಲರಲ್ಲಿಯೂ ಒಂದು ಸ್ವಾರ್ಥ ಉಂಟು. ಋಷಿ ಮುನಿಗಳಲ್ಲಿ ಒಂದು ಸ್ವಾರ್ಥ ಎನ್ನುವುದಿಲ್ಲ. ಇಲ್ಲಿಯದ್ದಲ್ಲದೆ ಇದ್ರೆ ಅಲ್ಲಿಯದ್ದು ಬೇಕು. ಎಲ್ಲರಲ್ಲಿಯೂ ಒಂದು ಸ್ವಾರ್ಥ ಎನ್ನುವುದು ಇರಲಿ. ಈ ಹೊತ್ತಿಗೆ ನೀನು ಕಾಮಿನಿಯಾಗಿ ಬಂದು ನನ್ನಲ್ಲಿ ಬೇಡುತ್ತಾ ಇದ್ದಿ ಪುತ್ರ ರತ್ನನನ್ನು ಒದಗಿಸಿಕೊಡಬೇಕು ಎನ್ನುವುದಾಗಿ. ಅಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಧರ್ಮಕ್ಕೆ ವಿರೋಧವಾಗಿ ಹೋಗುತ್ತದೆ. ಸರಿ ಅಷ್ಟೇ. ಆದ್ರೆ ಒಂದುಂಟು, ಏನು? ಸರಿಯಾದಂತಹ ಕಾಲದಲ್ಲಿಯೇ ನಾವು ಬೀಜವನ್ನ ಬಿತ್ತಬೇಕು. ಅಕಾಲದಲ್ಲಿ ಬೀಜವನ್ನ ಬಿತ್ತಿದ್ದೇ ಹೌದು ಅಂತ ಹೇಳಿ ಆದ್ರೆ ಏನಾಗುತ್ತದೆ ಹೇಳು? ಒಳ್ಳೆ ಬೆಳೆ ಆಗೋದಿಲ್ಲ. ವಿಪರೀತವಾದಂತಹ ಮಳೆ ಬೀಳ್ತಾ ಉಂಟು. ನಿಂತ ನೀರು ನಿಲ್ಲುವುದಿಲ್ಲ, ಹರಿದು ಹೋಗುತ್ತಾ ಇರ್ತದೆ. ಆ ಹೊತ್ತಿಗೆ ನಾವು ಒಂದಿಷ್ಟು ಬೀಜನ ಬಿತ್ತಿದೆವು ಅಂತ ಹೇಳಿ ಅದರಲ್ಲಿ ಫಲ ಎನ್ನುವುದು ಬರ್ತದೆ, ಅದು ತೊಳೆದುಕೊಂಡು ಹೋಗುತ್ತದೆ. ಅಥವಾ ಅಕಾಲದಲ್ಲಿ ನಾವು ಹಾಕಿದ್ದೆ ಹೌದು ಅಂತ ಹೇಳಿ ಆದ್ರೆ ಕೆಟ್ಟದಾದಂತಹ ಒಂದು ಬೀಜ ಎನ್ನುವುದು ಅಲ್ಲಿ ಹುಟ್ಟಿ ಬೀಜದ ಮೂಲಕವಾಗಿ ಫಲ ಎನ್ನುವುದು, ಕೆಟ್ಟ ಫಲ ಎನ್ನುವುದು ಹುಟ್ಟಿಕೊಳ್ಳುತ್ತದೆ. ಆ ಕೆಟ್ಟ ಫಲ ಎನ್ನುವುದು ಕೇವಲ ತಾನು ಕೆಟ್ಟದ್ದಲ್ಲದೆ ಎಲ್ಲಾ ಕಡೆಯಲ್ಲಿಯೂ ಕೆಟ್ಟದಾದಂತಹ ಒಂದು ಪರಿಮಳವನ್ನೇ ಹೊರಗಿಸುವುದಿಲ್ವೇನು? ಯಾಕೆ ಈ ಮಾತನ್ನೇ ಹೇಳಿದ್ರು ಗೊತ್ತಿಲ್ಲ. ಬಂದಿರುವಂತಹ ಹೊತ್ತು ಯಾವುದು ಎನ್ನುವುದನ್ನ ಸರಿಯಾಗಿ ನೋಡಿ. ಸೂರ್ಯ ಅತ್ತ ಕಡೆಯಲ್ಲಿ ಇಳಿತಾ ಇದ್ದಾನೆ. ನನ್ನ ಕಾರ್ಯದಲ್ಲಿ ನಾನು ನಿರತನಾಗಿದ್ದೇನೆ. ಇಂತಹ ಹೊತ್ತಿನಲ್ಲಿ ಯಾವ ಕಾರಣಕ್ಕಾಗಿಯೂ ಗಂಡು ಹೆಣ್ಣು ಸೇರಬಾರದು ಎನ್ನುವುದಾಗಿ ಹೇಳಿದರು. ಅಂತಹ ಕಾಲದಲ್ಲಿ ಬಂದು ಕೇಳುತ್ತಾ ಇದ್ದು ಈಗಲೇ ಕೂಡಬೇಕು ಎನ್ನುವುದಾಗಲ್ಲ. ಯಾವುದೋ ಒಂದು ಕೆಲಸಕ್ಕೆ ನಾವು ಯಾವ ಸಮಯದಲ್ಲಿ ನಾವು ಆ ಕುರಿತಾಗಿ ಆಲೋಚನೆ ಮಾಡಿದ್ದೇವೆ, ಅದು ಸಂಕಲ್ಪ ಮಾಡಿರ್ತೇವೋ ಆ ಸಂಕಲ್ಪ ಎನ್ನುವುದು ಈ ಹೊತ್ತಿಗೆ ಆಗಿರುವುದರಿಂದ ಫಲ ಕೊಡು, ಕೆಟ್ಟ ಫಲವೇ ಹುಟ್ಟಿಕೊಳ್ಳುತ್ತದೆ. ಹಾಗಾಗಿ ಹೇಳುವುದು, ನಿನಗೆ ಮಕ್ಕಳು ಹುಡುತ್ತಾರೆ, ಅತಿ ಬಲಾನ್ವಿತರೂ ಆಗಿರುತ್ತಾರೆ, ಈ ಪ್ರಪಂಚವನ್ನ ತಾನೇ ನಡೆಸ್ತೇನೆ ಎನ್ನುವುದಾಗಿ ಮುಂದುವರಿದು ನಿಲ್ಲುತ್ತಾರೆ. ಆದ್ರೆ ಕೆಟ್ಟವರಾಗಿರುತ್ತಾರೆ, ಆತ ದೇವತೆಗಳನ್ನು ಸಹ ಕೆಡಿಸ್ತೇನೆ ಎನ್ನುವುದಾಗಿ ಮುಂದುವರಿಯುವಂತವರು ಸಿಗುತ್ತಾರೆ ಎಂದು ಕೊಡುತ್ತಾರೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಕೆಟ್ಟ ಸಂತಾನವನ್ನು ಹುಟ್ಟಿಕೊಳ್ಳುತ್ತದೆ. ಇವತ್ತಿಗೆ ಆಲೋಚನೆ ಮಾಡು ನೀವು. ಅಂದ್ರೆ ಸಮರ್ಥರಾದರೂ ಕೂಡ ಲೋಕಹಿತವನ್ನು ಬಯಸುವವರಾಗಿರುವುದಿಲ್ಲ. ಏನು ನಮ್ದು ಬಗ್ಗೆ ಏನು ಬಡಮಡುಗ ಬಲೆ ಕಳ್ಗೆಡುತ್ತ ನುಡಿದಳಿತ ಪೊಡವಿ ಬಾರಕರ ಪೆಟ್ಟು ಪೊಡವಿ ಬಾರಕರ ಪೆಟ್ಟು ಒಡಲು ದಾತಗೈನು ಕೊಡುವ ಪೊಡವಿ ನುಚ್ಚುವ ಮಗಲ ಪೊಡಮಡು ಕಬಲೆ ಕಂಗಿಡುತ್ತ ನುಡಿದಳಿಂತ ಪೊಡವಿ ಭಾರಕರ ಕೈಕಸ ಸ್ವಲ್ಪ ಅವಸರವಾಯಿತೋ ಏನೋ ನನ್ನದು. ಹಸನಾದ ಭೂಮಿಯಲ್ಲಿ ಹುಲುಸಾದ ಬೀಜವನ್ನು ಹದವಾದ ಕಾಲದಲ್ಲಿ ಬಿತ್ತಿದಾಗಲೇ ಒಳ್ಳೆ ಬೆಳೆ ಬರುವುದಕ್ಕೆ ಸಾಧ್ಯ. ಹೌದು, ನಾನು ಕೇಳಿದ ಸಮಯ ತಪ್ಪಾಗಿದೆ ಅಂತ ಸನ್ನಿಧಾನದ ಅಪ್ಪಣೆಯಾಯಿತು. ಹೌದು ಸ್ವಾಮಿ, ಏನು ಯಾವ ಮಕ್ಕಳು ಏನಾದರೂ ಕೆಟ್ಟದ್ದು ಮಾಡಿದ್ರೆ ಇವರನ್ನು ಹಡ್ದ ಅಮ್ಮ ಯಾರಪ್ಪ ಹೇಳುವುದು ತಾಯಿ ಅಲ್ಲವೇ? ಸತ್ಪುತ್ರರ ಜನನ ಮಾತಾಪಿತೃಗಳ ಅಭ್ಯುದಯ ಅಂತ ಹೇಳಿ ಒಳ್ಳೆಯ ಮಕ್ಕಳನ್ನು ಹಡಿಬೇಕು ಅಂತಿದ್ರೆ ನಮ್ಮ ಒಡಲು ಪುಣ್ಯ ಮಾಡಿರ್ಬೇಕು. ಹೌದಮ್ಮ, ನಮ್ಮ ಕುಲವನ್ನು ಬೆಳಗುವ ರಾಕ್ಷಸ ಕುಲೋದ್ಧಾರಕರಾದ ಮಕ್ಕಳು ಬೇಕು ಅಂತ ಕೇಳಿ ತಾವು ಆಗ್ತಾರೆ. ಆದ್ರೆ ಲೋಕಹಿತ ಬಯಸುವವರಲ್ಲ ಅಂತ. ನಾನೊಬ್ಬರು ಹೆಣ್ಣಾಗಿ
ತಲೆಬಾಗಿ ಕೈ ಜೋಡಿಸಿ ಬೆನ್ನು ಬಗ್ಗಿಸಿ ಕಾಲಿಗೆರೆಗೆ ಬೇಡಿಕೊಳ್ತಾ ಇರುವುದು. ನನ್ನ ತಾಯ್ತನ ಸಾರ್ಥಕ ಆಗಬೇಕು ಅಂತಾದ್ರೆ ಸತ್ಪುತ್ರನನ್ನು ನಾನು ಹಡೆಯಬೇಡುವೆ. ಆದ್ದರಿಂದ ನಿಮ್ಮಲ್ಲಿ ಬೇಡಿಕೊಳ್ಳುವುದಿಷ್ಟೇ, ಲೋಕ ಮೆಚ್ಚುವ ಸಜ್ಜನನಾದ ಭಗವದ್ಭಕ್ತನಾದ ಮಾತ್ರವಲ್ಲ ಜೀವ ದಯಾಭಾವವುಳ್ಳ ಒಬ್ಬ ಕಂದನನ್ನು ನಾನು ಬಯಸ್ತಾ ಇದ್ದೇನೆ ಸ್ವಾಮಿ. ಧರ್ಮಿಷ್ಠನಾದಂತಹ ಮಗನೊಬ್ಬ ಬೇಕು ಎನ್ನುವುದಾಗಿ ನಿನ್ನ ಬಯಕೆ. ಈ ಹೊತ್ತಿಗೆ ನಿನ್ನ ಮನಸ್ಸು ಎನ್ನುವುದು ಧರ್ಮದ ಕಡೆಗೆ ಮುಖ ಮಾಡಿತ್ತು ನೋಡು. ಹೌದು, ಈ ಮನಸ್ಸು ಎನ್ನುವುದು ಮೊದಲೇ ಮೂಡಿದ್ದು ಹೌದು ಅಂತ ಹೇಳಿ ಆದ್ರೆ ಆಗಿದ್ರೆ ಲೋಕ ಕಂಟಕರು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇತ್ತೆ. ತಾವು ಹೇಳಿದ ಮೇಲೆ ಅದು ಬದಲಾಗೋದಿಲ್ಲ ಅಂತಲೂ ಗೊತ್ತು. ನಾನು ಎನ್ನುವುದಾಗಿ ಅಲ್ಲ ಕೈಕಸ, ಇದೆಲ್ಲವೂ ಆ ಕಾಲದ ಕೈವಾಡ. ಆ ಕಾಲದ ಗರ್ಭದಲ್ಲಿ ಏನು ಅಡಗಿದೆಯೋ ಎನ್ನುವುದನ್ನು ವಿಮರ್ಶೆ ಮಾಡುವುದಕ್ಕೆ ನಮ್ಮಿಂದಲೂ ಅಸಾಧ್ಯ. ಆದ್ರೆ ನೀನು ಬೇಡಿದಂತಹ ಪುತ್ರ ಭಿಕ್ಷೆಯನ್ನು ನೀಡುತ್ತೇನಂತೆ. ಬಾಯಿ ಕಡೆಯಲ್ಲಿ ಇನ್ನೊಂದು ಮಾತಿದೆ. ಇನ್ನೊಂದು ಉಂಟು. ಒಂದೇ ಮಾತು. ಏನು ಸ್ವಾಮಿ? ನನಗೆ 3 ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿದ್ರಿ. ಮೊದಲು 3 ಜನ ಮಕ್ಕಳು ಹುಟ್ಟುತ್ತಾರೆ. 3 ಜನ ಗಂಡು ಮಕ್ಕಳು. ಹೌದು. ಯಾವ ತಾಯಿಗೆ ತನಗೊಂದು ಹೆಣ್ಣು ಮಗು ಬೇಕು ಅಂತ ಆಸೆ ಇರೋದಿಲ್ಲ ಹೇಳಿ? ಉಭಯ ಕುಲವನ್ನು ಉದ್ಧರಿಸುವವಳು ಅಲ್ಲವೇ? ಆದ್ದರಿಂದ ತಾವು ಕೃಪಾದೃಷ್ಟಿಯಿಂದ ಒಂದು ಹೆಣ್ಣು ಸಂತಾನವನ್ನು ಕರುಣಿಸಿದ್ರೆ ಒಳ್ಳೆಯದಿತ್ತು. ಒಳ್ಳೆ ಅಂತ ಹೇಳುವವನಲ್ಲ, ಅದನ್ನು ಅರ್ಥೈಸಬೇಕು ಅಂತ ಹೇಳಿ. ಆದ್ರೆ ಬಾಬು ರಾವಣ ಕುಂಭ ಶ್ರವಣ ವಿಭೀಷಣ ನಾಮವ ಸುತನಿಗೆ ನೆಮದರಿಸುತ್ತ ಚೂರ್ಮನ ಕಾಕಿ ಎಲ್ಲ ಮಗಳನ್ನು ಕರೆದ. ರಾವಣ ಕುಂಭ ಶ್ರವಣ ವಿಭೀಷಣ ನಾಮವ ಸುತನಿಗೆ ನಾಮವ ಸುತನಿಗೆ ಬಯಸಿದ್ದೆಲ್ಲವೂ ಸಿಕ್ಕಿದೆ ಈ ಹೊತ್ತಿಗೆ ನಿನಗೆ. ನೋಡಿದೆಯಾ, 4 ಜನ ಮಕ್ಕಳನ್ನು ನೀನು ಪಡೆದಿದ್ದಿ. ಒಬ್ಬ ಹುಟ್ಟುವಾಗಲೇ 10 ಮುಖಗಳನ್ನ ಹೊತ್ತು ಬಂದಿದ್ದಾನೆ. ಅಲ್ಲ, ಹೇಳಲಿಕ್ಕೆ ಬರುವುದಿಲ್ಲ, ಸಂಕಲ್ಪ ಅಂತ ಹೇಳಿದ್ದದಕ್ಕೆ 10 ಬಗೆಯಾಗಿ ನೀನು ಆಲೋಚನೆಯನ್ನ ಮಾಡಿದ್ದು ನಿನ್ನ ಕುಲವನ್ನ ಉದ್ಧರಿಸಿಕೊಳ್ಳಬೇಕು ಎನ್ನುವುದಾಗಿ. ಆ ನೆಲೆಯಲ್ಲಿ ಏನು 10 ಮುಖವನ್ನು ಹೊತ್ತು ಬಂದಿದ್ದಾನೆ. ದಶಗ್ರೀವ ದಶಕಂಠ ಎನ್ನುವುದಾಗಿ ಅವನಿಗೆ ನಾಮವನ್ನು ಇರಿಸಿದ್ದಾಯಿತು. ನನ್ನ ಹಿರಿಯ ಮಗ ದಶಕಂಠ. ಇನ್ನೊಬ್ಬ ಹುಟ್ಟುವಾಗಲೇ ವಿಶೇಷವಾದಂತಹ ಆಕೃತಿ. ನೋಡಿದರೆ ಮಕ್ಕಳೆಲ್ಲವೂ ಈಗ ಹೆದರಬೇಕು. ಅವನು ಮಗುವೆ, ಆದ್ರೆ ಉಳಿದ ಮಕ್ಕಳು ನೋಡಿದ್ರೆ ಹೆದರುತ್ತಾರೆ ಅವನು. ಅಂದ್ರೆ ಅಷ್ಟು ದಪ್ಪಗಿದ್ದಾನೆ, ಅಷ್ಟು ಎತ್ತರದಲ್ಲಿ, ಚಿಕ್ಕದಾದಂತಹ ಮುಖ. ಅವನ ಕಿವಿ ನೋಡಿ ಎಷ್ಟು ಅಗಲ ಉಂಟು. ಅವನಿಗೆ ಕುಂಭಕರ್ಣ ಎನ್ನುವುದಾಗಿ ಹೆಸರನ್ನು. ಇನ್ನೊಬ್ಬ ಧರ್ಮಿಷ್ಠನನ್ನ ಬಯಸಿದೆ, ವಿಭೀಷಣನಿದ್ದಾನೆ. ಭೀಷಣತ್ವ ಎನ್ನುವುದು ಯಾವ ಕಾರಣಕ್ಕಾಗಿ ಅವನಲ್ಲಿ ಬರಲಿಕ್ಕಿಲ್ಲ. ವಿಭೀಷಣ. ಇನ್ನು ಕೊನೆಯದಾಗಿ ಪುತ್ರಿ ಬೇಕು ಎನ್ನುವುದಾಗಿ ಕೇಳಿಕೊಂಡೆ. ಅಂತಹ ಪುತ್ರಿ ಹುಟ್ಟಿ ಬಂದಿದ್ದಾಳೆ. ನೋಡಿದೆಯಾ, ವಿಶೇಷವಾದಂತಹ ಉಗುರುಗಳು ಗೋಚರವಾಗುತ್ತಾ ಉಂಟು. ಬಹಳ ಚೂಪಾಗಿದೆ ಉಗುರು ಅಲ್ವಾ? ಅಂತಹ ಉಗುರು ಇರಬಾರದು ಅಂತ ಹೇಳಿದ್ರು. ಏನು ಹುಟ್ಟುವಾಗಲೇ ಹುಟ್ಟಿ ಏನೇ ಇರಲಿ. ಹಾಗಾಗಿ ಶೂರ್ಪನಖ ಎನ್ನುವುದಾಗಿ ಹೆಸರನ್ನು ಇರಿಸಿದ್ದಾಯಿತು. ಅವರ ಬಾಲ್ಯ ಲೀಲೆಗಳನ್ನು ನೋಡುತ್ತಾ ಮುಂದೆ ಜೀವನವನ್ನು ಕಳೆಯೋಣ. ಬಾಯಿ ಕಡೆ
ನಮ್ಮ ತಂದೆ ತಾಯಿಗಳಿಗೆ ಅಲ್ಲ, ನಮ್ಮ ತಾಯಿಗೆ. ನಾವು 4 ಜನ ಮಕ್ಕಳು, 3 ಗಂಡು, ಆಮೇಲೆ ಒಬ್ಬಳು ಹೆಣ್ಣು. ನೋಡು, ಅಲ್ಲಿ ಇಣುಕುದು. ನೀನು ಬರಬೇಡ ತಂಗಿ, ಆಚೆ ಹೋಗು. ನೀನು ಕಂಡ್ರೆ ಜಾಗ್ರತೆ, ಗೊತ್ತುಂಟ. ಅವಳ ಹೆಸರು ಶೂರ್ಪನಖ. ಯಾಕೆ ಅವಳಿಗೆ ಹಾಗೆ ಹೆಸರಿಟ್ಟದ್ದು? ನುಣುಪಾದ, ಚೂಪಾದ, ಹರಿತವಾದ ಉಗುರುಳ್ಳವಳು. ಯಾರೆಲ್ಲ ಇವಳ ಶಿಷ್ಯಂದಿರನ್ನು ಹುಟ್ಟಿಕೊಳ್ತಾರೋ, ಉಗುರಿಡುವವರು ಶೂರ್ಪನಖೆಯರು. ಗೊತ್ತಿಲ್ಲ, ಅವಳಿಗೆ ಆಗಾಗ ಹೇಳ್ತಾ ಇರ್ತೇನೆ, ತೆಗೆ ಕತ್ತರಿಸು ಅಂತ. ಇರ್ಲಿ ಅದು. ನಮಗೆ ಏನುಂಟು? ಎಲ್ಲ ಉಂಟು, ಆದ್ರೆ ಯಾವುದುಂಟು? ಯಾವುದು ಇಲ್ಲ. ಹೊಟ್ಟೆ ಹಸಿವಾಗ್ತಾ ಉಂಟು. ಅಮ್ಮ ಕೊಡು. ಕೇಳಿದ್ರೆ ನಮ್ಮ ತಾಯಿ ಏನು ಕೊಡ್ತಾಳೆ? ನೈವೇದ್ಯ, ಬೆಳ್ತಿಗಕ್ಕಿ ಬೋನ, ಕುಂಟಲ್ ಪೊಡಿ ಕಷಾಯ, ನಾಚಿಕೆ ಮುಳ್ಳಿನ ಚಟ್ನಿ, ಇಷ್ಟೇ ಕೊಡುದವಳು. ನನಗೆ ಸಾಕಾಗ್ತದ ಅದು. ಹಾಗಾಗಿ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಏನನ್ನ? ಸ್ವಲ್ಪ ಹೊರಗೆ ಹೋಗುವುದು. ಆಗ ಗಮ 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 ಬೆಂಕಿಗೆ ತುಪ್ಪ ಹಾಕುವಾಗ ಚಿಟಿ 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 ಇಂಥ ಶಬ್ದದ ಜೊತೆಯಲ್ಲಿ ಗಮ ಗಮ ಅಂತ ಮೂಗನ್ನು ಏರುವ ಪರಿಮಳ. ಎಷ್ಟು ಮಂದಿಗಳು ಕೊಡಗಟ್ಟಲೆ ಹೌದು ತುಪ್ಪವನ್ನು ಸುರಿತಾ ಇದ್ದಾರೆ. ಸರಿ, ನಮ್ಮ ಬದುಕಿನಲ್ಲಿ ನಮ್ಮ ಅಪ್ಪ ಬ್ರಾಹ್ಮಣ. ಹೌದು, ನಾವು ಒಂದು ಕುರ್ತೆ ಮಜ್ಜಿಗೆ ಕುಡ್ದಿದ್ದೇವ? ಇಲ್ಲ. ಹಾಳಾಗಿ ಹೋದವ ನಮ್ಮ ಅಪ್ಪ ಬ್ರಾಹ್ಮಣ. ಒಂದು ಮಜ್ಜಿಗೆ ಇಲ್ಲದೆ ಇರುವ ಬ್ರಾಹ್ಮಣ ಇದ್ದಾನೆ. ಅಲ್ಲ, ಬೆಂಕಿಗೆ ತುಪ್ಪ ಬೇಕಾದಷ್ಟು ಆಗ್ತಾನೆ. ಹೌದಲ್ಲ? ಹಾಗಾಗಿ ಒಂದು ತೀರ್ಮಾನ ಮಾಡಿದ್ದೇನೆ. ಏನು? ಋಷಿ ಮುನಿಗಳ ಜುಟ್ಟು ಹಿಡಿದು ಅವರ ಕಪಾಲಕ್ಕೆ 4 ಬಿಗಿದು ಅದನ್ನೆಲ್ಲ ಸೆಳೆದು ಎಳೆದು ತಿನ್ನಬೇಕು ಅಂತ ಮನಸ್ಸಾಗಿದೆ. ಏನು ಹೇಳ್ತೀಯ ನೀನು? ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಮುದವಾಯಿತು. ತರಗಲೆಯವರ ಸಾಹಸ ನಮಗೆ ಒಪ್ಪದು ಆಗ್ಲಿಕ್ಕಿಲ್ಲ. ನಮಗೆ ಬೇಕಾದಷ್ಟು ತಿನ್ನುವುದಕ್ಕಿಲ್ಲ. ಎಲ್ಲಿ ನೋಡಿದ ತಾಯಿಯ ಕಟ್ಟಾಚೆ. ಹಾಗಿರುವಾಗ ನೀನೇ ಸೂಚನೆ ಮಾಡಿದ್ದಿ. ಕಾಡಲ್ಲಿ ಹೋಮ ಧೂಮಗಳು ನಡೆಯುತ್ತಾ ಉಂಟು. ಬೇಕಾದಷ್ಟು ಚರು ತುಪ್ಪವ ಎಲ್ಲ ತಿನ್ನಬಹುದು. ಅಲ್ಲಿ ಹೊಗೆ ಬರುವುದು ಅನ್ನದೇವ. ಈಗ ಏನು ಹೋಗುವುದು ಕಾಡಿಗಾದ್ರೆ ಕಾಡಿನಲ್ಲಿ ಕಾಡ ಪ್ರಾಣಿಗಳು ಉಂಟು. ಕೆರಳಿದ ಕೇಸರಿಗಳಲ್ಲ ಅಟ್ಟಹಾಸದಿಂದ ಮೆರೆಯುತ್ತಾ ಉಂಟು. ಅಂತ ಕೇಸರಿಯ ಬಾಲವನ್ನು ಬಡಿದು ಇಸಿದು ಹಿಂಸಿಸಿ ಕೆನ್ನೆತ್ತನ್ನು ಗಳಗಳ 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 ಕುಡಿಬೇಕೆಂಬಂತ ಆಸೆ ಉಂಟು. ಅನ್ನದೇವಾ, ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು. ಸಂಚಾರ ಕೈಯುತ ಬೇಟೆಯಾಡುವ ದೂರ ಮೃಗವ. ಅವ ಅಷ್ಟು ಸಂತೋಷದಲ್ಲಿ ಉತ್ತರ ಕೊಟ್ಟ.
ಹಿಡಿದು ಹಾ ಸಿಗಿದು ಹಾ ನಾವು ತಿನ್ನುವ 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 ಹಾ ತಿನ್ನುವ ಎನ್ನುವ ವಿಷಯ ಬರುವಾಗ ಹಾ ಮತ್ತು ತಿನ್ನುವ ಇನ್ನೂ ತಿನ್ನುವ ಬೇಕಾದಷ್ಟು ತಿನ್ನುವ ಹಾ ಸಾಕಾಗುವಷ್ಟು ತಿನ್ನುವ ಅಂತ ವಿಷಯ ಬರುವುದು. ಹಾ ಆದ್ರೆ ನೀನು ಸುಮ್ಮನೆ ಇದೆಯಲ್ಲ ತಮ್ಮ, ಹಾ ನಿನಗೆ ಏನು ಅನ್ನಿಸುವುದಿಲ್ವೇನೋ? ಏ ವಿಭೀಷಣ, ಹೋಗುವನ? ಹೇಳ, ಹೋಗುವನ? ಅಮ್ಮನ ಕೇಳದೆ ಹೋಗುವುದು ಚಿತ್ತವೇ ಸುಮ್ಮನೆ ನಾವಿಗಳು ಉಚಿತವೇ ಅಣ್ಣ ಅಮ್ಮನ ಕೇಳದೆ ಹೋಗುವುದು ಚಿತ್ತವೇ ಸುಮ್ಮನೆ ನಾವೀಗಳು ಸಮ್ಮತಿಯನ್ನು ಪಡೆದೈದು ಬದಲೇ ಸಮ್ಮತಿಯನ್ನು ಪಡೆದೈದು ಬದಲು ಬೈದು ತಾವಾಗ ಪೊರಬಂಡರು ಅಮ್ಮನ ಕೇಳದೆ ಹೋಗುವುದು ಚಿತ್ತವೇ ಸುಮ್ಮನೆ ನಾವೀಗಳು ಸುಮ್ಮನೆ ನಾವೀಗಳು ವಿಭೀಷಣ, ನಾವಿಷ್ಟು ಉತ್ಸಾಹದಿಂದ ಹಿಡಿದ ಕಾರ್ಯವನ್ನು ಸಾಧಿಸಿ ಮುಗಿಸುವುದು ಅಂತ ಹೊರಡುವಾಗ ನೀ ಸುಮ್ಮನೆ ಇದೆಯಲ್ವೇನೋ? ನೀರಲ್ಲಿ ಬಿದ್ದವರಾಗಿ ಬಹುಶಃ ಹೀಗಿರಬಹುದು. ಹೇಗೆ? ಇವನದು ಉಪಾಯ ಬೇರೆ ಇರಬಹುದು. ಕೆಲವರೆಲ್ಲ ಮೊದಲು ಮಾತಾಡುವುದಿಲ್ಲ, ಕೊನೆಗೆ ಹೇಳುವುದು ಹೀಗೊಂದು ಮಾಡಿದ್ರೆ ಹೇಗೆ ಅಂತ. ಆ ಯೋಚಿಸಿ ಯೋಜಿಸಿ ಮಾಡುವ ವಿಷಯ ಉಂಟಲ್ಲ. ಏನು 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 ಆಲೋಚನೆ ಮಾಡಿದ್ರೆ? ಅಣ್ಣಯ್ಯ, ನೀವು ಹಿಡಿದ ಕಾರ್ಯದಲ್ಲಿ ಇಲ್ಲಿಯವರೆಗೆ ನಾನು ಯಾಕೆ ಮಾತನಾಡಲಿಲ್ಲ? ಯಾಕೆ? ಅದರ ಕುರಿತಾಗಿ ಸ್ವಲ್ಪ ಆಲೋಚಿಸ್ತಾ ಇದ್ದೆ ನಾನು. ಏನು ಏನು ಯೋಚನೆಗೆ ಬಂತು? ಅಣ್ಣ, ನೀನು ಹೇಳಿದೆ ಹಾಡಿಗೆ ಹೋಗಬೇಕು, ಹೌದು, ಋಷಿ ಮುನಿಗಳನ್ನು ಪೀಡಿಸಬೇಕು ಎಂಬ ಹಾಗೆ. ಎಷ್ಟು ವರ್ಷ ಆಯ್ತು ಒಂದು ಆಡದೆ. ನಿನಗೆ ಅದು ಆಟ. ಅದು ಹೇಳ್ತಾರಲ್ಲ, ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಎಂಬ ಹಾಗೆ. ಅದು ಯಾಕೆ ಆ ವಾಕ್ಯ ಇಲ್ಲಿಗೆ? ಅಣ್ಣ, ಇಲ್ಲದೆ ಹೋದ್ರೆ ಪಂಚಮಹಾ ಪಾತಕಗಳು. ಈಗ ಪಾತಕಗಳು ಅಂತ ಆಗುವುದು ಯಾವಾಗ? ಯಾವಾಗ? ಒಬ್ಬರಿಂದ ಇನ್ನೊಬ್ಬರಿಗೆ ಪೀಡೆ ಆದಾಗಲ್ವಾ? ಹಾಗಾದ್ರೆ ಪರಪೀಡನೆ ನಾನು ಅಹಿತಕರ ಎಂಬ ಹಾಗೆ ಭಾವಿಸಿದ್ದೇನೆ. ಪರಪೀಡೆ ಯಾವುದು? ಪರಪೀಡೆ ಅಣ್ಣ, ಪರಪೀಡನೆ, ಪರರಿಗೆ ಪೀಡನೆಯನ್ನು ಕೊಡುವುದು, ಪರರಿಗೆ ಉಪದ್ರವವನ್ನು ಕೊಡುವುದು, ಇದು ನನಗೆ ಅಹಿತಕರ. ನಾನು ಒಪ್ಪುವವನಲ್ಲ. ಜೀವಿಯನ್ನು ಬದುಕಬೇಕು ಅಂತ ಇದ್ರೆ ಸಾಮಾನ್ಯ ಮತ್ತೊಬ್ಬರಿಗೆ ಉಪದ್ರ ಕೊಡದೆ ಯಾರಿಗೂ ಬದುಕಲಿಕ್ಕೆ ಆಗುದಿಲ್ಲ. ನಾವೀಗ ಓಡಾಡ್ತೇವೆ, ಈ ಭೂಮಿಗೆ ನಮ್ಮಿಂದ ತೊಂದರೆ ಆಗುದಿಲ್ವಾ? ನಾವು ಎಷ್ಟು ತುಳಿತೇವೆ, ಎಷ್ಟು ಸಲ ಉಗೀತೇವೆ, ಎಷ್ಟು ಸಲ ಹೊಂಡ ತೆಗೀತೇವೆ, ಏನೆಲ್ಲ ಮಾಡ್ತೇವೆ. ಒಂದು ದಿವಸ ಆದ್ರೂ ಭೂಮಿ ಮಾತಾಡಿದ್ದುಂಟ? ಅಲ್ಲ, ಭೂಮಿಗೆ ನೋವಾಗ್ತದೆ ಎಂದು ಭೂಮಿಯನ್ನು ನಿನಗೆ ಹೊತ್ತುಕೊಳ್ಳುಕ್ಕಾಗ್ತದ? ಅದಾಗುದಿಲ್ಲ. ಆಗುದಿಲ್ಲ. ಕೆಲವನ್ನು ಪ್ರಶ್ನಿಸಬಾರದು, ಕೆಲವನ್ನು ಪ್ರಶ್ನಿಸಬೇಕಾಗ್ತದೆ. ಯಾಕೆ? ಅದನ್ನು ನಾನು ಪ್ರಶ್ನಿಸಿದ್ದು. ಏನು? ಈಗ ನೀನೇ ಆಲೋಚಿಸು. ಋಷಿ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಿಸ್ತಾರೆ, ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ. ಅವರನ್ನು ಪೀಡಿಸ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತ ಆದ್ರೆ ನಮಗಿಂತ ಹೆಡ್ಡರು ಬೇರೆ ಯಾರಿದ್ದಾರೆ ಹೇಳು? ಜೀವೋ ಜೀವಸ್ಥ ಜೀವನ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ನಮ್ಮ ಅಪ್ಪನ ಗ್ರಂಥದಿಂದ ನೀನು ಕದ್ದು ವಾಚಿಸಿದ್ದು. ನಾನು ಕದ್ದು ನೋಡಿದ ಅಪ್ಪ ಹೇಳಿಕೊಟ್ಟದ್ದಲ್ಲ. ಏನದರ ಅರ್ಥ? ಏನು? ಜೀವಿಯೊಂದು ಬದುಕಬೇಕು ಅಂತಾದ್ರೆ ಜೀವಿಯನ್ನು ತಿನ್ನದೆ ಬದುಕಲಾರದು. ಹಾಗಾಗಿ ನಮಗೆ ಬದುಕು ಬೇಕೋ? ಬದುಕು ಬೇಕಾದಂತೆ ಬೇಕಾ? ಅಲ್ಲ, ತಿನ್ನುವುದಕ್ಕೆ ಅಮ್ಮ ಕೊಡ್ತಿರ್ಲಿಲ್ಲ. ಎಂತದ್ದು ಕೊಡೋದು? ಇಷ್ಟು ವರ್ಷ ನಾವು ಬದುಕಿದ್ದೇವಂತೆ. ಆ ಬೆಳ್ತಿಗೆ ಅಕ್ಕಿ ತಿಂದ್ರೆ ಇಷ್ಟು ತಿಂದ್ರೆ ಈಗ ನೀನು ಒಂದು ಸ್ವಲ್ಪ ಹೊತ್ತಾಗುವಾಗ ಹೊಟ್ಟೆಯಲ್ಲಿ ಎಂತದೋ ಬಿದ್ದ ಹಾಗೆ ಚುರು 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 ಅಂತ ಹೇಳ್ತದೆ. ಎಂತದೂ ಇಲ್ಲ ಅದು. ಹಾಗಾದ್ರೆ ಅಣ್ಣಯ್ಯ, ಈ ವಿಷಯದಲ್ಲಿ ನಿನಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಇನ್ನು ನನ್ನ ಕಿರಿಯಣ್ಣ ಅವನೊಂದು ದಾರಿಯನ್ನು ಸೂಚಿಸಿದ. ಕಾಡಿಗೆ ಹೋಗಬೇಕು, ಮೃಗ ಬೇಟೆಯನ್ನಾಡಬೇಕು. ಅಣ್ಣಯ್ಯ, ಇಲ್ಲಿಯವರೆಗೆ ಮೃಗದ ಮಾಂಸವನ್ನು ತಿನ್ನುವುದು, ಮೃಗದ ನೆತ್ತರನ್ನು ಕುಡಿಯುವುದು, ಇಂತಹ ನಾಲಿಗೆಯ ಚಪಲ ನನಗಾಗಲಿಲ್ಲ. ಅದರ ಕುರಿತಾಗಿ ನಾನು ಆಲೋಚಿಸಿಯೂ ಇಲ್ಲ. ಹಾಗಾಗಿ ಅವೆರಡರ ಕುರಿತಾಗಿ ನಾನು ಆಲೋಚಿಸಿದ್ಯಾವಾಗ? ಹೇಳಿದ್ದು ನನ್ನ ಅಣ್ಣಂದಿರು. ನೀವು ಹೇಳುವಾಗ ನನಗೆ ಒಳ್ಳೆ ಎಂಬ ಹಾಗೆ ಹೇಳಲಿಕ್ಕಾಗ್ತದ? ಅದಕ್ಕಾಗಿ ಹೋಗುವುದು ಹೌದು, ಆದ್ರೆ ಒಂದು ವಿಷಯ ಅಣ್ಣ,
ನಾವು ಎಲ್ಲಿಗೆ ಹೋಗುವುದಾದ್ರು ನಾವು ಯಾರಲ್ಲಿ ಹೇಳದಿದ್ರು ಮನೆಯಲ್ಲಿ ಒಬ್ಬರಲ್ಲಿ ಹೇಳಿಯೇ ಹೋಗಬೇಕು. ನಾವು ಹೌದು, ನಮ್ಮ ಹೆತ್ತ ತಾಯಿ ಹೌದು, ಅವಳಲ್ಲಿ ಹೇಳಿಯೇ ಹೋಗಬೇಕು. ಹಾಗಾಗಿ ಕೈಕಸ ಮಾತೆ ಒಪ್ಪಿಯಾಳು ಅಂತಾದ್ರೆ ಮುಂದೆ ಈ ದಾರಿಯಲ್ಲಿ ಆಲೋಚಿಸೋಣ ಅಣ್ಣ. ಅವ ಹೇಳಿದ ಅಣ್ಣ ನಾ ಬಗೆ ನೋಡು ಅಣ್ಣ ನಾ ಬಗೆ ಅಣ್ಣನ ಬಗ್ಗೆ ನೋಡು ಬುದ್ಧಿ ಹಾರುವರ ಗುದ್ದಿ ಗುದ್ದಿ ಕಣ್ಣಲ್ಲಿ ಇರಿಸುವ ಸೊನ್ನೆಯೊಳಗೊಬ್ಬರನೆ ಸದೆ ಪಡೆಯುವರ ಕಂಗಳ ಬಿಡಿದೊಯ್ಯುವ ಅಣ್ಣ ಅಮ್ಮ ಅವ ಅಮ್ಮನನ್ನು ಕೇಳು ಅಂತ ಹೇಳುವಾಗ ನೀನು ಆಗ್ರಹಿಸಬೇಕು. ಅಲ್ಲ, ನಿನ್ನ ಮುಖ ನೋಡಿದ್ದು ನಾನು, ನೀನೇನು ಹೇಳ್ತೀನಿ ಅಂತ. ಅಣ್ಣ, ನಿನ್ನ ಜೊತೆ ಸದಾ ನೆರಳಿನಂತೆ ಬರುವ ನಾನಿದ್ದೇನೆ. ಹೌದು, ನೀನು ಹೇಳಿದ ಮಾತನ್ನು ನನಗೆ ವೇದವಾಕ್ಯ. ನೀನೇ ಹೇಳಿದಾಗಿ ಆ ಮುದಿ ಹಾರುವವರನ್ನು ಗುದ್ದಿ ಬೆಂಕಿಗೆ ಹಾಕಬೇಕು. ಮತ್ತೆ ಮಾನ ಮಠ ಮಾತಲ್ಲ ಬಡ ಜೋಗಿಗಳ ಜನ ಹಿಡಿದು ಒಂದೊಂದನ್ನೇ ಕತ್ತರಿಸಿ ಹೋಮ ಮುಂದಕ್ಕೆ ಹೋಗಬೇಕು. ಇವ ಬರ್ಲಿ ಬರ್ದಿದೆ, ಇವ ಬಂದರೆಷ್ಟು ಬರ್ದಿದೆ. ಶೋಭಸುತಮ್ಮ ಆಗಿರಬೇಕು ದೊಡ್ಡವರು ಮಾತಾಡೋದು ಸ್ಮರಣೆ. ಶಾಬಾಸ್. ತಮ್ಮ, ಅಣ್ಣ, ಸಹೋದರ, ಸಹಜ ಹೀಗಿರ್ಬೇಕು. ನಾನು ಒಂದು ಹೇಳಿದ್ರೆ ನೀನು ಎರಡು, ನಾನು ಹೋಗುವ ಹೇಳಿದ್ರೆ ಹೊರಡಿ ಸಿದ್ಧ, ಹೊರಡುವ ಅಂತ ನೀನು, ಬಡಿಯುವ ಅಂತ ಹೇಳಿದ್ರೆ ತಡೆಯುವುದೇ. ಅಂತವರು ಬೇಕು ನಮಗೆ. ಇಂಥವನ್ನೆಲ್ಲ ಕಟ್ಟಿಕೊಂಡು ಆಗ್ಲಿಕ್ಕುಂಟ. ನಮ್ಮ ಗಂಡುಗಳಿಗೆಲ್ಲ ಮತ್ತೆ ಒಬ್ಬ ಹೆಣ್ಣಿಗೆ ಹೇಗೆ ಸೃಷ್ಟಿ ಆದಂತ ಇದಕ್ಕಿಂತ ಮೀಸೆ ಬಂದಿದೆ, ಇನ್ನು ಅಮ್ಮನ ಸರಿನಲ್ಲಿದ್ದಾರೆ. ಇದಕ್ಕಿಂತ ಹೆಣ್ಣಾದ್ರೂ ಆದೀತು. ಸ್ವಲ್ಪ ಕೆಲವು ಕಾತರಿಸ್ತಾರೆ. ಏನು ಮಾಡಿದೆ ನಾನು ಅಂತಹದ್ದು? ಏನು ಇಲ್ಲಿ ಬರ. ನಿನ್ಗೆ ಪಂಚಮ ಮಾತಕ್ಕೆ ಯಾರು ಹೇಳಿದ್ದ? ಯಾರು ಹೇಳಿದ್ದು? ಅಲ್ಲ ಉಂಟಂತಲ್ವಾ? ಉಂಟಂತ ನೋಡಿದ್ದೆ ನೀನು? ನೀನು ಬಾವಿಗೆ ಇಣಕಿದ್ಯಾ? ಅದು ತಿಳುವಳಿಕೆ ನನ್ನದು. ನೀನು ಕಡಲ ತೀರಕ್ಕೆ ಹೋಗಿದ್ಯಾ? ಇಲ್ಲಿ ಬರ. ನಿನಗೆ ಅಧಿಕ ಪ್ರಸಂಗ ಎಲ್ಲ ತಿಳಿಲಿಕ್ಕೆ ಹೇಳಿದ್ಯಾ? ಈಗ ಅದು ಅಧಿಕ ಪ್ರಸಂಗ. ದೊಡ್ಡವರು ಯಾರು? ಯಾರು ಯಾರು ನಾವು? ನಾವು ಯಾರು? ನಮ್ಮಮ್ಮ ಯಾರು? ಕೈಕಸ ಮಾಡಿ. ಅವಳ ಜಾತಿ ಯಾವುದು? ಯಾವ್ದಾ? ರಕ್ಕಸರು. ನಾವು ರಕ್ಕಸರವುದಾ? ತಾಯಿಯ ಒಂದು ಗುಣ ಇಲ್ಲ ಇವನಲ್ಲಿ, ಪಾಪಿಯಲ್ಲಿ. ನಮ್ಮನ್ನು ಹೆತ್ತ ತಕ್ಷಣ ಕೊಂಡೋದ್ಯಾರು? ಅಮ್ಮ. ಆದರೆ ರಕ್ಕಸರಲ್ಲಿ ಒಳ್ಳೆಯವರು ಇರಬಾರ್ದು. ಎಂತದ್ದು ಒಳ್ಳೆಯವರು? ಇಲ್ಲಿ ಬಾ. ರಕ್ಕಸರಲ್ಲಿ ಒಳ್ಳೆಯವರು ಅಂತ ಹೇಳಿದ್ರೆ ಯಾರು? ಯಾರು? ಅತ್ಯಂತ ಅನ್ಯಾಯ ಮಾಡುವ ನಿಜವಾದ ರಕ್ಕಸ ಅಂದ್ರೆ ಅದೇ. ಅವ ಘೋರ ರಕ್ಕಸ ಅಂತ ಹೇಳಲ್ಪಡುವುದು ಯಾವಾಗ? ಲೆಕ್ಕಕ್ಕಿಲ್ಲದಷ್ಟು ಅಥರ್ವಣ ಮಾಡಿದಾಗ ಘೋರ ರಕ್ಕಸ ಅಂತ ಆಗುದು. ಅದು ನಮ್ಮ ಪಂಗಡದಲ್ಲಿ. ನಮ್ಮ ಪಂಗಡವೇ ಅದು. ಬೇರೆಯವರು ನಮ್ಮನ್ನು ಏನು ಹೇಳ್ತಾರೆ? ಏನು ಹೇಳುವುದಿಲ್ಲ. ನಾವು ನೀನು ನಮ್ಮೊಟ್ಟಿಗೆ ಬರ್ತೀಯೋ ಇಲ್ವೋ? ಅಲ್ಲ, ಅಮ್ಮ ಹೇಳದೆ ಎಂತ ಅಮ್ಮ ಹೇಳುದು? ನೀನು ಅಮ್ಮನ ಸೆರಗಿನೊಳಗೆ ಗುಮ್ಮನ ಹಾಗೆ ಕೂತ್ಕೋ. ನೀನು ಜನ್ಮಕ್ಕೆ ಉದ್ಧಾರ ಆಗುದಿಲ್ಲ. ನೀವು ಬನ್ನಿ ಅಣ್ಣ. ಇಷ್ಟು ಸಣ್ಣ ಕಿವಿಗೆ ಕೇಳಲಿಕ್ಕೆ ಆಗುದಿಲ್ಲ. ನನ್ನ ಇಷ್ಟು ದೊಡ್ಡ ಕಿವಿ ಉಂಟು ನಿನ್ನನ್ನು ಕೇಳುದಿಲ್ಲ. ನಾನು ಕರೆದುಕೊಂಡು ಹೋಗ್ತೇನೆ. ಅಲ್ಲ, ನಿನ್ನನ್ನೊಂದು ಉದ್ಧಾರ ಮಾಡುವ ಅಂತ ನಮ್ಮೊಟ್ಟಿಗೆ ಕರ್ಕೊಂಡು ಹೋದ್ರೆ ನೀ ಬರೋದಿಲ್ಲ ಅಂತ ಹೇಳುದು. ಅಣ್ಣ ಹೇಳಿದಾಗ ಕೇಳು. ನೀನು ನನ್ನೊಂದಿಗೆ ಬಾ. ನಿನ್ನೊಂದಿಗೆ ಬರ್ಬೇಕು. ಅಣ್ಣ ನೀನು ನಾನು ಮತ್ತೆ ನಿನ್ನೊಟ್ಟಿಗೆ ನಾನು ಬರೋದಂತ. ಅಮ್ಮನ ಪರಿಚಯ ಮೊದಲು ನೀನಾಗೋ ನಮ್ಮ. ಆದ್ರೆ ನಿನಗಿಂತ ದೊಡ್ಡವಳು ಅಮ್ಮ ಅಲ್ವಾ? ಅಮ್ಮನಲ್ಲಿ ಒಂದು ಮಾತನ್ನು ಹೇಳಿ.
ನೀನು ಒಳ್ಳೇದಾಗಬೇಕು ಅಂತ ಎಲ್ಲಿಗೆ ಹೋಗ್ತೀಯಾ? ಈ ದುರ್ಬುದ್ಧಿ ಹಿಡ್ಕೊಂಡ್ರೆ ನಿನಗೆ ಒಳ್ಳೇದಾಗುವ ಲಕ್ಷಣ ನನಗೆ ಕಾಣುದಿಲ್ಲ. ನನಗೆ ಅಮ್ಮನಲ್ಲಿ ಹೇಳುವುದು ದುರ್ಬುದ್ಧಿ ನಡಿ ಅಂತ. ನಡಿ ನೀನು ಮುಂದೆ ನಡಿ ನಡಿ ಬಂದ್ಬಿಡಾಗುತ್ತೆ ನಿನಗೆ. ನೀನು ಎಲ್ಲಿಯಾದ್ರೂ ನಮಗೆ ಉಪದ್ರವಿ ಎಷ್ಟು ಕೊಡ್ಬೇಕು ಅಂತ ಇತ್ತು. ಆ ಮುಖ ನೋಡುವಾಗ ಪಾಪ ಅಂತ ಆಗುವುದು. ಅವ್ರು ನಮ್ಮ ಒಳಗೆ ಬರುವ ಜನ ಅಲ್ಲ, ಅದು ಆಗ್ಲಿಕ್ಕೆ ಇಲ್ಲ. ಬೇಟಿಗೆ ಆಗುವ ಜನ ಅಲ್ಲ. ಅದು ಒಂದು ವಿಷಯ ಉಂಟು ತಮ್ಮ. ಏನಲ್ಲ, ಈಗ ಅವನಿಗೆ ಹೊಡೆದು ಕಳಿಸಿದೆವಾ? ಹೌದು. ಅವ ಹೋಗಿ ಅಮ್ಮನಲ್ಲಿ ಹೇಳ್ತಾರೆ, ಅಭ್ಯಾಸ ಉಂಟಲ್ವ? ಅಮ್ಮ ಈಗ ಬಂದ್ರೆ ನಾವು ಹೋಗ್ಲಿಕ್ಕಿಲ್ಲ. ಆ ದಿವಸದಲ್ಲಿರುವ ರುಚಿಗಳು ಯತ್ನವಗೈಯರೆಂದು ಜಯ ನಮೋ ಜಗದೀಶ್ವರ ನೀನೇ ಪರಿಪಾಲಿಸು ಸ್ವಾಮಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಹಾಗೆ ಯಾಗ ಯಜ್ಞಾದಿಗಳನ್ನೆಲ್ಲ ಮಾಡಿ ಲೋಕದ ಉದ್ಧಾರವೇ ನಮ್ಮ ನಿರ್ಧಾರ ಎಂಬುದಾಗಿ ತಿಳಿದು ಜೀವಿಸುವವರು ನಾವು ಅಲ್ವಾ? ಹಾಗಂತ ಸ್ವಲ್ಪ ನಮ್ಮ ಬಗ್ಗೆ ಅಪಪ್ರಚಾರ ಎಲ್ಲ ಕೆಲವು ಮಂದಿ ಮಾಡ್ತಾ ಇದ್ದಾರೆ. ತಿನ್ನುವ ವಸ್ತುಗಳನ್ನೆಲ್ಲ ಯಾಗಕ್ಕೆ ಹಾಕ್ತಾರೆ, ಸುಡ್ತಾರೆ ಎಂಬುದಾಗೆಲ್ಲ ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ಅದರ ಬೆಲೆ ಗೊತ್ತುಂಟ? ನಾವು ಯಾಗಕ್ಕೆ ಹವಿಸ್ಸನ್ನು ಕೊಡುವುದರಿಂದ ಸಂತುಷ್ಟರಾದಂತಹ ದೇವತೆಗಳು ಸರಿಯಾದ ಸಮಯಕ್ಕೆ ಇಳೆಗೆ ಸರಿಯಾಗಿ ಮಳೆಯನ್ನು ಸುರಿಸಿ ಬೆಳೆ ಚೆನ್ನಾಗಿ ಆಗುವ ಹಾಗೆ ಅನುಗ್ರಹವನ್ನು ಮಾಡ್ತಾರೆ. ಗೊತ್ತಿಲ್ಲದವರು ಹಿಂದಿನಿಂದ ಏನು ಬೇಕಾದ್ರೂ ಹೇಳಿ, ನಾವು ಮಾಡುವಂತಹ ಕರ್ತವ್ಯವನ್ನು ಚೆನ್ನಾಗಿ ಮಾಡಬೇಕು. ಯಾರು ನೀನು ಬೊಬ್ಬೆ ಹಾಕಿ ಈ ಸಮಯಕ್ಕೆಲ್ಲ ಹೀಗೆ ಬೊಬ್ಬೆ ಹಾಕ್ಲಿಕ್ಕೆ ಉಂಟಾ? ಎಲ್ಲ ತಯಾರು ಮಾಡಿದ್ದೀರಲ್ಲ, ನಾವೆಲ್ಲ ಬೇಕಾದ ಹಾಗೆ ಎಲ್ಲ ಯಾಗಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಕುಳಿತುಕೊಳ್ಳಿ. ನೀವು ಕುಳಿತುಕೊಳ್ಳಿ. ಎಲ್ಲ ಗಡ್ಡಕ್ಕೆಲ್ಲ ಕೈ ಹಾಕ್ಲಿಕ್ಕಿಲ್ಲ. ಬಾಯಿಲೆಯೋಳಾಡಿದರವರು ಹೊರಪಡಿಸಿದ ಕುಳಲಿವರು ಸಬೋದವರು ನಲಗುದೆ
ನೋಡಿ ಹಿತನುಡಿಯಾಡಿದ ಅವನ ಬಲು ಕಾಡಿಸುತ್ತ ಕಾಡಿಸಿದ ಕಲ್ಲುಗಳ ಕೋಟಿ ಮಗಳ ಕೈದರು. ಏನು ಬಗಳು ನೀವು ಯಾಕೆ ನಮಗೆ ಹೊಡೆಯುವುದು? ನಮಗೆ ಸಂತಸ ಆಗ್ತದೆ. ಸಂತಸ ಗೊತ್ತಾಯ್ತಾ? ನಮ್ಮ ಮೈಗೆ ನಾವು ಕೈ ಯಾಕೆ ಹೊಡೆಯುವುದು? ನೀನಿಲ್ಲಿ ಏನು ಮಾಡ್ತಾ ಇರೋದು? ನಮ್ಮ ಮೈಗೆ ಕೈ ಹಾಕುವಾಗ ಏನಾಯ್ತು ಅಂತ ಗೊತ್ತಿಲ್ಲ. ಏನಾಯ್ತಾ? ನಮ್ಗೆ ಒಳ್ಳೆದೆ. ಅಲ್ಲ, ಎಲ್ಲ ನಂದಿ ಹೋಯ್ತು. ನೀನು ಏನ್ ಮಾಡ್ತಾ ಇರೋದು? ನಾವು ಯಾಗ ಮಾಡುದು. ಯಾವ ಯಾಗ ಮಾಡುದು ಹೀಗೆಲ್ಲ ಮಾಡ್ತಾ ಇರ್ತೇವೆ ನಾವು. ಎಂತದಕ್ಕೆ ಮಾಡುದು? ನಾವು ಲೋಕ ಕಲ್ಯಾಣಾರ್ಥವಾಗಿ ಮಾಡುದು. ಅದರಲ್ಲಿ ಹಾಕ್ತಿರಲ್ಲ, ಅದು ಯಾರಿಗೆ? ಅದು ಅವರಿಗೆ ಹವಿಸ್ಸು ಕೊಡುವುದು. ಯಾರಿಗೆ? ಅವರಿಗೆ ಅಂತ ಹೇಳಿ. ದೇವತೆಗಳಿಗೆ. ದೇವತೆಗಳಿಗೆ. ಹೌದು. ಇಲ್ಲಿ ನಮಗೆ ತಿನ್ಲಿಕ್ಕೆ ತುಪ್ಪ ಇಲ್ಲ, ಇಲ್ಲಿ ನಮಗೆ ತಿನ್ಲಿಕ್ಕೆ ಹೊಟ್ಟೆಗೆ ಅನ್ನ ಇಲ್ಲ. ಹೌದು. ನೀನು ಅದನ್ನೆಲ್ಲ ಬೆಂಕಿಗೆ ಹಾಕಿ ಹಾಳು ಮಾಡ್ತಾ ಇದೆಯಲ್ಲ. ಅಲ್ಲ, ನಿಮಗೆ ಇಲ್ಲ ಅಂತ ಅದು ನಿಮ್ಮ ಹಿರಿಯರು ಮಾಡಿರ್ಬೇಕಿತ್ತು. ಅದಕ್ಕೆ ನಮಗೆ ಬಂದು ನೀವು ಕೇಳಿದ್ರೆ ಇಂಥದ್ದನ್ನೆಲ್ಲ ಬೆಂಕಿಗೆ ಹಾಕಿ ಹಾಳು ಮಾಡ್ತಿಲ್ಲ. ಹಾಳಾಗುದಲ್ಲ. ಒಬ್ಬರ ಹೊಟ್ಟೆಗೆ ಕೊಡುವುದು ಬಿಟ್ಟು ನೀವು ನೀವು ಯಾರು ಅಂತ ಗೊತ್ತಾಯ್ತು ನನಗೆ. ಯಾರು? ನೀವು ಯಾರು ಅಂತ ಗೊತ್ತಾಯ್ತು. ಯಾರು ಗೊತ್ತಾಯ್ತಾ? ನಿಮ್ಮ ಬಗ್ಗೆ ಗೊತ್ತುಂಟು. ಹೇಳು. ನಾನಿಲ್ಲ ಜ್ಞಾನ ದೃಷ್ಟಿಯಲ್ಲಿ ಸ್ವಲ್ಪ ತಿಳಿಯುವ ಒಂದು ಶಕ್ತಿ ಉಂಟು. ಹೇಳು. ಇವ ಕುಂಭಕರ್ಣರು ದಶಕಂಠ ಅದು ನೋಡುವಾಗ ಗೊತ್ತಾಗ್ತದೆ. ದಶಕಂಠ ಅಲ್ವಾ? ದಶಕಂಠ. ಹೌದು. ಅಲ್ಲ, ನಿಮಗೆ ಯಾಕೆ ಹೋಗುವ ಕಾಲಕ್ಕಿಂತ ಹೊಟ್ಟೆಗೆಲ್ಲ ಕೈ ಹಾಕಿಲ್ಲ. ಹೋಗುವ ಕಾಲಕ್ಕೆ ಹೋಗ್ತದೆ ಇಲ್ಲ. ಹೋಗುವ ಕಾಲಕ್ಕೆಲ್ಲ ನಿಮಗೆ ಬಂದ ಕಾಲಕ್ಕೆ ಯಾಕೆ ಇಂಥದ್ದು ಬೇಕಾಗಿದೆ ಅಲ್ಲ? ಬೇಕು. ಅಲ್ಲ, ನಮಗೆ ತುಪ್ಪದ ಭರಣಿ ಕೊಡು. ತುಪ್ಪದ ಭರಣಿ ಕೊಡು. ಅದು ಕೊಡು. ನೋಡಿ, ನಾನೊಂದು ಮಾತು ಹೇಳ್ತೇನೆ. ಎಂತದ್ದು? ತುಪ್ಪದ ಭರಣಿ ನಮ್ಮಲ್ಲಿ ಯಾಕೆ ಕೇಳುವುದು? ಮತ್ತೆ ಇದೇ ಕೆಲಸವನ್ನಲ್ಲ ನಿಮ್ಮ ಅಪ್ಪ ಕೂಡ ಮಾಡ್ತಾ ಇದ್ದದ್ದು, ಅವರಲ್ಲಿ ಕೇಳ್ಬೋದಿತ್ತಲ್ಲ. ನಮ್ಮ ಅಪ್ಪನಲ್ಲಿ ಕೇಳಲಿಕ್ಕೆ ನಾವು ಅಪ್ಪನಲ್ಲಿ ಕೇಳಲಿಕ್ಕೆ ಆಗುದಿಲ್ಲ, ಅದಕ್ಕೆ ನನ್ನಲ್ಲಿ ಕೇಳುದ ಅಲ್ಲ. ಅಪ್ಪನಲ್ಲಿ ಕೇಳುವುದಲ್ಲ, ಕಾಲದಲ್ಲಿ ಎಳೆಯುವುದು. ಅಪ್ಪನಲ್ಲಿ ಕೇಳಲಿಕ್ಕೆ ಇದ್ದದ್ದೇ ಇತ್ತು. ಅಪ್ಪನಲ್ಲಿ ಕೇಳಲಿಕ್ಕೆ ಇದ್ದದ್ದನ್ನು ನಿನ್ನಲ್ಲಿ ಕೇಳಿದ್ರೆ ಆಗುದಿಲ್ಲ ಅಂತ ನನಗೆ ಗೊತ್ತುಂಟು. ಕಟ್ಟ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಕಟ್ಟಿದ್ದಲ್ಲ. ಮತ್ತೆ ಹೀಗೆಲ್ಲ ಮಾಡಿ ಮತ್ತೆ ಬಾ ಅಂತ ಅಲ್ಲಿಂದ ಬಾಡಿ ಮುನಿಸದಿಯರನು ಚಂದದಿ ಮನ್ನಿಸುದ ಕೈಕಸೇ ಅಂದು ಮಕ್ಕಳ ಕರೆದು ನುಡಿದಳು ವಿಗಿತ ವಚನಗಳ ಕೈಕಸೇ. ಋಷಿ ಭಕ್ತಿಯರೋ ಬಂದು ಕಣ್ಣೀರಿಟ್ಟು ನನ್ನ ಮಕ್ಕಳಿಂದ ಅನುಭವಿಸಿದ ಕಷ್ಟವನ್ನೆಲ್ಲ ಹೇಳಿದಾಗ ಕೃಷ್ಣ ಬಸವಬ್ರಹ್ಮರು ಆಡಿದ ಮಾತು ಸತ್ಯ. ಸಜ್ಜನ ಪೀಡಕರಾಗಿ ಲೋಕ ಕಂಟಕರಾಗಿ ನಿನ್ನ ಮಕ್ಕಳು ಬದುಕ್ತಾರೆ. ಏನ್ ಮಾಡೋಣ? ಆ ಮಕ್ಕಳನ್ನು ತಿದ್ದಿ ಸರಿಪಡಿಸುವ ಪ್ರಯತ್ನವನ್ನಾದರೂ ನಾನು ಮಾಡಲೇಬೇಕಲ್ಲ. ಅವರ ಕಣ್ಣೀರಿಗೆ ಕಾರಣರಾದಂತ ನನ್ನ ಮಕ್ಕಳು ಎಲ್ಲಿ ಹೋದಪ್ಪ? ಶಕಂಕ ಹಿಡಿರಿರುತ್ತ ಹೃದಯ ನಡೆಗಿರಿತ ಹುಡುಗಾಟ ಬೇರೆವಿರುವುದು ಕಡು ಪ್ರೀತಿಯಿಂದ ಮೈದಗಳಿಗೆ ಮುತ್ತಿಸೋದ ಒಡನಡಿಗೆಲ್ಲರೂ ಬಿಡಿರಿ ತುಂಬ ಶ್ರಮ.
ಅಮ್ಮ ನಾನು ಕಾಲಿಡ್ತಿದ್ದೇನಮ್ಮ. ಬನ್ನಿ ಮಕ್ಕಳೇ, ನೀವು ಎಷ್ಟೇ ತಪ್ಪು ಮಾಡಿದ್ರು ಕೂಡ ನಿಮಗೆ ಹಾಲು ಉಡಿಸಿ ಬೆಳೆಸಿದವಳು ನಾನು. ನೀನು ಯಾಕಮ್ಮ ಕೂಗುದು ಯಾಕಮ್ಮ? ಅಳ್ಬೇಡಮ್ಮ. ಯಾಕೆ? ಆ ತಮ್ಮನಿಗೆ ಬುದ್ಧಿ ಇಲ್ಲ, ಏನಾದ್ರು ಹೇಳಿದೋಗಿ. ಯಾರು? ಅವನಿಗೆ ಬುದ್ಧಿ ಇಲ್ಲ, ನಿಮಗೆ ಮಾತ್ರ ಬುದ್ಧಿ ಹೆಚ್ಚಾಗಿದೆ. ಅವನಿಗೆ ಒಂದು ಬೇಕಾದ ಬುದ್ಧಿ ಇಲ್ಲಮ್ಮ. ನಮಗೆ ಎದುರು ಮಾತಾಡ್ತಾನೆ, ನಿಮಗೇನಾದ್ರು ಮಾತಾಡ್ತಾನೆ? ಯಾರು? ಇವ ಅವನ ಅಮ್ಮನಿಗೆ ಎದುರು ಮಾತಾಡ್ತಾನೆ. ಒಂದು ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ ಅವನಿಗೆ. ನಿಮಗೆಲ್ಲ ಸರಿ ಗೊತ್ತುಂಟಲ್ಲ. ಅಲ್ಲ, ಎಲ್ಲಿ ಹೋಗಿದ್ರಿ? ನಾನು ಹೀಗೆ ನೀ ಎಲ್ಲಿ ಹೋಗಿದ್ಯಾ? ಎಲ್ಲಿ ಹೋಗಿದ್ದೆ? ನೀನು ಹೇಳಿಲ್ಲ. ನಾವು ಇಲ್ಲಿ ಏನ್ ಮಾಡಿದ್ರಿ? ಏನು ಮಾಡ್ಲಿಲ್ಲ. ಹಾಗೇನು ಮಾಡ್ಲಿಲ್ಲ. ಅಲ್ಲಿ ಒಂದು ಜಾಗದಲ್ಲಿ ಪರಿಮಳ ಬರ್ತಾ ಇತ್ತಮ್ಮ, ಗಮ್ಮ ಗಮ್ಮ ಅಂತ. ಎಂತದ್ದು ಅಂತ ಹೋಗಿ ನೋಡಿದೆವಮ್ಮ. ಆಗ ಯಾರೋ ಎಂತದ್ದು ತೆಗೆದು ಸೌಟಲ್ಲಿ ಹೀಗೆ ಹಾಕ್ತಾ ಇದ್ರಮ್ಮ. ತುಪ್ಪಮ್ಮ ತುಪ್ಪ. ಹೌದು, ತುಪ್ಪ ಅಂತ ತಮ್ಮ ಹೇಳಿದಮ್ಮ ನನಗೆ. ಅದು ತುಪ್ಪ ಅಣ್ಣ ಅಂತ. ನಾನು ಹೇಳಿದೆ ಅವನಿಗೆ ಒಂದು ಸ್ವಲ್ಪ ತಿನ್ಲಿಕ್ಕೆ ಕೊಡೋ ಅಂತ. ಆಗ ಹೇಳಿದ ನಿನಗೆ ಕೊಡೋದಿಲ್ಲ. ಅವರು ಭರಡಿಗಳನ್ನೆಲ್ಲ ಅಡಗಿಸಿಡುವುದಮ್ಮ. ಹಳ್ಳದಂತೆ ಕಟ್ಟಿದ್ರು, ಇಷ್ಟು ಗಂಟ ಅವರು. ಸಕ್ಕರೆ ಉಂಟಲ್ಲಿ, ಹಾಲು ಉಂಟು, ತುಪ್ಪ ಉಂಟು, ಇಷ್ಟಿಷ್ಟು ಅನ್ನ ಉಂಟಮ್ಮ. ಅದನ್ನೆಲ್ಲ ಬೆಂಕಿಗೆ ಹಾಕುದಮ್ಮ. ನನಗೆ ಹೊಟ್ಟೆಗೆ ಬರ್ತಾ ಇದ್ದಮ್ಮ. ಒಂದಿಷ್ಟು ಕೊಡು ಅಂತ ಕೇಳಿದ್ದಕ್ಕೆ ಕೊಡ್ಲಿಲ್ಲ. ಅದಕ್ಕೆ ನೀವೇನ್ ಮಾಡಿದ್ರಿ? ಮತ್ತೆ ನಾವು ತಕೊಂಡೆವು. ಅವರನ್ನು ಹಿಂಸಿಸಿದ್ರಿ. ಹಿಂಸಿಸುವುದಂತಲ್ಲ, ಅವರು ಬೇಡ ಅಂತ ಹೇಳುವಾಗ ಸ್ವಲ್ಪ ಹೀಗೆ ದೂಡಿದ್ದಮ್ಮ. ಮತ್ತೆ ದಶಕಂಠ, ಕುಂಭಶ್ರವಣ, ಅಮ್ಮ, ವಿಭೀಷಣ, ಅಮ್ಮ, ನೀವು 3 ಗಂಡು ಮಕ್ಕಳು ನನಗಿದ್ದೀರಿ. ನನಗೆ ಕೆಟ್ಟ ಹೆಸರು ತರಬೇಡಿ ಮಕ್ಕಳು. ಅಯ್ಯೋ, ಅದು ಹೇಗಮ್ಮ ಕೆಟ್ಟ ಹೆಸರು ಬರುದು? ಅವರೆಲ್ಲ ಇಲ್ಲಿಗೆ ಬಂದಿದ್ರು. ಬಂದಿದ್ದೀರಾ? ಯಾರು ಬಂದಿದ್ರಮ್ಮ? ಋಷಿಗಳು ಬಂದಿದ್ರು. ಆ ಋಷಿ ಪತ್ನಿಯರು ಅವರು ಎಲ್ಲ ಹೇಳಿದ್ದಾರೆ, ನಾವು ಎಲ್ಲಿಗೂ ಹೋಗುದಿಲ್ಲ, ಯಾರಲ್ಲಿಯೂ ಹೇಳುವುದಿಲ್ಲ ಅಂತ ಹೇಳಿದಾರಮ್ಮ. ಮೋಸ ಮಾಡಿದಾರ ಅವರು. ಮತ್ತೆ ಅವ್ರು ನಿಮ್ಮಲ್ಲಿ ಯಾಕೆ ಹಾಗೆ ಹೇಳಿದ್ರು? ಯಾಕೆ? ನಿಮ್ಮ ಹಿಂಸೆ ಸಹಿಸಲಾರದೆ ಹೇಳಿದ್ರು. ಆಪತ್ಕಾಲದಲ್ಲಿ ಒಂದು ಸುಳ್ಳು ಹೇಳಿದ್ರು, ಅದು ಸುಳ್ಳು ಅಲ್ಲವೇ ಅಲ್ಲ. ಅವರು ನನ್ನಲ್ಲಿ ಹೇಳಿದರು, ಅಮ್ಮ ನಿಮ್ಮಿಬ್ಬರ ಮಕ್ಕಳ ಕಾಟ, ಇಬ್ಬರ ಮಕ್ಕಳ. ಅವನ ಸುದ್ದಿ ಇಲ್ಲ, ಅವ ಮಗ ಅಂತ ಗೊತ್ತಿಲ್ಲ. ಅಲ್ಲ, ಅವನಿಂದ ಅವರಿಗೆ ಯಾವುದೇ ಉಪದ್ರ ಆಗಿಲ್ಲ. ಅಲ್ಲ, ಅದು ಅದನ್ನೊಂದು ನಮ್ಮ ತಮ್ಮ ಅಂತ ಯಾರಾದ್ರೂ ಹೇಳಿ ಅಲ್ಲ, ಅದು ನಮ್ಮ ತಮ್ಮನ ಆಗ ಉಂಟು, ಅದು ಬೇರೆ. ಆದ್ರೆ ನೀವಿಬ್ಬರು ಮಾತ್ರ ತುಂಬಾ ಪೀಡೆ ಕೊಟ್ಟಿದ್ದೀರಿ ಅಂತ ನನ್ನಲ್ಲಿ ಹೇಳಿದ್ದಾರೆ. ನಮ್ಮ ಅಸೂಯಮ್ಮ, ಮಚ್ಚರಮ್ಮ, ನಿನ್ನಂತ ಮಕ್ಕಳಿಲ್ಲ ನೋಡು. ಅವುಗಳಿಗೆ ಎಲ್ಲ ನಿನ್ನಂತ ಮಕ್ಕಳಿಲ್ಲ. ಪಿಂಡಗಳು ಇಷ್ಟು ದೊಡ್ಡ ಹೊಟ್ಟೆ. ನಿನ್ನ ತಾಯ್ತನದ ಬಗ್ಗೆ ನಂಜು. ಅಲ್ಲ ಮಕ್ಕಳೇ, ನನ್ನ ಮಾತು ನೀವು ಕೇಳಬೇಕು. ಅಂತ ಪಾಪದವರಿಗೆ ನೀವು ಹಿಂಸೆ ಕೊಟ್ಟು ಪ್ರಯೋಜನ ಪಡೀಲಿಕ್ಕೆ ಏನು ಉಂಟು? ಒಂದು ಗಳಿಗೆ ಒಂದು ಹೊತ್ತಿನ ತುಪ್ಪವೋ ಸಕ್ಕರೆಯೋ ಸಿಕ್ಕಿತ್ತು. ಅಮ್ಮ, ಹೊಟ್ಟೆ ಹಸಿವಾಗುವಾಗ ಬುದ್ಧಿ ಏನೋ ಚಾಂಚಲ್ಯಕ್ಕೆ ಬಿಡುತ್ತದೆ ತಾಯಿ. ಇರ್ಲಿ, ನಿನಗೆ ಗೊತ್ತಲ್ಲ, ಇಲ್ಲಿ ನೀನು ಎಷ್ಟು ಕೊಡ್ತಿ ಲೆಕ್ಕದ ಬಿಟ್ಟರೆ ಹೆಚ್ಚಿಗೆ ಉಂಟಾ? ನಮ್ಮಲ್ಲಿ ಏನಿದೆ. ಆದರೆ ಮಕ್ಕಳೇ, ಇಂದಿನದ್ದನ್ನು ಮಾತ್ರ ಯೋಚನೆ ಮಾಡುವುದಲ್ಲ, ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಬೇಕು. ನೀವು ಬಹಳ ಬಟ್ಟೆಯ ಮೊದಲ ಮೆಟ್ಟಿಲಿನಲ್ಲಿ ಕಾಲಿಟ್ಟವರಿದ್ದೀರಿ. ಸುದೀರ್ಘವಾದಂತಹ ಜೀವನ ನಿಮ್ಮನ್ನು ಕೈ ಮಾಡಿ ಕರೀತಾ ಇದೆ. ಆದುದರಿಂದ ನನ್ನ ಒಂದು ಹಿತೋಕ್ತಿಯನ್ನು ನೀವು ಕೇಳಬೇಕು. ಹೇಳಮ್ಮ. ಋಷಿ ಮುನಿಗಳಿಗೆ ಅವರಲ್ಲಿ ಏನಿದೆ ಸಂಪತ್ತು? ದೇವತಾ ಧ್ಯಾನ, ಏನೋ ದಿನಕ್ಕೆ ಒಂದು ಹೊತ್ತು ಇದ್ದದ್ದು ಉಣ್ತಾರೆ. ಅಂತ ಪಾಪದವರನ್ನು ಹಿಂಸಿಸಿ ಯಾವುದೇ ಪ್ರಯೋಜನ ಇಲ್ಲ. ದೇಹ ಬಲ, ಅದರ ಜೊತೆಯಲ್ಲಿ ಧರ್ಮ ಬಲ, ದೈವ ಬಲ, ಇದೆಲ್ಲವೂ ಸೇರಿದಾಗ ವ್ಯಕ್ತಿಯೊಬ್ಬ ಉತ್ಕರ್ಷವನ್ನು ಹೊಂದುವುದಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ನೀವೇನು ಮಾಡಬೇಕು? ನಿಮಗೆ ಸಹಜವಾದಂತಹ ದೇಹ ಬಲವಿದೆ, ಇದು ಮಾತ್ರ ಸಾಕಾಗುವುದಿಲ್ಲ. ಇದರೊಂದಿಗೆ ದೈವ ಬಲವನ್ನು ಪಡೆಯಬೇಕು. ದೈವ ಬಲ ಪಡೆಯುವುದು ಅಂದ್ರೆ ಹೇಗಮ್ಮ? ತಪಸ್ಸು. ತಪಸ್ಸು ಅಂದ್ರೆ ಆಹಾರ, ನಿದ್ರೆ ಇತ್ಯಾದಿಗಳನ್ನೆಲ್ಲ ತ್ಯಜಿಸಬೇಕು. ಎಷ್ಟು ದಿವಸ ಬಿಡ್ಬೇಕಮ್ಮ ಆಹಾರ? ದೇವರ ಸಾಕ್ಷಾತ್ಕಾರ ಆಗುವವರೆಗೆ. ನಿಮ್ಮಲ್ಲಿ 2 ದಿವಸದಲ್ಲಿ ಬಂದಾರ. ನಿಮ್ಮಲ್ಲಿ ನಿಷ್ಠೆ ಉಂಟು. ನಿಷ್ಠೆ ಇದ್ದರೆ ಬಹುಬೇಗನೆ ಒಲಿತಾನೆ. ದ್ವಂದ್ವ ಮನಸ್ಥಿತಿಯಲ್ಲಿ ನೀವಿದ್ರೆ 1000 ವರ್ಷ ತಪಸ್ಸು ಮಾಡಿದ್ರು ದೇವರು ನಿಮಗೆ ಕಾಣೋದಿಲ್ಲ. ಏಕಾಗ್ರತೆ ಬರುವಲ್ಲಿವರೆಗೆ ಎಂಥದ್ದು ತಗೊಳ್ಳಿಕ್ಕಿಲ್ಲ, ಏನು ತೆಗೆದುಕೊಳ್ಳಿಕ್ಕಿಲ್ಲ. ಯಾವುದನ್ನು ಮುಟ್ಟಬಾರದು, ಯಾರನ್ನೂ ಕಣ್ಣೆತ್ತಿ ನೋಡಬಾರದು, ಯಾರನ್ನೂ ಹಿಂಸಿಸಬಾರದು. ಹೀಗೆ ಮಗು, ಮಗನೇ,
ವಿಭೀಷಣ, ನಿನಗೂ ಅನ್ವಯ. ತಪಸ್ಸು ಅನ್ನುವುದು, ಆದೀತಮ್ಮ. ತಪಸ್ಸು ಅಂದ್ರೆ ಏನು? ತನ್ನನ್ನು ತಾನು ಹೊತ್ತಿಸಿಕೊಳ್ಳುವುದು ಎಂಬುದು ಅರ್ಥ. ಅಂದರೆ ದೇವರೇ ದೊಡ್ಡವನು, ನಾನು ಏನು ಅಲ್ಲ, ಅಹಂ ಭಾವವನ್ನು ಬಿಡಬೇಕು. ಸೋಹಂ ಭಾವೇ ತಪಸ್ಸು ಆಚರಣೆ ಮಾಡಬೇಕು. ಆ ರೀತಿಯಲ್ಲಿ ದೇವರ ಸಾಕ್ಷಾತ್ಕಾರವಾದಾಗ ನಿಮಗೆ ಬೇಕಾದ ವರ, ಅಜೇಯವಾದಂತಹ ವರವನ್ನು ಪಡೆದದ್ದೇ ಹೌದಾದ್ರೆ 3 ಲೋಕದಲ್ಲಿಯೂ ನೀವು ವಿಜಯಶಾಲಿಗಳಾಗಿ ಬಾಳುವುದಕ್ಕೆ ಸಾಧ್ಯವಾಗ್ತದೆ. ಈ ಕಾಡಾಡಿಗರೊಂದಿಗೆ ಬಾರಿ ಬದುಕಬೇಕಾದ ಅಗತ್ಯ ಇಲ್ಲ ಮಕ್ಕಳೇ. ಇಷ್ಟು ದಿವಸ ಸಾಕು. ಕೂಗಬಾರ್ದಮ್ಮ, ಎಷ್ಟು ಬೇಕಾದ್ರೂ ಮಾತಾಡು, ಕೂಗಬಾರ್ದು. ಅಲ್ಲ, ಎಷ್ಟೋ ಬಾರಿ ಋಷಿ ಮುನಿಗಳ ಎಂಗಲನ್ನವನ್ನು ನಾನು ನಿಮಗೆ ಕೊಟ್ಟದ್ದು ಉಂಟು. ಅಮ್ಮ, ಹಸಿವೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮ ಅನ್ನವನ್ನು ನೀವೇ ಸಂಗ್ರಹಿಸಬೇಕು. ಅದಕ್ಕೆ ದೈವ ಬಲ ಬೇಕು. ತಪಸ್ಸಿಗೆ ಹೋಗ್ತೀರಾ ಅಮ್ಮ? ಬ್ರಹ್ಮಗಿಂದು ಮೆಚ್ಚಿಸಿ ಮಹಾಕಾಮಿತವರವ ತಂದು ಈ 3 ಲೋಕವ ಕಪ್ಪಿಸದಿದ್ದರೆ ನಾ ಮತ್ತೆ ದಶಕಂಠನೇ. ಒಂದಲ್ಲ ಎರಡಲ್ಲ 10 ತಲೆಗಳು ನನಗೆ. ಹೌದು. 20 ಕೈಗಳು. ಹೌದು. ದಶಕಂಠ. ಏನೋ ನಮ್ಮ ಅನ್ನವನ್ನು ನಾವೇ ಹುಡುಕಬೇಕು ಅಂತ ಕಾಡಲ್ಲಿ ಹೋಗಿ ಋಷಿಮುನಿಗಳನ್ನು ಪೀಡಿಸಿ ಸಿಕ್ಕಿದವರನ್ನು ಉಪದ್ರವಿಸಿ ಅಲ್ಲಿದ್ದದನ್ನು ದೋಚಿ ಬಾಚಿ ತಿನ್ನುವುದೇ ನಮ್ಮನ್ನವನ್ನು ನಾವು ಸಂಗ್ರಹಿಸುವುದು ಅಂತ ಗ್ರಹಿಸಿ. ದುರ್ಬಲರ ಮೇಲೆ ನಿಮ್ಮ ದಬ್ಬಾಳಿಕೆ ಸಲ್ಲದಪ್ಪ. ಆದ್ರೆ ಒಂದು ಮಾತು ಈಗ ವೇದ್ಯಮಮ್ಮ, ನಮ್ಮನ್ನವನ್ನು ನಾವು ಸಂಪಾದಿಸುವುದು ಹೇಗೆ? ಹೇಗೆ? ನಮ್ಮ ಕಾಲ ಮೇಲೆ ನಾವು ನಿಂತ ಭಜನೆಯ ಮೂಲಕವಾಗಿ ಅಜನನ್ನು ಪರಮೇಶ್ವರನನ್ನು ಮೆಚ್ಚಿಸಿ ವಿಶಿಷ್ಟವಾಗಿರುವಂತಹ ವರಾನುಗ್ರಹಕ್ಕೆ ಪಾತ್ರರಾಗಿ ಈ ಲೋಕದಲ್ಲಿ ಅದ್ವಿತೀಯವಾದಂತಹ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ನಾವು ಪಾತ್ರತ್ವವುಳ್ಳವರಾಗಬೇಕು. ಆಗಬೇಕು. ದಾತ್ರಿಯನ್ನೇ ನೊಡಗಿಸತಕ್ಕ ಒಬ್ಬರನ್ನು ಹೆದರಿಸುವುದು ಉಂಟಲ್ಲ, ವರ್ಚಸ್ಸಿನಿಂದ ನಾವು ಅರ್ಪಿಸಿದಂತಹ ತಪಸ್ಸಿನ ಬಲದಿಂದ ಲೋಕ 3 ಬೆಚ್ಚುವಂತೆ ಮೆಚ್ಚುವಂತೆ ನಿನ್ನ ಮಗನಾಗಿರುವಂತಹ ದಶಕಂಠ ಮಾಡಿ ತೋರಿಸ್ತಾರಮ್ಮ. ಲೋಕೇಶ ನಡೆಯ ನೋಡಿ ಆಮೇಲೆಲ್ಲ ಸಾಕಾರ ಫಲವ ಬೇಡಿ ಲೋಕದಿ ಸುಖವಾದ ಜನಿಸದಿದ್ದರೆ ಮತ್ತೆ ನಾ ಕುಂಭಕರ್ಣನಲ್ಲ. ಸಕಾಲದಲ್ಲಿ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದೆ. ತಾಯಿಯಾಗಿ ನನ್ನ ಕರ್ತವ್ಯವೂ ಹೌದದು. ಯೌವನದ ಮೆಟ್ಟಲನ್ನೇರುವಂತಹ ಸಂದರ್ಭ. ತಾಯಿಯಾದವಳು ಮಕ್ಕಳಿಗೆ ಇದೇ ರೀತಿಯಲ್ಲಿ ಸಾಗು ಮಗನೇ ಎಂದು ಹೇಳಿದರೆ ಆಕೆ ನಿಜವಾದಂತಹ ತಾಯಿ ಅಲ್ಲವೇ? ನಿನ್ನ ಮಾತಿಗೆ ಮನೆಯನ್ನು ಕೊಟ್ಟೆ. ಲೋಕೈಕ್ಯವಿಲ್ಲಾಗಿ ಮಕ್ಕಳು ಮೆರಬೇಕು, ಅದನ್ನು ಕಂಡು ಸಂತೋಷ ಪಡಬೇಕು. ಹೌದು. ರಾತ್ರಿಯಲ್ಲೂ ಮಕ್ಕಳಿಗೆ ಮಣಿಯಬೇಕು. ಕೇವಲ ದುರ್ಬಲರನ್ನು ಕಾಣು ಮಣಿಸುವುದಲ್ಲ, ಪ್ರಬಲರು ಕೂಡ ನಮ್ಮದಾದಂತಹ ಯೋಗ್ಯತೆಗೆ ತಲೆದೂಗಬೇಕು. ಅದಕ್ಕಾಗಿ ಈಗಲೇ ನಿನ್ನ ಆಚೆಯನ್ನು ಪಡೆದು ಕಾನೂನನ್ನು ಸೇರಿ ಪರಮೇಷ್ಠಿಯನ್ನು ತಪಸ್ಸು ಮೂಲಕವಾಗಿ ವೆಚ್ಚಿಸಿ ಲೋಕದಲ್ಲಿ ಬೇಕಾದಂತಹ ಸಂಪತ್ತನ್ನೆಲ್ಲ ಆಲಿಸುವ ಉತ್ತರೋತ್ತರವಾದಂತಹ ದಾನಕುಲದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡದೆ ಹೋದರೆ ನನ್ನ ಹೆಸರು ತುಂಬಾ ಈಗ ಅಮ್ಮನೇ ಕೇಳಿದ್ದು ಹೇಳು. ವಾರಿದಾಸನ ಪಾದವ ಧ್ಯಾನಿಸಿ ಜ್ಞಾನ ಸಾಧ ಸಾಧನ ತೊಲವ ಹೋದನೆ ಕೈಗೊಳ್ಳದಿದ್ದರೆ ನಿನ್ನ ಕುಮಾರ ವಿಭೀಷಣ ಅಮ್ಮ. ದೇಹಬಲವಿದ್ರೆ ಸಾಕಾಗುವುದಿಲ್ಲ ಮಗನೇ, ದೈವಬಲವೂ ಬೇಕು ಎಂಬ ಹಾಗೆ ಹೇಳಿದೆ. ಹೌದು. ಅರ್ಥವಾಯಿತು ತಾಯಿ. ಹಾಗಾದ್ರೆ ಬ್ರಹ್ಮದೇವನನ್ನು ಭಜಿಸಿ ಅವನಿಂದ ವರವನ್ನು ಪಡೆಯಬೇಕು. ಅಮ್ಮ, ವೇದವನ್ನು ಜ್ಞಾನವನ್ನು ಅನುಗ್ರಹಿಸಿದವನು ಆ ವಿಧಾತನು. ಹಾಗಾದ್ರೆ ಆತನನ್ನು ಒಲಿಸಿಕೊಳ್ಬೇಕಂತಾದ್ರೆ ಜ್ಞಾನ ಮಾರ್ಗವಾಗಿ ನಡೆದು ಆತನನ್ನು ತಪಸ್ಸೀಕರಿಸಿ ಅವನಿಂದ ಒಲಿಸಲ್ಪಟ್ಟು ಆಮೇಲೆ ಅವನಿಂದ ಬೇಕಾದಂತಹ ವರವನ್ನು ಪಡೆದು ಅಮ್ಮ ಲೋಕಮುಖದಲ್ಲಿ ನಮ್ಮ ಯೋಗ್ಯತೆ ಏನೆಂಬುದನ್ನು ಶ್ರುತಪಡಿಸಿಕೊಳ್ಳದೆ ಹೋದ್ರೆ ನಾನು ನಿನ್ನ ಕುಮಾರನೇ ಅಲ್ಲ. ಮಗು, ಸರ್ವಂ ನಿಷ್ಫಲಮೇತದೇವ ನಿಯತಂ ದೈವಂ ಬಲಂ ಪರಬಲಂ ದುರ್ಬಲಂ. ನೆನ್ಪಿಟ್ಟು ಅದೇ ನಮ್ಮ ಅವನಲ್ಲಿ ಆಗುವಾಗ ಆ ಭಾಷೆ ಮಾತಾಡುದು ನೀನು ಅಲ್ಲ. ಅಂದ್ರೆ
ನಿಮಗೆ ಒಗ್ಗುವ ಭಾಷೆಯಲ್ಲಿ ನಿಮ್ಮೊಂದಿಗೆ ಮಾತಾಡಿ, ಅವನಿಗೆ ಹಿತಾಗುವ ಶೈಲಿಯಲ್ಲಿ ಅವನಿಗೆ ಮಾತಾಡಿ. ಅವನಿಗೆ ಭಾಷೆ ಮಕ್ಕಳೇ, ಸರ್ವಾಭಿಷ್ಟ ಸಿದ್ಧಿರಸ್ತು, ಶ್ರೇಯೋ ಅಭಿವೃದ್ಧಿರಸ್ತು. ಬರುವಾಗ ಎಷ್ಟು ಸಮಯ ಹೋಗ್ತದೆ ಅಂತ ತಿಳಿಲಿಕ್ಕಿಲ್ಲ. ಆದ್ರೂ ಅಡುಗೆ ಒಂದು ತಯಾರಾಗಿರ್ಲಿ, ಆಯ್ತಾ? ಕಳಿಸಿ ಹೋದ್ರೆ ಹೋಗಿ ಬನ್ನಿ. ಮೆದುಗೊಳದಲ್ಲಿ ಬಳಿಕ ತಪದಳು ಮುಂದರೊಕ್ಕಾಲಿನಲ್ಲಿ ಜಯ 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 ತೆರೆದು ಭಕ್ತಿಯೊಳಗನ ಬದಿಸುತ್ತ ತುಂಬಿಕೊಳ್ಳದೆ ನಿರ್ಭೂತವಾಗಿ ಕಾನೂನು ಗರ್ಭವನ್ನು ಸಾರಿದ್ದೇನೆ. ಕನಕ ಗರ್ಭವನ್ನು ಒಲಿಸುವುದಕ್ಕೆ ಇಲ್ಲಿ ಸುತ್ತಳ ಚಾರಿಸೋಣ. ಶಾರದಾರಮಣ ಸೇರಿದ ಚರಣ ಬೀರುತ್ತರುಣ ಗೋರುತ್ತರು ಜನ ಶಾರದಾರಮಣ ಸೇರಿದ ಚರಣ ಶಾರದಾರಮಣ ವಾರಿಜಾಸನ ಸತ್ಯಲೋಕೇಶ ಹಂಸವಾಹನ ವಿದ್ಯುಕ್ತನಾದಂತಹ ನೀನು ವಿಧಾತನಾಗಿ ಒಲಿದು ಬಂದು ನನ್ನನ್ನು ಅನುಗ್ರಹಿಸುವುದಕ್ಕೆ ಪ್ರತ್ಯಕ್ಷನಾಗು. ಪರಮದರ್ಶನವನ್ನು ಕೊಡು ಮಹಾಪ್ರಭುವೇ ಸತ್ಯಲೋಕೇಶನೇ. ಜಯ 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 ಜಯ. ಮೇಲ್ವನೊಂದಾಗಿ ಕಳೆಯುತ್ತ ಕಳೆದಿ ಹೋಮಿಸುವ ಕಳೆದ ಜನರನ್ನು ಬಿಡದೆ ಈ ವಿಧದಿಂದ ಬ್ರಹ್ಮನನ್ನು ಪ್ರಾರ್ಥಿಸಿದರೆ ಒಲಿಯುವ ಲಕ್ಷಣ ಕಾಣುತ್ತಾ ಇಲ್ಲ. ಪಂಚಾಗ್ನಿಯ ಮಧ್ಯದಲ್ಲಿ ನಿಂತಿದ್ದೇನೆ. ತದೇಕ ಚಿತ್ತದಿಂದ ಬ್ರಹ್ಮದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರೂ ದೇವರು ಕಾಣುವುದಿಲ್ಲ. ಹಾಗಾಗಿ ಇನ್ಯಾಕೆ ಜೀವನ, ಇನ್ಯಾಕೆ ಬದುಕು? ನನ್ನ ಒಂದೊಂದೇ ತಲೆಯನ್ನು ಕಡಿದು 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 ಹೋಮಿಸ್ತೇನೆ. ಮೆಚ್ಚಿದೆ ಮಗನೇ ನಿನಗೆಚ್ಚಿನ ಭಕ್ತಿಗೆ ಸುಮಲೇ ಭಕ್ತಿಗೆ ಸುಧರೆ ಉತ್ತರಿದೆ ಹೆಚ್ಚಿನ ಕಪಗಳು ಲೋಕವು ಮೆಚ್ಚಿದೆ ಮೆಚ್ಚಿದೆ ಮಗನೇ ಹೆಚ್ಚಿನ ಭಕ್ತಿಯ ಸುಧರೆ ಮೆಚ್ಚಿದೆ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಾಗ ನೀನು ಏನೊಂದು ಪ್ರಕಾಶ. ಇನ್ನೊಂದಾದಂತಹ ನಡೆಯನ್ನು ಕಂಡು ಲೋಕ ಹೇಗೆ ನಗಾಡಲಿ, ಆದರೆ ನಿನ್ನ ಒಳಗಿರುವಂತಹ ಭಕ್ತಿಯನ್ನು ಎನ್ನುವುದನ್ನು ನಾನು ಅರ್ಥೈಸಿಕೊಂಡೇ ನಿನ್ನೆದುರಿಗೆ ಪ್ರತ್ಯಕ್ಷನಾಗಿದ್ದೇನೆ. ಸಂತೋಷಗೊಂಡೆ ಮಗು. ನನ್ನನ್ನು ಕಂಡೊಡನೆ ಬಹು ಬಗೆಯಿಂದ ನಮಿಸುತ್ತಿರುವಂತಹ ನಿನ್ನ ಅಂತರ್ಯದ ಭಕ್ತಿಗೆ ತೋಷಗೊಂಡೆ ಕೇಳುತ್ತಾ ಇದ್ದೇನೆ. ಏನು ಬರಬೇಕು? ಮರಣ ಇಲ್ಲದೆ ಇರುವಂತಹ ವರವನ್ನು ದಯಪಾಲಿಸು. ನನಗೆ ಒಂದೇ ಒಂದು ಹೆದರಿಕೆ, ನಾನು ಸತ್ತೇನೋ ಅಂತ. ಸಲ ಆಗಾಗ ಹೆದರಿಕೆ ಆಗುವುದು ನನಗೆ. ಸುತ್ತು ಬರುವಾಗಲೂ ತಲೆ ಸುತ್ತುವಾಗ ಸತ್ತೋಗ್ತೇನೋ ಅಂತ ಆಗುವುದು ನನಗೆ. ಆದದ್ದರಿಂದ ಸಾಯದೇ ಇರುವವರು ಸಾಯ್ತೇನೆ ಎನ್ನುವಂತಹ ಕಾಲ ಹೊರಟೋಯ್ತು. ಅಮರತ್ವ ಬೇಕು ಅಂತ ಕೇಳಿದ್ರೆ ಹುಟ್ಟಿದಂತಹ ಎಲ್ಲಾ ಪ್ರಾಣಿಗಳು ಕೂಡ ಸಾಯಲೇಬೇಕು ಎನ್ನುವುದು ಇಲ್ಲಿಯ ನಿಯಮ ಮಗು. ಆದ್ದರಿಂದಲೇ ಅದೊಂದನ್ನು ಬಿಟ್ಟು ಅದಕ್ಕೇನಾದ್ರೂ ಪ್ರತಿಬಂಧಕವನ್ನಿಟ್ಟು ನೀ ಕೇಳುವುದಿದ್ರೆ ನಾನು ಗ್ರಹಿಸಬಲ್ಲೆ. ಸರಸಿಗೋಪವನೆಲ್ಲ ಸಮರಲಿ ಸುರಭ ಮುಖ್ಯ ಮದಕದಲ್ಬವು ತರರಿಸಿ ಮೂದಗವು ನಡುಗುವ ತೆರದಿಯೋಗವ ಪಾಲಿಸಿ ಸ್ವಾಮಿ
ನೀನು ಸ್ವಾಮಿ ನರ ನಾಗ ನಾಗ ಎನ್ನುವ ಲೋಕಮೂರಲ್ಲಿರಬಹುದಾದಂತಹ ಇಂದ್ರಾದಿ ಸುಮನಸ ಅಷ್ಟು ಮಾತ್ರ ಅಲ್ಲ, ದೇವಲೋಕದಲ್ಲಿರುವಂತಹ ವಿಶಿಷ್ಟವಾದ ವರ್ಗ ಯಾವುದರಿಂದಲೂ ನನಗೆ ಮರಣ ಬರಬಾರದು. ಯಾರು ಯುದ್ಧಕ್ಕೆ ನಿಂತರೂ ನಾನು ಸಾಯಕೂಡದು. ನನ್ನ ತಲೆಯೇ ತುಂಡಾಗಿ ಹೋದರು ಮತ್ತೊಮ್ಮೆ ಚಿಗುರಿಕೊಳ್ಳಬೇಕಾದು ಅದ್ಭುತವಾದಂತಹ ಶಕ್ತಿ ನನ್ನ ಪಾಲಿಗೆ ನೀನು ಒದಗಿಸು ಪ್ರಭು. ಒಳ್ಳೆಯದು. ನೀ ಎಲ್ಲ ಹೇಳಿದೆ. ಮೂರು ಲೋಕದಲ್ಲಿ ಇರುವಂತಹ 84 ಲಕ್ಷ ಜೀವರಾಶಿಗಳನ್ನು ಬಿಡದೆ ನೆನಪಿಸಿದೆ. ಹೌದು. ಕೊಡು ಅಂತ ಕೇಳಿ ಆಯ್ತಲ್ಲ. ಹೌದು. ಎರಡನ್ನು ಬಿಟ್ಟೆ. ಯಾವುದನ್ನು? ನರ ವಾನರ. ಅದು ನಾವು ಬಿಟ್ಟೆನೋ? ಹೌದು. ಬಿಟ್ಟದ್ದನ್ನು ಮತ್ತೊಮ್ಮೆ ಹಿಡ್ಕೋ ಅಂತ ಹೇಳುವ ಜಾಯಮಾನವೇ ಇಲ್ಲ. ನರರು ಅಂತ ಹೇಳಿದರೆ ಮನುಷ್ಯರಲ್ವ? ಹೌದು. ಮತ್ತೊಂದು ಮಂಗಗಳಲ್ವ? ಹೌದು. ಅದು ನಾವು ತಿನ್ನುವವರ್ಗದ್ದು. ಅದರಿಂದ ಏನಾದೀತು? ಅದು ಮಾಡಿದ್ರೆ ಎಷ್ಟು ಮಾಡಿ ಅವು ನಿರ್ಲಕ್ಷ್ಯ ನನಗದು ನಗಣ್ಯ. ಸರಿ, ಬಾಕಿದ್ದವರಲ್ಲಿ ಏನೂ ಆಗದಂತೆ ಹೊರ ಕೊಡು. ಇದಿಷ್ಟನ್ನು ಹೊರತುಪಡಿಸಿ, ಇವೆರಡನ್ನು ಹೊರತುಪಡಿಸಿ ಉಳಿದೆಲ್ಲ ನಡೆಗಳಲ್ಲಿ ನೀನು ಇಚ್ಛಿಸಿದಂತೆ ಆಗಲಿ. ತಥಾಸ್ತು. ಅವನಾಗಿ ಇನ್ನೊಬ್ಬ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಹೌದು. ಒಂದು ದುಷ್ಟಪಿಂಡ ಹೀಗೆ ಅಂತ ಇದ್ರೆ ಇವ ಬಿಟ್ಟದ್ದನ್ನು ಅವ ಕೇಳಿಕೊಂಡ್ರೆ, ಆದ್ದರಿಂದಲೇ ದೇವ ಸಂತತಿ ಎಲ್ಲವೂ ಹೋಗಿ ಶಾರದೆಯಲ್ಲಿ ಮೊರೆ ಇಟ್ಟಿದೆ. ದೇವ ಸಂಕಲ್ಪಕ್ಕೆ ಅನುಗ್ರಹಿತಳಾಗಿ ಒದಗಿ ಬರ್ತೇನೆ ಅಂತ ಅವಳ ಅಭಯವನ್ನಿತ್ತಿದ್ದಾಳೆ. ನೋಡೋಣ, ಅವಳ ನಡೆಗೆ ಪೂರಕವಾಗಿ ಒದಗಿ ಬರುವ ಹೊಣೆಗಾರಿಕೆ ನನಗುಂಟು. ಮನೋಹರವಾದಂತಹ ಪರಿಸರ ಇದು. ತಪಸ್ಸಿಗೆ ಯೋಗ್ಯವಾದಂತಹ ಜಾಗ. ಹಾಗಾಗಿ ತಪಸ್ವಿಗಳ ಚಾರಿತ್ರದಂತೆ ಮುಂದೆ ಕಾಣುತ್ತಿರುವಂತಹ ನದಿಯಲ್ಲಿ ಮಿಂದು ಶುಚೀಭೂತನಾಗಿ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆಂಬ ಅಷ್ಟಾಂಗವನ್ನು ಪಾಲಿಸಿ ಪರಮೇಶ್ವರ ಕುರಿತಾದಂತಹ ತಪಸ್ಸನ್ನು ತೊಡಗಿಸ್ತೇವೆ. ಜಯ 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 ಜಯ. ಮಗು ಕುಂಭಕರ್ಣ, ಪ್ರತ್ಯಕ್ಷನಾಗಿದ್ದೇನೆ. ಏನು ಬೇಕು? ಬೇಗ ಕೇಳು, ಬೇಗ ಕೇಳು. ಎಲ್ಲರೂ ಕೇಳುತ್ತ ಕುಂಭಕರ್ಣನು ತನು ಮನಗಳು ಬೇಡಿ ಮದದಲ್ಲಿ ತನಗೆ ಕೊಡು ನಿತ್ಯತ್ವ ಎನ್ನುತ್ತ ಮಡಿದಿದ ಜಯ ಜಯ. ಒಳ್ಳೆಯದು. ಏನು ಬೇಕು? ಬೇಗ ಕೇಳಯ್ಯ. ಬರುವಾಗ ತಡ ಆಯ್ತು, ಬೇಗ ಹೇಳಿದ್ರು. ಹೌದು. ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ನಾನೇನು ಸಾಮಾನ್ಯದವನು. ನನಗೆ ಬೇಕಾದಂತ ವರವನ್ನೇ ನಾನು ಕೇಳು. ನಿನಗೆ ಬೇಕಾದನ್ನೇ ಬೇಗ ಕೇಳು ಹೇಳಿದ್ರು. ನನಗೆ ನನಗೆ ನಿದ್ದತ್ವವನ್ನು ಕೊಡು. ಬಾಳುಗಾಳಾಯ್ತೆಲ್ಲ ಭಾಗ್ಯವು ಗೋಳೋಯ್ತು ಶಿವನೇ ಭುವಿಯಲ್ಲಿ ಬಾಳಿ ಫಲವೇ ನಿನ್ನೋ ತಪಗಳ ಹಾಡು ಅಯ್ಯೋ ನಾನು ಏನನ್ನು ಕೇಳಬೇಕೆಂದು ಬಯಸಿದ್ದೇನು ಆ ಶಬ್ದವೇ ಬರಲಿಲ್ಲ. ಕೆಲವು ನಮ್ಮ ಕೊರತೆ ಹಾಕಿ ನಿರ್ದೇವತ್ವವನ್ನು ಗಮನಿಸುವುದೇ ಅಂತ ಕೇಳೋದಕ್ಕೆ ಹೊರಟ ನಿರ್ದತ್ವ ಅಂತ ಬಂದು ತಥಾಸ್ತು ಎಂದು ಬಿಟ್ಟರಲ್ಲ. ನಾನು ಮಾಡಿದಂತಹ ಪ್ರಯತ್ನವೆಲ್ಲವೂ ನೀರ ಮೇಲಿಟ್ಟಂತಹ ಹೋದಂತಾಯಿತು. ಶಂಕರನೇ, ನನ್ನ ಜೀವನವೇ ನಷ್ಟವಾಯಿತು. ತಮ್ಮ 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 ನಮ್ಮ ಬಗ್ಗೆ ಒಂದಲ್ಲ ಒಂದು ವಿಧದಿಂದ ದೇವತೆಗಳು ಹಿಂದೆ ತಿರುಗುತ್ತಾ ಇರ್ತಾರೆ. ಏನೋ ಒಂದು ಸಂಚು ಮಾಡಿದ್ದಾರೆ. ಹೆದರಬೇಡುವ. ನಾನು ನಿನ್ನಿದ್ದೇ ಮಾಡ್ಬೇಕಣ್ಣ. ಬದುಕಿನಲ್ಲಿ ಎಲ್ಲವನ್ನೂ ನಾನೊಬ್ಬನೇ ಅರ್ಜಿಸಿಕೊಂಡಿದ್ದೇನೆ. ಇನ್ನೊಬ್ಬ ಇದ್ದಾನಲ್ಲ, ನೋಡುವ ಅವ ಏನು ಕೇಳ್ತಾನೆ ಅಂತ. ನೀನೇ
ಕಾಣುತ್ತಿರುವಂತಹ ಸರೋವರದಲ್ಲಿ ಮಿಂದು ಶುಚಿರ್ಭೂತನಾಗಿದ್ದೇನೆ. ಭಕ್ತಿ ಭಾವದಿಂದ ಬ್ರಹ್ಮದೇವನನ್ನೇ ಬದಿಸ್ತೇನೆ. ಬ್ರಹ್ಮದೇವ ಬ್ರಹ್ಮದೇವ ಮಗು ವಿಭೀಷಣ, ನಿನ್ನದ್ದಾದಂತಹ ಅಚಲ ಭಕ್ತಿಗೆ ಮೈದೋರಿ ನಿಂತಿದ್ದೇನೆ. ಬೇಕಾದವರವನ್ನು ಮಗ ಸುಗುಣನು ನಿರತ ವನಜನಾದನ ಧ್ಯಾನ ಮುಂದೋ ವಿನಯರ ಚತುರ್ಜ್ಞಾನ ಸತ್ಸಂಗ ವಿಮೂರು ವಿನಯರ ಚತುರ್ಜ್ಞಾನ ಸತ್ಸಂಗ ವಿಮೂರು ಮನದೊಳಿದು ದಯಮಾಡಿ ಸಲಗೈ ದಯಮಾಡಿ ಸಲಗೈ ವಾಣಿನಾಥ ಬ್ರಹ್ಮದೇವ ಸಂತೋಷವಾಯಿತು ಸಂತೋಷವಾಯಿತು. ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಅನನ್ಯ ಭಕ್ತಿ ಭಾವದಿಂದ ನಿನ್ನ ತಪಸ್ಸನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಒಲಿದೆ ಆ ತಂದೆ, ನನಗೆ ಅನುಗ್ರಹಿಸುವುದಕ್ಕೆಂದು ಬಂದೇ ಆ ತಂದೆ. ಸರಿ, ಸಂತೋಷಗೊಂಡೆ. ದೇವರೇ, ಬೇರೆ ಯಾವುದೂ ಅಲ್ಲ, ಯಾವ ಕಾಲಕ್ಕೂ ಆ ಕ್ಷೀರ ಸಾಗರದಲ್ಲಿರುವಂತಹ ಶೇಷಶಯನ ಅವನ ಅನುಗ್ರಹವನ್ನು ನಾನು ಯಾವತ್ತೂ ಪಡೆದಿರಬೇಕು. ಅದನ್ನು ಪಡೆಯಬೇಕಂತಾದ್ರೆ ಸುಜ್ಞಾನ, ಸತ್ಸಂಗ, ವಿನಯ ಈ ಮೂರೂ ನನ್ನ ಪಾಲಿಗೊದಗಬೇಕು. ಅದನ್ನು ಅನುಗ್ರಹಿಸುವುದರೊಂದಿಗೆ ಅಧರ್ಮದ ಕಡೆಗೆ ಮುಖ ಮಾಡದೆ ಯಾವ ಕಾಲಕ್ಕೂ ಧರ್ಮಿಷ್ಠನಾಗಿ ಎಲ್ಲ ಪ್ರಜೆಗಳಿಗೂ ಸಜ್ಜನನಾಗಿ ಮೆರೆಯುವಂತೆ ಅನುಗ್ರಹಿಸಬೇಕು. ಸೌಜನ್ಯ ಸೌಶೀಲ್ಯ ಸೌಮನಸ್ಸುಗಳ ನಿನ್ನ ಸಂಸಾರವಾಗಲಿ. ತಥಾಸ್ತು. ಧನ್ಯವಾದ. ದಿಕ್ಕುದಿಗಳ ಕಾಣಲಿಯುದ ದುಃಖದಲ್ಲಿ ನಿನ್ನನು ಕಿದೆವುಗೆ ರಕ್ಕಸಾರಿಯ ಭಯವು ನೀಗಿದು ನಿನ್ನವರ ಬಲದಿ ತಕ್ಕುವುದು ನಿನಗೆಂಬ ಪುರವದು ಸೊಕ್ಕಿದಲ ಬದು ಬೇರನಾಡುವ ಪೊಕ್ಕವನ ಓಡಿಸುತ್ತ ರಕ್ಕಸ ಕುಲವ ತಲಗಿಲ್ದ ಕಂದ ಅಜ್ಜಯ್ಯ, ನಿನ್ನ ಅವ್ವೆ ಕೈಕಸೆ ಎಲ್ಲ ವಿಸ್ತಾರವನ್ನು ಕೂಡ ಹೇಳಿದಂತಹ ಕಾಲಕ್ಕೆ ನನ್ನ ಆಸೆ, ನನ್ನ ಕನಸು ಕೈಗೂಡುವಂತಹ ಸಂದರ್ಭ ಸನ್ನಿಹಿತವಾಗಿದೆ ಎನ್ನುವಂತಹ ಸಂತೋಷ ಅಪರಿಮಿತವಾಗಿ ನನ್ನ ಹೃದಯದಲ್ಲಿ ಒಡಮೂಡಿದೆ ಕಂದ. ನಿನ್ನನ್ನು, ನಿನ್ನ ಸಹೋದರರನ್ನು, ತಂಗಿಯನ್ನು ಕಾಣುವಾಗ ಮನಸ್ಸಿಗೆ ಅತ್ಯಂತ ಸಂತೋಷವಾಗುತ್ತದೆ. ಹೇಗೆ ಪಡೀಲಿಕ್ಕೆ 3 ಜನವೂ ವರ ಪಡೆದಿದ್ದೇವೆ ಅಲ್ವಾ? ಒಬ್ಬ ನಿದ್ರೆ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಯಾರಿಗೂ ಪ್ರಯೋಜನ ಇಲ್ಲದೆ ಇದ್ದದ್ದನ್ನು ಕೇಳಿ. ನೀನೊಬ್ಬ ಇದೆಯಲ್ಲ, ಅದಕ್ಕೆ ಹೇಳುವುದು. ಕೆಲವು ಸಲ 1-2 ಮಕ್ಕಳಲ್ಲ, ಬಹಳ ಮಂದಿ ಮಕ್ಕಳು ಬೇಕಾಗ್ತಾರೆ ಅಂತ ಅಲ್ವಾ? ಪ್ರಯೋಜನಕ್ಕೆ ಬಂದ್ರೆ ಬಂತು, ಇರ್ಲಿ ಬಿಡು. ಸಸಿ ಹಾಕುವಾಗಲೂ ಹಾಗೆ, ಇರ್ಲಿ ಬಿಡು. 100 ಹಿಡಿಯುವ ಜಾಗದಲ್ಲಿ 200 ಹಾಕುದು, ಸತ್ತದ್ದು ಹೋಗಿ ಉಳಿದದ್ದು ಉಳಿತದದ್ದು. ದಶಗಂಟ ಈ ಹೊತ್ತಿಗೆ ನೀನಾದ್ರೂ ನನ್ನ ಪಾಲಿಗೆ ಇದೆಯಲ್ಲ, ನನಗೆ ಇರುವ ಭರವಸೆ, ನನಗಿರುವಂತಹ ಅಭಿಮಾನ ಅದುವೇ. ನಿನ್ನಿಂದ ಆಗಬೇಕಾದಂತಹ ಮುಖ್ಯ ಕಾರ್ಯ. ಈ ಹೊತ್ತಿಗೆ ಒಂದು ಕಾಲದಲ್ಲಿ ನಾವು ಆಳ್ತಾ ಬರ್ತಾ ಇದ್ದಂತಹ ಲಂಕಾ ರಾಷ್ಟ್ರ ಕುಬೇರ ನಾಮಕನ ಕೈಯಲ್ಲಿದೆ. ನಿಮ್ಮಲ್ಲಿದ್ದಂತಹ ಲಂಕೆ ಈಗ ಕುಬೇರನ ಕೈಯಲ್ಲಿ. ಹೌದು, ತ್ರಿಕುಟಾಚಲದ ಮಧ್ಯದಲ್ಲಿ ಸ್ಥಾಪಿತವಾಗಿದ್ದಂತಹ ಲಂಕಾ ರಾಷ್ಟ್ರ. ಅವ ಯಾರು? ನಮ್ಮ ಅಪ್ಪನಿಗೆ ಹುಟ್ಟಿದವ ಅಲ್ವಾ? ಹೌದೌದು, ವೈಶ್ರವಣ. ಅವನ ಆಳ್ವಿಕೆಯಲ್ಲಿ ಉಂಟು. ನಮಗೆ ಸೇರಿದ್ದಂತಹ ಪುಷ್ಪಕ ವಿಮಾನವು ಅವನಲ್ಲಿಯೇ ಉಂಟು. ಹಾಗಾದ್ದರಿಂದ ನಿನ್ನಿಂದ ಆಗಬೇಕಾದಂತಹ ಕಾರ್ಯ ಒಂದೇ. ಈ ಕ್ಷಣವೇ ಆ ವೈಶ್ರವಣನನ್ನು ಎಳೆದು ಹಾಕಿ ಅವರನ್ನೆಲ್ಲ ಅಲ್ಲಿಂದ ಓಡಿಸಿ ನಮ್ಮದ್ದಾದಂತಹ ರಾಕ್ಷಸ ಸಮುದಾಯವನ್ನ ಲಂಕಾ ರಾಷ್ಟ್ರದಲ್ಲಿ ಕಟ್ಟಿ ಬೆಳೆಸುವ ಮುಖಾಂತರವಾಗಿ 3 ಲೋಕದಲ್ಲಿಯೂ ಕೂಡ ನಮ್ಮ ರಾಕ್ಷಸ ಕುಲ ಮತ್ತೊಮ್ಮೆ ದೈದಿಪ್ಯಮಾನಕ್ಕೆ ಬರಬೇಕು. ನಮ್ಮ ಸುಕೀರ್ತಿ ಪ್ರಪಂಚ ಮುಖದಲ್ಲಿ ಹರಡುವ ಹಾಗೆ
ಮಾಡುವಲ್ಲಿ ನಾನೇನು ಹಿಂದೇಟು ಹಾಕುವುದಿಲ್ಲ. ಒಬ್ಬ ದೂತನನ್ನು ಕಳಿಸಿದ್ರೆ ಸಾಕು. ಸರಿ, ಅವ ವೈಶ್ರವಣರಲ್ಲಿ ಇಷ್ಟೇ ಹೇಳುವುದು, ನಮಗೆ ಸೇರತಕ್ಕದ್ದನ್ನೆಲ್ಲ ಬಿಟ್ಟುಕೊಡು, ಕೊಡದೇ ಇದ್ರೆ ನಾ ಬರ್ತೇನೆ, ಎಳೆದು ಹತ್ತೇನೆ, ಇಷ್ಟು ಸಂದೇಶ ಕಳಿಸ್ತೇನೆ. ಈಗಲೇ ನೋಡುವುದು ಭರದಿಂದ ಚಬಕರು ಕಾಯ್ದಿರುವನೈ ತಂದು ಮತ್ಪುರವ ಬಿಡಬೇಕೆಳುತ್ತ ಹೊರೆದರಿಂದೇನು ಹೊರೆದರಿಂದೇನು. ಜನಕ ಮಗನೇ, ಲಂಕೆಯಲ್ಲಿ ಸ್ಥಿರವಾದ ನೆಲೆಯಲ್ಲಿ ಸ್ಥಿರವಾಗಿರು ಎನ್ನುವುದಾಗಿ ಅಂದು ಆಶೀರ್ವದಿಸಿ ಕಳುಹಿಸಿದಂತ ನಿಮ್ಮ ಆಶೀರ್ವಾದದ ಬಗ್ಗೆ ನಂಬಿಕೆ ಇರಿಸಿ ಇಲ್ಲಿಯವರೆಗೆ ಇದ್ದೆ. ಏನಾಯ್ತಪ್ಪ? ನೀವು ಅಂದೊಂದು ಮಾತು ಹೇಳಿದಿರಿ, ಯಾವುದು? ನಿನಗೊಂದು ನೆಲೆ ಕಲ್ಪಿಸುವಂತ ನಾನು ಈ ನೆಲೆ ಬಿಟ್ಟು ಹೋಗುವ, ನನ್ನ ನೆಲೆ ಏನು ಅಂತಲೇ ನನಗೆ ಸ್ಥಿರ ಇಲ್ಲ ಎನ್ನುವುದಾಗಿ ಹೇಳಿದಿರಿ. ಹೌದು. ನಿಮ್ಮ ಆಶೀರ್ವಾದದಿಂದಲೋ ನಿಮ್ಮ ಅನುಗ್ರಹದಿಂದಲೋ ನಂತರ ಜನಿಸಿದಂತ ನನ್ನ ಸಹೋದರ ಅಥವಾ ನನ್ನ ತಮ್ಮ ರಾವಣ ಲಂಕೆಯನ್ನು ಅಪೇಕ್ಷಿಸಿ ದೂತನೊಬ್ಬನನ್ನು ನನ್ನ ಬಳಿಗೆ ಅಟ್ಟಿದ. ಏನಂತೆ? ಲಂಕೆಯನ್ನು ನೀನು ಬಿಟ್ಟು ತೊಲಗಬೇಕು, ಅದು ರಾಕ್ಷಸರಿಗೆ ಆಧಿಪತ್ಯಕ್ಕಿರುವಂತಹ ಜಾಗ, ಅಲ್ಲಿಂದ ನೀನು ನಮಗೆ ಬಿಟ್ಟು ಕೊಟ್ಟರೆ ಅದು ಆ ಆಧಿಪತ್ಯವನ್ನು ನಾವು ಸ್ಥಾಪಿಸ್ತೇವೆ, ಇಲ್ಲದೆ ಹೋದ್ರೆ ನಾವು ವಶಪಡಿಸಿಕೊಳ್ಳಬೇಕಾದೀತು ಎನ್ನುವುದಾಗಿ ಸಂದೇಶವನ್ನು ಕಳುಹಿಸಿದ. ಹಾಗಾಗಿ ಅಪ್ಪ ಕೊಟ್ಟದ್ದು ಬಿಡುವುದು ಸರಿಯಲ್ಲ ಎನ್ನುವುದಾಗಿ ಒಬ್ಬ ದೂತನಲ್ಲಿ ಹೇಳಿ ಕಳುಹಿಸಿದ್ದೇನೆ. ಸರಿ, ಅಲ್ಲಿಗೆ ಮುಗಿಯುತ್ತದೆ ಅಂತ ನಾನು ಭಾವಿಸುವುದಿಲ್ಲ. ಇಲ್ಲಿಯವರೆಗೆ ರಾವಣನ ಸ್ವಭಾವವನ್ನು ಹೇಳಿ ಕೇಳಿ ತಿಳಿದಂತ ನಾನು ಅವ ಖಂಡಿತವಾಗಿಯೂ ಸಂಘರ್ಷಕ್ಕೆ ಬಂದಾನು ಎನ್ನುವುದು ಸಂಭವನೀಯವೇ. ಹಾಗಾಗಿ ಜನಕ, ನೀವು ಕೊಟ್ಟ ಜಾಗ ಅಂತ ಗಟ್ಟಿ ನಿಂತ್ರೆ ಅನುಜನೊಂದಿಗೆ ಸಂಘರ್ಷ ಆಗುತ್ತದೆ. ಅನುಜನೊಂದಿಗೆ ಸಂಘರ್ಷ ಮಾಡದೇ ಇದ್ರೆ ನೀವು ಕೊಟ್ಟ ನೆಲೆಯಿಂದ ನಾನಾಗಿ ಹೋದಂತ ಔದ್ದಟ್ಟಾಗುತ್ತದೆ. ಯಾವುದನ್ನು ಮಾಡಬೇಕು ಅಂತ ನನಗೆ ಗೊಂದಲ ಆಗಿದೆ. ಯಾಕೋ ಈ ರೀತಿಯಾಗಿ ಉತ್ತಮೋತ್ತಮವಾಯ್ತಳುಗದು ವೃತ್ತರಿಲ್ದಗಮಾನದಿಂದಲೀ ಸತ್ಯವಂತರ ನಿಷ್ಠುರವೇ ಕಡುಲೇತು ನಿನಗಿಲ್ಲೋ. ಉತ್ತರದ ದಿಗ್ಭಾಗದಳಗ ಪತ್ತನದಿ ಸುಖದಿಂದಲಿರು ನೀಗೆ ಕೃತ್ತಿವಾದನ ಸಖ್ಯವಾಗುವುದಿರುತ್ತಲವ ನುಡಿದ ಮಗನೇ. ಚಿಕ್ಕವರಿರುವಾಗ ಗೊತ್ತಿಲ್ಲದೆ ನಾವು ಬೆಂಕಿಯನ್ನು ಮುಟ್ಟಿ ಬಿಡ್ತೇವೆ, ಕೈ ಸುಡುತ್ತದೆ. ಅದೇ ದೊಡ್ಡವರಾದ ಮೇಲೆ ಬೆಂಕಿ ಅಂತ ಗೊತ್ತಾಗಿಯೂ ನಾವು ಹೋಗಿ ಮುಟ್ಟಿಕೊಂಡ್ರೆ ಅದು ನಮ್ಮ ಹೆಡ್ಡತನ ಆಗುತ್ತದೆ. ಮಕ್ಕಳ ಆಟಿಕೆಯನ್ನು ಕ್ಷಮಿಸಬಹುದು, ಹುಡುಗಾಟಿಕೆಯನ್ನ ಔದ್ದಟ್ಯವನ್ನು ಆಗುವುದಿಲ್ಲ. ಈಗ ಹಾಗೆ ಅವ ಕೆಟ್ಟವ ಎನ್ನುವುದು ಅವನ ನಡೆಯಲ್ಲಿಯೇ ನಮಗೆ ಸ್ಪಷ್ಟವಾಗುತ್ತಾ ಉಂಟು. ಅಲ್ಲದೆ ಹೋದ್ರೆ ಅಣ್ಣನಾಗಿರುವಂತಹ ನಿನ್ನನ್ನು ಓಲೈಸಿಕೊಂಡು ಅವ ಬರಬಹುದಿತ್ತು, ಅವ ಬರುವುದಿಲ್ಲ ಅಂತ ಹೇಳುವಾಗಲೇ ಅವನ ನಡೆಯೇ ಬೇರೆ ಉಂಟು ಅಂತ ಗೊತ್ತಾಯಿತು. ಹಾಗಾಗಿ ನಾವು ಹೋಗಿ ಮತ್ತೆ ಮತ್ತೆ ಬೆಂಕಿಯನ್ನು ಮುಟ್ಟುವುದು ಅಲ್ಲವೇ ಅಲ್ಲ, ಅದು ನಮ್ಮನ್ನು ಸುಟ್ಟು ಹಾಕುತ್ತದೆ. ಮತ್ತೆ ನಮಗೇ ನೆಲೆಯಿಲ್ಲದ ಹಾಗೆ ಆಗುತ್ತಾ ಉಂಟು ಅಪ್ಪಯ್ಯ ಅಂತ ಹೇಳಿದೆಯಲ್ಲ. ಹಾಗೆ ಕೆಲವರು ನಮ್ಮ ನೆಲೆಯನ್ನೇ ಬಿಡಿಸಿ ಬಿಡಬೇಕು ಅಂತ ಬರುವವರಿದ್ದಾರೆ. ಆದ್ರೆ ಅವರಿಗೆ ಇನ್ನೂ ತನಕ ಅರ್ಥ ಆಗಲಿಲ್ಲ. ಅವನ ಸ್ಥಾನವನ್ನ ನಾನು ಪಲ್ಲಟಗೊಳಿಸುವುದಲ್ಲ, ಅವನನ್ನ ನಾನು ಮತ್ತೊಂದಿಷ್ಟು ಎತ್ತರಕ್ಕೆ ಅವನನ್ನ ಬೆಳೆಸುವುದಕ್ಕೆ ನಾನೇ ಸಹಕಾರಿಯಾಗಿ ನಿಂತಿದ್ದೇನೆ ಅಂತ ಆ ಹೆಡ್ಡನಿಗೆ ಇನ್ನೂ ಅರ್ಥ ಆಗಲಿಲ್ಲ. ಹೌದು, ಯಾಕೆ ನೀವೊಂದು ಕಲ್ಪಿಸಿದ ನೆಲೆಯಿಂದ ನನ್ನನ್ನು ಬಿಡಿಸಿದ್ರೆ ನಾನು ಹೇಗೆ ಎತ್ತರಕ್ಕೆ ಹೋಗುವುದು? ಯಾಕೆ ಹೇಳಿದೆ ಮಗನೇ, ಇಲ್ಲಿಯ ತನಕವೂ ಧರ್ಮದ ಹಾದಿಯಲ್ಲಿ ಮುಂದುವರಿದು ಬಂದಿತ್ತು. ಧರ್ಮದ ಅನುಸರಣೆಯಲ್ಲಿ ಇರುವವರಿಗೆ ಯಾವ ಹೊತ್ತಿಗೂ ನೆಲೆ ಇಲ್ಲ ಅಂತ ಆಗುವುದಿಲ್ಲ. ನಮ್ಮನ್ನ ದೇವರು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಮತ್ತೊಂದಿಷ್ಟು ಎತ್ತರಕ್ಕೆ ನೀನು ಹೋಗುತ್ತೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಒಂದು ಕೆಲಸ ಮಾಡು, ಇಲ್ಲಿಯ ತನಕವೂ ಶಿವನನ್ನ ಉಪಾಸನೆಯನ್ನ ಮಾಡಿಕೊಂಡು ಬಂದಿರುವಂತಹ ನೀನು ಇನ್ನೊಂದಿಷ್ಟು ಘನತರವಾದಂತಹ ತಪಸ್ಸನ್ನ ಮಾಡಬೇಕು. ಸರಿ, ತನ್ಮೂಲಕವಾಗಿ ಉತ್ತರದಲ್ಲಿ ಇರುವಂತಹ ಅಲಕಾಪುರಿಗೆ ನೀನು ಒಡೆಯನಾಗುವುದಕ್ಕಿದ್ದಿ, ಅದಕ್ಕೆ ಆ ಪರಮೇಶ್ವರನೇ ಒಲಿದು ಬರುವುದಕ್ಕಿದ್ದಾನೆ. ಯೋಚಿಸಬೇಕಾದದ್ದಿಲ್ಲ, ಎಲ್ಲರನ್ನ ಸೇರಿಕೊಂಡು ಅತ್ತ ಕಡೆಯಲ್ಲಿ ನೀನು ಸಾಮ್ರಾಜ್ಯವನ್ನು ನಡೆಸಬೇಕು. ಎಲ್ಲ ದ್ವಂದ್ವಗಳಿರುವಂತಹ ಭೂಮಿಯಲ್ಲಿರುವ ಲಂಕೆಗಿಂತ ದ್ವಂದ್ವಗಳನ್ನು ಮೀರಿದಂತ ಅಲಕಾವತಿ ಸಿಗುತ್ತದೆ ಎಂದಾದ ದ್ವಂದ್ವಾತೀತವಾದದ್ದು ನಿನಗೆ ಲಭ್ಯ ಆಗುತ್ತದೆ. ನಾನು ನೆಲೆ ಬಿಟ್ಟದ್ದಲ್ಲ, ನನ್ನ ನೆಲೆ ಗಟ್ಟಿಯಾಯಿತು ಅಂತ ಅರ್ಥ. ಈಗ ಸರಿಯಾದ ಸ್ಥಾನ ಸಿಕ್ಕಿತ್ತೋ ಇಲ್ಲ? ರುದ್ರನ ಕುರಿತಾಗಿ ತಪಸ್ಸಿಗೆ ತೆರಳಿದ್ದೇವೆ. ಚಿತ್ತ ಸುಮಾಲಿ ಸಂತೋಷದಿ ಲಂಕಾಪಟ್ಟಣವಾಳೆಂದು ವಿಭವದಿ
ಅಭಿಷೇಕ ಬೆಸಗಿದಾಗ ಸಂಪತ್ತು ನೀನಾಗೊಂದು ಪರಸಿದಾಯ ಸುಮಾಲಿ ಮಗನೇ ದಶಕಂಠ, ಅಜ್ಜಯ್ಯ, ಇವತ್ತಿನ ದಿವಸ ನನ್ನ ಈ ಜೀವನದಲ್ಲಿ ಅತ್ಯಂತ ಸಂತೋಷಕರವಾದಂತಹ ದಿವಸ. ನನ್ನ ಕನಸೆಲ್ಲವೂ ಕೂಡ ನನಸಾಗುವಂತಹ ಸಂದರ್ಭ ಸನ್ನಿಹಿತವಾಗಿದೆ. ಇಂಥ ಹಿರಿಯರಿದ್ರೆ ಕಿರಿಯನಾದವ ಹೀಗಲ್ಲದೆ ಮತ್ತೆ ಹೇಗೆ ಅಲ್ವಾ? ಆದ್ದರಿಂದ ಶುಭಸ್ಯ ಶೀಘ್ರಂ. ಲಂಕೆಯ ಈ ಪೀಠ ಈ ಹೊತ್ತಿಗೆ ಬರಿದಾಗಿದೆ ಅಲ್ವಾ? ಆದ್ದರಿಂದ ನಿನ್ನನ್ನೇ ಅಲ್ಲಿಗೆ ಏರಿಸಿದ್ದೇನೆ. ಅಲ್ಲ, ನನಗೆ ಬೇಕು ಅಂತ ಏನು ಆಶೆ ಇಲ್ಲ. ಅಲ್ಲ, ನನಗೆ ಆಗಬೇಕು ಅಂತ ನೀವು ಹೇಳೋದಿದ್ರೆ ನಮ್ಮಿಂದ ಆಕ್ಷೇಪವೂ ಇಲ್ಲ. ನಮ್ಮದು ಹೇಗೆ ಗೊತ್ತುಂಟ, ಬರುವಂತ ಹೊಸ ಹುಡುಗರಿಗೆ ಅವಕಾಶ ಕೊಡಬೇಕು. ಆದ್ದರಿಂದ ಮುಂದಿನ ಪೀಳಿಗೆಯನ್ನು ಮುನ್ನಡೆಸುವಂತಹ ಸರ್ವ ಸಾಮರ್ಥ್ಯವು ನಿನ್ನಲ್ಲಿರುವುದನ್ನು ನಾನು ಮನಗಂಡಿದ್ದೇನೆ. ಆದ್ದರಿಂದ ಅಧಿಕಾರ ಈ ಹಿರಿಯರಿಗೆ ಕೊಟ್ಟರು, ನೀವು ಮಾತ್ರ ಇಲ್ಲಿಂದ ನಿರ್ಗಮಿಸ್ಲಿಕ್ಕಿಲ್ಲ. ನಾನು ನಿನ್ನ ಜೊತೆ ಇರ್ತೇನೆ ಮಾರ್ಗದರ್ಶಕನ. ನಿಮ್ಮಂತಹ ಹಿರಿಯರು ಇದ್ರೆ ಮಾತ್ರ ಅಲ್ವಾ ನಮ್ಮಂತವರಿಗೆ ಏನಾದ್ರೂ ಮಾರ್ಗದರ್ಶನ ಸಿಗ್ಬೋದು. ಮತ್ತೆ ಹಿರಿಯರಾದಂತ ನಮ್ಮ ಮಾತನ್ನು ಕೇಳ್ತೀರಿ ಅನ್ನುವಂತ ಭರವಸೆ ಉಂಟು ನನಗೆ. ಆದ್ರಿಂದ ದೇವರನ್ನು ಸ್ಮರಿಸಿ ಮುತ್ತಿನ ಕಿರೀಟವನ್ನು ತೊಡಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಪಟ್ಟದ ಕತ್ತಿಯನ್ನು ಕೂಡ ನಿನ್ನ ಕೈಗೆ ಇಟ್ಟಿದ್ದೇನೆ. ಇನ್ನು ಮುಂದಿನ ಪ್ರಪಂಚದಲ್ಲಿ ಲಂಕಾ ರಾಷ್ಟ್ರ ಎನ್ನುವಂಥದ್ದು ಬಾಳಿ ಬೆಳಗಬೇಕು, ಸೂರ್ಯನ ಹಾಗೆ ಈ ಪ್ರಪಂಚದಲ್ಲಿ ಪ್ರಕಾಶಮಾನವಾಗಬೇಕೆನ್ನುವಂತಹ ಕನಸು ನನ್ನದ್ದು. ನಿನಗೆ ಶುಭವಾಗಲಿಕ್ಕಂತ ಪಟ್ಟಾಭಿಷೇಕ ಲೆಕ್ಕದಲ್ಲಿ ಏನೆಲ್ಲ ವಿಶೇಷ ಉಂಟು ಅದೆಲ್ಲ ತಗೊಳ್ಬಹುದು. ಇಷ್ಟರವರೆಗೆದ್ದು ನಾನು ವ್ಯವಸ್ಥೆ ಮಾಡಿದ್ದೇನೆ. ಇನ್ನು ಮುಂದಿನದ್ದು ನಿನ್ನ. ಹೌದಲ್ಲ? ಹೌದಲ್ಲ? ಧರಿಸಬೇಕಾದ ನೀಗ ವೈಕವನ ನಿಂದನ ಪರಿಪೂರ್ಣವಾಗಿ ಜಗದಿ ಜೀವನದ ಮಹಾನವಮ ಇವತ್ತು ನಮ್ಮನ್ನು ನಾವು ತೋರಿಸಿಕೊಳ್ಳುವಂತಹ ಕಾಲಘಟ್ಟ. ಎಲ್ಲಿ ಆ ಭಾಸಕರ್ಣ ಇಲ್ಲಿ ನೀನು ಹೊಸಬ. ಹೌದು, ನಮ್ಮ ಅಧಿಕಾರ ವ್ಯಾಪ್ತಿ ಹೇಗೆ ಪ್ರಾರಂಭ ಆಗುವುದು? ಹೇಗೆ ನಿನ್ನಂತಹ ದೂತನನ್ನು ಇರಿಸಿಕೊಂಡೆ. ಹೌದು, ಭಾಸಕರ್ಣ ಈಗ ಹೋಗ್ಬೇಕು ನೀನು. ಆಯ್ತು, ಹೋಗ್ತೇನೆ. ಎಲ್ಲಿಗೋ? ಎಲ್ಲಿಗೆ ಅಂತ ಕೇಳಿದ್ರೆ ಅಧಿಕ ಪ್ರಸಂಗ ಆಗ್ತದೆ ಅಂತೆ. ನನ್ನಲ್ಲಿ ಹೇಳಿದ್ದಾರೆ ಅಧಿಕ ಪ್ರಸಂಗ ಮಾತಾಡಬಾರ್ದು, ಪ್ರಸಂಗದಲ್ಲಿಯೇ ಮಾತಾಡಬೇಕು ಇವತ್ತು ಅಂತ. ಪ್ರಸಂಗದಲ್ಲೇ ಮಾತಾಡುತ್ತಿದ್ದರೆ ನೀನು ಯಾಕೆ? ಹಾಗಾದ್ರೆ ನನ್ನನ್ನು ಅಧಿಕ ಪ್ರಸಂಗ ಮಾತಾಡ್ಲಿಕ್ಕೆ ಕರೆಯುವುದು. ದೇವರಾಣೆಗೂ ನಿನ್ನನ್ನು ಇವತ್ತು ಕರೆದದ್ದು ಅದಕ್ಕೆ. ಹೌದಾ? ಆಯ್ತು, ಕುಬೇರನಲ್ಲಿಗೆ ಹೋಗ್ಬೇಕು. ಆಯ್ತು, ಹೋಗ್ತೇನೆ. ಯಾಕೆ ಅಂತ ಕೇಳಿದೆಯೇನೋ? ಯಾಕೆ ಅಂತ ಕೇಳಿದ್ರೆ ಅಧಿಕ ಪ್ರಸಂಗ ಆಗೋದಿಲ್ಲ. ನಿನ್ನಲ್ಲಿ ಆಗ್ಲೇ ಹೇಳಿದ್ದಲ್ವ ನಾನು, ಇಲ್ಲಿಂದಲೇ ಮಾಡ್ಬೇಕು. ಅದಕ್ಕೆ ಇರುದಲ್ವಾ? ಇಲ್ಲಿ ಬಾ. ಯಾಕೆ ನಾನೊಂದು ಯೋಚನೆ ಮಾಡಿದ್ದೇನೆ. ಏನ್ರೆ? ದಿಗ್ವಿಜಯವನ್ನು ಮಾಡುವುದು. ಹೌದಾ? ಉದ್ದಂಡವಾಗಿರುವಂತಹ ಭೂಖಂಡದಲ್ಲಿ ನಾವು ಅಧಿಕಾರ ಸ್ಥಾಪನೆಯನ್ನು ಮಾಡುವುದು. ಅದು ಎಷ್ಟು ಬೇಕು ನಿಮಗೆ? ಯಾವುದು? ಜಿಗುಜೆ. ಜಿಗುಜೆ ಅಂತ ಹೇಳಿ ದಿಗ್ವಿಜಯ. ಜಿಗುಜಯ, ಜಿಗುಜಯ. ನಿನ್ನ ಒಂದು ಎದುರು ಬಂದ ಹಲ್ಲು ಮಾತಾಡ್ಲಿಕ್ಕೂ ಬಿಡುವುದಿಲ್ಲ, ಕೇಳಿದವರಿಗೆ ಅಬದ್ಧ ಕೇಳುವುದರಲ್ಲಿಯೂ ಬಿಡುವುದಿಲ್ಲ. ನಾನು ಹೊಸಬಲ್ವ, ನನಗೆ ಗೊತ್ತಾಗುದಿಲ್ಲ ಅದೆಲ್ಲ. ದಿಗ್ವಿಜಯ ಹಾಗೆ ಹೇಳಿದ್ರೆ ಅಂದ್ರೆ ಹೊಡೆದಾಟಕ್ಕೆ ಹೊರಡು. ಸಿಕ್ಕಿದವರಿಗೆಲ್ಲ ಹೊಡೆದುಕೊಂಡು ಯಾರೆಲ್ಲ ಸಿಗ್ತಾರೆ? ಯಾವುದು ಸಿಗ್ತದೆ? ಯಾರೆಲ್ಲ ಬಲವಂತರು ಅಂತ ಹೇಳ್ತಾರೆ, ಯಾರೆಲ್ಲ ಶಕ್ತಿಗಾರರು ಅಂತ ಹೇಳ್ತಾರೆ. ಶಕ್ತಿಗಾರರಿಗೆ ಹೊಡಿಲಿಕ್ಕಿಲ್ಲ. ನಾನು ಹೇಳಿದ್ದೇನೆ ಹಾಗೆ.
ಶಕ್ತಿಗಾರರು ಯಾರೆಲ್ಲ ಇದ್ದಾರೆ? ಅದೇ ಶಕ್ತಿಗಾರರಿಗೆ ಹೊಡೆದ್ರೆ ಅವರು ತಿರುಗಿಸಿ ಹೊಡೆಯುವುದಿಲ್ಲ, ನಾವು ಹೊಡಿತೇವೆ ಅವರಿಗೆ. ಈ ಸಲ ಹೋಗುವ ಪೂರ್ವ ನಮಗೊಂದು ವಿಶಿಷ್ಟವಾದಂತಹ ವಾಹನದ ಅಗತ್ಯ ಇದೆ. ಹೌದಾ? ಯಾವ ವಾಹನ? ಯಾವ ವಾಹನ ರೇ? ಪುಷ್ಪಕ ವಿಮಾನ. ಯಾವ ವಿಮಾನ? ಫೇಸ್ಬುಕ್ ವಿಮಾನ. ಪುಷ್ಪಕ. ಫೇಸ್ಬುಕ್ ಪುಷ್ಪಕ ಫೇಸ್ಬುಕ್ ವಿಮಾನ. ವಿಮಾನ ಅದು ಯಾರಲ್ಲಿ ಉಂಟು? ಗೊತ್ತಿಲ್ಲ. ಕುಬೇರನಲ್ಲಿ ಉಂಟು. ಅವನ ಹೆಸರು ವೈಶ್ರವಣ ಅಂತ. ನಮ್ಮ ಅಪ್ಪನ ಮೊದಲ ಹೆಂಡತಿಯ ಮಗ. ವೈಪವನ. ವೈಪವನ ಅಲ್ಲ, ವೈಶ್ರವಣ. ವೈಶ್ರವಣ. ಕುಬೇರ ಅಂತ ಹೇಳು ಸಾ. ಆಯ್ತು, ಕುಬೇರ. ಅಲಕೇಶ ಅಂತ ಹೇಳು. ಎಂತದು? ಅಲಕಗಿ ಅಲಕೇಶ. ಅಲಕೇಶ. ಎಂತದು? ತಲಕೇಶ. ತಲಕೇಶ ಅಲ್ಲ, ಮತ್ತೊಂದು ಅಲಕೇಶ. ನನಗೆ ಬರುದಿಲ್ಲ, ಹೊಸ ಬಲ್ವಾ? ಹೋಗಿ ಅವರಲ್ಲಿ ಕೊಡ್ತಾನ ಕೇಳಿದ್ರೆ. ಅವರಲ್ಲಿ ಹೋಗಿ ಹೇಳು, ನಮ್ಮ ಯಜಮಾನನಾದಂತಹ ದಶಕಂಠ ನಿನ್ನ ವಿಮಾನವನ್ನು ಕೇಳಿದ್ದಾನೆ. ಸತ್ಪಾತ್ರದ ಎಷ್ಟಕ್ಕೆ ಅಂತ ಎಲ್ಲ ಹೇಳ್ಬೇಕಾ? ಎಷ್ಟು ಕೊಡ್ಬೋದು ಅಂತ ಅದು ನಾವು ನೋಡದೆ ಈಗ ಕೇಳಿದ್ರೆ ಅದೆಲ್ಲಿಯಾದ್ರೂ ಸ್ವಲ್ಪ ಹಾಳಾಗಿದ್ರೆ ಮತ್ತೆ ನಮಗೆ ಬಂದ ಮೇಲೆ ಅದರ ಖರ್ಚು ವೆಚ್ಚ ಎಲ್ಲ ನಾವು ಏನಾದ್ರೂ ವರಮಾನ ಕೊಟ್ಟು ಪಡೆಯುವುದೇನೋ ಮತ್ತೆ ಅಂತ ಒಂದು ಜಾಯಮಾನ ನಮ್ಮಲ್ಲಿ ಉಂಟ. ನಾವು ಇಷ್ಟರವರೆಗೆ ನಮ್ಮಲ್ಲಿ ಇದ್ದದ್ದನ್ನೆಲ್ಲ ಯಾರಲ್ಲಾದ್ರೂ ಹಾಗೆ ಪಡ್ಕೊಂಡಲ್ಲ. ಇಲ್ಲ ಅಲ್ಲ, ನಮಗೆ ಮತ್ತೆ ನಾವು ಎಷ್ಟು ಕೊಟ್ಟರೆ ಅವನಲ್ಲಿ ಬೇಕಾದಷ್ಟು ಇಲ್ಲ. ಅವರಲ್ಲಿ ಹೇಳೋ, ಇದೆಲ್ಲ ಸುಮ್ಮನೆ. ಪುಷ್ಪಕ ವಿಮಾನವನ್ನು ಕೊಡ್ತೀಯಾ ಅಲ್ಲ ನಾವು ತೆಕ್ಕೊಂಡು ಹೋಗ್ಬೇಕಾ? ಕೊಡದೇ ಇದ್ರೆ ಅಲ್ಲಿದ್ರೆ ಕೂಗಿ ಕರೆ, ನಾನೇ ಬರ್ತೇನೆ. ನಾನೇನಾದ್ರೂ ಕೈಗೆ ತಕೊಳ್ಬೇಕಾ? ಬೇಡ ಅಲ್ಲ, ನೀನು ಬಾಯಿಗೆ ತೆಕ್ಕೊಂಡು. ಆಯ್ತು 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 ರೇ, ಕೈಗೆ ತಕೊಳ್ಳುದು ಆಯ್ತು, ಕೈಗೆ ನಾನೇ ತಕೊಳ್ಳು. ಆಯ್ತು ಆಯ್ತಾ? ಆಯ್ತು, ಬಾಯಿಗೆ ಬಂದಷ್ಟು ಮಾತಾಡು. ಆಯ್ತು ರೇ. ನಿನ್ನ ಮನಸ್ಸಿನಲ್ಲಿ ಏನೆಲ್ಲ ಹುಟ್ಟುತ್ತದೆ ಅದನ್ನೆಲ್ಲ ಮಾತಾಡು. ಆಯ್ತು. ಸ್ವಲ್ಪ ಹೆಚ್ಚಾಯ್ತು ಅಂತ ಹೇಳಿದ್ರು ಅಲ್ಲ, ನಾನು ಮಾತಾಡಿದ್ರೆ ತಪ್ಪಿದ್ರೆ ಮತ್ತೆ ಕೊಡದಿದ್ರೆ? ಕೊಡದೇ ಇದ್ರೆ ನಾನಿದ್ದೇನಲ್ಲ. ನೀನೊಂದು ಸಾಂಕೇತಿಕವಾಗಿ ಹೋಗುವುದು. ನಿಮ್ಮ ಧೈರ್ಯದಲ್ಲಿ ನಾನು ಮಾತಾಡ್ಬೇಕು. ಧೈರ್ಯವೇ. ಆಯ್ತು, ಏನ್ ಮಾಡ್ತಾರವ, ನಮಗೆ ಬೇಕು ನಿಷ್ಠೂರವಾಗಿ ಆದ್ರೂ ಪಡ್ಕೊಳ್ಳೋದೇನು. ಹೌದೌದು, ಆಯ್ತಾ? ಹೌದು. ಹಸಕರ್ಣ ಹೋಗು. ಒಂದು ವಿಷಯ ನೀವು ಹೇಳಿದ್ದು ಒಳ್ಳೇದಾಯ್ತು. ನಾನಲ್ಲಿ ಹೋಗಿ ಏನಿದ್ರು ನಾವು ಯುದ್ಧ ಮಾಡುವ ಹಾಗೆ ಮಾಡ್ತೇವೆ. ಇಲ್ಲದಿದ್ರೆ ನಾವು ಕೇಳುವಾಗ ಒಳ್ಳೇದ್ರೆ ಅಲ್ಲಿ ಅವ ನಮಗೆ ಕೊಟ್ರೆ ನಮ್ಮದೆಲ್ಲ ಮುಗಿದ ಮೇಲೆ ಪುನಃ ನಾವು ಅವನಿಗೆ ಕೊಡಬೇಡ್ವಾ? ನಾವಲ್ಲಿ ಯುದ್ಧ ಮಾಡಿ ಎಳ್ಕೊಂಡು ಬಂದ್ರೆ ಮತ್ತೆ ಕೊಡ್ಲಿಕ್ಕಿಲ್ಲಲ್ಲ. ನೀನು ಅವನ ಮನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸು. ಆಯ್ತು, ಕೊಟ್ರೆ ಕೊಡ್ತಾನೆ. ನಮಗೆ ಕೆಲಸ ಆಗ್ಬೇಕಾದ. ಆಯ್ತು ರೀ. ಕೆಲಸ ಆಗೋದಿಲ್ಲ, ಆಗ್ಲಿಕ್ಕೆ ಬೇಕಾಗಿ ನಾವು ಏನು ಮಾಡ್ತೇವೆ. ಕೊನೆಗೆ ಏನಾಗದಿದ್ರೆ ನಿಮ್ಮನ್ನು ಕರೀತೇನೆ. ಆಯ್ತು ಆಯ್ತಾ? ಆಯ್ತು. ನೀನು ಹೋಗುದೆಲ್ಲಿಗೆ? ನಾನಲ್ಲಿಗೆ ಅಲಕಾವತಿ ವೈಶ್ರವಣನಲ್ಲಿ. ಆಯ್ತು. ಕೇಳುವುದು ಏನನ್ನು? ಪುಷ್ಪಕ ವಿಮಾನವನ್ನು. ಯಾಕಾಗಿ? ಚೈತ್ರ ಯಾತ್ರೆಗೆ ಹೊರಡುವ ಹೊತ್ತಿನಲ್ಲಿ ನಿಮಗೆ ಬೇಕಾಗಿ, ನಮಗೆ ಬೇಕಾಗಿ. ಆಯ್ತು. ನಾವು ಈ ಸಲ ವಿಮಾನದಲ್ಲೇ ಹೋಗುವುದು ಅಂತ ಇದ್ದೇವೆ. ಆಯ್ತು ಹೇಗೆ? ಆಯ್ತು. ನಮ್ಮ ಮಟ್ಟ ಅಷ್ಟು ಎತ್ತರಕ್ಕೆ. ನನ್ನನ್ನು ಕರ್ಕೊಂಡು ಹೋಗ್ತೀರಾ? ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುದಿದ್ರು ವಿಮಾನದಲ್ಲೇ ಕರ್ಕೊಂಡು ಹೋಗಿ. ನನ್ನನ್ನು ಕರ್ಕೊಂಡು ಹೋಗ್ತೀರಾ? ನನ್ನನ್ನು ನೀನಿಲ್ಲದೆ ನಾನು ಹೋಗ್ಲಿಕ್ಕೆ ಉಂಟ. ನನ್ನೊಂದು ಬದಿಯಲ್ಲಿ ಕೂತ್ಕೊಳ್ತೇನೆ. ಆ ಬದಿಯಲ್ಲಿಯೂ ಒಂದೇ ಅದು, ಅದರ ಒಳಗೆ ಕೂತ್ರೆ ಎಲ್ರಿಗೂ ಒಂದೇ ನೋಡ್ಲಿಕ್ಕೆ ಉಂಟು. ಅರ್ಥ ಆಯ್ತಾ? ಆಯ್ತು ಆಯ್ತು. ನೋಡಿ ಬರುದು, ಯಾರು ಇಲ್ಲ ಇದ್ರೆ ಪುನಃ ಬರ್ತೇನೆ ಇಲ್ಲಿಗೆ. ಅಲ್ಲಿ ನೋಡಿಯೇ ನಾನು ಹೊರಗಿರುವುದು. ಹೌದಾ? ಯಾರು ಇಲ್ವಾ ಒಳಗೆ? ಯಾಕೆ ನಿನಗೆ ಒಳಗಿನ? ನನಗೆ ನೋಡ್ಲಿಕ್ಕುಂಟು. ನೋಡ್ಲಿಕ್ಕುಂಟು ಅಂತಾದ್ರೆ ಇಲ್ಲಿ ನೋಡಬಹುದು ಅಂತ ನಿನ್ನ ಒಳಗೆ ಕಳಿಸ್ಬೇಕು. ಅಲ್ಲ, ನನಗೆ ಬೇರೆ ಜನರ ಹತ್ರ ಮಾತಾಡ್ಲಿಕ್ಕುಂಟ. ಬೇರೆ ಜನರ? ಹೌದು. ನನ್ನಲ್ಲಿ ಮಾತಾಡ್ಲಿಕ್ಕಿಲ್ಲದು ಬೇರೆ ಜನರಲ್ಲಿ ಏನು? ಇಲ್ಲಿ ಬಂದು ಅಲ್ಲ, ನಿನ್ನಲ್ಲಿ ಅಲ್ಲ, ಅಲ್ಲಿ ಬೇರೆ ಜನ ಇದ್ದಾರೆ ಅವರ ಹತ್ರ. ಹಾಗೆಲ್ಲ ನನ್ನಲ್ಲಿ ವಿಚಾರಣೆ ಮಾಡಿದ ಒಳಗೆ ಹೋಗ್ಲಿಕ್ಕಿಲ್ಲಲ್ಲ. ಇಲ್ಲಿ ಕಾಯುವ ರಕ್ಷಕ, ಅದೇ ವ್ಯತ್ಯಾಸ ಉಂಟು. ಕಾಯುವ ಅಂದ್ರೆ ವೇತನಕ್ಕಿರುವುದು. ಹೌದಾ? ನಾನು ಸರ್ವಾಧಿಕಾರಿ. ಸರ್ವಾಧಿಕಾರಿ. ಇದು ನಾನಂದ್ರೆ ಇಲ್ಲಿ ಯಾವ ಇದ್ದಾನೆ? ವೈಪವನ ನಮ್ಮಲ್ಲಿ ಹೇಳಿದ್ದಾರೆ. ವೈಪವನ ಅಂತ ಇದ್ದಾನೆ. ಯಾವುದ್ರಲ್ಲಿ ನಿನ್ನ ನಾಲಿಗೆಗೆ ಅದನ್ನು ಮಾಡುದು ಅಂತ ಗೊತ್ತಾಗುದಿಲ್ಲ. ವೈಶ್ರವಣ.
ಹಾ ಅವ ಅವ ಎಂತ ತಲಕ್ಕೆ ಅವ್ವ ಇನ್ನು ಮೂಗಿನ ಹೊಳ್ಳೆಯಿಂದ ಬಿದ್ದವನ ಇಲ್ಲ. ದಿಕ್ವತಿಗಳಲ್ಲಿ ಒಬ್ಬ ಯಾರಾಗ್ಲಿ ಮಾರೆ, ನಮಗೆ ಸಂಬಂಧ ಉಂಟು, ಹ? ನಮಗೆ ಸಂಬಂಧ ಉಂಟು. ನೀವು ಹೆಣ್ಣು ಕೊಟ್ಟ ಮಾವನಾಗಿ ಮಾತಾಡ್ತೀವಿ. ಹೆಣ್ಣು ಕೊಟ್ಟ ಮಾವನೇ ಆಗ್ಬೇಕು ಅಂತ ಇಲ್ಲ, ನಮಗೆ ಸಂಬಂಧ ಉಂಟು. ನನಗೆ ಬೇಸರ ಆಗುದು, ಹಾ ನಿನ್ನ ಸಂಬಂಧ ಉಂಟು ಅಂತ ಹೇಳಿದ ಮೇಲೆ. ಹೌದು, ನಿನ್ನಂತವನೊಟ್ಟಿಗೆ ಸಂಬಂಧ ಉಂಟಲ್ಲ ನನಗೆ. ನಿಮ್ಗೆ ಚಂದನಂತವರೆಲ್ಲ ಸಂಬಂಧ ಆಗ್ತದ? ಚಂದ ಅಂದ್ರೆ ಬರೀ ಸ್ವರೂಪದಲ್ಲಿ ಹೇಳಿದ್ದಲ್ಲ ನಾನು. ಮತ್ತೆ ನೀನು ಮಾತಾಡುವಾಗಲೇ ಅರ್ಥ ಆಗ್ತದೆ ಏನು? ನೀನು ಸ್ವರೂಪಕ್ಕಿಂತ ಹೆಚ್ಚು ವಿಕಾರ ಸ್ವಭಾವದಲ್ಲಿ. ಹಾಗಾದ್ರೆ ಸಂಬಂಧದವ ಏನೇನು ಮಾತಾಡಿದ್ರೆ ಅವ ಸಂಬಂಧ ಅಲ್ವಾ? ಅಲ್ಲ. ಮತ್ತೆ ಈಗ ಒಬ್ಬ ಮಗ ಹುಟ್ಟಿದ್ದಾನೆ, ಅವ ಏನಾದ್ರೂ ತಪ್ಪು ಮಾತಾಡಿದ್ರೆ ಮಗ ಅಲ್ವಾ ಅವ? ಅಲ್ಲ, ನಮ್ಮ ಧಾರ್ಮಿಕ ಸಂಬಂಧ ಮಾತ್ರ ನಮಗಿರುವುದು. ಹೌದಾ? ಹೌದು. ನೀವೆಲ್ಲ ಹಾಗೆ. ಬೇಕಾದಷ್ಟು ಇರುವವರ ಸಂಬಂಧ ಎಲ್ಲ ಹಾಗೆ ಅಲ್ಲ? ಬೇಕಾದಷ್ಟು ಇರುವವ, ನನ್ನಷ್ಟು ಇರುವವ ಮತ್ತೊಬ್ಬ ಯಾರಿದ್ದಾನೆ? ಅದೇ ನನಗೆ ಮತ್ತೊಬ್ಬರನ್ನು ಅಪೇಕ್ಷೆ ಪಟ್ಟು ಇದ್ದವ ಸಂಬಂಧಿಕ ಅಂತ ಹೇಳ್ಬೇಕು ಅಂತ ಇಲ್ಲ. ಇಲ್ಲ. ನನ್ನನ್ನೇ ಉಳಿದವರು ಹೇಳಬೇಕಾದಷ್ಟು ನಮ್ಮಲ್ಲಿ ಉಂಟು. ಹೌದೌದು. ನೀನು ಅದಕ್ಕೆ ಹೇಳಿದ್ದ ಸಂಬಂಧಿಕ ಅಂತ. ಉಂಟುತ್ತೇನೆ. ಕುಬೇರ ವೈಷ್ಣವನ ಅಂದ್ರೆ ನಾನೇ. ನೀವೇ? ನಮಸ್ಕಾರ. ನಾನು ಬಂದದ್ದು ಎಲ್ಲಿಂದ ಅಂತ ಗೊತ್ತುಂಟಾ? ಸಂಬಂಧ ಉಂಟು ಅಂತ ಹೇಳಿದ್ದೇನೆ, ಗೊತ್ತುಂಟಾ? ಅದು ಹೇಳಿ. ಮತ್ತೆ ಎಲ್ಲಿಂದ ಬಂದದ್ದು? ಕುಳಿತುವುದೇ ಮತ ತಳೆದು ಚೋಳಿಪುರದೊಳರು ಸೇಟನು ವಿಜ್ಞಾನಾಧಿಪಗಾಪನು ಪುತ್ರ ನನ್ನದೇನು ವಿಷಯ ಇಲ್ಲ, ನಿನ್ನದೆಂತದ್ದು? ಅಲ್ಲ, ನನ್ನಲ್ಲಿ ವಿಷಯ ಉಂಟು. ನಾನು ನೋಡುವುದು. ನಾನು ಬಂದು ಹೊತ್ತೆಷ್ಟಾಯ್ತು? ಆಗಲಿ, ಏನಾಯ್ತು? ನಾನು ಸಂಬಂಧ ಅದವ ಅಂತ ಹೇಳಿದ್ದೇನೆ, ಹೌದಾ? ಹೌದು. ಯಾರು ಅಂತ ಕೇಳಲಿಕ್ಕಿಲ್ವಾ? ಇಲ್ಲ. ಯಾಕೆ ಇಲ್ಲ? ಏನು ಸಂಬಂಧ ಅಂತ ಹೇಳ್ಬೇಡುವ ನೀನು. ನಾನು ಹೇಳುದಿಲ್ಲ, ನೀವು ಕೇಳಬೇಕು. ಸರಿ, ಯಾರು? ನಾನು ನಿನ್ನ ಬಹಳ ಹತ್ತಿರದ ಸಂಬಂಧದವ. ಹೌದಾ? ಹಾ. ಅಲ್ಲ, ನನ್ನ ಅಪ್ಪನಿಗೆ ತುಂಬಾ ಮಕ್ಕಳಿದ್ದಾರೆ. ಅಪ್ಪನ ಮಗ ಅಲ್ಲ. ಅಲ್ವಾ? ಅಪ್ಪನ ಮಗ ಬಹಳ ಹತ್ತಿರ ಅಂದ್ರೆ ಹಾಗೆ ಸಂಬಂಧ. ಹಾಗಲ್ಲ. ಮತ್ತೆ ನಾನು ಲಂಕದಿಂದ ಬಂದವ. ಓ, ಲಂಕದಿಂದ ಬಂದವ. ಲಂಕೆಯಿಂದ? ಲಂಕೆಯಿಂದ. ಅಲ್ಲ, ಮೊದಲು ನಾವು ಇದ್ದವರೇ ಅಲ್ಲಿ. ನೀವು ಇದ್ದದ್ದಲ್ಲ, ಅದು ಈಗ ಕೊಟ್ಟಾದ ಮೇಲೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ. ಮೊದಲು ನಾವು ಇದ್ದದ್ದು. ಮೊದಲು ಇದ್ದದ್ದನ್ನು ಮಾತಾಡ್ಲಿಕ್ಕಿಲ್ಲ. ಮೊದಲು ನಾವು ಇದ್ದವರು, ಈಗ ಕೊಟ್ಟಿದ್ದೇವೆ ಅಂತ ಅರ್ಥ. ಅದೇನಿಲ್ಲ, ನಿನ್ನೆ ಎಷ್ಟು ಕೊಟ್ಟಿದ್ದಾರೆ ಅಂತ ಲೆಕ್ಕ ಇಲ್ಲ, ಇವತ್ತು ಎಷ್ಟು ಕೊಡ್ತಾರೆ ಈಗ ಇದ್ದೇನೆ ಅಂತ ಹೇಳಿದ್ದಲ್ಲ. ಮತ್ತೆ ಮೊದಲು ಮೊದಲಿದ್ದು ಮಾತಾಡ್ಲಿಕ್ಕಿಲ್ಲ ಪುಣ್ಯಾತ್ಮ. ಯಾವುದು ಮಾತಾಡಬೇಕು ಅಂತ ನಿನ್ನಲ್ಲಿ ಕೇಳಿ ಮಾತಾಡುದು. ಅದು ನನಗೆ ಗೊತ್ತಿಲ್ಲ, ನಾನು ಹೇಳಿದ್ದನ್ನು ನೀನು ಹೇಳಲಿಕ್ಕಿಲ್ಲ. ಮೊದಲಿನ ವಿಷಯ ಮಾತಾಡ್ಲಿಕ್ಕಿಲ್ಲ. ನೀನು ಹೇಳಿದ್ದಲ್ಲ, ಮೊದಲು ಅಲ್ಲಿದ್ದದ್ದನ್ನು ಬಿಟ್ಟು ಕೊಟ್ಟು ಈಗ ಅಲ್ಲಿರುವುದು. ಅದು ಬೇಡ, ಅದು ವಿಷಯ ಬಿಡುವ. ನಾನು ಅಲ್ಲಿಂದ ಬಂದವ, ನಾನು ಬರೋ ನನ್ನ ಎದುರು ನೀವು ಕೊಟ್ಟದ್ದಲ್ಲ, ನನಗೆ ಅದು ಗೊತ್ತಿಲ್ಲ. ಅದು ನಿಮ್ಮ ವ್ಯವಹಾರ, ಏನಿದ್ರು ಅದು ನೀವು ನೋಡಿಕೊಳ್ಬೇಕು. ನಿನ್ನ ಶುದ್ಧರಾಯಸಕ್ಕೆ ಹೇಳಿದ್ದಲ್ಲ ನಾನು, ನನಗೆ ಗೊತ್ತಿರುವ ವಿಷಯ ಹೇಳಿ. ಹೌದಾ? ಅದಿರ್ಲಿ. ದಶಕಂಠ ಕಳಿಸಿದ್ದು ನನ್ನನ್ನಿಲ್ಲಿಗೆ. 10 ತಲೆ. ಅವರ ಬಹಳ ಹತ್ತಿರದವ ನಾನು, ಬಹಳ ಹತ್ತಿರ. ನನ್ನ ತಮ್ಮನ ಬಳಿಯಿಂದ ಬಂದವನ. ಎಡದ ಕೈ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಳ್ಳೇದು. ಅಂದ್ರೆ ಬಲದ ಕೈ ಎಲ್ಲ ಮಾಡುದಿಲ್ಲ, ಎಡದ ಕೈ ಎಲ್ಲ ಮಾಡ್ತದೆ. ಯಾವ್ದೆಲ್ಲ ಮಾಡ್ತದೆ? ಯಾವುದೆಲ್ಲ ಅಂತಲ್ಲ, ಗೊತ್ತಾಗುದಿಲ್ವ ನಿನಗೆ? ನನಗೆ ಗೊತ್ತಿಲ್ಲ. ಪ್ರಾಥಮಿಕ ಜ್ಞಾನ ಇದ್ದವರಿಗೆಲ್ಲ ಬಲದ ಕೈಗೆ ನಾವೆಲ್ಲ ಬಲದ ಕೈಯಲ್ಲೇ ಮಾಡುದು. ಬಲದ ಕೈಯಲ್ಲಿ ಒಂದು ವ್ಯಾಪ್ತಿ ಉಂಟು, ಸಂಸ್ಕಾರವಂತರಿಗೆ. ಇಲ್ಲದವರಿಗೆ ಬಲದ ಕೈ ಎಡದ ಕೈ ಒಂದೇ. ನನ್ನ ಸಂಸ್ಕಾರ ಇಲ್ಲ ಅಂತ ಅದೆಲ್ಲ ಹೇಳಲಿಕ್ಕಿಲ್ಲ. ಅದೆಲ್ಲ ಅರ್ಥ ಆಗ್ತದೆ. ಮತ್ತೆ ಅರ್ಥ ಆಗದೆ, ಅರ್ಥ ಆದದ್ರಲ್ಲಿ ಇಲ್ಲಿದ್ದೇನೆ, ಇಲ್ಲದ್ರೆ ಯಾವಾಗ್ಲೂ ಅಲ್ಲಲ್ಲ. ನೀ ಮತ್ತೆ ಬಲದ ಕೈ ಎಲ್ಲ ಮಾಡ್ತೇನೆ ಅಂತ ಹೇಳಿದ್ದು, ಅದು ಕೇಳಿದ್ದು ನಾನು. ನೀನು ಎಡದ ಕೈ ಇದ್ದ ಹಾಗೆ ಯಾವುದಕ್ಕೂ ಉಪಯೋಗಿಸಲ್ಪಡುವ. ಏನು ಬಂತು ಎಡದ ಕೈ ಈ ಕಡೆ? ಎಡದ ಕೈ ಹಾಗೆ ಅಷ್ಟು ಹತ್ತಿರದವ ಅಂತ ಹೇಳಿದ್ರು. ಸರಿ ಸರಿ, ಹೌದಾ? ಇಷ್ಟು ಹೇಳಿದ್ರು ನನ್ನಲ್ಲಿ ಒಂದು ಮಾತಾಡ್ಬೇಕು. ಗೊತ್ತೇ ಹೇಳಿದ್ರಲ್ಲ, ತಮ್ಮನ ಕಡೆಯಿಂದ ಬಂದವ ಅಂತ ಹೇಳಿದ್ರೆ ನೀನು ಸಂಬಂಧಿಕ ಅಂತಲೇ. ಇರ್ಲಿ, ಅದೇ ಅಷ್ಟೇ. ಏನು ಬೇಕು? ಏನು ಬೇಕು ಅಂತಲ್ಲ, ಇಷ್ಟೊಂದು ಹತ್ತಿರ ಸಂಬಂಧದವ ಬಂದಿದ್ದೇನೆ, ದೊಡ್ಡ ಜನರ ಹತ್ತಿರದಿಂದ ಬಂದವ ನಾನು. ನನ್ನನ್ನೊಂದು ಕರ್ದಲ್ಲಿ ಕುಳಿತುಗೊಳಿಸ್ಬೇಕು ಅಂತ ಅನ್ನೊಂದು ಸಾಮಾನ್ಯ ಜ್ಞಾನ ಇಲ್ಲ ಮಾರೆ ನಿಮಗೆ? ಮತ್ತೆ ಹಾಗೆ ಕ್ರಮ ಇಲ್ಲ ಇಲ್ಲಿ. ಯಾರನ್ನು ನಮಗಿಂತ ಕೆಳಗಿನವರು ಬಂದ್ರೆ ಕುಳಿತುಕೊಳ್ಳಿಸುವ ಕ್ರಮ ಇಲ್ಲ. ನಾವೇ ಕುಳಿತುಕೊಳ್ಬೇಕು ಬಂದು. ಹೌದು, ಅವರವರೇ ಕುಳಿತುಕೊಳ್ಬೇಕು. ಯಾಕಂದ್ರೆ ಇದು ಹೇಗೆ ಗೊತ್ತುಂಟ, ದೇವಸ್ಥಾನ ಇದ್ದ ಹಾಗೆ. ದೇವಸ್ಥಾನದಲ್ಲಿ ಅರ್ಚಕರೆಲ್ಲ ಅಲ್ಲಿ ಕುಳಿತುಕೊಳ್ಳಿ, ಇಲ್ಲಿ ಕುಳಿತುಕೊಳ್ಳಿ ಎನ್ನುವುದಾಗಿ ಬಂದ ಭಕ್ತಾದಿಗಳನ್ನು ಹೇಳಲಿಕ್ಕಿಲ್ಲ. ಅವರ ಜಾಗ ನೋಡಿಕೊಂಡು ಕುಳಿತುಕೊಳ್ಳಿ. ಎಂತದು ನೀವೇ ಹೇಳಿದ್ದಲ್ಲ, ಎಲ್ಲಿಯಾದ್ರೂ ಜಾಗ ನೋಡಿಕೊಂಡು ಕುಳಿತುಕೊಳ್ಳಬೇಕು. ಜಾಗ ನೋಡಿಕೊಂಡು ಕುಳಿತುಕೊಳ್ಳುವುದು ಅಂತ ಗರ್ಭಗುಡಿಯಲ್ಲಿ ಕುಳಿತುಕೊಳ್ಳಿಕೊಂಡ? ಇಲ್ಲ, ಅದು ಗರ್ಭಗುಡಿ ಇದ್ದ.
ಎಲ್ಲಿಯಾದ್ರೂ ಬದಿಯಲ್ಲಿ ಅಂಗಣದಲ್ಲಿ ಕುಳಿತುಕೊಳ್ಳು. ನಾವು ಅಲ್ಲಿಗೆ ಹೋದ್ರೆ ಅದು ಗರ್ಭಗುಡಿ. ನಾನು ಮತ್ತೆ ಅಲ್ಲಿ ಹೋದಾಗ ಅದು ಬೇರೆ ಅಂತ ಹೇಳಿದ್ರೆ ಬೇಡ. ಈಗ ಕುಳಿತುಕೊಂಡು ನಿನಗೆ ವಿಶ್ರಾಂತಿ ಪಡೆಯುವುದಕ್ಕಾದ್ರೆ ಎಲ್ಲಿಯಾದ್ರೂ ಬದಿಯಲ್ಲಿ ವಿಶ್ರಾಂತಿ ಪಡೆಯಲಿಕ್ಕೆ ಇಲ್ಲಿಗೆ ಬಂದದ್ದಲ್ಲ, ನಮ್ಮಲ್ಲಿ ಬೇಕಾದಷ್ಟು ಜಾಗ ಉಂಟು. ಮತ್ತೆ ವಿಷಯ ಉಂಟು, ಅದಕ್ಕೆ ಬಂದದ್ದು. ನೋಡುವ ವಿಷಯ ಕೇಳುವ. ವಿಷಯ ಅಂತ ಹೇಳಿದ್ರೆ ನನ್ನನ್ನು ಕರೆದು ನಮ್ಮ ಯಜಮಾನರು ಹೇಳಿದ್ದಾರೆ, ನಮ್ಮದು ಸ್ವಲ್ಪ ವ್ಯವಹಾರ ಎಲ್ಲ ಉಂಟು ಮೊದಲಿಂದಲೂ. ನೀನು ಕೊಡ್ಲಿಲ್ಲ ಕಾಣ್ತದೆ. ನಮ್ಮದಲ್ಲ ಮಾರಿ, ನೀವು ಮತ್ತೆ ನಮ್ಮದು ಅಣ್ಣ ಮತ್ತೆ ಮೊದಲನೇದು ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಿ. ಅವರು ಹೇಳಿದ್ದು ನಾನು ಈಗ ನಿನಗೆ ಯಜಮಾನರು ಹೇಳಿದ್ದು ನೆನಪುಂಟು, ಅದು ನೆನಪಿದ್ದವ ಮೊದಲನೇದ್ದು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳ್ಬೋದ? ಹಾಗಲ್ಲ, ನೀವು ಕಿರಿಕಿರಿ ಮಾತಾಡ್ತೀನಿ, ನಾನು ಎದ್ದುಕೊಂಡು ಹೋಗ್ತೇನೆ. ಮತ್ತೆ ನನಗೆ ತೊಂದರೆ ಇಲ್ಲ, ನನಗೆ ಯಾವ್ದು ಆಗುದಿಲ್ಲ ಮಾರಿ, ಯಾಕೆಲ್ಲ ಹೇಳ್ಲಿಕ್ಕಿಲ್ಲ. ಎಡೆಯಲ್ಲಿ ಮಾತಾಡ್ತೀನಿ, ನನಗೆ ತಪ್ಪುತ್ತದೆ. ನಾನು ಮುಖ್ಯ ವಿಷಯ ಹಿಡ್ಕೊಂಡು ಬಂದವ, ಗೊತ್ತಾಯ್ತಲ್ಲ. ನೋಡಿ, ನನ್ನಲ್ಲಿ ನಮ್ಮ ಯಜಮಾನರು ಕರೆದು ಹೇಳಿದ್ದಾರೆ, ನಮಗೆ ಅಣ್ಣ ತಮ್ಮಂದಿರಿಗೆ ಮೊದಲಿಂದಲೂ ವ್ಯವಹಾರ ಎಲ್ಲ ಉಂಟು ಸ್ವಲ್ಪ. ಇದಂದ್ರೆ ನಾವೀಗ ಇರುವ ಈ ಜಾಗ ಎಲ್ಲ ಅದು ಹೇಳಿದ್ದಾರೆ ನನ್ನಲ್ಲಿ ಮೊದಲಿಗೆ. ನಾವು ನಮಗೆ ಸುಳ್ಳು ಹೇಳ್ತಿ ಯಾಕೆ ಆಗ ಗೊತ್ತಿಲ್ಲ ಅಂತ ಹೇಳಿ, ಈಗ ಹೇಳಿದ್ದಾರೆ ಅಂತ ಹೇಳಿ. ನೋಡಿ, ಪ್ರಪಂಚ ಅದು ಕಷ್ಟ ಆಗುದು ಅಂತ ಗೊತ್ತುಂಟಾ? ಸತ್ಯವೇ ಮಾತಾಡುವವರಿಗೆ ಕಷ್ಟ ಆಗುದಿಲ್ಲ, ಸುಳ್ಳು ಹೇಳುವವರಿಗೆ ಸುಳ್ಳು ಹೇಳಿದ್ದು ನೆನಪಿರುವುದು ಇಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಸತ್ಯ ಹೇಳುವವರೇ ಇರುವುದು, ಅನಿವಾರ್ಯ ಅಂತ ಹೇಳಿ ದಿವಸದಲ್ಲಿ ಪೂರ್ತಿ ಸುಳ್ಳನ್ನೇ ಹೇಳ್ತಾ ಇರುವುದು. ಈಗ ಅನಿವಾರ್ಯ ಕೇಳಿದ್ದೇನೆ, ಹಾಗೆ ಅನಿವಾರ್ಯ. ನೋಡಿ ಸ್ವಾಮಿ, ನನ್ನಲ್ಲಿ ಹೇಳಿದ್ದಾರೆ, ನಾವು ಅಣ್ಣ ತಮ್ಮಂದಿರು ಸ್ವಲ್ಪ ಬಹಳ ಚೆನ್ನಾಗಿದ್ದೇವೆ, ಇದೆಲ್ಲ ನಮಗೆ ಅಣ್ಣನೇ ಕೊಟ್ಟದ್ದು, ಅಣ್ಣನಿಂದ ಸಿಕ್ಕಿದ್ದು. ಸರಿ, ಹಾಗೆ ಇದೆಲ್ಲ ಉಂಟಲ್ಲ, ಇನ್ನು ಅಣ್ಣನ ಹತ್ರ ನಮಗೊಂದು ಉಪಕಾರ ಆಗ್ಬೇಕು ಅಂತ ಹೇಳಿದ್ದಾರೆ. ಏನಂತೆ ಅಲ್ಲಿಯ ರಾಜಕೀಯ ವ್ಯವಸ್ಥೆಗೆ ಏನಾದ್ರು ಸಲಹೆ ಬೇಕಾ? ರಾಜಕೀಯ ವ್ಯವಸ್ಥೆಗೆ ಅವರಿಲ್ಲ ಅಣ್ಣ ತಮ್ಮಂದಿರು, ನೀವು ದೊಡ್ಡಣ್ಣೆಲ್ಲ ಬರ್ಬೇಕು ಅಂತ ಇಲ್ಲ ಅವರಿಲ್ಲ. ಈಗ ದೊಡ್ಡಣ್ಣನಲ್ಲಿ ನಮ್ಮಲ್ಲಿ ಇಲ್ಲದ ಕೆಲವು ವ್ಯವಸ್ಥೆ ಎಲ್ಲ ಉಂಟು. ನಮಗೆ ಈಗ ಅವರೆಲ್ಲ ಬೇಕಾದಷ್ಟು ಇರುವವರು, ಅವರಿಗೆ ಬೇಕು ಅಂತಾದ್ರೆ ಇನ್ನೊಂದು ಅಂತದ್ದೊಂದು 10 ಬೇಕಾದ್ರೂ ತರಿಸಬಹುದು. ನಮಗೆ ಆಗಲ್ಲ. ಎಂತದ್ದು ಅಂತದ್ದೊಂದು ಹೇಳ್ತೇನೆ, ಕೊನೆಗೆ ಅವರಿಗೆ 10 ಬೇಕಾದ್ರೂ ತರಿಸಬಹುದು, ಅದು ಮುಖ್ಯವಾದದ್ದು. ನಮಗೆ ಹಾಗಲ್ಲ. ನಮಗೆ ಬೇಕು ಅಂತಾದ್ರೆ ನಮಗೆ ಅಂತದ್ದು ಸಿಗ್ಲಿಕ್ಕಿಲ್ಲ ಎಲ್ಲಿ ಹೋದ್ರು. ಅದಕ್ಕಾಗಿ ಅಣ್ಣನ ಹತ್ರ ಕೇಳಿ ಅದನ್ನೇ ಹಿಡ್ಕೊಂಡು ಬರ್ಬೇಕು ಅಂತ ಹೇಳಿದ್ದಾರೆ. ಹೌದಾ? ಏನಾದ್ರೂ ಬಹುಶಃ ಆರ್ಥಿಕ ವ್ಯವಸ್ಥೆ ಕುಸಿದಿಲ್ಲ? ಆರ್ಥಿಕ ವ್ಯವಸ್ಥೆ ಇಲ್ಲ, ಅದೇನಿಲ್ಲ. ಅದು ತುಂಬಾ ಉಂಟು. ಸ್ವಲ್ಪ ಯಾರು ಹೇಳಿದ್ದು? ನಮ್ಮ ಶ್ರೀಲಂಕಾದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿದಿದೆ ಅಂತ ಯಾರು ಹೇಳಿದವರು? ಅದು ಹೇಳ್ಬೇಡ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಡಳಿತ ಮಾಡುವವರು ಊರು ಬಿಟ್ಟು ಓಡಿ ಹೋಗ್ಬೇಕಾದ್ರೆ ಅದಿಲ್ಲ. ಅದು ಹೆಚ್ಚು ಕಡಿಮೆ ಆದ್ರೆ ಅಲ್ವಾ? ಆದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಅವರು ಮಾಡ್ತಾರೆ. ಅದಲ್ಲ ಅಂದ್ರೆ ಇಲ್ಲಿ ನಿಮ್ಮಲ್ಲಿ ಅದೊಂದು ವಿಮಾನ ಉಂಟಂತಲ್ಲ, ಒಂದು ಪುಷ್ಪಕ ವಿಮಾನ. ಪುಷ್ಬ್ಯಾಕ್ ವಿಮಾನ. ಪುಷ್ಬ್ಯಾಕ್ ಬೇಡ, ನೀನು ಈ ವಿಮಾನದ ಹೆಸರು ಹೇಳುದು ಬೇಡ. ವಿಮಾನ ಪುಷ್ಬ್ಯಾಕ್ ವಿಮಾನ ಉಂಟಂತಲ್ಲ, ಅದನ್ನು ನಮ್ಮ ಯಜಮಾನರಿಗೆ ನೀವು ಹೀಗೆ ಲಂಕೆಯನ್ನು ಬಿಟ್ಟು ಕೊಟ್ಟ ಹಾಗೆ ಕೊಡ್ಬೇಕಂತ. ಏನು ಎಲ್ಲಿಯಾದ್ರೂ ಹೆಕ್ಕಿ ಸಿಕ್ಕಿದ್ದು ಅಂತ ಭಾವಿಸಿದ್ಯಾ? ವರವಿರುಚಿಯ ಪಾರಿತೋಷಕ ಪರರಿಗಿರುವುದು ಸಲ್ಲ. ವರವಿರುಚಿಯ ಪಾರಿತೋಷಕ ಪರರಿಗಿರುವುದು ಸಲ್ಲ. ದಶಶಿರಗರು ಲೋಭದಿ ನ್ಯಾಯಮಾಗವ ಮೀರದಿರು ಎನ್ನುತ್ತಾಗ ನಿರತ ಸ್ತ್ರೀಯರ ಶ್ರುತಿ ಸುಜನರನ್ನು ಪರಿದು ಸದ್ಧರ್ಮದಲ್ಲಿ ಬಾಳಲು ದೊರೆಯುವುದಖಿಲೈಶ್ವರ್ಯ ಎಂದೆನುತ ಅರುಹು ಸಗಜನಿಗೆ ವರವಿರಿಂಚಿಯ ಪಾರಿತೋಷಕ ಪರರಿಗಿರುವುದು ಸಲ್ಲ. ಪರರಿಗಿರುವುದು ಸಲ್ಲ. ಅಯ್ಯ, ನಿನ್ನ ಹೆಸರು ಹೇಗೆ? ನನ್ನ ಹೆಸರು ಕರ್ಣ.
ದೊಡ್ಡದುಂಟು ಎರಡು ಅದಾಗಿ ಕರ್ಣಗಳು ಇರಲಿ. ಭಾಷಕರ್ಣ. ಭಾಸಕರ್ಣ ಭಾಷಕರ್ಣ ರಾವಣನ ಕಡೆಯಿಂದ ಬಂದವ. ಹೌದೌದು, ಬಹಳ ಹತ್ತಿರದವ. ಲಂಕೆಯನ್ನು ಬಿಟ್ಟುಕೊಟ್ಟಿದ್ದೇನೆ. ಯಾಕೆ ಬಿಟ್ಟುಕೊಟ್ಟಿದ್ದೇನೆ? ಯಾಕೆ? ಅದು ಅಪ್ಪನಿಂದ ಬಂದದ್ದು. ತಮ್ಮನಿಗೆ ಇರ್ಲಿ. ಅಪ್ಪನಿಂದ ಬಂದದ್ದು. ಅಪ್ಪನ ಮಗನಾದ ಅವ ಕೇಳಿದಾಗ ಅಪ್ಪ ಹೇಳಿದ ಕಾರಣ ಬಿಟ್ಟುಕೊಟ್ಟಿದ್ದೇನೆ. ಆದ್ರೆ ಇದು ಅಪ್ಪನಿಂದ ಬಂದದ್ದಲ್ಲ. ಈ ಪುಷ್ಪಕ ವಿಮಾನ ಪಾರಿತೋಷಕವಾಗಿ ಬ್ರಹ್ಮ ಕೊಟ್ಟದ್ದು. ಹೌದು, ದೈವಾನುಗ್ರಹದಿಂದ ಸಿಕ್ಕಿದ್ದು. ನಮಗೆ ಆರಾಧನಾ ಯೋಗ್ಯ. ನಾವೀಗ ನಮಗೆ ಏನಾದ್ರೂ ಆಪತ್ತು ಬಂತು ಅಂತಾದ್ರೆ ನಾವಿರುವ ಜಾಗವನ್ನು ಮಾರಾಟ ಮಾಡಬಹುದು, ನಾವಿರುವ ಮನೆಯನ್ನು ಮಾರಾಟ ಮಾಡಬಹುದು. ಆದ್ರೆ ನಾವು ಆರಾಧಿಸುವ ಜಾಗ ಯಾವುದುಂಟು ಆ ಆರಾಧನಾ ಸಾನ್ನಿಧ್ಯವನ್ನು ನಾವು ಓದಲ್ಲಿಗೆ ಕೊಂಡು ಹೋಗ್ತೇವೆ. ಕೊಂಡೋಗುದಿಲ್ವಾ? ಈ ಪುಷ್ಪಕ ವಿಮಾನವು ಹಾಗೆ ನನಗೆ ಉಪಯೋಗ ಎನ್ನುವುದಕ್ಕಿಂತ ನನಗೆ ಆರಾಧ್ಯ. ವರವಿರಿಂಚಿಯ ಪಾರಿತೋಷಕ, ಅವನ ಪರಿತೋಷಕ್ಕೆ ಸಿಕ್ಕಿದ್ದನ್ನು ಇವ ಕೇಳ್ತಾನೆ ಅಂತಾದ್ರೆ ಇಲ್ಲ, ಅವನಿಗೆ ಈಗ ಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಕೊಟ್ರೆ ಬ್ರಹ್ಮ ನನಗೆ ಕೊಟ್ಟದ್ದು ಸರಿ ಇಲ್ಲ ಅಂತಾಗ್ಲಿಲ್ವ? ನಾನಾಗಿ ಕೊಟ್ರೆ ಬ್ರಹ್ಮ ಕೊಟ್ಟದ್ದನ್ನು ನಾನು ಉಳಿಸಿಕೊಳ್ಳಿಲ್ಲ ಅಂತಾಗ್ಲಿಲ್ವಾ? ಅವನಿಗೆ ಈ ಹಿಂದೆ ಒಮ್ಮೆ ದೂತನನ್ನು ನಾನು ಕಳುಹಿಸಿದ್ದೆ. ತ್ರೀಲಂಪಟನಾಗಿ, ಸುಜನ ವಿರೋಧಿಯಾಗಿ, ಋಷಿಭಂಜಕನಾಗಿ, ಯಜ್ಞಕಂಟಕನಾಗಿ, ಋಷಿಯ ಮಗನಾದ ನೀನು ಮೆರೆಯ ಕೂಡದು. ಒಬ್ಬ ದೂತನನ್ನು ಕಳುಹಿಸಿದ್ರೆ ದೂತ ಬಂದಿರಲಿಲ್ಲ, ದೂತನ ಹೆಣ ಬಂದಿತ್ತು. ಹೌದಾ? ಅದಾಗೆ ನಮ್ಮಕ್ಕೆ ಬಂದವರೆಲ್ಲ ಅವರಾಗಿ ಬರುದಿಲ್ಲ, ಮತ್ತೆ ಹೆಣ್ಣವೇ ಬರುದು. ಅಲ್ಲ, ನಾನು ಹಾಗೆ ಮಾಡ್ತಿದ್ದೆ, ನಾನು ಅವನ ಹಾಗಲ್ಲ. ಯಾರದ್ದು? ನನ್ನನ್ನು? ಹೌದೌದು, ನನಗೆ ಅವನ ಸಂಸ್ಕಾರ ಅಲ್ಲ. ಅಪ್ಪ ಒಬ್ಬನೇ ಆದ್ರೂ ನಮ್ಮ ಸಂಸ್ಕಾರ ಬೇರೆ ಬೇರೆ. ಚರ್ಮ ಕಾಲಿಗೆ ಹಾಕುವುದಕ್ಕೂ ಆಗ್ತದೆ, ಚರ್ಮ ಮೃದಕ್ಕೂ ಆಗ್ತದೆ. ಅದು ಹೇಗೆ ಬೆಳೀತಿ ಎನ್ನುವ ಸಂಸ್ಕಾರದಿಂದ ಇರುವುದು. ಅಪ್ಪ ಒಬ್ಬ ಆದ್ರೂ ಅಮ್ಮ ಎರಡು, ಅಮ್ಮ ಎರಡು, ಸಂಸ್ಕಾರ ಬೇರೆ. ಹಾಗಾಗಿ ಅವ ಮಾಡಿದ ಹಾಗೆ ಮಾಡುವುದಿಲ್ಲ. ನಾನು ಹೋಗಿ ಅವನಲ್ಲಿ ಹೇಳು, ಏನು ಪುಷ್ಪಕ ವಿಮಾನ ನಾನು ಕೊಡುವುದಿಲ್ಲವೇ, ಅದರೊಂದಿಗೆ ಲಂಪಟನಾಗಿ ಸುಜನ ವಿರೋಧಿಯಾಗಿ ಮೆರೆದ್ರೆ ಇದ್ದದ್ದು ಕಳೆದುಕೊಳ್ಳಿ. ನೀನು ಪಡೀಬೇಕು. ನನ್ನಲ್ಲಿ ಏನು ಇರ್ಲಿಲ್ವೋ? ನಾನು ಅಪ್ಪನ ಮಗನಾಗಿ ಹುಟ್ಟುವಾಗ ನನ್ನಲ್ಲಿಯೂ ಏನು ಇರಲಿಲ್ಲ. ಹೌದಾ? ನಾನು ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ತಪಸ್ಸಿಗೆ ಒಲಿದು ದಿಕ್ಪತಿತನವನ್ನು ಕೊಟ್ಟ, ಧನಪತಿತ್ವವನ್ನು ಕೊಟ್ಟ, ಪುಷ್ಪಕ ವಿಮಾನವನ್ನು ಕೊಟ್ಟ. ಆಮೇಲೆ ರುದ್ರನ ತಪಸ್ಸನ್ನು ಮಾಡಿದೆ, ರುದ್ರ ಸಖ್ಯ ಸಿಕ್ಕಿತು, ಅಲಕಾವತಿ ಸಿಕ್ಕಿತು. ದೇವರು ಒಲಿದ್ರೆ ಏನೂ ಮಾಡ್ಲಿಕ್ಕಾಗ್ತದೋ? ಹಾಗಾಗಿ ಲೋಕದಲ್ಲಿ ಒಳ್ಳೆಯವನಾಗಿ ದೇವರು ಒಲಿಯುವ ಹಾಗೆ ಕಾರ್ಯಪ್ರವೃತ್ತನಾದ ಎಂದಾದ್ರೆ ಇನ್ನೂ ಐಶ್ವರ್ಯ ಬಂದಿತ್ತು. ಇನ್ನೂ ಐಶ್ವರ್ಯ ನಾವು ಕೊಟ್ಟಲ್ಲ, ಅವನೇ ಸಂಪಾದನೆ ಮಾಡ್ತಾನೆ. ಮತ್ತೆ ಯಾರ್ಯಾರದಕ್ಕೆ ಅಪೇಕ್ಷೆ ಪಡುವ ಆ ದುರ್ಬುದ್ಧಿ ಉಂಟಲ್ವಾ, ಅದು ಸರಿಯಲ್ಲ ಅಂತ ನಿನ್ನ ಯಜಮಾನನಿಗೆ ಹೇಳು. ಯಜಮಾನ, ನಾನು ನಿಮ್ಮ ಭಾಷಣ ಕೇಳಲಿಕ್ಕೆ ಬಂದದ್ದಲ್ಲ, ನನಗೆ ಕೆಲಸ ಉಂಟು. ನಿಮ್ಮ ಮಾತೇ ಕೇಳ್ತೇನೆ ನಿಂತ್ರೆ ಇಲ್ಲಿ ಆಗುದಿಲ್ಲ. ಅಲ್ಲ, ನಾನೀಗ ನೀವು ಹೇಳಿದ್ದಕ್ಕೊಂದೆರಡು ವಿಷಯ ಹೇಳ್ತೇನೆ. ನೀವೀಗ ಲಂಕೆಯನ್ನು ಕೊಟ್ಟಿದ್ದೀರಿ, ಅಪ್ಪನದ್ದು ಅಂತ ಹೇಳಿ ಕೊಟ್ಟದ್ದ. ಹಾಗಾದ್ರೆ ನಿಮಗೆ ಅದರಲ್ಲಿ ಅಧಿಕಾರ ಇರ್ಲಿಲ್ಲ. ಅಧಿಕಾರ ಇರ್ಲಿಲ್ಲ. ನೀವು ಕೊಡದಿದ್ರು ನಿಮ್ಮ ಕೈಯಿಂದ ಅಪ್ಪ ತಗೊಂಡಾದ್ರೂ ಅವನಿಗೆ ಕೊಡ್ತಾ ಇದ್ದ. ಹೌದಾ? ಅಲ್ಲ, ಅಪ್ಪ ನೀನು ಕೊಡು ಅಂತ ಹೇಳಿದ ಮೇಲೆ, ಅಪ್ಪ ಹೇಳಿದ ಮೇಲೆ ಮೀರುವ ಮಗನಲ್ಲದ ಕಾರಣ ಆ ಸಂಸ್ಕಾರದಿಂದ ಕೊಟ್ಟ. ನೋಡಿ, ನೀವು ಕೊಟ್ಟದ್ದು ಅಪ್ಪ ಕೊಟ್ಟದ್ದನ್ನು ಪುನಃ ಅವನಿಗೆ ಕೊಟ್ಟಿದ್ದೀರಿ. ಅದು ನೀವು ಕೊಟ್ಟಾಗೆ ಆಗುದಿಲ್ಲ. ಹಾಗಿರುವ ಅಲ್ಲಲ್ಲ, ನಾನು ಕೊಟ್ಟ ಹಾಗೆ ಅಪ್ಪ ತೆಗೆಸಿ ಕೊಟ್ಟಾಗ ಆಯ್ತು. ಈಗ ನಾನು ಸಂಘರ್ಷ ಮಾಡಬಹುದಿತ್ತಲ್ಲ, ಅದು ಬೇಡಲ್ಲ. ಮಾಡ್ಲಿಲ್ಲ. ಯಾಕೆ? ಯಾಕೆ? ಅಪ್ಪನ ಮಾತಿಗೆ ಗೌರವ ಕೊಡ್ತೇನೆ. ಅದು ಬಿಡಿ, ಅದು ವಿಷಯ ಬೇಡ. ನಿನಗೆ ಗೌರವದ ವಿಷಯ ಬೇಡ, ನಿನಗೆ ಸಂಸ್ಕಾರದ ವಿಷಯ ಬೇಡ, ನಿನಗೆ ಒಳ್ಳೆಯ ವಿಷಯ ಬೇಡ. ನಿನ್ನ ತಪ್ಪಲ್ಲ, ನಿನ್ನ ಯಜಮಾನ ಊಟ ಹಾಕಿದ್ದೆ ಸರಿ ಇಲ್ಲ. ಹೌದು, ನಾವು ಬೆಳೆದ ಸ್ಥಳ ಹೇಗುಂಟು ಅದರ ಮೇಲೆ ಹೋಗುದು. ನಿಮ್ಮ ಒಂದು ವಿಷಯ ಆಯ್ತು, ನಿಮ್ಮ ಹತ್ತಿರ ಇರ್ತಿದ್ರೆ ನಿಮ್ಮ ಹಾಗೆ ಇರ್ತಿದ್ದೆ ನಾನು. ಗೊತ್ತಾಯ್ತಲ್ಲ? ನೋಡಿ, ನೀವು ಏನನ್ನು ಕೊಟ್ಟಿದ್ದೀರಿ ತಮ್ಮನಿಗೆ? ಅದೇ ಲಂಕೆ. ನೀವು ಕೊಟ್ಟದ್ದಲ್ಲ ಮರಿ, ಅದು ಅಪ್ಪ ತೆಗಿಸಿಕೊಟ್ಟ. ಅದಕ್ಕೆ ನಾನು ಉತ್ತರ ಹೇಳಿದೆನಲ್ಲ. ನನಗೆ ಕೊಟ್ಟದ್ದನ್ನು ಅಪ್ಪ ಕೊಟ್ಟದ್ದು, ಅದು ನೀವು ಕೊಟ್ಟಾಗೆ ಆಗುದಿಲ್ಲ. ಅಲ್ಲ, ನಿಮ್ಮ ಕಡೆಯಿಂದ ನೀವು ವಿಮಾನವನ್ನು ಕೊಡಿ. ನಿಮ್ಮ ಈ ಪುಷ್ಪಕ ವಿಮಾನ ಅನಿವಾರ್ಯತೆ ಏನು? ಅನಿವಾರ್ಯತೆ ಏನು? ನಮಗೆ ಬೇಕು ಹೋಗ್ಲಿಕ್ಕೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಸಂಪಾದನೆ ಮಾಡಿದ್ದು ನಾನು. ನೀವು ಸಂಪಾದನೆ ಮಾಡಿ. ಅವನೇನು ಕೈಕಾಲು ಸರಿ ಇಲ್ವಾ ಅವನಿಗೆ? ನಿಮಗೆ ಒಂದು, ಅವನಿಗೆ ಆರೋಗ್ಯ ಸರಿ ಇಲ್ವಾ? ಹಾಗಲ್ಲ, ನಿಮಗೆ ಒಂದು ಸಮಸ್ಯೆ ಇರ್ಬೋದು. ನಾಳೆ ಎಲ್ಲಿಯಾದ್ರೂ ಬ್ರಹ್ಮ ಕೇಳಿದ್ರೆ ಏನು ಹೇಳುದು? ನಾನೇ ದಾರಿ ಹೇಳ್ತೇನೆ, ಕೇಳು. ನೀವು ಬ್ರಹ್ಮದೇವರು ಎಲ್ಲಿಯಾದ್ರೂ ಕೇಳಿದ್ರೆ ಹೇಳಿ. ಅದು ನಾನು ಹೀಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನು ಅಲ್ಲಿ ಮುಗಿಸಿ ಹೊರಗೆ ಬರುವಾಗ ಯಾರೋ ತೆಕೊಂಡೋಗಿದ್ದಾರೆ, ಅದು ಕಳೆದೋಗಿದೆ. ನೀವು ಇನ್ನೊಂದು ಕುರಿತು ಕೇಳ್ಬೋದಲ್ಲ. ನಿಮಗೆ ರುದ್ರ ಎಲ್ಲ ಒಳಿತಿದ್ದಾನಲ್ಲ, ದೇವರು ಒಳಿದ್ರೆ ಸಿಗ್ತದಲ್ಲ, ಕೇಳಿ. ಇನ್ನೊಂದು ಸಮಸ್ಯೆ ಏನು ಗೊತ್ತುಂಟ? ನೀನು ಈಗ ಹೇಳಿದ್ಯಲ್ವಾ, ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಕಳೆದು ಹೋಯ್ತು ಅಂತ, ಅದನ್ನು ಹೇಳಲಿಕ್ಕೆ ಬರೆದದ್ದೇ ಬ್ರಹ್ಮ ಹಣೆ ಬರಲಿಲ್ಲ.
ಬ್ರಹ್ಮ ಹಣೆ ಬರದಲ್ಲಿ ಬರ್ದ ಕಾರಣ ನೀನು ಇಷ್ಟು ಹೇಳಿದ್ದು. ಅಲ್ಲ, ಅದು ಬ್ರಹ್ಮನಿಗೆ ಗೊತ್ತಾಗದೇ ಇದ್ದಿತ್ತ? ನಿಮಗೆ ದೇವರು ಕೊಟ್ಟ. ನೀನು ಕುಬೇರನ ಎದುರಲ್ಲಿ ಹೀಗೆ ಬರೀ ಇಂತ ಹಣೆ ಬರದಲ್ಲಿ ಒಂದು ಗೆಲ ಬರ್ದಿದ್ದಾನೆ. ನನ್ನಲ್ಲಿ ಅಧಿಕ ಪ್ರಸಂಗ ಮಾತಾಡಬೇಡ. ಕೊಡುವುದಾದ್ರೆ ವಿಮಾನವನ್ನು ಕೊಡಬೇಕು. ನಾವು ಸರಿ ಇದ್ದವರಲ್ಲೇ ಅಧಿಕ ಪ್ರಸಂಗ ಮಾತಾಡುವವರು. ನೀನು ಅಧಿಕ ಪ್ರಸಂಗದಲ್ಲಿ ಮತ್ತೆ ಸುಮ್ಮನೆ ಕಿರಿಕಿರಿ ಮಾತಾಡಬಾರ್ದು. ವಿಮಾನ ಕೊಡ್ತಿರಲ್ಲ, ಅದ್ರ ಬಗ್ಗೆ ನಾವು ಬಂದದ್ದು. ಸುಮ್ಮನೆ ನಮಗೆ ವ್ಯಾಜ್ಯ ಎಲ್ಲ ಬೇಡ. ಯಾಕೆ ಸುಮ್ಮನೆ ನಾವು ಕೊಡಿ. ಕಿರಿಕಿರಿಯ ಕಿರಿದಾಗ್ಲಿ ಹಿರಿದಾಗ್ಲಿ ಯಾವುದೇ ಆಗಲಿ ಪುಷ್ಪಕ ವಿಮಾನವನ್ನು ಕೊಡುವ ಪ್ರಶ್ನೆ ಇಲ್ಲ. ಕೊಡುವುದೇ ಇಲ್ಲ. ಇಲ್ಲಪ್ಪ, 100 ಮಾತಿಗೂ ಕೊಡುವುದಿಲ್ಲ. 100 ಅಲ್ಲ, ನೀನು 1000 ಹೇಳಿದ್ರೆ ಕೊಡ್ಲಿಕ್ಕೆ. 1,500ಕ್ಕೆ 1,000ಕ್ಕೆ ಆಗುದಿಲ್ಲ. 1,500ಕ್ಕೆ ಸಿಗ್ತದ ಯಾವುದು ವಿಮಾನ? ನೀನು ಏರಿಸಿದ ಹಾಗೆ ಕೊಡ್ಲಿಕ್ಕೆ ಯಾವುದೋ ಲೋಭಕ್ಕೆ ಬಿದ್ದ ರಾವಣ ಅಲ್ಲ, ಇವ ಕುಬೇರ. ಏನು ಆಗುದಿಲ್ಲ. ಕೊಡುದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ಬಂದದ್ದು ಯಾಕೆ? ಅದಕ್ಕೆ ಕರೆದದ್ದು ನಾನು, ಬೊಬ್ಬೆ ಹಾಕಿದ್ದು. ವೈಶ್ರವಣ ತಮ್ಮ ಅಣ್ಣನೆನ್ನುವ ಭಾವ ಉಂಟಾ? ಹಾಗಾಗಿ ತಮ್ಮ ಅಂತ ಕರೆದದ್ದಲ್ವಾ? ಹಾಗಾದ್ರೆ ವಿಮಾನ ಕೊಡು. ಹಾಗೆ ಕೊಡ್ಲಿಕ್ಕೆ ಇರುವುದಲ್ಲ ಅಂತ ಅವನಲ್ಲಿ ಹೇಳಿದ್ದೇನೆ ನಿನ್ನ ದೂತನಲ್ಲಿ. ಹಾಗೆ ಕೊಡ್ಲಿಕ್ಕೆ ಇರುವುದಲ್ಲ ಅಂದ್ರೆ ದಿವ್ಯ ವಿಮಾನ ಅದು. ದಿವ್ಯನಲ್ಲಿ ಕೇಳಿಕೊಡಿ. ಯಾವ ದಿವ್ಯ? ಗೊತ್ತಿಲ್ಲ. ದಿವ್ಯನ ವಿಮಾನ ಅಂತ ಹೇಳಿದ್ದಲ್ಲ. ದಿವ್ಯ ಯೋಗ್ಯತೆ ಇರುವ ವಿಮಾನ. ಏನು ಅಣ್ಣನಲ್ಲಿದ್ದಂತಹ ವಿಮಾನವನ್ನು ತಮ್ಮ ಏರಬಾರ್ದು ಅಂತ ಮತ್ತೆ ಏರುವುದಕ್ಕೆ ಕೇಳಿದ್ದಲ್ಲ ನೀನು? ಹೌದು, ನನಗೆ ಬೇಕು ಅಂತ ಕೇಳಿದ್ದಲ್ವಾ? ನಾನು ಬೇಕು ಅಂತ ನನ್ನ ಮನೆಯಲ್ಲಿ ಇಡ್ಲಿಕ್ಕಲ್ಲ, ನಾನು ಏರುವುದಕ್ಕೆ ಕೇಳಿದ್ದೆ. ಅದನ್ನು ಏರಬೇಕಾದ್ರೂ ಅರ್ಹತೆ ಬೇಕು. ಹಾಗಾದ್ರೆ ಆ ಮಟ್ಟದಲ್ಲಿ ನಿನ್ನ ತಮ್ಮ ನಾನಲ್ಲ ಅಂತ ನೀನು ವಾದಿಸಿದ ಹಾಗಾಗ್ತದೆ. ನೀನಾಗಿ ಬೆಳೆದ್ರೆ ಮಾತ್ರ ಕೊಡಬಹುದೇ ಹೊರತು ನಾನಾಗಿ ಕೊಡುವುದಕ್ಕೆ ಇರುವುದಲ್ಲ ಅದು. ಹಾಗಾದ್ರೆ ನೀನಾಗಿ ಬೆಳೆದು ನೀನು ಸಂಪಾದಿಸಿದಂತಹ ಒಂದು ವಿಮಾನ ಹೇಗೆ ಸಂಪಾದಿಸಿದೆ? ದೈವಾನುಗ್ರಹದಿಂದ. ಬ್ರಹ್ಮದೇವರನ್ನು ತಪಸ್ಸೀಕರಿಸಿ ನೀನು ತಪಸ್ಸೆನ್ನುವಂತಹ ವಿತ್ತವನ್ನು ಕೊಟ್ಟು ಫಲ ಎನ್ನುವಂತಹ ಒಂದು ವಿಷಯವನ್ನು ಅವರು ನಿನಗೆ ಕೊಟ್ಟು ನಿನ್ನ ವಶ ಆಗಿದೆ. ಸರಿ, ಈಗ ನಾನು ಬಲದ ಮೂಲಕವಾಗಿ ನಿನ್ನಲ್ಲಿಗೆ ಬಂದಿದ್ದೇನೆ. ನೀನು ಕೊಡದೇ ಇದ್ರೆ ನಿನ್ನ ಹೆಡೆಮುಡಿ ಕಟ್ಟಿಯಾದರೂ ನಿನ್ನ ಎದೆಗೆ ತುಳಿದು ಪುಷ್ಪಕವನ್ನು ಏರಿ ನಾನು ಹೊರಟೆ ಅಂತಾದ್ರೆ ಕೈ ತಡೆಯುವ ಮಗ ಯಾವನು? ದೈವಾನುಗ್ರಹದ ಬಗ್ಗೆ ಎಷ್ಟು ನಿಷ್ಠೆ ಉಳ್ಳವ ಅಂತ ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದಂತ ನಿನಗೆ ಬೇರೆ ಹೇಳಬೇಕಾದಿಲ್ಲವಲ್ಲ? ಅದೇ ಹೌದಾದ್ರೆ ದೈವ ಸಂಕಲ್ಪದಿಂದ ಸಿಕ್ಕಿದ್ದು ಅದನ್ನು ನೀನು ಪಡೀತೇನೆ ಅಂತ ಬರ್ತಿ. ಹೌದು, ಆಗ್ತದೆ ಏನು? ಇದರಲ್ಲಿ ನೀನು ಯೋಚಿಸಬೇಕಾದ ಒಂದು ಸತ್ಯ ಉಂಟು. ಏನು? ತಪಸ್ಸನ್ನು ಮಾಡಲಿಕ್ಕೆ ಕೂಡದೇ ಇದ್ದವನಲ್ಲ ದಶಕಂಠ. ಹೌದು, ತಪಸ್ಸಿನ ಮೂಲಕವಾಗಿ ಭಗವಂತನನ್ನು ಒಲಿಸಿ ಬೇಕಾದದ್ದನ್ನು ಆ ವಿಧಾನದಿಂದ ಪಡೆಯುವುದಕ್ಕೂ ಸಮರ್ಥ ಎನ್ನುವುದನ್ನು ನೀನು ಈಗಾಗಲೇ ಒಪ್ಪಿದ್ದಿ, ನನ್ನ ಕ್ರಮದಿಂದ ತಿಳಿದಿದ್ದಿ. ಇದಕ್ಕೆ ತಪಸ್ಸು ಬೇಡ ಅಂತ, ಬಲ ಮಾತ್ರ ಸಾಕು ಅಂತ ನಿನ್ನಲ್ಲಿ ಒಂದು ಮಾತಿನ ಸೇತುವೆಯನ್ನು ಬಲಿದು ನೀ ಕೊಡುವುದಿದ್ರೆ, ಈಗ ಅವತ್ತು ನನಗೆ ಲಂಕೆ ಬೇಕು ಅಂತ ಕೇಳಿದಾಗ ಯುದ್ಧ ಆಗ್ಲಿಲ್ಲ, ಇಲ್ಲ, ಅದು ಪಿತ್ರಾರ್ಜಿತ. ಆಯ್ತು, ನೀನು ಅಪ್ಪನಲ್ಲಿ ಕೇಳಿದೆ, 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 ನೀನು ಅಪ್ಪನಲ್ಲಿ ಕೇಳಿದೆ
ಅಪ್ಪ ಹೇಳಿದ್ರು, ಹಾ ಬಿಟ್ಟು ಕೊಟ್ಟೆ. ಹಾ ಈಗ ನಾನು ವಿಮಾನವನ್ನು ಕೇಳುವುದಕ್ಕೆ ಇವನನ್ನು ಕಳಿಸಿದೆ. ಹಾ ನೀನು ಅಪ್ಪನಲ್ಲಿ ಕೇಳಿದೆಯಾ? ಇಲ್ಲ. ಯಾಕೆ? ಅಪ್ಪ ಕೊಟ್ಟದಲ್ಲ ಅದು. ಹಾಗಾದ್ರೆ ನಿನ್ನದ್ದು. ಹೌದು. ನನಗೆ ಬೇಕು. ಓ ನನಗೆ ಬೇಕು. ನೀನು ಹೇಳಿದ್ಯಲ್ವಾ, ವಿತ್ತ, ತಪಸ್ಸಿನ ವಿತ್ತ. ತಪಸ್ಸಿನ ವಿತ್ತವನ್ನು ಕೊಟ್ಟು ನಾನು ಇದನ್ನು ವಿಕ್ರಯ ಮಾಡಿದ್ದೆ. ಅದೇ ಹೌದಾದ್ರೆ ಈಗ ನದಿಯನ್ನು ದಾಟುವುದಕ್ಕೆ ದೋಣಿ ಬೇಕು. ಹೌದು. ಮರವನ್ನು ಏರುವುದಕ್ಕೆ ದೋಣಿ ಆಗ್ತದ? ಆಗುದಿಲ್ಲ. ಮರವನ್ನು ಏರುವುದಕ್ಕೆ ಏಣಿ ಬೇಕು. ಏಣಿ ಬೇಕು, ದೋಣಿ ಆಗುದಿಲ್ಲ. ನೀನು ದೋಣಿಯನ್ನು ಹಿಡಿದುಕೊಂಡು ಮರವನ್ನು ಹೇರುವುದಕ್ಕೆ ಬಂದಿದ್ದೆ. ಇಲ್ಲ. ಯಾಕೆಂದ್ರೆ ಇದನ್ನು ದೈವಾನುಗ್ರಹದಿಂದಲೇ ಪಡಿಬೇಕಾದ್ದು. ಸರಿ. ನಿನ್ನ ಕತ್ತಿ ಹಿಡಿದ ರಟ್ಟೆಯ ಬಲದಿಂದ ಆಗುದಿಲ್ಲ. ಈಗ ನೀನು ಪಡೆದ ವಿಭಾಗ ಅದು. ದೇವರು ನಿನಗೆ ಕೊಟ್ಟದ್ದು. ದೇವರಲ್ಲಿರುವಾಗ ಬೇಕು, ಅವರು ಕೊಡಬೇಕು ಅಂತಾದ್ರೆ ಹೀಗೆ ಹೋಗಬೇಕು. ಈಗ ದೇವರ ಸಂಪತ್ತನ್ನು ನೀನು ವಶಪಡಿಸಿಕೊಂಡಿದ್ದಿ. ನಮ್ಮ ಬಲದ ಮಿತಿಯೊಳಗೆ ಸಿಕ್ಕಬಹುದಾದಂತಹ ವ್ಯಾಪ್ತಿಯಲ್ಲಿ ಅದುಂಟು. ಆದದ್ದರಿಂದ ನನಗೆ ಕಾಣುತ್ತದೆ ಇದಕ್ಕೆ ತಪಸ್ಸು ಬೇಕು ಅಂತ ಇಲ್ಲ. ನಿನ್ನಲ್ಲಿ ಇದ್ದದ್ದನ್ನು ನಾನು ಪಡೆಯುವುದಕ್ಕೆ ಬಲವೇ ಪ್ರಧಾನ ಸಾಧ್ಯ. ವ್ಯಾಪ್ತಿಯಲ್ಲಿವರೆಗೆ ನಿನಗೆ ಯುದ್ಧ ಅಲ್ಲಲ್ಲ, ಪಡೆದು ಅದನ್ನು ದಕ್ಕಿಸಿಕೊಳ್ಳುವ ವ್ಯಾಪ್ತಿಯಲ್ಲಿವರೆಗೆ. ಅದು ಎಲ್ಲಿವರೆಗೆ? ನನಗೆ ಬ್ರಹ್ಮ ಕೊಡುವಾಗಲೇ ಹೇಳಿದ್ದಾನೆ, ಇದನ್ನು ನಿನ್ನಿಂದ ಒಬ್ಬ ಪಡೆದರೆ ಅವನಲ್ಲಿ ಉಳಿಯುವುದಿಲ್ಲ, ಅವನನ್ನು ಕೊಂದವನಲ್ಲೇ ಉಳಿಯುವುದು. ಇಲ್ಲಿ ಕೇಳು, ನನ್ನ ಜೀವಮಾನ ಇಡೀ ನಾನು ಬದುಕಿರುವಷ್ಟು ಕಾಲ ನಿನ್ನಿಂದ ಪಡೆದಾದ ಮೇಲೆ ಮತ್ತೊಬ್ಬರು ವಶಪಡಿಸುವುದಿಲ್ಲ. ನಾನು ಸತ್ತ ಮೇಲೆ ನನ್ನನ್ನು ಕೊಂದವ ತೆಕ್ಕೊಂಡು ಹೋಗ್ಲಿ ಬಿಟ್ಟು ಹೋಗ್ಲಿ, ನನಗೆ ಕೊಲ್ಲುವುದಕ್ಕೆ ವ್ಯಾಪ್ತಿ ಹೇಳಲಿಲ್ಲವ. ಬೇಡ. ಅರ್ಥ ಆಯ್ತಾ ನಿನಗೆ? ಓ, ಇವತ್ತು ಶತ್ರು ನಿನ್ನಲ್ಲಿರುವುದಿಲ್ಲ ಅಂತ. ಅಯ್ಯೋ, ಸಾವು ಎನ್ನುವ ವಿಷಯಕ್ಕೆ ನಾವು ಸೋಲ್ತಿದ್ರೆ ಅಥವಾ ಹೆದರ್ತಿದ್ರೆ ನಾವು ಇಲ್ಲಿವರೆಗೆ ಬರ್ಲಿಕ್ಕಿತ್ತ? ನಾವು ಸಾವನ್ನು ಗೆದ್ದಾಗಿದೆ. ಯಾರು ನಿನಗೆ ಇದನ್ನು ಕೊಟ್ಟನೋ ಅವನೇ ನಮಗೆ ಸಾವಿಗೆ ಒಂದು ವ್ಯಾಪ್ತಿಯನ್ನು ಹೇಳಿದ್ದಾನೆ. ಆ ನಿಶ್ಚಿತವಾದಂತಹ ಲೆಕ್ಕಾಚಾರದಲ್ಲೇ ನಾವಿದ್ದೇವೆ. ಏನು ವ್ಯಾಪ್ತಿ ಉಂಟು? ಏನು ವ್ಯಾಪ್ತಿ ಉಂಟು. ಅಲ್ಲ, ಈಗ ನಿನ್ನ ಹಿರಿಯರಿದ್ರಲ್ಲ. ಹೌದು. ಹಿರಿಯರಲ್ಲಿ ಒಬ್ಬ ಸತ್ತ ಅಲ್ವ, ಯಾರು? ಮಾಲಿಯ. ಹೌದು. ಅವರಿಗಿದ್ದ ವರ ಎಂತದ್ದು? ಸುದರ್ಶನದಿಂದ ಸತ್ತ. ಚಿರಜೀವಿಗಳಾಗಿ ಅಂತ ವರ. ಹೌದು. ಉಳಿದನೋ? ಇಲ್ಲ, ಉಳಿಲಿಲ್ಲ. ಲೆಕ್ಕಕ್ಕಿಂತ ಹೆಚ್ಚು ಬೇಡದ್ದು ಮಾಡಿದ್ರೆ ವರವೇ ಶಾಪ. ಲೆಕ್ಕಕ್ಕಿಂತ ಹೆಚ್ಚು ಬೇಡದ್ದು. ಲೆಕ್ಕಕ್ಕಿಂತ ಹೆಚ್ಚು ಮಾಡಬೇಡ ಅಂತ ದೂತನನ್ನು ಕಳುಹಿಸಿದ್ದೆ ನಾನು. ಲೆಕ್ಕಕ್ಕಿಂತ ಅವನನ್ನು ಕಡ್ದು ಕೊಂದಿದ್ದೇನೆ ನಾನು. ಅದಕ್ಕೆ ಹೇಳಿದ್ದು ಇನ್ನು ಮಾಡ್ಲಿಕ್ಕೆ ಹೋಗಬೇಡ. ನಿನ್ನ ದೂತನನ್ನು ನನ್ನ ಸಭೆಯಲ್ಲಿ ಕಡ್ದು ಕೊಂದದಕ್ಕೆ ನೀನೇನು ಪ್ರತಿಕ್ರಿಯೆ ಮಾಡಿದೆ? ಯಾಕೆ ಪ್ರತಿಕ್ರಿಯೆ ಮಾಡಲಿಲ್ಲ? ಯಾಕೆ? ನಿನ್ನನ್ನು ಕೊಲ್ಲುವುದು ಬೇಡ, ಉಳಿಯುವುದಿದ್ರೆ ಸರಿಯಾಗುದಿದ್ರೆ ಸರಿಯಾಗು. ನಿನಗೆ ನಾನು ಒಂದು ಮಾತು ಕಡೆಗೆ ಹೇಳ್ತೇನೆ. ಏನು? ನೀನು ಪುಷ್ಪಕ ಕೊಡ್ತೀಯಾ ಪೆಟ್ಟು ತಿಂತೀಯಾ? ಎರಡೇ ಇರುವುದು. ಪುಷ್ಪಕ ನಾನು ಕೊಡುವುದಿಲ್ಲ, ಪೆಟ್ಟು ತಿನ್ನುವುದು ಭವಿಷ್ಯದಲ್ಲಿ. ಪುಷ್ಪಕ ವಿಮಾನ ನಮ್ಮ ಕರ ಅಂತರ್ಗತವಾಗಿದೆ. ಹೌದು. ಏನಿದ್ದೇವೆ? ಹೌದು. ಚೈತ್ರ ಯಾತ್ರೆ ಇಲ್ಲಿಂದಲೇ ತೊಡಗುವುದು. ಹೌದು. ಅದಕ್ಕೆ ಸಾರಥಿ ಯಾರು? ಯಾರು? ನಾನೇ. ನೀನೇ? ಆಯ್ತು, ನೀನೇ. ಅಲ್ಲ ರಾಯರೇ, ಈಗ ನಮಗೆ ಸಿಕ್ಕಿದಲ್ಲ ವಿಮಾನ. ಹೌದು. ಇದರಲ್ಲಿ ಮುಂದೆ ಹೋಗುವುದು ಯಾವುದು, ಹಿಂದೆ ಹೋಗುವುದು ಯಾವುದು? ನೀನು ಅದನ್ನು ನೋಡ್ಬೇಕು ಅಂತ ಇಲ್ಲ. ಮತ್ತೆ ಸಂಕಲ್ಪಿಸಿ ಯಾವುದನ್ನಾದ್ರೂ ಒಂದು ಒತ್ತು, ಅದು ಮುಂದೆ ಹೋಗ್ತದೆ. ರಾಯರೇ ನಿಲ್ಲಿ ಸ್ವಲ್ಪ. ಎಲ್ಲ ಹಿಂದಿಂದ ಬಂದ್ರೆ ಎಲ್ಲ ನಮಗೆ ನೋಡಿ ಅದು ನಿಮ್ಮ ಮುಖ ಕಾಣ್ಬೇಕಲ್ಲ ಹಿಂದಿರುವವರದು. ಇಲ್ಲದಿದ್ರೆ ಭಾವನೆ ಅರ್ಥ ಆಗುದಿಲ್ಲ ಅಲ್ಲ. ಹೊರಡುವಲ್ಲ ರಾಯರೇ.
ಒಳಲಂಕೆ ಒಡೆಯ ಶ್ರೀ ಉಗ್ರನರಸಿಂಹ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಎರಡು ಮಾತುಗಳು. ಯಕ್ಷಗಾನದ ನಡುವೆ ರಸಭಂಗಕ್ಕೆ ಕ್ಷಮೆಯಾಚಿಸಿ ಬಂದ ಯಕ್ಷ ಪ್ರೇಮಿಗಳೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಶ್ರೀ ಮೂಲ್ಕಿ ವೆಂಕಟರಮಣ ದೇವಸ್ಥಾನದ ಪ್ರಸ್ತುತ ನಡೆಯುತ್ತಿರುವ 12 ಕೋಟಿ ಶ್ರೀರಾಮನಾಮ ತಾರಕ ಜಪ ಯಜ್ಞದ ಪೂರ್ವಭಾವಿಯಾಗಿ ಈಗ ನಾವು ಇವತ್ತಿನಿಂದ ಸಂಪೂರ್ಣ ರಾಮಾಯಣ ಸಪ್ತಾಹವನ್ನು ನಡೆಸುತ್ತೇವೆ. ಇತಿಹಾಸ ಮರುಕಳಿಸುತ್ತದೆ ಎನ್ನುವ ಒಂದು ಮಾತಿದೆ. 1961ನೇ ಇಸವಿಯಲ್ಲಿ ನಮ್ಮದೇ ಆದ ಮೂಲ್ಕಿಯ ಶ್ರೀ ವೆಂಕಟರಮಣ ಕೃಪಾಪೋಷಿತ ಯಕ್ಷಗಾನ ಕಲಾಮಂಡಳಿಯವರು ನಮ್ಮ ಇದೇ ಸ್ಥಳದಲ್ಲಿ 14 ದಿನಗಳ ಕಾಲ ಸಂಪೂರ್ಣ ರಾಮಾಯಣ ಯಕ್ಷಗಾನವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿದರು. ತುಂಬ ದೊಡ್ಡ ದೊಡ್ಡ ಕಲಾವಿದರು ಅದರಲ್ಲಿ ಭಾಗವಹಿಸಿದ್ದರು. ಅದೇ ರೀತಿ ಈಗ ನಮ್ಮ ಪ್ರಸ್ತುತ ನಡೀತಿರೋ 12 ಕೋಟಿ ರಾಮನಾಮ ತಾರಕ ಜಪಯಜ್ಞದ ಸಮಯದಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಒಂದು ಈ ಯಕ್ಷಗಾನದ ರಾಮಾಯಣ ಸಂಪೂರ್ಣ ರಾಮಾಯಣದ 14 ದಿನ ಅಲ್ಲದಿದ್ದರೂ ಒಂದು 7 ದಿನದೊಳಗೆ ಅದರಲ್ಲಿರುವ ಕೆಲವು ಪ್ರಾಮುಖ್ಯ ಪ್ರಸಂಗಗಳನ್ನು ಆಡಿಸುವ ಒಂದು ಸಂಕಲ್ಪ ಮಾಡಿ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ತಾಮಸ ಶಕ್ತಿ ರಾವಣನ ಉದ್ಭವವಾಗಿದೆ. ದುಷ್ಟ ಸಂಹಾರ ಶಿಷ್ಟ ರಕ್ಷಕ ರಾಮನ ಜನ್ಮ ಆಗಬೇಕಾಗಿದೆ. ಅದರ ಮುಂಚೆ ದೀಪ ಪ್ರಜ್ವಲನೆ ಮಾಡಿ ನಾವು ಈ ಸಮಾರಂಭ ಒಂದು ಚಿಕ್ಕ ಒಂದು ಯಕ್ಷಗಾನದ 3 ಕಲಾವಿದರನ್ನು ಸತ್ಕರಿಸುವ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ನಾನು ವೇದಿಕೆಗೆ ಬರುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಮೂಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಮೊಕ್ತೇಸರರಾದ ಶ್ರೀ ಎಂ ದಾಮೋದರ್ ಕುಡ್ವ, ಶ್ರೀ ಕುಲ್ಯಾಡಿ ಎಂ ನರಸಿಂಹ ಪೈ ಹಾಗೂ ಶ್ರೀ ಅತುಲ್ ವಿ ಕುಡ್ವ ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೆಯೇ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು ಇದರ ಮುಕ್ತೇಸರರಾದ ಶ್ರೀಯುತ ಮನೋಹರ್ ಶೆಟ್ಟಿ ಇವರು ವೇದಿಕೆಗೆ ಬರಬೇಕಂತೇಳಿ ವಿನಂತಿ. ವೇದಮೂರ್ತಿ, ನಮ್ಮ ಶ್ರೀ ದೇವಸ್ಥಾನದ ದರ್ಶನ ಪಾತ್ರಿಗಳಾದ ಶ್ರೀ ಫಲಿಮಾರು ನಾರಾಯಣ್ ನಾಯ್ಕ್ ಇವರು ವೇದಿಕೆಗೆ ಬರಬೇಕೆಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ವೇದಮೂರ್ತಿ ವಾದಿರಾಜ್ ಭಟ್ ಕೊಲೆಕಾಡಿ ಇವರು ವೇದಿಕೆಗೆ ಬರಬೇಕಂತೇಳಿ ವಿನಂತಿ. ಯಕ್ಷಗಾನ ದಕ್ಷಿಣದ ಚಂದ್ರಗಿರಿಯ ತೀರದಿಂದ ಕಾಸರಗೋಡು ಈಗಿನ ಕೇರಳ, ಉತ್ತರದ ಕಾಳಿ ನದಿ ಕಾರವಾರ ಉತ್ತರ ಕನ್ನಡ ಈ ಪರಿಸರದಲ್ಲಿ ಬೆಳೆದು ಬಂದಂತಹ ಒಂದು ಶ್ರೇಷ್ಠ ಜಾನಪದ ಕಲೆ. ಭರತಮುನಿಯ ನಾಟ್ಯಶಾಸ್ತ್ರದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರುವ ಕಲೆ
ಯಕ್ಷಗಾನ. ದಿವಂಗತ ಶಿವರಾಮ ಕಾರಂತರ ಸಮಯದಲ್ಲಿ ಯಕ್ಷಗಾನವು ಸೀಮೋಲ್ಲಂಘನೆ ಮಾಡಿ ಬೇರೆ ಖಂಡಗಳಲ್ಲೂ ತುಂಬ ವ್ಯಾಪಕವಾಗಿ ಪ್ರದರ್ಶಿಸಲ್ಪಟ್ಟಿತು. ಇಂದಿನ ಈ ಯಕ್ಷಗಾನದ ನಮ್ಮ ಶ್ರೇಷ್ಠ ಕಲಾವಿದರಾದ ಶ್ರೀ ಪೆರೋಡಿ ನಾರಾಯಣ್ ಭಟ್ ಇವರು ಇವತ್ತು ಸನ್ಮಾನಿಸಲ್ಪಡುತ್ತಾ ಇದ್ದಾರೆ. ಅವರನ್ನು ದಯವಿಟ್ಟು ವೇದಿಕೆಗೆ ಕರೆತರಬೇಕಂತೇಳಿ ಸುಮಾರು 16ನೇ ಶತಮಾನದಿಂದ 5 ಶತಮಾನಗಳ ತನಕ ನಡೆದು ಬಂದ ಯಕ್ಷಗಾನ ಕಲೆಯ ಸುದೀರ್ಘ ಪ್ರಯಾಣದಲ್ಲಿ ನಮ್ಮ ಮೂಲ್ಕಿಯ ಶ್ರೀ ವೆಂಕಟರಮಣ ಕೃಪಾಪರಿಷದ ಯಕ್ಷಗಾನ ಮಂಡಳಿಯು ಸುಮಾರು 3 ದಶಕಗಳ ಕಾಲ ವಿಜೃಂಭಣೆಯಿಂದ ನಡೆಸುತ್ತಿತ್ತು. ನಮ್ಮ ಪೆರೋಡಿ ನಾರಾಯಣ್ ಭಟ್ ಇವರು ಕೂಡ ನಮ್ಮ ಮೂಲ್ಕಿ ಮೇಳದ ವ್ಯವಸ್ಥಾಪಕರಾಗಿ ತುಂಬ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಅವರ ನೆನಪಿಗೆ ನಾವು ಅವರನ್ನು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ನಮ್ಮ ಯಕ್ಷಗಾನ ಸಪ್ತಾಹವನ್ನು ಸಂಯೋಜಿಸಿ ಒಂದು ಕಾರ್ಯರೂಪಕ್ಕೆ ತಂದು ಇದನ್ನು ನಮಗೆ ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಕೆಲಸವನ್ನು ನಮ್ಮ ಬ್ಯಾಕ್ ಸ್ಟೇಜ್ ವರ್ಕ್ ಅಂತ ಹೇಳ್ತಾರೆ, ಅದನ್ನು ಮಾಡಿಕೊಟ್ಟ ವಿದ್ವಾನ್ ಶ್ರೀ ವಾಸುದೇವ್ ರಂಗಭಟ್ ಇವರು ನಮ್ಮ 2ನೇಯ ಸನ್ಮಾನಿತರು. ಅವರನ್ನು ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮವರೇ ಆದ ಸುರೇಶ್ ಕಾಮತ್ ಸುರತ್ಕಲ್ ಚಕ್ರತಾಳ ಅಂತ ಹೇಳ್ತೀವಿ ನಾವು, ಅವರು ನಮ್ಮ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಯಕ್ಷಗಾನ ಕಾರ್ಯಕ್ರಮ ತಾಳಮದ್ದಳೆ ಇರಲಿ ಅವರು ತಮ್ಮಿಂದಾದಷ್ಟು ಆ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ನಮಗೆ ಸುದೀರ್ಘ ಕಾಲದಿಂದ ಒಂದು ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. ಆ ಸಹಾಯ ಅವರ ಸಹಾಯಕ್ಕೆ ಒಂದು ನಾವು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಸುರೇಶ್ ಕಾಮತ್ ಸುರತ್ಕಲ್ ಅವರು ಬರಬೇಕಂತೇಳಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲರೂ ಬಂದು ದೀಪ ಪ್ರಜ್ವಲನೆಗೆ ಚಾಲನೆ ನೀಡಬೇಕೆಂದೇಳಿ ವಿನಂತಿಸ್ತಾ ಇದ್ದೇನೆ.
ಇವತ್ತು ಸನ್ಮಾನಗೊಳ್ಳುವ ಮಹನೀಯರ ವಿಷಯದಲ್ಲಿ ಶ್ರೀಯುತ ದಾಮೋದರ್ಜಿ ಕೊಡುವ ಇವರೊಂದು 2 ಮಾತುಗಳನ್ನು ಆಡಬೇಕೆಂದೇಳಿ ವಿನಂತಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖ ನರಸಿಂಹ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಯಕ್ಷಾಭಿಮಾನಿಗಳಿಗೆ ನನ್ನ ಪ್ರಥಮ ವಂದನೆಗಳು. ನಾವು ಈ ಕಾರ್ಯಕ್ರಮವನ್ನು ಒಂದು 7 ಗಂಟೆಗೆ ಪ್ರಾರಂಭ ಮಾಡಬೇಕಂತ ಎಣಿಸಿದ್ದೆವು ಸನ್ಮಾನ. ಆದರೆ ಶ್ರೀ ಪಾಂಡುರಂಗ ಭಟ್ರು ಹೇಳಿದ ಹಾಗೆ ತಮಸ್ಸು ಇರುವಾಗ ತಮಸ್ಸು ಬಂದ ಮೇಲೆ ಜ್ಯೋತಿಯನ್ನು ಬೆಳಗಬೇಕು. ಅದು ಉಪನಿಷತ್ತಿನ ವಾಕ್ಯ. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ್ದಾರೆ. ಆದ್ದರಿಂದ ತಮಸ್ಸು ಹುಟ್ಟಿದ ಮೇಲೆ ಜ್ಯೋತಿ ಹುಟ್ಟಬೇಕು. ಆಗ ಮಾತ್ರ ಆ ಜ್ಯೋತಿಗೆ ಬೆಲೆ ಬರೋದು. ರಾವಣೋದ್ಭವವನ್ನು ಯಾಕೆ ಮಾಡಿದರು ಅಂತೇಳಿ ಎಲ್ಲರೂ ಆಲೋಚನೆ ಮಾಡಿರ್ಬೋದು. ಯಾಕಂದರೆ ರಾಮಾಯಣದಲ್ಲಿ ರಾವಣನ ಕೆಲಸ ಏನು ಅಂತೇಳಿ. ರಾಮಾಯಣದಲ್ಲಿ ರಾವಣ ಇಲ್ಲದಿದ್ದರೆ ರಾಮನಿಗೆ ಏನೂ ಕೆಲಸ ಇಲ್ಲ ಆ ಕಥೆಯ ಪ್ರಕಾರ. ಅದಕ್ಕೋಸ್ಕರವಾಗಿ ರಾಮಾಯಣದ ಆದಿಭಾಗದಲ್ಲಿ ರಾವಣ ಉದ್ಭವ ಮಾಡಿ ಇನ್ನು ಮುಂದಿನ ಕಥಾಪ್ರಸಂಗ ರಾಮಾವತರಣ, ಪುಷ್ಟಕಾಮೇಷ್ಟಿ, ಸೀತಾ ಕಲ್ಯಾಣದ ತನಕ ಈ ಕಾರ್ಯಕ್ರಮ ನಡೆದುಕೊಂಡು ಬರುತ್ತದೆ. ವಿಷಯ ಅಂತ ಹೇಳಿದರೆ, ನಮ್ಮ ವಯೋವೃದ್ಧರಾದಂಥ ಹಾಗೂ ಜ್ಞಾನವೃದ್ಧರಾದಂಥ ಪೆರೋಡಿ ನಾರಾಯಣ ಭಟ್ರು 1 ವರ್ಷದ ಹಿಂದೆ ನಾನು ಅವರ ಗೃಹದಲ್ಲಿ ಅವರಿಗೆ ನಾನು ಭೇಟಿಯಾಗಿದ್ದೆ ಪುತ್ತೂರಿನಲ್ಲಿ. ಏನಾನ ಒಂದು ಕಿಂಚಿತ್ ಸನ್ಮಾನ ಅಲ್ಲಿ ಮಾಡಬೇಕಂತೇಳಿ ನಾವು ಆಡಳಿತದವರು ಅವರ ಮನೆಗೆ ಹೋಗಿ ಅವರಿಗೆ ಒಂದು ಸಣ್ಣ ಸನ್ಮಾನ ಅಲ್ಲಿ ಮಾಡಿದ್ದೇವೆ. ಆದರೆ ಆಗ ನಮಗೆ ಈ ಕಾರ್ಯಕ್ರಮದ ಅರಿವಿರಲಿಲ್ಲ. ಈ ಕಾರ್ಯಕ್ರಮ ಆಗುವಾಗ ಅವರನ್ನು ಕರಿಬೇಕು ಎಂಬಂಥ ಒಂದು ಮನಸ್ಪೂರ್ವಕವಾದಂಥ ಒಂದು ಆಸೆ ನಮ್ಮಲ್ಲಿ ಉದ್ಭವ ಆಯಿತು. 95 ವರ್ಷ ಪ್ರಾಯದ ವಯೋವೃದ್ಧರಾದಂಥ ಪೆರೋಡಿ ನಾರಾಯಣ ಭಟ್ರು ಬರ್ತಾರಾ ಇಲ್ಲ ಅಂಥೇಳಿ ಒಂದು ಸಂಶಯ ನನ್ನ ಮನಸ್ಸಿನಲ್ಲಿ ಇತ್ತು. ಆದರೆ ಅವರ ಸಂತೋಷದಲ್ಲಿ ಮುಲ್ಕಿ ಕ್ಷೇತ್ರಕ್ಕೆ ನಾನು ಬರ್ತೇನೆ ಅಂಥೇಳಿ ಅವರ ಮಗಳು ಶ್ರೀಮತಿ ಮಹಾಲಕ್ಷ್ಮಮ್ಮ ಹೇಳಿದ್ದು ಕೇಳಿ ನನಗೆ ಅತೀವ ಆನಂದ ಆಯಿತು. ಬಂದರು. ನಾನು ಅವರ ಹತ್ರ ಹಾಗೂ ಅವರನ್ನು ಸನ್ಮಾನಿಸುವ ಗಣ್ಯರ ಹತ್ರ ಕ್ಷಮೆ ಕೇಳ್ತೇನೆ. ಯಾಕಂದರೆ ಅವರಿಗೆ 6:15 ಬರಲಿಕ್ಕೆ ಹೇಳಿದ್ದೆ. ಅವರು 6 ಗಂಟೆಗೆ ಬಂದಿದ್ದಾರೆ. ಸ್ವಲ್ಪ ಸಮಯ ಹೊತ್ತಾಯಿತು. ತಾವು ನನ್ನನ್ನು ಕ್ಷಮಿಸಬೇಕಂತೇಳಿ ನಾವು ಮೊದಲಾಗಿ ಅವರಲ್ಲಿ ಕ್ಷಮಾಪಣೆಯನ್ನು ಬೇಡ್ತೇನೆ. ಪ್ರಥಮವಾಗಿ ಸನ್ಮಾನಿಸಲ್ಪಡುವಂಥ ಶ್ರೀ ಪೆರೋಡಿ ನಾರಾಯಣ ಭಟ್ ಇವರ ವಿಷಯವಾಗಿ ಮಾತಾಡುವ ಮೊದಲು ನಮ್ಮ ಮುಲ್ಕಿ ಮೇಳದ ವಿಷಯವಾಗಿ ನಾವು ಮಾತಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಮುಲ್ಕಿ ಮೇಳ ಅಲ್ಲ, ಶ್ರೀ ವೆಂಕಟರಮಣ ಕೃಪಾಪೋಷಿತ ನಾಟಕ ಯಕ್ಷಗಾನ ನಾಟಕ ಮಂಡಳಿ ಎಂಬ ಹೆಸರಿನಲ್ಲಿ ದೇವಸ್ಥಾನದ ವತಿಯಿಂದ ನಡೆದಂಥ ಮೇಳ. ಅದು 1957. ಮುಲ್ಕಿ ಮೇಳ ಎಂಬಂಥ ಒಂದು ಹೆಸರು ಕಳೆದ 2.5 ಶತಮಾನದಿಂದ ನಡೀತಾ ಕೇಳ್ತಾ ಇದೆ. ಈಗಲೂ ಪ್ರತಿಯೊಬ್ಬರು ಹೇಳೋದು ಮುಲ್ಕಿಯಿಂದ ಹೊರಟ ಮೇಳಕ್ಕೆ ಮುಲ್ಕಿ ಮೇಳ ಅಂಥೇಳಿ. ಮುಲ್ಕಿ ಮೇಳ 2.5 ಶತಮಾನದ ಹಿಂದೆ ಭಾಗವತ ಕುಟುಂಬದಿಂದ ಪ್ರಾರಂಭ ಆಗಿತ್ತು. ಆ ಕುಟುಂಬ ಇವತ್ತು ಉಂಟು. ಮಂಜೇಶ್ವರದಿಂದ ಮುಲ್ಕಿಗೆ ಬಂದು ವಲಸೆ ಬಂದಂಥ ಒಂದು ಕುಟುಂಬ ಅದು. ಮಾಡ್ಲೋಕದಲ್ಲಿ ಅವರ ವಾಸ್ತವ್ಯ ಉಂಟು. ಆ ಮನೆತನದಿಂದ ಸೆಲೆಯಾಗಿ 4-5 ತಲೆಮಾರಿನ ತನಕ ಅವರೇ ಭಾಗತರಾಗಿ ಈ ಮೇಳವನ್ನು ನಡೆಸಿಕೊಂಡು ಬಂದಿದ್ದಾರೆ.
1910 ಏನ ಒಂದು ಅಘಟಿತವಾದಂಥ ಒಂದು ಘಟನೆ ನಡೆದು ಹೋಯಿತು. ಮೂಲ್ಕಿಯ ದೇವರ ಗದ್ದೆ ಅಂತ ಹೇಳಿದರೆ ಗೊತ್ತಿರ್ಬೋದು ಕೆಲವರಿಗೆ, ಚಡ್ಡಾಭಟ್ರ ಗದ್ದೆ. ಆ ಚಡ್ಡಾಭಟ್ರ ಗದ್ದೆಯಲ್ಲಿ ಮುಂಚೆ ಮೂಲ್ಕಿ ಮೇಳ ಪ್ರಾರಂಭ ಆದ 3ನೇ ದಿವಸಕ್ಕೆ ಅಲ್ಲಿ ಸೇವೆ ಆಟ ಆಗುವಂಥ ಕ್ರಮ ಇತ್ತು. ಮೊದಲನೇ ಆಟ ಇಲ್ಲಿ, 2ನೇ ಆಟ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಿಯಲ್ಲಿ, 3ನೇ ಆಟ ಅರಸುರ ಅರಮನೆಯಲ್ಲಿ, 4ನೇ ಆಟ ಚಡ್ಡಾಭಟ್ರ ಗದ್ದೆಯಲ್ಲಿ. ಈ ಎಲ್ಲ ಆಟಗಳು ಪ್ರಾರಂಭ ಆಗಿ ತಿರುಗಾಟಕ್ಕೆ ಹೋಗುವ ಮುಂಚೆ 4 ಕಡೆಯಲ್ಲಿ ಈ ಯಕ್ಷಗಾನ ನಡೀತಾ ಇತ್ತು. ಸೇವೆ ಆಟ ಅವರು ಕೊಡಲಿ ಕೊಡದೇ ಇರಲಿ, ಅಲ್ಲಿ ಸೇವೆ ಆಟ ನಡೀತಾ ಇತ್ತು. 1910 ಏನ ಒಂದು ಪ್ರಹ್ಲಾದ ಚರಿತ್ರೆ ಪ್ರಸಂಗವನ್ನು ಆಡುವಾಗ ಹಿರಣ್ಯಕಶಿಪು ಹಾಕಿದವ ಹಾಗೂ ನರಸಿಂಹದೇವರ ಪಾತ್ರಧಾರಿಯಾದಂಥ ಒಳ್ಳೆ ವೇಷಧಾರಿ ಇಬ್ಬರು ರಂಗಸ್ಥಳದಲ್ಲಿ ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ಇಬ್ಬರು ರಂಗಸ್ಥಳದಲ್ಲೇ ಮೃತಪಟ್ಟರು. ಅಂಥ ಒಂದು ದುರ್ಘಟನೆ ಈ ಮೇಳದಲ್ಲಿ ನಡೆಯಿತು. ಆದ್ದರಿಂದ ವಂಶಪಾರಂಪರ್ಯವಾಗಿ ಬಂದಂಥ ಮೇಳವನ್ನು ಅವರು ಮೂಲ್ಕಿ ವೆಂಕಟರಮಣ ದೇವರಿಗೆ ದೇವದರ್ಶನದಲ್ಲಿ ವಿಚಾರಿಸಿ ಇಲ್ಲಿ ಒಪ್ಪಿಸಿಬಿಟ್ರು. ಆನಂತರ ಮಟ್ಟಿ ಪ್ರಭುಗಳ ಕುಟುಂಬದಿಂದ ಹಾಸಿಗಾರ ಕೊಗ್ಗಂಡರು ಸ್ವಲ್ಪ ಸಮಯ ನಡೆಸಿದ್ದಾರೆ. ಆದರೆ ಮೇಳವನ್ನು ಸಾಕುವುದು ಬಹಳ ಕಷ್ಟ, ನಡೆಸ್ಕೊಂಡು ಬಂದರು. ತದನಂತರ ಅದು ಒಳಗೆ ಇತ್ತು. 1957ನೇ ಇಸ್ವಿಯಲ್ಲಿ ಪೆರೋಡಿ ನಾರಾಯಣ ಭಟ್ರ ಸಂಬಂಧದವರಾದಂಥ ಸುಬ್ರಾಯ ಭಟ್ರು ಮುಲ್ಕಿ ಮೇಳವನ್ನು ವಹಿಸಿಕೊಂಡ್ರು 57-58. ಆಗ ನನಗೆ ಸುಮಾರು 10-11 ವರ್ಷ ಪ್ರಾಯ. ಗಜಮೇಳ ಅದು, ಒಂದೊಂದು ವೇಷಕ್ಕೆ 3-4 ಗಜಮೇಳದ ವೇಷಧಾರಿಗಳು, ಬಹಳ ಪ್ರಸಿದ್ಧ ಬಂತು. ಆದರೆ ಸುಬ್ರಾಯ ಭಟ್ರಿಗೆ ಕೂಡ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕಾಗಲಿಲ್ಲ. ತದನಂತರ ಸುಬ್ರಾಯ ಭಟ್ರ ನಂತರ ವಿಶ್ವೇಶ್ವರ ಭಟ್ರು 58-59 ತನಕ 1 ವರ್ಷ ಅವರು ನಡೆಸ್ಕೊಂಡು ಬಂದರು. ಅವರಿಂದಲೂ ಆಗಲಿಲ್ಲ. 1 ವರ್ಷದಲ್ಲೇ ಅವರು ಇಲ್ಲಿ ಮೇಳ ಒಪ್ಪಿಸ್ಕೊಂಡು ಹೋದರು. ಅವರದೇ ಸಂಬಂಧರಾದ ಪೆರೋಡಿ ನಾರಾಯಣ ಭಟ್ರ ಅಣ್ಣ ಮತ್ತು ತಮ್ಮ ಈಶ್ವರ ಭಟ್ರು ಮುಲ್ಕಿ ಮೇಳವನ್ನು ವಹಿಸಿಕೊಂಡು 58-59, 60-61ರಲ್ಲಿ ಮೇಳವನ್ನು ಸುಮಾರು ಒಂದು 65-66 ತನಕ ಸುಲಲಿತವಾಗಿ ಚಂದದಲ್ಲಿ ಶಿಸ್ತುಬದ್ಧವಾಗಿ ಮೇಳವನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಾನು ಈ ಪ್ರಸಂಗವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ 1961ರಲ್ಲಿ ನಾನು ನಿನ್ನೆ ಹೇಳಿದ್ದೆ, ದಿವಂಗತ ದೇವದಾಸ್ ಕಾಮತ್ರ ಪ್ರೋತ್ಸಾಹದಲ್ಲಿ ಮುಲ್ಕಿ ಮೇಳದ ಆಟ ನಮ್ಮ ಕಮಾನಿನ ಕೆಳಗೆ ಗದ್ದೆಯಲ್ಲಿ ಡೇರೆ ಹಾಕಿ 14 ದಿನದ ರಾಮಾಯಣ ಸಪ್ತಾಹ ಆಗಿತ್ತು. ಜನಸಾಗರ. ನನಗೆ ಆಗ 13 ವರ್ಷ ಪ್ರಾಯ. ಆ ಆಟ ನೋಡಿದವರು ಕೆಲವರು ಮಾತ್ರ ಇಲ್ಲಿ ಜೀವಂತ ಇದ್ದಾರೆ. ಆಟದ ಕೌಂಟರ್ನಲ್ಲಿ ಕೂತ್ಕೊಂಡವರು ಶ್ರೀಮಾನ್ ಗೋವಿಂದ ಪ್ರಭುಗಳು, ವಯಸ್ಸಾಯಿತು, 90 ವಯಸ್ಸು, ಅವರಿಗೆ ಬರಲಿಕ್ಕೆ ಅಸಾಧ್ಯವಿದೆ. ಎರಡನೇದ್ದು, ಆಗ ಮೇಳವನ್ನು ನಡೆಸಿಕೊಂಡು ಬಂದವರು ಪೆರೋಡಿ ನಾರಾಯಣ ಭಟ್ರು. ಅವರ ಅಧಿಪತ್ಯದಲ್ಲಿ ದೊಡ್ಡ ದೊಡ್ಡ ವೇಷಧಾರಿಗಳು ಕೂಡ ಹಾಕಿ ಮೇಳದಲ್ಲಿ ಇಟ್ಟು ರಾಮಾಯಣ ಆಟವನ್ನು ಆಡಿಸಿದ್ದಾರೆ. ಆ ಸಮಯದಲ್ಲಿ ಕಡತೋಕ ಮಂಜುನಾಥ ಭಾಗತರು ಪ್ರಥಮವಾಗಿ ಬಡಕ್ತಿಟ್ಟಿನಿಂದ ತೆಂಗುತಿಟ್ಟಿಗೆ ಬಂದಂಥ ಸನ್ನಿವೇಶ. ಹಾಗೆಯೇ ಪಾತಾಳ ವೆಂಕಟರಮಣ ಭಟ್ರು ಅವರನ್ನೂ ಬಡಕ್ತಿಟ್ಟಿನಿಂದ ತೆಂಗುತಿಟ್ಟಿಗೆ ಮುಲ್ಕಿ ಮೇಳಕ್ಕೆ ಎಳೆದು ತಂದವರು ಪೆರೋಡಿ ನಾರಾಯಣ ಭಟ್ರು. ಇಷ್ಟೇ ಅಲ್ಲ, ಘಟಾನುಘಟಿಗಳು, ಯಕ್ಷಗಾನ ಕಲಾವಿದರು ಆ ಸಮಯದಲ್ಲಿ ಇಲ್ಲಿ ಪಾತ್ರ ಮಾಡ್ತಾಯಿದ್ರು. ನನ್ನ ನೆನಪಿನ ಮಟ್ಟಿಗೆ ಚೆಂಡೆಗೆ ಕಾಸರಗೋಡು ವೆಂಕಟರಮಣ, ಮೃದಂಗಕ್ಕೆ ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಲ್, ಪ್ರಧಾನ ವೇಷಧಾರಿಯಾಗಿ ದೊಡ್ಡ ಶಾಮಗುರು ಅಂದರೆ ಶಂಕರನಾರಾಯಣ ಸಾಮಗುರು, ಎರಡನೇ ವೇಷಧಾರಿಯಾಗಿ ದಿವಂಗತ ಪುತ್ತೂರು ನಾರಾಯಣ ಹೆಗಡೆ,
ಬಣ್ಣದ ವೇಷಧಾರಿಯಾಗಿ ಕುಂಜಿಗಣ್ಣ ಮನೆಯಾಣಿ, ಹಾಗೆ ಕೃಷ್ಣ ಭಂಡಾರಿ, ಪುಂಡು ವೇಷವಾಗಿ ಮಧೂರು ಗಣಪತಿರಾವ್, ಮತ್ತು ಎಂಪೆಕಟ್ಟೆ ರಾಮೈರೈ, ಗೋಪಿ, ಇಂಥ ಹಲವಾರು ಘಟಾನುಘಟಿಗಳು ಸನ್ಮಾನ ಪಡೆದಂಥ ಕಲಾವಿದರು ತದನಂತರ ಮುಲ್ಕಿ ಮೇಳದಲ್ಲಿದ್ದು ಈ ರಾಮಾಯಣವನ್ನು ಬಹಳ ಚಂದದಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ. ಮುಖ್ಯವಾಗಿ ಈಗ ಆ ಸಮಯದಲ್ಲಿ ಪಾತ್ರ ಮಾಡಿದವರು ನಮ್ಮ ಗೊತ್ತಿದ್ದ ಮಟ್ಟಿಗೆ ಇಬ್ಬರೇ, ಬಾಕಿ ಉಳಿದವರು ಯಾರಂದರೆ ಒಂದು ಪೆರೋಡಿ ನಾರಾಯಣ ಭಟ್ರು 95 ವರ್ಷ ವಯಸ್ಸು, ಇನ್ನೊಬ್ಬರು ಪಾತಾಳ ವೆಂಕಟರಮಣ ಭಟ್ರು, ಬಹುಶಃ ಅವರು ಸಾಧಾರಣ 85-90 ವರ್ಷದ ಸಮೀಪ ಇರ್ಬೋದು. ಆದರೆ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೆ ಅವರಿಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ, ಕ್ಷಮಿಸಿ ಅಂತ ಹೇಳಿದರು. ಅವರಿಗೆ ಅವರ ಮಗ ನಮಗೆ ಹೇಳಿದರು, ಆದ್ದರಿಂದ ಅವರನ್ನು ಇವತ್ತು ಕರೀಲಿಕ್ಕಾಗಲಿಲ್ಲ. ಆದ್ದರಿಂದ ನಮ್ಮ ಆಶಯ ಪ್ರಕಾರ ನಮಗೆ ಹಿರಿಯ ಕಲಾವಿದರೊಬ್ಬರು ನಮಗೆ ಸಿಕ್ಕಿದ್ರು, ಪೆರೋಡಿ ನಾರಾಯಣ ಭಟ್ರು. ಅವರ ವಿಷಯವಾಗಿ ನಾನು ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಹೇಳುವುದಿದ್ದರೆ, ಅದೊಂದು ರಾಜ್ಯ ಹಾಸ್ಯ. ಅವರ ಹಾಸ್ಯವನ್ನು ನಾನು ಆಸ್ವಾದಿಸಿದ್ದೇನೆ. ಅದೊಂದು ರಾಜ್ಯ ಹಾಸ್ಯವೇ, ಒಂದು ಚೂರು ಅಶ್ಲೀಲ ಇಲ್ಲದೆ ರಂಗಸ್ಥಳದಲ್ಲಿ ಅದನ್ನು ಪ್ರದರ್ಶಿಸುವ ಒಂದು ಕಲೆ. ಅದು ನಾರಾಯಣ ಭಟ್ರ ನಂತರ ನಾನು ಯಾರನ್ನೂ ನೋಡಲಿಲ್ಲ. ಚುಟುಕು ಉತ್ತರಗಳು. ಒಂದು ಸಣ್ಣ ವಿಷಯ ಹೇಳ್ತೇನೆ. ದಮಯಂತಿ ಪುನರ್ಸ್ವಯಂವರ ಎಂಬಂಥ ಒಂದು ಪ್ರಸಂಗ ನಡೀತಾ ಇತ್ತು. ಅದರಲ್ಲಿ ಶ್ರೀಮಾನ್ ಪೆರೋಡಿ ನಾರಾಯಣ ಭಟ್ರದ್ದು ಭಾವುಕ. ನನ್ನ ಈ 75ನೇ ವಯಸ್ಸಿನ ತನಕ ಅಂಥ ಭಾವುಕನನ್ನು ನಾನು ಇವತ್ತಿನ ತನಕ ನೋಡಲಿಲ್ಲ. ಅಂಥ ಒಂದು ಪರಿಪೂರ್ಣವಾದಂಥ ಕಲೆಯನ್ನು ಅವರು ರಂಗಸ್ಥಳದಲ್ಲಿ ಪ್ರದರ್ಶಿಸಿದ್ದಾರೆ. ಆಗ ಒಂದು ಚುಟುಕು ಅರ್ಥ ಹೇಳ್ತೇನೆ. ಅವರು ಆರ್ತನಾದ ಮಾಡಿಕೊಂಡು ಋತುಪರ್ಣನ ಅರಮನೆಗೆ ಬರ್ತಾರೆ. ರಾಜಸ್ಥಾನಕ್ಕೆ ಬಂದು ತನಗೆ ಒಂದು ಉಳ್ಕೊಳ್ಳಿಕ್ಕೆ ಕೆಲಸ, ಊಳಿಗಕ್ಕೆ ನನ್ನನ್ನು ತಗೊಳ್ಳಿ ಅಂಥೇಳಿ ಆರ್ತನಾದ ಮಾಡಿ ಕೂಗ್ತಾರೆ. ಯಾರಿಗೂ ಕರಳು ಕತ್ತರಿಸ್ಬೇಕು ಅಂತ ಒಂದು ಆರ್ತನಾದ. ಆ ನಂತರ ಹೆಸರಿಡುವಂಥ ಕಾರ್ಯಕ್ರಮ ಬರ್ತು. ಋತುಪರ್ಣನ ವೇಷಧಾರಿ ಹೇಳ್ತಾರೆ, ನಿನ್ನ ಹೆಸರೆಂಥದ್ದು ಅಂತ. ನಮ್ಮ ಭಾವುಕ ಅಂಥೇಳಿ ಕರೀತಿದ್ರು. ನಾನು ನಿನಗೆ ಭಾವುಕ ಅಂತೇಳಿ ಕರೆಯೋದಿಲ್ಲ, ನಿನಗೆ ನಾರಾಯಣ ಅಂತೇಳಿ ಹೆಸರಿಡ್ತೇನೆ, ಆಗೋದಿಲ್ವಾ ಅಂತೇಳಿ ಹೇಳ್ತಾರೆ. ಆಗ ಭಾವುಕನ ಸಮಯ ಪ್ರಜ್ಞೆ ನೋಡಿ, ಆಯಿತು ನಾರಾಯಣ ಅಂತೇಳಿ ಇವರು ಹೇಳ್ತಾರೆ. ನೀನು ಯಾರನ್ನ ನಾರಾಯಣ ಅಂತ ಹೇಳ್ತಾ ಇದ್ದೀ ಅಂತ. ಆ 3 ಗಂಟೆ ರಾತ್ರಿ ನಡೆಯುವಂಥ ಪ್ರದರ್ಶನದಲ್ಲಿ ನಾರಾಯಣ ಭಟ್ರು ಕೇಳ್ತಾರೆ. ಆಗ ಹೌದು ನಾರಾಯಣ, ನಿಮ್ಮನ್ನೇ ನಾನು ನಾರಾಯಣ ಅಂತೇಳಿದ್ದು ಅಂತ ಹೇಳಿದ್ರು. ಋತುಪರ್ಣನ ವೇಷಧಾರಿ ನಗಾಡಿದ್ರು. ಯಾಕಂತೇಳಿದರೆ ಋತುಪರ್ಣನ ವೇಷ ಹಾಕಿದ್ದು ದಿವಂಗತ ಪುತ್ತೂರು ನಾರಾಯಣ ಹೆಗಡೆ. ಇದೊಂದು ಸಮಯ ಪ್ರಜ್ಞೆ. ಬಹಳ ವಿಚಿತ್ರ ರೀತಿಯಲ್ಲಿ ಆಗ ಆಟಗಳು, ಯಕ್ಷಗಾನಗಳು ನಡೀತಿದ್ದು. ಇನ್ನೊಂದು ಪಾಪಣ್ಣ ವಿಜಯ. ಭಾವುಕನ ಪಾತ್ರವೇ ಬೇರೆ, ಇನ್ನೊಂದು ಪಾಪಣ್ಣ ವಿಜಯ. ಇತ್ಲಾಗೆ ಎಲ್ಲ ಹೇಳ್ತಾರೆ ಪಾಪಣ್ಣ ವಿಜಯ ನಾವು ಪ್ರಥಮವಾಗಿ ಮಾಡಿದ್ದು ಅಂಥೇಳಿ. ನನ್ನ ಲೆಕ್ಕದಲ್ಲಿ ಮುಲ್ಕಿ ಮೇಳದವರೇ ಅದನ್ನು ಪ್ರಾರಂಭ ಮಾಡಿದ್ದು. ಯಾಕಂದರೆ ಆಗ ಪಾತಾಳ ವೆಂಕಟರಮಣ ಭಟ್ರು ಈ ಮೇಳದಲ್ಲಿದ್ದರು. ನಿಜವಾಗಿ ಅದು ಒಂದು ಕಾಲ್ಪನಿಕ ಕತೆ. ನಾನು ಅದನ್ನು ಚಂದಮಾಮದಲ್ಲಿ ಕೂಡ ಓದಿದ್ದೇನೆ. ಅಂಥ ಒಂದು ಕಥೆಯನ್ನು ಪಾಪಣ್ಣ ವಿಜಯ ಅಥವಾ ಗುಣಸುಂದರಿ ಅಂಥೇಳಿ ಜೋಡಿಸಿ ಒಂದು ಪಾತ್ರ ಮಾಡಿದರು. ಅದರಲ್ಲಿ ಆ ಪಾತ್ರ, ಅದರಲ್ಲಿ ಒಬ್ಬ ರಾಜಕುಮಾರನ ಪಾತ್ರ, ಭಿಕ್ಷುಕನ ಪಾತ್ರ. ಅಂಥ ಒಂದು ಪಾಪಣ್ಣ ನಾನು ಅಥವಾ ಇನ್ನು ಯಾರೋ ಇವತ್ತಿನ ತನಕ ನೋಡಲಿಕ್ಕಿಲ್ಲ. ಆ ಭಾಗ್ಯ ನಮಗೆ ಸಿಕ್ಕಿತ್ತು. ನಾರಾಯಣ ಭಟ್ರ ಜೀವಮಾನದಲ್ಲಿ ಭಾವುಕ ಹಾಗೂ
ಪಾಪಣ್ಣ ಬಹಳವಾದಂಥ ಒಂದು ಅಗಾಧ ಹೆಸರನ್ನು ಅವರಿಗೆ ಕೊಟ್ಟಿದೆ. ಸಣ್ಣ ಕುಟುಂಬದಲ್ಲಿ ಹುಟ್ಟಿದ್ದಲ್ಲ ನಾರಾಯಣ ಭಟ್ರು. ಅವರ ಅಪ್ಪ ಶಂಕರ್ ವಿಠ್ಠಲ್ ಮೋಟಾರ್ ಸರ್ವಿಸ್ನಲ್ಲಿ ಡೈರೆಕ್ಟರ್ ಆಗಿದ್ದರು. ತುಂಬ ಸಿರಿವಂತ ಕುಟುಂಬ. ಮನೆಯಲ್ಲಿ ಆಗ 20 ಖಂಡಿ ಅಡಿಕೆ ಅವರಿಗೆ ಉತ್ಪತ್ತಿ ಇತ್ತು. ಒಂದು ಜೋಡೆತ್ತು ಕಟ್ಟುವುದು ಬಿಡಿ, 2 ಜೋಡೆತ್ತಿನ ಗಾಡಿ ಇತ್ತು ಅವರ ಮನೆಯಲ್ಲಿ. ಅಂಥ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ನಾರಾಯಣ ಭಟ್ರು. ಆದರೆ ಶಂಕರ್ ವಿಠ್ಠಲ್ ಮೋಟಾರ್ ಸರ್ವೀಸು ದಿವಾಳಿ ಆದಾಗ ಭೀಮಭಟ್ರ ಎಲ್ಲ ಆಸ್ತಿ ಎಲ್ಲ ಅಡವಾಗಿ ಆ ಸಾಲ ತೀರಿಸಲಿಕ್ಕೆ ಅವರು ಇದ್ದದ್ದೆಲ್ಲವನ್ನು ಕಳ್ಕೊಂಡ್ರು. ಅದೇ ಒಂದು 2 ವರ್ಷದಲ್ಲಿ ಭೀಮಭಟ್ರು ಸ್ವರ್ಗಸ್ಥರಾದರು. ಅವರ ಹೆಂಡತಿಯಾದಂಥ ಗುಣವತಮ್ಮ ಈ ಮಕ್ಕಳ ಸಾಕಾಣಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ತವರು ಮನೆಗೆ ಸೇರಿ ಇವರಿಗೊಂದು ತಕ್ಕ ಮಟ್ಟಿಗೆ ನೆಲೆಯನ್ನು ಕಲ್ಪಿಸಿಕೊಟ್ಟದ್ದು ಇವರ ಅಮ್ಮ. ಮುಲ್ಕಿ ಮೇಳಕ್ಕೆ ಬರಲಿಕ್ಕೆ ಕಾರಣ ಅವರಿಗೆ ಕೃಷ್ಣ ಭಟ್ರು, ಅವರ ಅಣ್ಣ ಹಾಗೂ ತಮ್ಮ ಈಶ್ವರ ಭಟ್ರು ಇಬ್ಬರೂ ಸೇರಿ ನಮ್ಮ ಆಗ ಮೇಳವನ್ನು ನಡೆಸಲಿಕ್ಕೆ ಮೇಳದ ಜನ ಅಲ್ಲದಿದ್ದರೂ ನೇಪಥ್ಯದಲ್ಲಿ ಕೆಲಸ ಮಾಡುವಂಥ ದಿವಂಗತ ಮಂಜುನಾಥ್ ಭಟ್ರು ಅಂತೇಳಿ ಮುಲ್ಕಿಯವರಿದ್ದರು. ಬಹಳ ಒಡನಾಟ. ಅವರ ಮುಖಾಂತರ ಅವರನ್ನು ಇಲ್ಲಿ ಕರ್ತಂಡು 5-6 ವರ್ಷ ಚಂದದಲ್ಲಿ ಮುಲ್ಕಿ ಮೇಳವನ್ನು ಶಿಸ್ತುಬದ್ಧವಾಗಿ ರೂಪಿಸಿ ಆಡಿಸಿ ಹಲವಾರು ಕಲಾವಿದರನ್ನು ಹುಟ್ಟು ಹಾಕಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಜಗತ್ಪ್ರಸಿದ್ಧರಾದರು. ಆದರೆ ಪಾಪ ಅವರಿಗೆಲ್ಲ ಇವರ ಶಿಷ್ಯಂದರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಇವರಿಗೆ ಇವತ್ತಿನ ತನಕ ಸರಕಾರ ಕಣ್ಣು ಬಿಡಲಿಲ್ಲ. ಇವರು ಯಾರ ಹಿಂದೆಯೂ ಪ್ರಶಸ್ತಿಗೋಸ್ಕರ ನಲ್ದವರೂ ಅಲ್ಲ. ಅಂಥ ಒಂದು ಧೀಮಂತ ವ್ಯಕ್ತಿ ನಮ್ಮ ಎದುರಿಗೆ ಇವತ್ತಿದ್ದಾರೆ. ಬಹಳ ಸಂತೋಷದ ವಿಷಯ. ಅವರನ್ನು ನಮ್ಮ ದೇವದರ್ಶನ ಪಾತ್ರಿಯಾದಂಥ ಶ್ರೀ ಸತ್ಯನಾರಾಯಣ ನಾಯಕರು ಸನ್ಮಾನಿಸಬೇಕಾಗಿ ವಿನಂತಿಸ್ತೇನೆ. ಇವರ ಒಟ್ಟಿಗೆ ದಯವಿಟ್ಟು ಒಡೆಯರ್ ಭಟ್ಟು ವಿಶ್ವನಾಥ್ ಕಾಮತ್ ಹಾಗೂ ಕಡ್ಪಾಡಿಕ ರಾಘವೇಂದ್ರ ಶೆಣೆಯವರು ಕೂಡ ಮೆಲ್ಲ ವೇದಿಕೆಗೆ ಬರಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇಲ್ಲ ಒಟ್ಟಿಗೆ ಮೂರು ಜನ ಒಟ್ಟಿಗೆ ಕೂತ್ಕೊಳ್ಳಿ. ಇರ್ಲಿ ಅದೀಗ ಅಡ್ಡ ಇರ್ಲಿ ಮತ್ತೆ ಇಡುವ. ಈಗ ಪೆರೋಡಿ ನಾರಾಯಣ ಭಟ್ರ ಒಟ್ಟಿಗೆ
ನಮ್ಮ ವಾಸುದೇವ ರಂಗಭಟ್ರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಇವರು ಸ್ವಲ್ಪ ವಯಸ್ಸಿನಲ್ಲಿ ಕಡಿಮೆ, ಇವರಿಗೆ ಯಾಕೆ ಸನ್ಮಾನ ಮಾಡ್ತಾರೆ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಬಂದಿರ್ಬೋದು. ವ್ಯಕ್ತಿ ಸಣ್ಣವರು, ನೋಡಲಿಕ್ಕೆ ಮೇರು ವ್ಯಕ್ತಿತ್ವ. ಹುಟ್ಟಿದ್ದು ಒಂದು ಮಧೂರು ಪ್ರಸಿದ್ಧ ಜ್ಯೋತಿಷ್ಯರ ಮನೆಯಲ್ಲಿ, ಕಲಿತದ್ದು ಕಾನೂನು, ಮಾಡುತ್ತಿರುವಂಥ ವ್ಯವಸಾಯ ಯಕ್ಷಗಾನ. ಇಂಥ ಒಂದು ಅಪ್ರತಿಮ ಪ್ರತಿಭೆ ಅವರು. ನಾನು ಹೀಗೆ ಈ 12 ಕೋಟಿ ರಾಮನಾಮ ಜಪಯಜ್ಞದ ಪೂರ್ವಭಾವಿಯಾಗಿ ಮಾಡಬೇಕಾದಂಥ ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಆ ವಿಷಯವಾಗಿ ಯೋಚಿಸುವಾಗ ಯಾಕೆ ನಾವು ರಾಮಾಯಣ ಮಾಡಬಾರ್ದು 7 ದಿವಸದಲ್ಲಿ ಅಂಥೇಳಿ ಆಲೋಚನೆ ಮಾಡಿ ಹಲವಾರು ವ್ಯಕ್ತಿಗಳನ್ನು ಸಂಪರ್ಕಿಸಿದ್ದೆ. ಅದು ನನಗೆ ಆಶಾಕಿರಣ ಸಿಗಲಿಲ್ಲ. ಕಡೆಗೆ ಏನೋ ಒಂದು ಮನಸ್ಸಿಗೆ ಬಂದು ನನ್ನ ಗೆಳೆಯರಾದಂಥ ಸುರತ್ಕಲ್ ಸುರೇಶ್ ಕಾಮತ್ರಿಗೆ ಫೋನ್ ಮಾಡಿದೆ. ಯಾರನ್ನು ಮಾಡ್ಬೋದು ಮಾರ ಅಂಥೇಳಿ. ಅವರು ತೆಗೆದ ಮಾತಿಗೆ ಹೇಳಿದ್ರು, ಇದಕ್ಕೆ ಸರಿಯಾದ ವ್ಯಕ್ತಿ ವಾಸುದೇವ ರಂಗಭಟ್ರು ಅಂತೇಳಿ. ಅವರ ನಂಬರ್ ನನಗೆ ಒಂದು ಕಳಿಸ್ಕೊಡ್ತೀಯಾ ಅಂತ ಹೇಳಿದೆ. ನಾನು ಅವರನ್ನು ಕರ್ಕೊಂಡು ಬರ್ತೇನೆ ಮನೆಗೆ ಅಂತ ಹೇಳಿದರು. ಈ ಅಸಾಮಿ ತನ್ನ ದೇಹ ನ್ಯೂನ್ಯತೆಯನ್ನು ಲೆಕ್ಕಿಸದೆ ವಾಸುದೇವ ರಂಗಭಟ್ರ ಹಿಂದೆ ನಕ್ಷತ್ರಕನ ಹಾಗೆ ತಾಗಿ ಅವರನ್ನು ನಮ್ಮ ಮನೆ ತನಕ ಎಳ್ಕೊಂಡು ಬಂದರು. ಅಷ್ಟೇ ಬಿಡಲಿಲ್ಲ. ಮನೆಗೆ ನಮ್ಮ ಬಂದಂಥ ವಾಸುದೇವ ರಂಗಭಟ್ರನ್ನು ಕಂಡಾಗ ಇವರಲ್ಲಿ ಏನೋ ನನಗೊಂದು ಆಸೆ ಚಿಗುರಿತು, ಇವರಿಂದ ಈ ಕೆಲಸ ಆಗ್ತದೆ ಅಂತೇಳಿ. ಹೆಚ್ಚು ಹೊತ್ತು ನಾವು ಮಾತಾಡಲೇ ಇಲ್ಲ. ಬರೀ 10-15 ನಿಮಿಷ ಈ ವಿಷಯವಾಗಿ ಮಾತಾಡ್ತಾ ಇದ್ದೆವು. ನಮ್ಮ ಇತಿಮಿತಿ ಉಂಟು, ಅದರ ಒಳಗೆ ಒಳ್ಳೆ ಕ್ವಾಲಿಟೇಟಿವ್ ಅಂದರೆ ಒಳ್ಳೆ ಪ್ರದರ್ಶನವನ್ನು ಕೊಡ್ತೀರಾ ಅಂಥೇಳಿ ಆದರೆ 7 ದಿವಸದಲ್ಲಿ ರಾಮಾಯಣ ಮುಗಿಸಿಕೊಡ್ತೀರಿ ಅಂಥೇಳಿ ಆದರೆ ಒಳ್ಳೆಯ ಕೆಲವು ಇದನ್ನು ಹಾಕಿ ನಾವು ಮಾಡುವ ಅಂತೇಳಿದ್ರು. ತೆಗೆದ ಬಾಯಿಗೆ ಹೇಳಿದ್ರು ಆದೀತು ಅಂತೇಳಿದ್ರು. ಅದರಲ್ಲಿ ನನಗೆ ಒಂದು 2 ಬಡಗತಿಟ್ಟನ ಆಟಗಳು ಕೂಡ ಆಗಬೇಕು ಅಂತೇಳಿದ್ದಕ್ಕೆ ಅವರು ನನ್ನ ಹತ್ರ ಒಪ್ಪಿದ್ರು. ಹಾಗೆ ತುಂಬ ಒಂದು ಗಳಿಗೆ ಪುರ್ಸತ್ತಿಲ್ಲದ ವ್ಯಕ್ತಿ, ದಿವಸಕ್ಕೆ 2 ಕಾರ್ಯಕ್ರಮ ಯಕ್ಷಗಾನ ತಾಳಮದ್ದಳೆಗಳಿಗೆ ಹೋಗುವಂಥ ವ್ಯಕ್ತಿ. ಅವರ ಹಿಂದೆ ತಾಗಿ ಹೇಗೋ ಇಡೀ ಲೀಸ್ಟನ್ನು ತಗೊಂಡು ಬರಬೇಕಾದ್ರೆ ಸುರೇಶ್ ಕಾಮತ್ರು ಒಂದು 25-30 ಫೋನ್ ಮಾಡಿರಬೇಕು. ನಾನು ಮಾಡಲಿಲ್ಲ. ನಾನು 1-2 ಫೋನ್ನಲ್ಲೇ ನನ್ನ ಕೆಲಸ ಮುಗಿಸಿಬಿಟ್ಟೆ. ಅವರ ಪ್ರತ್ಯಕ್ಷವಾಗಿ ಅವರ ಯಕ್ಷಗಾನ ತಾಳಮದ್ದಳೆಯನ್ನು ನಾನು ಕೇಳಲಿಲ್ಲ. ಆದರೆ ಯೂಟ್ಯೂಬಿನಲ್ಲಿ ಬಂದಂಥ ಕೆಲವು ವಿಷಯಗಳನ್ನು ನಾನು ನೋಡಿದೆ. ವ್ಯಕ್ತಿಯಲ್ಲಿ ತುಂಬ ಭಾರ ಇದೆ. ಶ್ರೇಣಿಯವರ ಅರ್ಥವನ್ನು ಕೇಳಿದ್ದೇವೆ, ದೊಡ್ಡ ಶಾಮಗ್ರ ಅರ್ಥವನ್ನು ಕೇಳಿದ್ದೇವೆ, ರಾಮದಾಸ್ ಶಾಮಗ್ರ ಅರ್ಥವನ್ನು ನಾನು ಆಸ್ವಾದಿಸಿದ್ದೇನೆ, ಚೊಕ್ಕಾಡಿಯವರ ಅರ್ಥವನ್ನು ಆಸ್ವಾದಿಸಿದ್ದೇನೆ, ಪೆರ್ಲ ಕೃಷ್ಣ ಭಟ್ರನ್ನು ನಾನು ಕೇಳಿದ್ದೇನೆ. ಆದರೆ ಇವುಗಳಿಗೆಲ್ಲ ಭಿನ್ನವಾದ ರೀತಿಯಲ್ಲಿ ಒಂದು ಪಾತ್ರವನ್ನು ಪರಿಚಯಿಸುವ ರೀತಿ, ಅದರಲ್ಲಿರುವಂಥ ತತ್ವ ವಿಚಾರಗಳನ್ನು ಹೊರಹಾಕುವಂಥ ಒಂದು ವಿಶೇಷತೆ ವಾಸುದೇವ ರಂಗಭಟ್ರಲ್ಲಿ ಇದೆ ಅಂತ ಹೇಳಿದರೆ ಅದು ತಪ್ಪಾಗಲ್ಲ. ಬಹುಶಃ ಅವರು ಸ್ವಲ್ಪ ನಾಚಿಕೆ ಸ್ವಭಾವದವರು. ನಾನು ಮಾತಾಡ್ತಾ ಇರುವಾಗ ಏನೋ ತಲೆಯಲ್ಲಿ ಹೊತ್ತು ಕೂತ್ಕೊಂಡವರ ಹಾಗೆ ಕೂತ್ಕೊಂಡಿದ್ದಾರೆ. ನನಗೆ ಈ ವಿಷಯವಾಗಿ ಗೊತ್ತಿಲ್ಲ. ಇಡೀ ಇವತ್ತಿನಿಂದ ಪ್ರಾರಂಭವಾದ ಈ ಕಾರ್ಯಕ್ರಮವನ್ನು ಅವರು ಸಂಯೋಜಿಸಿ ಸಂಘಟಿಸಿ ಇದರ ಯಾವತ್ತೂ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡು ನಮಗೆ ಯಾವ ರೀತಿಯ ತಲೆಬಿಸಿಯನ್ನು ಕೊಡದೆ ಚಂದದಲ್ಲಿ ಮುಂದುವರಿಸಿಕೊಂಡು ಹೋಗಿದ್ದಾರೆ. ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಕೀರ್ತಿ ಈಗಲೇ ಶಿಖರದ ಹತ್ತಿರ ಬಂದಿದೆ. ಅದು ಶಿಖರಕ್ಕೆ ಏರಬೇಕು. ಒಂದು ಗಳಿಗೆ ಅವರಿಗೆ ಪುರ್ಸತಿ ಇರಬಾರ್ದು. ಅವರಿಗೆ ಎಲ್ಲ ಬಗೆಯ ಪ್ರಶಸ್ತಿಗಳು ಸಿಕ್ಕಬೇಕು ಅಂತ ಯೋಗ್ಯ ವ್ಯಕ್ತಿ ಅವರು ಅಂಥೇಳಿ ನಾನು ಆಶಿಸ್ತೇನೆ ಹಾಗೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.
ಅವರನ್ನು ಕಡ್ಪಾಡಿಕಾರ್ ರಾಘವೇಂದ್ರ ಶೆಣೆಯವರು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತೇನೆ. ಇನ್ನು ಸುರತ್ಕಲ್ ಸುರೇಶ್ ಕಾಮತ್ ಈ ಕಾರ್ಯಕ್ರಮದಲ್ಲಿ ಅವರು ಪೂರ್ಣವಾಗಿ ಹರಿಶ್ಚಂದ್ರದಲ್ಲಿ ಬರುವಂಥ ನಕ್ಷತ್ರಗಣ ಪಾತ್ರವನ್ನು ಮಾಡಿದ್ದಾರೆ ಅಂತೇಳಿದರೆ ತಪ್ಪಾಗುವುದಿಲ್ಲ. ಯಾಕಂತೇಳಿದರೆ ಯಾವ ರೀತಿ ನಕ್ಷತ್ರಕ ಹರಿಶ್ಚಂದ್ರನನ್ನು ಸಾಲ ವಸೂಲಿ ಮಾಡಲಿಕ್ಕೋಸ್ಕರ ಕಾಡ್ತಿದ್ನೋ ಅದೇ ರೀತಿ ಈ ಸುರೇಶ್ ಕಾಮತ್ರು ಬೆಳಿಗ್ಗೆ ಸಾಧಾರಣ 7 ಗಂಟೆಯಿಂದ, ನಾನು ಹೇಳುವಾಗಲೇ 8 ಗಂಟೆ ಆಗ್ತದೆ, 7 ಗಂಟೆಯಿಂದ ರಾತ್ರಿ 8:30 ಗಂಟೆ ತನಕ ವಾಸುದೇವ ರಂಗಭಟ್ರಿಗೊಂದು 25 ಫೋನು, ನನಗೊಂದು 10 ಫೋನು, ನಿಮಗೆ ಅವರ ಫೋನ್ ಬಂತ ಅಂಥೇಳಿ ಕೇಳುವುದೇ ಅವರ ಕೆಲಸ. ಇವತ್ತು ಒಂದು 4 ಫೋನ್ ಬಂದಿದೆ ಪಾಪ. ಆದರೆ ಒಬ್ಬ ಯಕ್ಷಪ್ರೇಮಿ, ಇವರ ಬಗ್ಗೆ ಹೇಳುವುದಿದ್ದರೆ ಯಕ್ಷಗಾನದ ಎಲ್ಲ ರಂಗಗಳನ್ನು ಇವರು ಕಿಂಚಿತ್ ಅಭ್ಯಸಿಸಿದ್ದಾರೆ. ಚೆಂಡೆ ಬಡಿಯುವುದರಿಂದ, ಭಾಗವತಿಕೆಯಿಂದ, ಅರ್ಥಗಾರಿಕೆಯಿಂದ, ವೇಷ ಕಟ್ಟುವುದರಿಂದ. ಆದರೆ ಇವರು ಚಕ್ಕತಾಳ ಹೊಡೆಯುವುದರಲ್ಲಿ ಬಹಳ ನಿಸ್ಸೀಮರು. ಸುರೇಶ್ ಕಾಮತ್ರು ಹುಟ್ಟಿದ್ದು ಸುರತ್ಕಲ್ನಲ್ಲಿ. ನಮ್ಮ ದೇವಸ್ಥಾನದ ಚಾಕರಿಯಲ್ಲಿ ಇದ್ದರು ಅವರು. ಈಗ ದೇಹ ಅನಾರೋಗ್ಯದಿಂದಾಗಿ ಅವರು ಈಗ ವಿಶ್ರಾಂತರಾಗಿದ್ದಾರೆ. ಅವರಿಗೂ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಆಯುಷ್ಯ ಆರೋಗ್ಯವನ್ನು ವರ್ಧಿಸಬೇಕಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಗೆ ಸನ್ಮಾನವನ್ನು ಶ್ರೀಮಾನ್ ವಾದಿರಾಜ್ ಭಟ್ರು ಹಾಗೂ ಮನೋಹರ್ ಶೆಟ್ಟರು ಜಂಟಿಯಾಗಿ ನೆರವೇರಿಸಬೇಕೆಂದು ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತು ಸನ್ಮಾನಿತರಾದ ಎಲ್ಲ ಮಹನೀಯರುಗಳಿಗೆ ಅಭಿನಂದನೆಗಳು. ಸನ್ಮಾನಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಸನ್ಮಾನಿತರಲ್ಲಿ ವಿದ್ವಾನ್ ಶ್ರೀ ವಾಸುದೇವ ರಂಗಭಟ್ಟರು 2 ಮಾತುಗಳನ್ನಾಡಬೇಕೆಂದು ಅಪೇಕ್ಷೆ. ಶ್ರೀಮಾನ್ ಪೆರೋಡಿ ನಾರಾಯಣ ಭಟ್ರ ಹತ್ರ
ನಾನು ಒಂದು ಮಾತು ವಿನಂತಿ ನಂದು, ದಯವಿಟ್ಟು ಒಂದೆರಡು ಮಾತು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಂತೆ ಮೊಮ್ಮಗ ಅಲ್ಲ, ಅಳಿಯ, ಅವರ ಅಳಿಯ ಹೇಳ್ತಾ ಇದ್ದಾರೆ ಅವರಿಗೆ ಸಾಧ್ಯ ಇಲ್ಲ ಅಂಥೇಳಿ. ಅಲ್ಲಿಂದಲೇ ಮಾತಾಡಿ. ಅಲ್ಲ, ಒಂದು ವಾಕ್ಯ. ಅಲ್ಲೇ ಕೂತ್ಕೊಳ್ಳಿ. ಸೇರಿದಂತಹ ಎಲ್ಲ ಯಕ್ಷಾಭಿಮಾನಿಗಳೇ ಹಾಗೂ ವೇದಿಕೆಯ ಮೇಲಿರುವಂತಹ ಗಣ್ಯರೇ, ಇವತ್ತು ಬಹಳ ಹೃದಯಸ್ಪರ್ಶಿಯಾಗುವಂತಹ ಒಂದು ಸನ್ಮಾನವನ್ನು ನೀವು ಏರ್ಪಡಿಸಿದ್ದೀರಿ. ಯಾಕೆ ಅಂದರೆ ಪೆರ್ವುಡಿ ನಾರಾಯಣ ಭಟ್ರು ಮೂಲ್ಕಿ ಮೇಳವನ್ನು ಬಹಳ ಒಂದು ಉತ್ತಮ ರೀತಿಯಲ್ಲಿ 13 ವರ್ಷ ನಡೆಸಿದರು. ಅವರು ನಡೆಸಿದ್ದು ಇದೇ ನೆಲದಿಂದ ಆ ಮೇಳವನ್ನು. ಹಾಗಾಗಿ ಅವರಿಗೆ ಇದೊಂದು ತವರು ಇದ್ದ ಹಾಗೆ. ಹಾಗಾಗಿ ತವರಿನಲ್ಲಿ ಅವರಿಗೆ ಸನ್ಮಾನವಾಗುವುದು ಅಂತ ಹೇಳಿದರೆ ಅವರು ಸಂತೋಷ ಪಡ್ತಾರೆ ಅಂತ ನನಗೆ ಗೊತ್ತುಂಟು. ಯಾಕಂದರೆ ನಾನು 7ನೇ ಕ್ಲಾಸಿನಲ್ಲಿರುವಾಗ ನೆಲದಲ್ಲಿ ಕುಳಿತು ಅವರ ಪಾಪಣ್ಣನನ್ನು ನೋಡಿ ಬೆರಗಾದದ್ದು ಪ್ರಥಮ ಬಾರಿಗೆ. ಆವತ್ತಿನಿಂದ ಇಂದಿನವರೆಗೂ ಕೂಡ ನನಗೆ ನಿರಂತರವಾಗಿ ಅವರ ಸಂಪರ್ಕ ಇತ್ತು, ಮದುವೆ ಆಗುವಲ್ಲಿವರೆಗೆ. ಮತ್ತೆ ಬಿಡಿ, ಹೇಗಾದರೂ ಅಳಿಯಾದೆ ನಾನು. ಹಾಗೆ ಇಷ್ಟು ಸಮಯದಲ್ಲಿ ಬಹಳ ಆಪ್ತತೆಯಿಂದ ಅವರನ್ನು ನೋಡ್ತಾ ಬಂದದ್ದು. ಹಾಗಾಗಿ ನನಗೆ ಅಂತರಂಗದ ಮತ್ತು ರಂಗಸ್ಥಳದ 2 ವಿಷಯವೂ ಗೊತ್ತುಂಟು. ಅಂತರಂಗದಲ್ಲಿ ಅವರನ್ನು ನೋಡಿದರೆ ಅವರಷ್ಟು ವಿನಯಶೀಲರಾದ, ಅವರಷ್ಟು ಒಂದು ಕರುಣೆ ಉಳ್ಳ, ದಯಾಸಂಪನ್ನಾದ ವ್ಯಕ್ತಿ ಸಿಕ್ಕುವುದು ಬಹಳ ಅಪರೂಪ ಅಂತ ನನಗೆ ಅನ್ನಿಸ್ತದೆ. ಅಂತಹ ನಾರಾಯಣ ಭಟ್ರು ಖಂಡಿತವಾಗಿಯೂ ಇಂತಹ ಸನ್ಮಾನಕ್ಕೆ ಚಿರಋಣಿಗಳಾಗಿದ್ದಾರೆ ಅಂತ ಖಂಡಿತ ನನಗೆ ಗೊತ್ತುಂಟು. ಆದ್ದರಿಂದ ನಾನು ಹೆಚ್ಚು ಆಡುವುದಿಲ್ಲ. ಅವರನ್ನಲ್ಲಿ ಕುಳಿತು ಈಗ 95 ಕಳೆದು 96 ನಡೆಯುತ್ತಾ ಇದೆ. ಇನ್ನೊಂದು 5-6 ತಿಂಗಳ ಕಾಲದವರಿಗೆ 96 ಆಗ್ತದೆ. ಮತ್ತು 4 ವರ್ಷ ಶತಮಾನಂ ಭವತಿ ಅಂತ ಹಿರಿಯರು ಪುರೋಹಿತರು ಆಡಿದ ಮಾತು ಸತ್ಯ ಆಗಲಿಕ್ಕೆ. ಹಾಗಾಗಿ ಹೆಚ್ಚು ನಾನು ಆಡಿ ಅವರನ್ನಲ್ಲಿ ಕುಳಿತುಕೊಳ್ಳಿಸಿ ಕಷ್ಟ ಕೊಡುವುದಿಲ್ಲ. ಇಷ್ಟು ಪ್ರೀತಿಯಿಂದ ಪ್ರೋತ್ಸಾಹದಿಂದ ನೋಡುವ ನಿಮಗೆ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ, ಆಪ್ತರಿಗೆ, ಅವರನ್ನು ಸನ್ಮಾನಿಸುವುದಕ್ಕೆ ಮನಸ್ಸು ಮಾಡಿದಂತಹ ನಿಮ್ಮ ಸಹೃದಯದಕ್ಕೆ ಅವರ ಪರವಾಗಿ ಮತ್ತು ನನ್ನ ಪರವಾಗಿ ತಲೆಯನ್ನು ಬಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿದ್ವಾನ್ ಶ್ರೀ ವಾಸುದೇವರಂಗ ಭಟ್ ಇವರ 2 ಮಾತುಗಳು. ಎಲ್ರಿಗೂ ನಮಸ್ಕಾರ. ಶ್ರೀಯುತ ಕುಡ್ವರು ಈ ಸಪ್ತಾಹದ ಪ್ರಸ್ತಾವವನ್ನು ಮುಂದಿರಿಸಿದಾಗ ಹಾಕಿದ ನಿರ್ಬಂಧಗಳು, ಅವರು ನಿರ್ಬಂಧದಾಗೆ ಹೇಳಲಿಲ್ಲ, ಒಂದು ಅಭಿಮತದಾಗೆ ಹೇಳಿದರು. 10 ಗಂಟೆಗೆ ಮುಗಿಬೇಕು ಅಂದರು. ಅಷ್ಟು ಅಂದಿದ್ದೆ. 6ರಿಂದ 10, 1 ಗಂಟೆ ಗ್ರೇಸ್ ಟೈಮ್. ಕಥಾಭಾಗದ ವಿಸ್ತಾರವನ್ನು ಅನುಸರಿಸಿ ಹೆಚ್ಚು ಕಡಿಮೆ ಆದರೂ ಆದೀತು. ಆದರೆ 10ರಿಂದ 11ರೊಳಗೆ ಮುಗಿಸುವುದು ಅಂತ. ಇವತ್ತು ಪ್ರಾರಂಭದ ದಿನ, ಪ್ರಾರಂಭಿಕವಾಗಿ ಸ್ವಲ್ಪ ಮಳೆಯೂ ಬಂತು. ಪ್ರಾರಂಭದಲ್ಲಿ ಒಂದು 1/4 ಗಂಟೆ ತಡ ಆಯಿತು. ಆದ್ದರಿಂದ ಹೆಚ್ಚು ಮಾತಾಡುವುದಕ್ಕೆ ಹೋಗುವುದಿಲ್ಲ. ಮುಲ್ಕಿಯ ಬಗ್ಗೆ ಕೇಳಿದ್ದೆ. ಚೌತಿಯ ಸಂದರ್ಭದಲ್ಲಿ, ಅನ್ಯಾನ್ಯ ಸಂದರ್ಭಗಳಲ್ಲಿ ಆಗುವ ತಾಳಮದ್ದಲೆಗಳಲ್ಲಿ ಕೆಲವರಲ್ಲಿ ಭಾಗವಹಿಸಿಯೂ ಇದ್ದೆ. ಒಂದು ಅಪೂರ್ವವಾದಂತಹ ಒಂದು ಅವಕಾಶವನ್ನು ಈ ವೆಂಕಟರಮಣ ಸನ್ನಿಧಿಯಲ್ಲಿ ಒಳಲಂಕೆ ನರಸಿಂಹಾನುಗ್ರಹದ ರೂಪದಲ್ಲಿ ನನಗಿದನ್ನು ಕರುಣಿಸಿದ್ದೀರಿ ಅಂತ ಭಾವಿಸ್ತೇನೆ. ನನ್ನ ಕುಲದೇವರು ಕೂಡ ಸಾಲಿಗ್ರಾಮ ಗುರು ನರಸಿಂಹನೇ. ಯಾಕೆ ಅಪೂರ್ವ ಅವಕಾಶ ಅಂದರೆ, ಅನೇಕರ ಕನಸು ಕಂಡರೂ ಇಂದಿನ ದಿನಮಾನಗಳಲ್ಲಿ ಇಂತಹ ಸಪ್ತಾಹ ಆಯೋಜನೆ ಕಷ್ಟ ಸಾಧ್ಯ. ಯಾಕೆಂದರೆ ಜನರ ಅಭಿರುಚಿ ಬದಲಾಗಿದೆ. ಯಕ್ಷಗಾನ ಅಂದರೆ ಮೊದಲು ಯಾವ ನಿರೀಕ್ಷೆಗಳಿತ್ತೋ ಈಗ ಬಹುತೇಕರಲ್ಲಿರುವ ನಿರೀಕ್ಷೆಗಳು ಬದಲಾಗಿದೆ. ಆದ್ದರಿಂದಲೇ ರಾಮಾಯಣ ಆಧಾರಿತ ಒಂದು ಸಪ್ತಾಹ ಎಂಬುದು ಒಂದು ಸುಂದರವಾದ ನಡೆಯಲಾರದ ಸ್ವಪ್ನವಾಗಿ ಉಳಿದು ಹೋಗಿದೆ. ಆದರೆ ಅದನ್ನು ವಾಸ್ತವವಾಗಿಸಿದಂತಹ ಹೊಣೆ ಸದಭಿರುಚಿಯುಳ್ಳಂತಹ ಇಲ್ಲಿನ ಆಡಳಿತ ಮಂಡಳಿಗೂ ಅದರ ಮುಖ್ಯಸ್ಥರಾದ ದಾಮೋದರ ಕುಡ್ವರಿಗೂ, ಪಾಂಡುರಂಗ ಭಟ್ರಿಗೂ ಮತ್ತೆಲ್ಲ ಹಿರಿಯರಿಗೂ ಕೂಡ ಸೇರಿದ್ದು.
ನಾನು ಸಹಜವಾಗಿ ಅನೇಕ ಕಡೆಗಳಲ್ಲಿ ಸನ್ಮಾನ ಅಂತಂದಾಗ ಹಿಂದೆ ಸರಿಯುವ, ನಾನು ಹೇಳಿದ್ದೆ ಕೂಡ ಅವರಿಗೆ ಸನ್ಮಾನ ಹಿರಿಯರಿಗೆ ಮಾಡಿ. ನಾನು ಸನ್ಮಾನಿತನಾಗುವಷ್ಟೆಲ್ಲ ದೊಡ್ಡದೂ ಆಗಲಿಲ್ಲ, ಮತ್ತು ಸನ್ಮಾನ ಸ್ವೀಕರಿಸಿದ್ರಿಂದ ಹಿಂದಿಳಿಯಬೇಕು ಅಂತ ಭಾವಿಸಿದವ. ದೇವರ ಸನ್ನಿಧಿಯಲ್ಲಿ ಕೊಟ್ಟಿದ್ದೀರಿ, ಪ್ರಸಾದ ಅಂತ ಪರಿಭಾವಿಸ್ತೇನೆ. ಕಲಾಧ್ಯಯನಕ್ಕಾಗಲಿ ಕಲಾಕ್ಷೇತ್ರದ ಪ್ರವೃತ್ತಿಗಾಗಲಿ ನನ್ನಲ್ಲಿ ಅದು ಸ್ಫೂರ್ತಿಯನ್ನು ಚೈತನ್ಯವನ್ನು ತುಂಬಲಿ ಅಂತ ಹೇಳ್ತಾ, ಸನ್ಮಾನಿಸಿದ ಉದಾರಿಗಳಾದ ನಿಮಗೆಲ್ಲರಿಗೂ ವಂದಿಸ್ತಾ, ಕ್ಷೇತ್ರಾಧಿದೇವತೆಗೆ ನಮಿಸ್ತಾ, ಇವತ್ತು ನಡೆದ ಸನ್ಮಾನದಲ್ಲಿ ಅತ್ಯಂತ ದೊಡ್ಡ ಮತ್ತು ಕೃತಾರ್ಥತೆಯ ವಿಷಯ ಅಂದರೆ ಹಿರಿಯರಾದ ಪೆರೋಡಿಯವರ ಜೊತೆಯಲ್ಲಿ ವೇದಿಕೆಯಲ್ಲಿ ಕುಳಿತುಕೊಳ್ಳುವುದಕ್ಕಾದದ್ದು ನನಗೆ ಮಾಡಿದ ಅತ್ಯಂತ ದೊಡ್ಡ ಸನ್ಮಾನ ಅದು. ಅವರ ಅನುಗ್ರಹ ಕಲಾಕ್ಷೇತ್ರಕ್ಕೂ ಕಲಾವಿದರಿಗೂ ಸದಾ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿರಮಿಸ್ತೇನೆ. ನಮಸ್ಕಾರ. ಯಕ್ಷಗಾನದ ಮುಂದಿನ ಕಥಾನಕಕ್ಕೆ ಪ್ರಾರಂಭವಾಗಲಿದೆ. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರನ್ನು ವೇದಿಕೆ ಎದುರುಗಡೆ ಆಸೀನರಾಗಬೇಕೆಂದು ವಿನಂತಿಸುತ್ತಾ ಕಥಾನಕದ ಮುಂದಿನ ಪ್ರಾರಂಭಕ್ಕೆ ಅನುಮತಿಯನ್ನು ಕೋರುತ್ತೇನೆ.
ಮಾಧವ ಸ್ವಾಮಿ ಜಯ 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 ಜಯ. ಬ್ರಹ್ಮಾದಿ ದೇವತೆಗಳು ಏನಯ್ಯ ಬಹಳ ದುಃಖದಿಂದ ಆರ್ತರಾಗಿ ನನ್ನನ್ನು ಪ್ರಾರ್ಥಿಸುತ್ತಾ ಇದ್ದೀರಿ. ಏನು ನಿಮ್ಮ ದುಃಖಕ್ಕೆ ಕಾರಣ? ಯಾಕಾಗಿ ಈ ಚಿಂತೆ? ಸಮಸ್ತ ಬಿಡುಗಣ್ಣ ಬರ್ದಿಲರನ್ನು ನಿನ್ನ ಪದಪ್ರಯೋಜಗಳಿಗೆ ಎರಗಿಸುವುದಕ್ಕೆ ಪ್ರಬಲವಾದಂತಹ ಕಾರಣವುಂಟು ಪರಾಗಿ. ಓಹೋ, ರಾವಣನೆನ್ನುವಂತಹ ನಿಶಾಚರ ನನ್ನಿಂದಲೇ ವರಗಳನ್ನು ಪಡೆದು ಪ್ರಮತ್ತನಾಗಿ ಲೋಕ ಮೂರನ್ನು ಅಧರ್ಮದ ಪದದಲ್ಲಿ ಎಡೆಯುವುದಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಇದ್ದಾನೆ. ಅವನ ಆ ದುಷ್ಪ್ರವೃತ್ತಿಯಿಂದಲಾಗಿ ಸುಮನಸರಿಗೆ ತಮ್ಮ ನಡೆಗಳಲ್ಲಿ ತೊಡಗಿಸಿಕೊಳ್ಳಲು ಕಷ್ಟವಾಗುತ್ತಾ ಇದೆ. ನೀನಿನ್ನು ಒದಗಿ ಬಂದು ಭೂರಮೆಯ ನಗುವನ್ನು ಕಾಪಿಡುವುದಕ್ಕಾಗಿ ಇಳಿದು ಬರಬೇಕು ತಂದೆ. ಯೋಚಿಸದಿರಿ ರಾವಣನ ಬಾಧೆಗೆ ಚಿಂತೆ ಬೇಡ. ದಶರಥ ನೃಪತಿಗೆ ಸುತನಾಗಿ ಜನಿಸುವೆ. ದಶಶಿಲನನ್ನು ಕೊಂದು ಕೊಡುವೆನಯ್ಯ. ಕೋಟಿಗಳಾಗಿ ನೀನೆಲ್ಲರೂ ಬಿಸಿರೆಂಬ ಮಾತ ಕೇಳುದ ಸುರವ್ರಾತ ಪ್ರೀತಿಗೆ ಏಳಿ ಬ್ರಹ್ಮಾದಿ ಸುಮನಸರೇ, ಅರ್ಥವಾಯಿತು ಅರ್ಥವಾಯಿತು. ದುರುಳನಾದಂತಹ ರಾವಣ ಧರೆಯ ಧರ್ಮವನ್ನು ಕೆಡಿಸಿ ಲೋಕ ಕಂಟಕನಾಗಿರುವುದರಿಂದಾಗಿ ನೀವು ಯಾರೂ ಇನ್ನು ಮುಂದಕ್ಕೆ ಆತಂಕಗೊಳ್ಳಬೇಕಾದಂತಹ ಪ್ರಮೇಯವೇ ಇಲ್ಲ. ಸದ್ಯೋ ಭವಿಷ್ಯದಲ್ಲಿ ಸೂರ್ಯವಂಶೀಯನಾದಂತಹ ದಶರಥ ಚಕ್ರವರ್ತಿಗೆ ಸೂತನಾಗಿ ನಾನು ಅವತರಿಸಿ ಬರುತ್ತೇನೆ. ಯಾವ ದುಷ್ಟ ರಾವಣನಿದ್ದಾನೋ ಅವನ ಬಳಗವೂ ಸಹ ಸಕಲ ರಕ್ಕಸರನ್ನು ಕೊಂದು ಕೆಡಹಿ ಅಳುತ್ತಿರುವಂತಹ ಧರೆ ಮತ್ತೆ ನಳನಳಿಸುತ್ತಾ ಧರ್ಮದ ಉದ್ಧಾರವಾಗುವಂತಹ ಬಗೆಯನ್ನು ನೀವೆಲ್ಲರೂ ಕಾಣುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಯಾವಾತನು ಲೋಕ ವಿಧಿಯನ್ನು ವಂಚಿಸುತ್ತಾ ಲೋಕ ಕಂಟಕನಾಗಿ ಮಾರಕನಾಗಿ ದೇಹಿ ದೇಹಿ ತ್ರಾಹಿ ತ್ರಾಹಿ ಎನ್ನುವಂತ ದೀನ ಮಾತುಗಳನ್ನೇ ಆಡುವಂತೆ ಸಕಲ ಜೀವಾಳಿಗಳನ್ನು ಪೀಡಿಸುತ್ತಿದ್ದಾನೋ ಅಂತಹವನ ಅವಸಾನ ಕಾರ್ಯ ಸನ್ನಿಹಿತವಾಯಿತು ಎನ್ನುವಂತ ನೆಮ್ಮದಿಯಿಂದಿದ್ದುಕೊಳ್ಳಿ. ಅಷ್ಟು ಮಾತ್ರವಲ್ಲ, ದುರುಳನ ವಧೆಗಾಗಿ ನಾನು ಅವತರಿಸಿ ಧರೆಯಲ್ಲಿ ಇಳಿದು ಬಂದಾಗ ನನಗೆ ಸಹಾಯಕರಾಗಿ ಈ ಬಾರಿ ದೇವತಾಂಶ ಸಂಭೂತರಾದಂತಹ ಕಪಿಸ್ಥೋಮ ಒಂದು ಬೇಕು. ಆದ್ದರಿಂದ ನಿಮ್ಮ ನಿಮ್ಮ ಅಂಶದಿಂದ ಭೂಲೋಕದಲ್ಲಿ ಜನಿಸಿ ಬರುತ್ತಿರುವಂತಹ ನನ್ನನ್ನು ಕೂಡಿಕೊಳ್ಳಿ. ಎಲ್ಲರಿಗೂ ಶುಭವಾಗುವುದು. ಹೋಗಿ ಬನ್ನಿ, ನಿಶ್ಚಿಂತೆಯಾಗಿರಿ, ನಿಶ್ಚಿಂತೆಯಾಗಿರಿ, ನಿಶ್ಚಿಂತೆಯಾಗಿರಿ. ದಶರಥ ಭೂಪತಿ ಋಷ್ಯಶೃಂಗರೇ,
ಬಹಳಷ್ಟು ಕೀರ್ತಿಶಾಲಿಯಾಗಿ ಬಹುಕಾಲ ರಾಜ್ಯ ಆಳಿದರು. ಸಂತಾನವಿಹೀನನೆಂಬ ಈ ವ್ಯಕ್ತಿ 60,000 ವರ್ಷಗಳಾದರೂ ಸಂತಾನವಿಲ್ವಲ್ಲ ಸ್ವಾಮಿ. ನನ್ನ ಗುರು ವಶಿಷ್ಠರ ಆದೇಶದ ಮೇರೆಗೆ ಅಶ್ವಮೇಧವನ್ನು ಕೈಗೊಂಡು ಕೊನೆಯಲ್ಲಿ ಪುತ್ರಕಾಮೇಷ್ಟಿಯನ್ನು ಮಾಡಿದರೆ ಸತ್ಸಂತಾನ ಪ್ರಾಪ್ತವಾಗುವ ಸಾಧ್ಯತೆ ಇದೆ ಹೀಗೆ ಅವರು ಹೇಳಿದರು. ಆ ಕಾಲಕ್ಕೆ ಅವರೇ ಹೇಳಿದ್ರು ಋಷ್ಯಶೃಂಗರ ಉಪಸ್ಥಿತಿಯಲ್ಲೇ ಆಗಬೇಕು ಅಂತ. ಹಾಗಾಗಿ ಅಲ್ವೋ ನಾನು ಬಂದದ್ದು. ಅಯ್ಯ, ದೇವತೆಗಳನ್ನೆಲ್ಲ ತೃಪ್ತಿಪಡಿಸಿದರೆ, ದೇವತೆಗಳು ಒಲಿದರೆ ಯಾವುದು ಕಡಿಮೆ ಆಗ್ತದೆ ಹೇಳು ಅಲ್ವೇ? ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕೊರತೆಯನ್ನು, ಶೋಕವನ್ನು ನಿವಾರಿಸ್ತಾರೆ ದೇವತೆಗಳು. ಆದ್ದರಿಂದಲೇ ದೀಕ್ಷಿತನಾಗಿ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದದ್ದಾಗಿದೆ. ವಾತಾವರಣವನ್ನು ನೋಡಿದರೆ, ಪರಿಸ್ಥಿತಿಯನ್ನು ಗಮನಿಸಿದರೆ ಇಂದ್ರಾದಿ ಸುಮನಸರೆಲ್ಲ ಸಂತುಷ್ಟರಾಗಿದ್ದಾರೆ ಅಂತ ನಮಗೆ ಅನ್ನಿಸುವುದಿಲ್ವೋ ಹೇಳಿ? ವಾತಾವರಣ ಹಾಗೆ ಕಾಣಿಸುತ್ತ. ಹೌದಲ್ಲ? ಹಾಗಾದ್ರೆ ಆ ದೇವರು ಒಲಿದರೆ ನಮಗೆ ನಿನ್ನ ಇಚ್ಛೆ ಈಡೇರುವ ಸಾಧ್ಯತೆ. ನಿಮ್ಮ ಉಪಸ್ಥಿತಿಯಲ್ಲಿ ಎಲ್ಲವೂ ಆಗುತ್ತದೆ ಎನ್ನುವ ಭರವಸೆಯು. ಹೌದಲ್ಲ? ನೋಡೋಣ ಪ್ರಯತ್ನಿಸಿ. ದಶರಥ, ಸಂತೋಷವಾಯಿತಪ್ಪ. ನಿನ್ನ ಮನದಲ್ಲಿರುವಂತಹ ಕಾಮವನ್ನ ಮುಂದಿರಿಸಿಕೊಂಡು ಮಾಡುತ್ತಿರುವಂತಹ ಯಜ್ಞವಲ್ಲವೇ ಇದು? ಇಂತಹ ಯಾಗದಿಂದ ಸಂತುಷ್ಟಿಗೊಂಡಂತಹ ದೇವತೆಗಳೇ ಒಂದಾಗಿ ಇತ್ತ ಕಡೆಯಲ್ಲಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಇಗೋ, ವಿಶೇಷವಾಗಿ ನಿರ್ಮಿತವಾದಂತಹ ಪಾಯಸವಿದೆ. ಈ ಪಾಯಸವನ್ನು ನಿನ್ನ 3 ಹೆಣ್ಣಂದಿರಿಗೆ 4 ಪಾಲಾಗಿಸಿ ಅವರಿಗೆ ಕೊಟ್ಟೆ ಅಂತ ಹೇಳಿಯಾದ್ರೆ ವಿಶೇಷವಾದಂತಹ ಚೈತನ್ಯದ ಬೆಳಕೊಂದು ನಿಮ್ಮ ಮಡದಿಯರ ಗರ್ಭದಲ್ಲಿ ಉದಯಿಸಿ ಬರಲಿಕ್ಕಿದ್ದಾರೆ. ಈ ಪ್ರಪಂಚ ಮುಖಕ್ಕೆಲ್ಲ ದಾರಿದೀಪವಾಗಲಿದ್ದಾರೆ. ಯೋಚಿಸಬೇಕಾದದ್ದಿಲ್ಲ. ಈಗೋ ಪಾಯಸವನ್ನು ಸ್ವಾಮಿ, ನಿಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಅಗ್ನಿಯೇ ಬೇಲೆದ್ದು ಬಂದು ಈ ದೇವ ಪಾಯಸವನ್ನು ಅನುಗ್ರಹ ರೂಪದಲ್ಲಿ ನಮಗೆ ಕರುಣಿಸಿದ್ದಾನೆ. ಪವಿತ್ರವಾದದ್ದು. ಇದನ್ನು ನಮ್ಮ 3 ಹೆಂಡತಿಯರಿಗೆ ಉಣಿಸಬೇಕು ಎನ್ನುವ ಹಾಗೆಯೂ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಹಾಗಾದ್ದರಿಂದ ನೀವು Hallelujah.
ಜನರೊಳಗೆ ಕರೆದು ರಾಮನೋ ಗಿರಿಯ ಭವಗೀತ ಬರದಾಪಿದ ಕಡೆಗೆ ಪುಟ್ಟಿದವರಿಗೆ ಬಿಡದಿಲ್ಲ ಅಗ್ನಿಯೇ ಅನುಗ್ರಹ ರೂಪದಿಂದ ನೀಡಿದಂತಹ ದೇವ ಪಾಯಸವನ್ನು ಮೂವರು ಹೆಂಡತಿಯಂದಿರಿಗೆ ಪಾಲು ಮಾಡಿಕೊಟ್ಟಂತಹ ಸಂದರ್ಭ, ಎಂತಹ ಸಂತೋಷದ ಸುದ್ದಿಯನ್ನು ನಾನು ಕೇಳುತ್ತಾ ಇದ್ದೇನೆ. ಕೆಲ ಸಮಯಗಳಲ್ಲಿಯೇ ನನ್ನ ಮೂವರೂ ಮಡದಿಯಂದಿರು ಗರ್ಭವತಿಯಾದದ್ದಲ್ಲದೆ ಸೂಕ್ತ ಸಮಯದಲ್ಲಿ ಶುಭ ಸಂದರ್ಭದಲ್ಲಿ 4 ಗಂಡು ಮಕ್ಕಳಿಗೆ ಜನ್ಮವನ್ನು ಇತ್ತಿದ್ದಾರೆ. ಈ ಶುಭ ಸಮಾಚಾರವನ್ನು ಕೇಳಿದ್ದೇ ತಡ ಆನಂದ ತುಂದಿಲನಾಗಿದ್ದೇನೆ. ಹಾಗಾದ್ದರಿಂದ ಗುರುಗಳಾದಂತಹ ವಸಿಷ್ಠರನ್ನೇ ಬರಹೇಳಿ ಅವರ ಮೂಲಕವೇ 4 ಗಂಡು ಮಕ್ಕಳಿಗೂ ಕೂಡ ಶುಭನಾಮಧೇಯವನ್ನು ಮಾಡಿ ಆಗಿದೆ. ಹಿರಿಯವನಾದಂತಹ ಗಂಡು ಮಗನಿಗೆ ರಾಮ ಎಂಬ ಹಾಗೆಯೂ, ಹಾಗೆಯೇ ಕೈಕೇಯಿಯ ಸುತನಿಗೆ ಭರತ ಎಂಬ ಹಾಗೆಯೂ, ಸುಮಿತ್ರೆಗೆ ಧನಿಸಿದಂತಹ ಈರುವರು ಅವಳಿ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನ ಎಂಬ ಹಾಗೆಯೂ ನಾಮಕರಣವನ್ನು ಮಾಡಿಯಾಗಿದೆ. ಅವರದ್ದಾದಂತಹ ಲಾಲನೆ ಪೋಷಣೆಯನ್ನು ನೋಡುತ್ತಾ ದಿನಗಳು ಕಳೆದುದೇ ಗೊತ್ತಾಗುತ್ತಾ ಇಲ್ಲ. ಹೀಗೆ ನಮ್ಮ ಅರಮನೆಯಲ್ಲಿಯೂ ಕೂಡ ಸಂತೋಷ ಸಡಗರ ನಡೆಯಲಿ. ಎಂತಹ ಬದಲಾವಣೆ ನೋಡಿ ನಮ್ಮ ಜೀವನದಲ್ಲಿ. 60,000 ವರ್ಷದ ಜೀವನವನ್ನು ಸಾಗಿಸಿಯೂ ಮಕ್ಕಳಿಲ್ಲ ಎನ್ನುವ ಹಾಗೆ ಕೊರಗುತ್ತಾ ಇದ್ದಂತಹ ನನ್ನ ಜೀವನದಲ್ಲಿ ಈ ಹೊತ್ತಿಗೆ 4 ತರಳರು ಬೆಳಕಿನೋಪಾದಿಯಲ್ಲಿ ಬಂದಿದ್ದ ಪುರುಷಾರ್ಥ ಚತುಷ್ಟಯಗಳು ಪುತ್ರರೋಪಾದಿಯಲ್ಲಿ ದಶರಥ ಭೂಪಾಲನಿಗೆ ವೃದ್ಧಾಪ್ಯ ಕಾಲದಲ್ಲಿ ಒದಗಿ ಬಂದಿದ್ದಾರೆ ಎಂದಾದರೆ, ನಿನ್ನ ನಿತ್ಯ ಜೀವನದ ಜೀವಿಕೆಯಲ್ಲಿ ಧರ್ಮಾಚರಣೆಯನ್ನು ಮಾಡುತ್ತಾ ವಂಶೀಯವಾದಂತಹ ಯಾವ ಆದರ್ಶಗಳುಂಟು ಆ ದಾರಿಯಲ್ಲೇ ನಡೆಯುತ್ತಾ ಲೋಕ ಸಮ್ಮತವಾದಂತಹ ರೀತಿಯಲ್ಲಿ ನೀನು ಇಷ್ಟರವರೆಗೆ ಬಾಳಿದ್ದೆ ಎನ್ನುವುದೇ ಸಾಕ್ಷಿ. ಸ್ವಾಮಿ, ಅಷ್ಟು ಮಾತ್ರವನ್ನು ಎಲ್ಲವನ್ನು ನಿರ್ದೇಶನ ಮಾಡುತ್ತೆ ನೀವೇ ಅಲ್ವ? ನನ್ನ ನಿರ್ದೇಶನ ಅಲ್ಲಿಗೆ ಸಾಲದು ಎನ್ನುವುದಕ್ಕೋಸ್ಕರವಾಗಿ ಆ 4 ಕುಮಾರಕರಿಗೂ ಸಹ ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ, ಲೌಕಿಕ ವಿದ್ಯೆ, ಪಾರಮಾರ್ಥಿಕ ವಿದ್ಯೆ, ಹೀಗೆ 4 ಮುಖಗಳಿಂದಲೂ ಸುಪುಷ್ಟರನ್ನಾಗಿಸಿ ಬೆಳೆಸಿದವರಿದ್ದೇವೆ. ಇದೀಗ ತಾನೇ ವಿದ್ಯಾಭ್ಯಾಸಗಳೆಲ್ಲವನ್ನು ಪೂರೈಸಿ ನಿನಗೆ ತಂದು ವಂದಿಸಿಕೊಂಡಿದ್ದೇನೆ. ಒಳ್ಳೆಯದು ಸ್ವಾಮಿ. ಬಗೆ ಬಗೆಯಿಂದ ನನ್ನನ್ನು ನೀವು ಉಪಚರಿಸಿದಂತಹ ಕ್ರಮಕ್ಕೆ ಧನ್ಯನಾನೀಗ ಪರಬ್ರಹ್ಮ ಋಷಿಯೇ ಎಲ್ಲ
ಮಾಡಿದುವೆ ಮಂದಿ ಎಲ್ಲ ನಿಮ್ಮದು ಅರುಳಿದು ನಿಮ್ಮ ಮನದ ವಿಲಾಸೆಯನ್ನು ಮನದ ವಿಲಾಸೆಯನ್ನು ತರಿಸಿಕೊಡುವೆ ನಯ್ಯ ಕುಲತಿಲಕರಾಗಿರುವಂತಹ ವಿಶ್ವಾಮಿತ್ರಾಚಾರ್ಯರು ನಮ್ಮ ಈ ಸೂರ್ಯವಂಶದ ಭವ್ಯ ಅರಮನೆಗೆ ಅಡಿ ಇಟ್ಟದ್ದೇ ತಡ. ನಾವೆಲ್ಲರೂ ಕೂಡ ನಿಮ್ಮನ್ನು ಎದುರುಗೊಂಡು ನಿಮಗೆ ಉಚಿತವಾದಂತಹ ಆಸನವನ್ನು ಇತ್ತು ಷೋಡಶೋಪಚಾರವನ್ನು ತೀರಿಸಿದ್ದೇವೆ. ನಮ್ಮನ್ನು ನೀವೆಲ್ಲರೂ ಅನುಗ್ರಹಿಸಬೇಕು ಎಂಬ ಹಾಗೆ ಪ್ರಾರ್ಥನೆ. ಒಳ್ಳೆಯದು. ವಿವಿಧ ರೀತಿಯಾದಂತಹ ಸಂಪತ್ತುಗಳನ್ನು, ಆನೆ, ಕುದುರೆ, ರಥವ ಮೊದಲಾದಂತಹ ಎಲ್ಲ ಉಡುಗೊರೆಗಳನ್ನು ಕೂಡ ಯಥೋಚಿತವಾಗಿ ನಿಮಗೆ ಅರ್ಪಿಸಿದ್ದೇನೆ. ನೀವು ಬಂದ ಕಾರಣ ಏನು ಅಂತ ಹೇಳಿದ್ರೆ ನಡೆಸಿಕೊಡುವುದಕ್ಕೆ ನಾನು ಸಿದ್ಧತೆ. ಲೋಕಕ್ಷೇಮಕ್ಕಾಗಿ ತೊಡಗಿಸಿಕೊಳ್ಳುವಂತಹ ನಾವು ಯಜ್ಞವೊಂದನ್ನು ಸಂಕಲ್ಪಿಸಿದ್ದೇವೆ. ಹಾಗೆ ಯಜ್ಞಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತಹ ನಮಗೆ ನಮ್ಮ ಆಶ್ರಮಕ್ಕೆ ದುರುಳಳ ಉಪಟಳವಾಗುತ್ತಿದೆ ಎನ್ನುವುದನ್ನು ಮನಗಂಡೆ ಅದರಿಂದ ರಕ್ಷಣೆಯನ್ನು ಪಡೆಯಲೋಸುಕವಾಗಿ ಇಲ್ಲಿ ತನಕ ಬಂದವನಿದ್ದೇನೆ. ವಿಚಾರ ಸ್ವಾಮಿ, ನೀವು ಯೋಚಿಸುವುದೇ ಬೇಡ. ನೀವು ಕೈಗೊಳ್ಳುವಂತ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಿಗೆ ರಾಕ್ಷಸರ ಉಪಟಳ ಉಂಟು ಅಂತಾದ್ರೆ ಈಗಿಂದೀಗಲೇ ಶಸ್ತ್ರಧಾರಿಯಾಗಿ ನಾನೇ ಬರ್ತೇನೆ. ಯಾರನ್ನು ಕರ್ಕೊಂಡು ಹೋಗಬೇಕು ಎನ್ನುವುದನ್ನು ಸಂಕಲ್ಪಿಸಿಯೇ ಬಂದವರು ನಾವು. ಅಂದ್ರೆ ಲೋಕ ಕ್ಷೇಮಕ್ಕಾಗಿ ಒಂದು ಲಕ್ಷ್ಯವನ್ನಿಟ್ಟುಕೊಂಡು ತೊಡಗಿಸಿಕೊಂಡದ್ದರಿಂದಲೇ ಲೋಕ ಕ್ಷೇಮವನ್ನು ಭವಿಷ್ಯತ್ತಿನಲ್ಲಿ ಸಾಧಿಸುವಂತಹ ನಿಲುವಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ರಾಮನನ್ನೇ ನನ್ನ ಜೊತೆ ಕಳುಹಿಸಿದ್ದೇನು. ರಾಮನನ್ನು ಸರಿಯಾಗಿ ಬುದ್ಧಿ ಆಗದೇ ಇರುವಂತಹ ನನ್ನ ಪ್ರೀತಿ ಪಾತ್ರನಾಗಿರುವಂತಹ ರಾಮನನ್ನು ಕಳಿಸಬೇಕೇ ಸ್ವಾಮಿ. ಹೀಗೆ ಹೇಳದಿರಿ. ರಾಮನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಇರುವಂತಹ ಯಾವುದೇ ಒಂದು ವ್ಯವಸ್ಥೆ ಅಥವಾ ಸ್ಥಿತಿ ನನ್ನಲ್ಲಿ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮ ಯಾಗ ರಕ್ಷಣೆಗೆ ಹೇಳಿ ನಾನು ಬರಬೇಕೆ? ನನ್ನ ಚತುರಂಗ ಸೇನೆ ಬೇಕೆ?
ಯಾವುದನ್ನು ಕೂಡ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಆದ್ರೆ ದಯಮಾಡಿ ಹುಡುಗರನ್ನ ಕೇಳಬೇಡಿ ಸ್ವಾಮಿ, ಕೇಳಬೇಡಿ. ಸೂರ್ಯವಂಶದವರು ನಿದ್ರೆಯಲ್ಲಾಡಿದರೂ ಕೂಡ ಅದನ್ನು ನಡೆಸಿಕೊಡುವವರಂತೆ. ಏನು ಬೇಕು ಅಂತ ಕೇಳಿದ ಮರುಕ್ಷಣದಲ್ಲಿ ನಾ ಕೇಳಿದ್ದನ್ನು ಕೊಡಲಿಕ್ಕಾಗುವುದಿಲ್ಲ ಅಂತ ಸೂರ್ಯವಂಶದಲ್ಲಿ ನಿರೂಪಿತ ಆದ ಮೇಲೆ ನಾನು ಯಾಕೆ ನಿಲ್ಲುವುದು? ರಾಮನನ್ನು ಕಳಿಸ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಬೇರೆ ಯಾರೂ ಬೇಡ ನನಗೆ. ಹಾಗೆ ನಾನು ಬರ್ತೇನೆ. ಗೋಪಾಲ ಅಜಕುಮಾರ ಧೀರ ವೀರ ವಿಕ್ರಮ ಅಜಕುಮಾರ ಧೀರ ವೀರ ವಿಕ್ರಮ ವಿಕ್ರಮ ಸುಜನ ರಕ್ಷ ಚಿಂತೆ ಬೇಡ ಸೂರ್ಯವಂತ ಭೂಮಿ ಪಾಲ ನೀವು ರಾಮನನ್ನು ಕಳುಹಿಸು, ರಾಮನನ್ನು ಕಳುಹಿಸು. ಮುನ್ನ ಕೊಡುವೆನೆಂದು ಹೇಳಿ ಇನ್ನು ಇಲ್ಲವೆಂದೆನನು. ಮುನ್ನ ಕೊಡುವೆನೆಂದು ಹೇಳಿ ಇನ್ನು ಇಲ್ಲವೆಂದೆನನು. ಧನ್ಯಜೀವ ಧರ್ಮ ದ್ರೋಹ ಬರುವುದಲ್ಲಯ್ಯ, ಧರ್ಮ ಧನ್ಯಜೀವ ದ್ರೋಹ ಬರುವುದಲ್ಲವೇ. ಧನ್ಯಜೀವ ಧರ್ಮ ದ್ರೋಹ ಬರುವುದಲ್ಲಯ್ಯ, ಬರುವುದಲ್ಲಯ್ಯ. ಅಜಕುಮಾರ ಧೀರ ವೀರ ಬಾಹು ವಿಕ್ರಮ, ಬಾಹು ವಿಕ್ರಮ, ಬಾಹು ವಿಕ್ರಮ. ಚಕ್ರವರ್ತಿ ಗುರುಗಳೇ, ಲೋಕಖ್ಯಾತನಾದಂತಹ ಅಜಮಹಾರಾಜನಿಗೆ ಮಗನಾಗಿ ಜನಿಸಿದವನು. 60,000 ವರ್ಷಗಳ ದೀರ್ಘಾವಧಿಗೆ ಈ ಅಯೋಧ್ಯೆಯನ್ನು ಆಳಿದವನು. ಯುದ್ಧಗಳಲ್ಲಿ ಲೌಕಿಕವಾಗಿ ಈ ಭೂಲೋಕದಲ್ಲಿ ಮಾತ್ರವಲ್ಲ, ಮೇಲು ಲೋಕಕ್ಕೂ ತೆರಳಿ ದುಷ್ಟರನ್ನು ದಮನಿಸುವುದರ ಮೂಲಕವಾಗಿ ನಿನ್ನ ಬಾಹು ಪರಾಕ್ರಮ ಎಷ್ಟು ಎನ್ನುವುದನ್ನು, ನಿನ್ನ ಕೀರ್ತಿಯನ್ನು ದಿಗ್ದಿಗಂತಕ್ಕೆ ಹಾರಿಸುವುದರ ಮುಖೇನ ಸ್ಥಾಪಿಸಿದವನು ನೀನು. ಅಂತೆಯೇ ನೀನು ಹುಟ್ಟಿ ಬಂದಂತಹ ವಂಶ ಯಾವುದು ಹೇಳು? ಸತ್ಯಕ್ಕೋಸ್ಕರವಾಗಿ ತನ್ನ ಹೆಂಡತಿಯನ್ನೇ ತ್ಯಜಿಸಿದಂತಹ, ಮಾರಾಟ ಮಾಡಿದಂತಹ ಹರಿಶ್ಚಂದ್ರ ಭೂಪಾಲನ ವಂಶೀಯ ನೀನು. ಧರೆಯ ಸಕಲ ಕರ್ಮಗಳನ್ನು ತೊಳೆದು ಕಳೆಯತಕ್ಕಂತಹ ಭಾಗೀರಥಿಯನ್ನೇ ಭುವಿಗೇಳಿಸಿದಂತಹ ಭಗೀರಥ ವಂಶೀಯ ನೀನು. ನಿನ್ನಂತಹವನೊಬ್ಬ ಆದ್ಯತಃ ಏನು ಬೇಕು ಕೊಟ್ಟಿದ್ದೇನೆ, ಸಾಲದು ಎನ್ನುವುದಕ್ಕೆ ಚತುರಂಗ ಸೇನೆಯನ್ನು, ದೇಶ ಕೋಶಗಳೆಲ್ಲವನ್ನು, ನಿನ್ನನ್ನೂ ಸಹಿತ ಮಹರ್ಷಿಗೆ ಒಪ್ಪಿಸಿಕೊಂಡಾದ ಮೇಲೆ ಆತನು ತನ್ನ ಕಾರ್ಯಕ್ಕೋಸ್ಕರವಾಗಿ ನಿನ್ನ ಮಕ್ಕಳನ್ನು ಕೇಳಿದರೆ ಅದು ಉಚಿತವೇ? ನೀವೇ ಹೇಳಿ ಸ್ವಾಮಿ. ಯೋಚನೆ ಮಾಡಿ. ಸಣ್ಣ ಮಕ್ಕಳು ಕೇಳ ಬಂದವರು ಯಾರು? ವಿಶ್ವಾಮಿತ್ರಾಚಾರ್ಯ, ಮಹಾಮಹಿಮರಾದಂತಹ ವಿಶ್ವಾಮಿತ್ರನು. ಹೌದು. ಒಂದು ಕಾಲದಲ್ಲಿ ನಿನ್ನಂತೆಯೇ ಚಕ್ರವರ್ತಿಗಳಾಗಿದ್ದು ದುಷ್ಟರನ್ನು ದಮನಿಸುವುದಲ್ಲಿಯೂ ಸೈ. ಈಗ ಒಬ್ಬ ಋಷೀಶ್ವರನಾಗಿ ಶಾಪ ಕೊಟ್ಟು ನಿಗ್ರಹಿಸುವುದಕ್ಕೂ ಸೈ. ಶಾಪವನ್ನು ಕೊಟ್ಟು ನಿಗ್ರಹಿಸಬಲ್ಲರವರು, ಲೋಕಕ್ಷೇಮಕ್ಕೋಸ್ಕರವಾಗಿ ಯಾಗ ಮಾಡಬಲ್ಲರವರು ಎಂದಾದರೆ ಜೊತೆಗೆ ಕರೆದೊಯ್ದಂತಹ ನಿನ್ನ ಮಕ್ಕಳನ್ನು ಸಂರಕ್ಷಿಸಲಾರರೇ ಹೇಳು. ಆದ್ದರಿಂದ ಹೇಳು, ನಿನಗೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಉಂಟು? ನನ್ನ ಜೊತೆಯಲ್ಲಿ ನಿನ್ನ ಮಕ್ಕಳನ್ನು ನೀನು ಕಳುಹಿಸಿಕೊಡುವುದಕ್ಕೆ ಸಿದ್ಧನಿದ್ದುದು ಹೌದು ಎಂದಾದರೆ ನನ್ನಷ್ಟೇ ಪ್ರಭಾವಿಯಾದಂತಹ ಅವರ ಜೊತೆಯಲ್ಲಿ ನಿನ್ನ ಮಕ್ಕಳನ್ನು ಕಳುಹಿಸಿಕೊಡುವುದಕ್ಕೆ ಯಾವುದೇ ಚಿಂತೆ ಬೇಡ. ರಾಮನನ್ನು ಯಾರೆಂದು ತಿಳಿದಿದ್ದಿ? ಕೇವಲ ನಿನ್ನ ಮಗನಲ್ಲ, ಈ ಧರೆಯ ಅಧರ್ಮವನ್ನು ತೊಳೆದು ಕಳೆದು ಸದ್ಧರ್ಮವನ್ನು ಉಳಿಸುವುದಕ್ಕೋಸ್ಕರವಾಗಿ ಹುಟ್ಟಿ ಬಂದಂತಹ ಧರ್ಮಮೂರ್ತಿ ರಾಮ. ಸಂತೋಷದಿಂದ ಕಳುಹಿಕೊಡು, ನಿಲ್ಲಿಸು ಮುನಿಯನ್ನು. ಗುರುಗಳೇ, ಸಮಾಧಾನಿಸುವನು. ಒಂದು ಕಾಲದಲ್ಲಿ ವಿಶ್ವಾಮಿತ್ರರೇ ನಿಮ್ಮನ್ನು ವಿರೋಧಿಸಿದವರು. ಹಾಗೆ ಅಂತವರನ್ನೇ ನೀವು ಬೆಂಬಲಿಸಿ ಮಾತಾಡ್ತೀವಿ ಅಂತಾದರೆ ಅವರಲ್ಲಿ ಅಷ್ಟು ಉಂಟು ಎನ್ನುವುದನ್ನು ನಾನು ಬಲ್ಲೆ. ನೀನು ಸ್ವಾಮಿ ಸ್ವಾಮಿ, ನಿಮ್ಮ ಮಾತಿಗೆ ಒಡಂಬಟ್ಟಿದ್ದೇನೆ. ರಾಮಲಕ್ಷ್ಮಣನನ್ನು ಕಳಿಸ್ತೇನೆ.
ಕಾಯದಂತೆ ಛಾಯೆ ಎನ್ನುವಂತಹ ನಿಲುವಿನಿಂದ ರಾಮ ಹೊರಟಾಗ ಲಕ್ಷ್ಮಣನು ಜೊತೆ ಸೇರಿದ್ದಾನೆ. ಒಳ್ಳೆಯದು. ಯಾವ ಸಂಕಲ್ಪವನ್ನು ಇಟ್ಟುಕೊಂಡು ಇದು ತನಕ ಇಲ್ಲಿಯ ತನಕ ನನ್ನ ಆಗಮನವಾಯಿತು. ಇನ್ನು ಮುಂದಿನ ನಡೆಯಲ್ಲಿ ಲೋಕ ಕ್ಷೇಮವನ್ನೇ ಉದ್ದೇಶವಾಗಿರಿಸಿಕೊಂಡು ಇವರನ್ನು ನಾ ಜೊತೆಕೊಂಡು ಹೋಗುವಾಗ ಒದಗಿ ಬರುವಂತಹ ಆಪತ್ತುಗಳನ್ನೆಲ್ಲ ನಿವಾರಿಸುತ್ತ ತನ್ಮೂಲಕ್ಕೆ ಲೋಕಕ್ಕೆ ನೆಮ್ಮದಿಯನ್ನು ಉಂಟು ಮಾಡುವಲ್ಲಿ ಇನ್ನು ಮಾತಿಗೆ ಇಲ್ಲಿ ಬೆಳೆಯಿಲ್ಲ. ಅವರನ್ನು ಕರೆದುಕೊಂಡು ಹೋಗ್ತಾರೆ.
ಸಿದ್ಧಾಶ್ರಮಕ್ಕೆ ದಾರಿಯಲ್ಲಿ ತರತರದ ಕಲ್ಮುಳ್ಳುಗಳಿಂದ ಮೆರೆವ ಮಗ ಕಲ್ಗುಳಿಸುತ್ತಿವೆ ಭಾಗ್ಯವ ಕುಲೇಂದ್ರಗಳು ಎಂತ ವಿಶ್ವಾಸ ಈ ನೆಲದಲ್ಲಿ ಚೈತನ್ಯ ಎನ್ನುವುದು ಅಂತರ್ಯಾಮಿಯಾಗಿದೆ ಎನ್ನುವುದನ್ನು ಇದು ತನಕ ಓದಿನ ಮೂಲಕವಾಗಿ ತಿಳಿದವರು ನೀವು. ಹೇಗೆ ಚೈತನ್ಯ ಅಂತರ್ಯಾಮಿ ಆಗಿದೆ ಎನ್ನುವುದನ್ನು ನಿಮಗೆ ತಿಳಿಸಲೋಸಗವಾಗಿಯೇ ಈ ಮಾರ್ಗವಾಗಿ ನಿಮ್ಮನ್ನು ಕರೆತಂದವರು ನಾನು. ಪ್ರಕೃತಿಯ ಪರಮಾರಾಧನೆಯ ಪರಮ ಪಾಠವನ್ನು ನಿಮಗೆ ಬೋಧಿಸುತ್ತಾ ಇಲ್ಲಿರುವಂತಹ ವೃಕ್ಷ ಗುಲ್ಮಂಗಳಿರುವಂತಹ ವಿಶೇಷತೆಯನ್ನು ನಿಮಗೆ ಬೋಧಿಸುತ್ತಾ ಬಂದವರು ನಾವು. ದೇವೇಶರು ನೀವು ಅರಸರ ಅರಮನೆಯಲ್ಲಿ ಬೆಳೆದವರು ನೀವು. ಆದ್ದರಿಂದಲೇ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಹಸಿರು ಬಾಯಾರಿಕೆಗಳು ನಿಮಗೆ ಆಯಿತು ಅಂತಾದರೆ ಅದನ್ನು ನನ್ನಲ್ಲಿ ಹೇಳಿ ಅದನ್ನು ಪರಿಹರಿಸುವಂತಹ ನೆಲೆಯಲ್ಲಿ ತೊಡಗಿಸಿಕೊಳ್ಳುವಂತಹ ವಿಧಾನ ಏನು ಎನ್ನುವುದನ್ನು ನಿಮಗೆ ತಿಳಿ ಹೇಳುವುದಕ್ಕೆ ನಾವು ಉತ್ಸುಕನೇ ಇದ್ದೇನೆ. ಅದಾದ ನಂತರ ನಿಮಗೆ ಬಹು ಬಗೆಯಾಗಿ ವಿವಿಧ ಉಪದೇಶಗಳನ್ನು ಮಾಡುವುದಕ್ಕಿದೆ. ಹಸಿವು ಬಾಯಾರಿಕೆಗಳು ಬಳಲಿಕೆಗಳು ಆಗುತ್ತದೆ ಅಂತಾದ್ರೆ ತಿಳಿಸಿ ಮಕ್ಕಳೇ, ನನ್ನ ಹತ್ರ ತಿಳಿಸಿ. ಆ
ಸಮದಿ ಅರಮನೆಯಲ್ಲಿ ಬೆಳೆದಂತಹ ಮಕ್ಕಳು ಕಾಡಿನಲ್ಲಿ ಕಲ್ಲು ಮುಳ್ಳಿನ ನಡುವೆ ನಡೆದಾಡಿ ಆಯಾಸವಾಗಬಹುದು, ನೋವಾಗಬಹುದು ಎಂಬಂತಹ ನಿಮ್ಮ ಪರಿಕಲ್ಪನೆ ಆಹಾ ಕರುಣಾಮಯಿಗಳು ನೀವು. ಇಲ್ಲದೆ ಹೋದ್ರೆ ಮಕ್ಕಳಾದಂತಹ ನಮಗೆ ನೋವಾಗುತ್ತದೋ ಎಂಬ ಕರುಣಾರಸವು ನಿಮ್ಮಿಂದ ತುಂಬಿ ಹರಿಯುತ್ತಾ ಇದೆ ಅಲ್ವಾ? ಇದನ್ನು ಕೇಳಿಯೇ ಮನ ತುಂಬಿ ಬರ್ತಾ ಇದೆ. ಆದರೆ ಗುರುಗಳಾಗಿ ನೀವೇ ಮಂತ್ರೋಪದೇಶವನ್ನು ಮಾಡ್ತೇನೆ ಎಂಬ ಹಾಗೆ ಹೇಳುವಾಗ ಅದನ್ನು ಪಡೆಯುವುದಕ್ಕೆ ನಾವು ಯಾವತ್ತೂ ಕಾತರದಲ್ಲಿ ಕಾಯ್ತಾ ಇರ್ತೇವೆ ಗುರುಗಳು. ಒಳ್ಳೆಯದು ಮಕ್ಕಳೇ. ವಿದ್ಯೆಗೆ ಬೇಕಾದುದು ಶ್ರದ್ಧೆಯ ಹೊರತು ಮತ್ತೇನೂ ಅಲ್ಲ. ಅದರಲ್ಲೇ ತೊಡಗಿಸಿಕೊಳ್ಳುವಂತಹ ಬಯಕೆ ಉಳ್ಳಂತಹ ನೀನು ನಾ ಉಪದೇಶಿಸ್ತೇನೆ ಅಂತ ಹೇಳಿದ ಮರುಕ್ಷಣದಲ್ಲೇ ಮಿಂದು ಶುಚಿರ್ಭೂತರಾಗಿ ಆಗಮಿಸಿದ್ದೇನೆ. ವಿವಿಧ ಶಾಸ್ತ್ರಗಳ ಉಪದೇಶವನ್ನು ನಿಮಗೆ ಮಾಡಿದ್ದೇನೆ. ಎಲ್ಲವನ್ನೂ ಕೂಡ ಕಲಿತಂತಹ ನೀವು ಅತ್ಯಂತ ವೇಗವಾಗಿ ಅದನ್ನು ಮನನ ಮಾಡಿಕೊಂಡಿರಿ. ಸಾಲದು ಬಲ ಅತಿಬಲ ಎನ್ನುವಂತಹ ಮಹತ್ತರವಾದಂತಹ ವಿದ್ಯೆಯನ್ನು ನಿಮಗೆ ಉಪದೇಶಿಸಿದ್ದೇನೆ. ಈ ವಿದ್ಯೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಬಹುದೀರ್ಘಗಳ ಅವಧಿಯ ಕಾಲ ಆಹಾರ ಹಾಗೂ ನಿದ್ರೆಯನ್ನು ನಿಮಗೆ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ದೂರದ ನಡೆಯಲ್ಲಿ ನಿಮಗೆ ಬಳಲಿಕೆ ಉಂಟಾದರೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ನಾ ಹೇಳಿದ ಅಷ್ಟನ್ನೂ ಮನನ ಮಾಡಿಕೊಂಡು ಒಪ್ಪಿಸಿದ್ದರಿಂದಲೇ ನೀವೆಷ್ಟು ಆಸಕ್ತಿಯಿಂದ ಈ ವಿದ್ಯೆಯನ್ನು ಆಲಿಸಿದ್ದೀರಿ ಎನ್ನುವುದನ್ನು ಅರ್ಥೈಸಿಕೊಂಡೆ. ಬಂದು 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 ಮುಂದೆ ಸೇರಿದೆವು. ಕಾಣುತ್ತಾ ಉಂಟು ಸರಿಯೂ ನದಿ. ತುಸು ವಿಶ್ರಮಿಸಿ ಆ ಬಳಿಕ ಮುಂದಡಿಯಿಡೋಣ. ನಿದ್ರಿಸಿ ಮಕ್ಕಳೇ. ಆಯ್ತಲ್ಲ, ಬಹುದೀರ್ಘ ಅವಧಿಯಿಂದ ನಿದ್ರಿಸುತ್ತಾ ಇದ್ದಾರೆ. ಇವರನ್ನು ಎಚ್ಚರಿಸುವುದರೊಂದಿಗೆ ತನ್ಮೂಲಕವಾಗಿ ಇವರ ಎಚ್ಚರಿಕೆಯಿಂದ ಪ್ರಪಂಚಕ್ಕಾಗುವಂತಹ ಸಂತೋಷದ ನಿಲುವುಗಳೇನು, ಪ್ರಪಂಚದ ದುಷ್ಟಶಕ್ತಿಗಳಿಗೆ ಆಗುವಂತಹ ಎಚ್ಚರಿಕೆಯನ್ನು ಎನ್ನುವುದನ್ನು ಜೊತೆಯಾಗಿ ಸೇರಿಸಿ ಕರೆಯಬೇಕಾಗಿದೆ. ಹೇಗೆ ಕರೆಯುವುದು? ಕೌಸಲ್ಯ ಸುಪ್ರಜಾರಾಮ ಕೌಸಲ್ಯ ಪ್ರವರ್ತತೆ ಕೌಸಲ್ಯ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ಉತ್ತಿಷ್ಠ ನರಶಾರ್ದೂಲಂ ಉತ್ತಿಷ್ಠ ನರಶಾರ್ದೂಲಂ ಕರ್ತವ್ಯಂ ದೈವಮಾನಿಕಂ ಉತ್ತಿಷ್ಠ ನರಶಾರ್ದೂಲಂ
ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲಂ ಕರ್ತವ್ಯಂ ದೈವ ಮಹನ್ನಿಕಂ. ಹೇಳಿ ರಾಮಚಂದ್ರಮ, ಲಕ್ಷ್ಮಣ, ನಿತ್ಯಾನ್ನಿಕೆಗಳನ್ನೆಲ್ಲ ಪೂರೈಸಿ ಸಿದ್ಧರಾಗಿ ನಿಂತಿದ್ದೇನೆ. ನಾನಿನ್ನನ್ನು ಕರೆಯುವಾಗ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹೇಳಿದೆ. ಪೂರ್ವದಲ್ಲಿ ಬೆಳಗಾಯಿತು ಎನ್ನುವಷ್ಟೇ ಅರ್ಥ ಅಲ್ಲ ಮಗು, ಅದಕ್ಕೆ ನೀನು ಪೂರ್ವ ಬೆಳಗಾಗಬೇಕು ಎನ್ನುವಂತಹ ಧ್ವನಿ. ಲೋಕಕ್ಷೇಮವನ್ನು ಸಾಧಿಸುವಲ್ಲಿ ಹೇಗೆ ಪೂರ್ವ ಬೆಳಕು ಜಡದೊಡಲಲ್ಲಿಯೂ ಕೂಡ ಭಾವಜ್ವಾಲೆಯನ್ನು ಸ್ಪಂದಿಸುತ್ತದೆ, ಸಕಲಾರಾಧನದ ಬೋಧನದ ಅನುಭವರಸ ಪುಂಜಗೊಳ್ಳುವಂತೆ ಮಾಡುತ್ತದೆ. ಅಂತಹ ಚೇತನವನ್ನು ನೀನು ಒದಗಿಸಿಕೊಡಬೇಕು ನಿಶ್ಚೇತರಿಗೆ ಎನ್ನುವಂತಹ ಸೂಚನೆ. ತಾಯಿ ಹೃದಯವನ್ನು ಬಲ್ಲವನು ನೀನು ಕೌಸಲ್ಯ ಸುಪ್ರಜಾರಾಮ. ಈ ನೆಲ ತಾಯಿ ಎನ್ನುವಂತಹ ಭಾವದಿಂದಲೇ ತಿಳಿದು ಈ ನೆಲಕ್ಕೆ ನೋವನ್ನುಂಟು ಮಾಡುವಂತಹ, ದ್ರೋಹವನ್ನುಂಟು ಮಾಡುವಂತಹ ಯಾರೇ ಆಗಲಿ, ಹೆಣ್ಣಿಗೆ ಅನ್ಯಾಯವನ್ನು ಮಾಡುವಂತಹ ಯಾರೇ ಆಗಲಿ, ಅವರನ್ನು ಶಿಕ್ಷಿಸುವಲ್ಲಿ ನೀ ಕಠಿಣ ಹೃದಯ ಆಗಿರಬೇಕು ಎನ್ನುವಂತಹ ಸೂಚನೆ ಮಗುವುದು. ಏಳು ನೀನು ನರಶಾರ್ದೂಲನಾಗು ಎನ್ನುವಲ್ಲಿ ಶಿಷ್ಟರನ್ನು ರಕ್ಷಿಸಬೇಕು, ದುಷ್ಟರನ್ನು ಎಷ್ಟು ಮಾತ್ರಕ್ಕೂ ಈ ಭೂಮಿಯಲ್ಲಿ ಬಾಳುಗಡಬಾರದು ಎನ್ನುವಂತಹ ಮಾತುಗಳನ್ನಾಡಿದಾಗ ಗುರುಗಳೇ ನೀವಾಡಿದ ಮಾತಿಗೆ ಹಿಮ್ಮೇಳವಾಗಿ ನಿಂತು ಆ ದರ್ಶನ ಸುಧಾಪಾನದಿಂದ ಯಥಾಶಕ್ತಿಯಾಗಿ ತುಷ್ಟಿಯನ್ನೋ ಪುಷ್ಟಿಯನ್ನೋ ಪಡೆಯಲು ಶುದ್ಧಾಭಕ್ತಿಯಿಂದ ನಾವು ಸಿದ್ಧರಾಗಿ ನಿಂತಿದ್ದೇವೆ ಅಂತ ನಿಮ್ಮ ಮಾತನ್ನು ಕೇಳಿದಾಗ ಅಮಿತಾನಂದವನ್ನು ಹೊಂದಿದೆ. ಒಳ್ಳೆಯದು. ಸಿದ್ಧಾಶ್ರಮಕ್ಕೆ ಯಾಗ ಮಂಟಪಕ್ಕೆ ತೊಡಗಿಸಿಕೊಳ್ಳುವ ಮೊದಲು ನಿಮಗೊಂದು ಕೆಲವು ಪರಿಸರಗಳ ಪರಿಚಯವನ್ನು ಮಾಡಿಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಮುಂದೆ 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 ಬಂದೆ. ನೋಡಿದೆಯಾ 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 ನಿತ್ಯ ಹರಿತ್ವರ್ಣದ ಕಾಡುಗಳಿವು, ದೂರವೇ ಲಲಾಟ ಲಲಾಮ ಹೇಗೆ ವಿಜೃಂಭಿಸುತ್ತಿದೆ ಎನ್ನುವುದನ್ನು ಗಮನಿಸುತ್ತಾ ನೋಡು. ವನರಮಣಿಯ ವಾಸಂತಿಕೆಯಾಗಿ ವ್ಯವಹರಿಸುತ್ತಾ ಇದ್ದಾಳೆ. ಪ್ರಕೃತಿಯು ಪುರುಷ ತತ್ವದೊಂದಿಗೆ ಮಿಳಿತಗೊಂಡಿರುವಂತಹ ನಿಲುವನ್ನು ಕಂಡುಕೊಳ್ಳುತ್ತಾ ಪ್ರಕೃತಿ ಪುರುಷರ ಭಾವಗಳು ಹೇಗಿರುತ್ತದೆ ಎನ್ನುವುದನ್ನು ಸೂಕ್ಷ್ಮ ರೂಪವಾಗಿ ಪ್ರಕೃತಿಯ ಪಾಠದೊಂದಿಗೆ ನಿನಗೆ ಹೇಳಿಕೊಟ್ಟದ್ದಾಯಿತು. ಅದೆಲ್ಲವನ್ನೂ ನೀನು ಅರ್ಥೈಸಿಕೊಂಡು ಭೂಮಾತೆಗೆ ನಮಸ್ಕರಿಸಿ ಎದ್ದವನಿದ್ಯಾ. ಆದರೂ ನಾ ಬಗೆ ಬಗೆಯಾದಂತಹ ಹಸಿರು ಪ್ರದೇಶಗಳನ್ನು, ಹಣ್ಣುಗಳ ವಿಶಿಷ್ಟತೆಗಳನ್ನು ಹೇಳುತ್ತಾ ಇದ್ರೆ ನಿನ್ನ ದೃಷ್ಟಿ ಮಾತ್ರ ಬೇರೆ ನೋಡುತ್ತಾ ಉಂಟಲ್ಲ. ಏನಂತ ನಿನ್ನ ಚಿತ್ತವನ್ನು ಸೆಳೆದಂತ ಆಕರ್ಷಣೆ? ಏನೋ ಒಂದು ಸದ್ದು ಕೇಳುತ್ತಾ ಇದೆ. ಅರ್ಥ ಆಯ್ತು ನನಗೆ. ದೂರದಲ್ಲಿರುವಂತಹ ಕಾನನವೊಂದು ಕಪ್ಪು ಬಣ್ಣದಿಂದಿದೆ, ಯಾಕೆ ಎನ್ನುವಂತಹ ಪ್ರಶ್ನೆ ನಿನ್ನ ಮನದಲ್ಲಿ ಮೂಡಿದೆ. ಸುತ್ತಲೂ ಇರುವಂತಹ ಪ್ರದೇಶಗಳೆಲ್ಲವೂ ಕೂಡ ಹಸಿರಾಗಿರುತ್ತಾ ಆ ಪ್ರದೇಶ ಯಾಕೆ ಕಪ್ಪಾಗಿದೆ ಮಗು? ಆ ಪ್ರದೇಶಕ್ಕೆ ಕಲುಷ ಕಾಂತಾರ ಅಂತ ಹೆಸರು. ಯಥಾರ್ಥಕ್ಕಾದ್ರೆ ಈಗ ಅದನ್ನು ಕಾಂತಾರ ಅಂತ ಅಷ್ಟೇ ಕರೆಯುವುದು. ಯಾಕೆ? ಉಳಿದದ್ದೆಲ್ಲ ಹಸಿರಲ್ಲಿದೆ, ಆ ಪ್ರದೇಶ ಮಾತ್ರ ಕಪ್ಪಾಗಿದೆ ಎನ್ನುವುದರಿಂದಲೇ ಅದು ಕಾಂತಾರ. ಕಲುಷ ಕಾಂತಾರ ಅಂತ ಯಾಕೆ ಕರೆಯುತ್ತಾರೆ ಬಲ್ಲೆಯ? ಯಾಕೆ? ಈ ಹಿಂದೆ ವೃತ್ರಾಸುರನ ವಧೆಯನ್ನು ಮಾಡಿದಂತಹ ದೇವೇಂದ್ರನಿಗೆ ಬ್ರಹ್ಮಹತ್ಯ ದೋಷ ಒದಗಿ ಬಂದಾಗ ಅದನ್ನು ಪರಿಮಾರ್ಜನೆ ಮಾಡಿ ಬ್ರಹ್ಮದೇವನನ್ನು ಶುಚಿರ್ಭೂತಗೊಳಿಸಿದಾಗ ಆ ದೇಹದ ಕೊಳೆ ಎಲ್ಲವೂ ಕೂಡ ಈ ಪ್ರದೇಶಕ್ಕೆ ಬಿತ್ತು. ತನ್ಮೂಲಕವಾಗಿ ಪ್ರದೇಶ ಕಪ್ಪಾಯಿತು. ಹಾಗಂತ ಸಂಪದ್ಭರಿತವಾಗಿರಲಿ ಆ ಪ್ರದೇಶ ಅಂತ ವರವನ್ನೇ ಕೊಟ್ಟನಂತೆ ದೇವೇಂದ್ರ. ಎಲ್ಲಿ ಪ್ರದೇಶ ಸಂಪದ್ಭರಿತವಾಗಿರುತ್ತದೆ ಅಲ್ಲಿ ಜನರು ಆಲಸಿಗಳಾಗಿರುತ್ತಾರೆ ಎನ್ನುವುದು ನಿನಗೂ ತಿಳಿದ ವಿಷಯ ತಾನೆ. ಸಂಪದ್ಭರಿತವಾಯಿತು ಎನ್ನುವಂತಹ ನಿಲುವಿನಿಂದ ಎಲ್ಲರೂ ಆಲಸಿಗಳಾದರೂ ಸಂಪತ್ತೆಲ್ಲವೂ ಕರಗಿ ಹೋಯಿತು. ಹಾಗಂತ ಈಗ ಅದು ಕಲುಷಕಾಂತಾರ ಅಂತ ಹೆಸರಿನಿಂದ ಕರೆಯಲ್ಪಡುತ್ತಿಲ್ಲ. ಈಗ ಅದು ತಾಟಕಾವನ ಎನ್ನುವಂತಹ ಹೆಸರಿನಿಂದಲೇ ಕರೆಯಲ್ಪಡುತ್ತದೆ. ಯಾರ ಉಪಟಳ ಯಜ್ಞಕ್ಕಾಗುತ್ತದೋ ಅಂತ ನಿನ್ನ ಅಯ್ಯನಲ್ಲಿ ಹೇಳಿದ್ದೇನು. ತಾಟಕಿ, ಮಾರೀಚ, ಸುಬಾಹು ಆ ಮೂವರು ವಾಸ ಮಾಡುತ್ತಿರುವಂತಹ ಪ್ರದೇಶವಿದೆ. ಆದ್ದರಿಂದಲೇ ಇದು ತಾಟಕಾವನ ಅಂತ ಕರೆದುಕೊಂಡಿದೆ. ಈ ತಾಟಕವನ ಮತ್ತೆ ಸಮೃದ್ಧಿಯಿಂದ ಕೂಡಬೇಕು ಅಂತಾದರೆ, ಇಲ್ಲಿರುವಂತಹ ಪಕ್ಷಿಗಳು ಮತ್ತೆ ವಸಂತಗಾನವನ್ನು ಹಾಡಬೇಕು ಅಂತಾದರೆ, ಇಲ್ಲಿರುವಂತಹ ನೆಲ ಮತ್ತೆ ಅನ್ನಕುಮಾರನನ್ನು ಬಸುರಿಯಾಗಬೇಕು ಅಂತಾದರೆ, ಆ ಅಂಧಕಾರವು ಕಳಚಿ ಹೋಗಬೇಕು ಎನ್ನುವಂತಹ ನಿಲುವಿನಿಂದಲೇ ಈ ತಾಟಕಾವನ ಬದಿಯಲ್ಲೇ ಪ್ರವೇಶಿಸುವ ಬಾ.
ಅಬ್ಬರ! ಇದನ್ನು ಕೇಳಿದ್ರೆ ಸಾಕು, ಹಿಂದೆ ಮುಂದೆ ಇದ್ದವರೆಲ್ಲ ಕೂಡ ಭಯಗೊಳ್ಳುತ್ತಾರೆ. ನಾನು ಯಾರು ಅಂತ ಗೊತ್ತಾಯ್ತು ನಿಮಗೆ? ತಾಟಕಿ ಕಲುಷಾಕಾಂತಾರವೇ ನನ್ನ ವಾಸಸ್ಥಾನ. 2 ಜನ ಮಕ್ಕಳಿದ್ದಾರೆ, ಸುಬಾಹು ಮತ್ತೆ ಮಾರೀಚ. ಅವರನ್ನು ಅವರ ಇಚ್ಛೆಯಂತೆ ನಿಮಗೆ ಹೇಗೆ ಬೇಕೋ ಹಾಗೆ ಇತ್ತುಕೊಳ್ಳಿ ಅಂತ ಆ ಮಕ್ಕಳಿಗಾಗಿ ನಾನಿದ್ದೇನೆ. ಆ ಮಕ್ಕಳನ್ನು ಸಾಕುವುದೇ ನನ್ನ ಕೆಲಸ. ಹಸಿವಾಗುತ್ತದೆ ಅಮ್ಮ, ತಿನ್ನುವುದಕ್ಕೆ ಏನಾದ್ರೂ ಬೇಕು ಅಂತ ಬೊಬ್ಬೆ ಹೊಡೆದ್ರು. ಅದಕ್ಕಾಗಿ ನನ್ನ ಮನೆ ಬಿಟ್ಟು ಹೊರ ಬಂದಿದ್ದೇನೆ. ಕಾನನವನ್ನು ಸೇರಿದ್ರೆ ಏನದು ಹಾನವನ್ನು ಸುತ್ತಾಡಬೇಕು, ಏನಾದರೂ ತಿನ್ನುವುದಕ್ಕೆ ನನ್ನ ಮಕ್ಕಳಿಗೆ ಕೊಂಡು ಹೋಗಬೇಕೆನ್ನುವ ಹಾಗೆ ಹೊರಟು ನಿಂತಿದ್ದೇನೆ. ಏನದು ಪರಿಮಳ! ಅಬ್ಬಬ್ಬಾ, ಯಾರೋ ಮಾನವರು ಈ ಕಡೆಗೆ ಬಂದಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು. ಹಾಗಿದ್ರೆ ಈ ಕಲುಷಾಕಾಂತಾರಕ್ಕೆ ಬರಬೇಕು ಅಂತಾದ್ರೆ ಅಂತಹ ಧೈರ್ಯವುಳ್ಳವರು ಯಾರು? ಯಾರಿಗೂ ಕೂಡ ಬರುವುದಕ್ಕೆ ಆಗದೇ ಇರುವಂತಹ ಪ್ರದೇಶ ಇದು. ಬಂದಿದ್ದಾರೆ ಅಂದ್ರೆ ಒಳ್ಳೆಯದೇ ಆಯ್ತು. ಇವತ್ತೊಂದು ಭೋಜನ, ಒಳ್ಳೆಯ ಭೋಜನವನ್ನು ಮಾಡಬೇಕು ಅಂತಿದ್ದೇನೆ. ನನಗೆ ಈ ಮುನಿಗಳನ್ನು ನಂಬಲಿಕ್ಕೆ ಆಗುವುದಿಲ್ಲ, ಆದ್ರೂ ನೋಡೋಣ. ಬಂದವರು ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬರ್ತಾ ಇದ್ದಾರೆ ಎನ್ನುವುದನ್ನು ನೋಡುತ್ತಾ ನಡೀತಾನೆ. ಕೇಳುತ್ತಾ ಉಂಟಲ್ಲ ಆರ್ಭಟ, ಅದೇ ಆರ್ಭಟ ತಾಟಕಿ ಎನ್ನುವವಳ ರಾಕ್ಷಸಿಯ ಆರ್ಭಟ. ಆದ್ದರಿಂದ ಇನ್ನು ತಡ ಮಾಡುವುದು ಸರಿಯಲ್ಲ. ನಾವು ಬಂದಂತಹ ಉದ್ದೇಶವೇ ದುಷ್ಟ ನಾಶ. ಬಾಣ ಪ್ರಯೋಗ ಮಾಡು, ಅವಳ ಕಥೆಯನ್ನು ಮುಗಿಸು. ಜಿಜ್ಞಾಸೆ ಏನು? ಸ್ತ್ರೀ ಹತ್ಯೆ ಮಾಡಲು ಎನಗಿದು ಸಲ್ಲ. ರಾಕ್ಷಸಿಯನ್ನು ಕೊಲ್ಲು ಮಗನೇ ಎಂಬ ಹಾಗೆ ಹೇಳಿದ್ರಿ. ಸರಿ ಕೊಲ್ತೇನೆ, ಆದ್ರೆ ನನ್ನಲ್ಲಿರುವಂತಹ ಜಿಜ್ಞಾಸೆಗೆ ಒಂದು ದಾರಿಯನ್ನು ನೀವು ಸೂಚಿಸಬೇಕು. ಏನದು? ರಾಕ್ಷಸಿಯನ್ನು ಕೊಲ್ಲುವುದೇನೋ ಹೌದು, ಆದರೆ ಎಷ್ಟಾದ್ರೂ ಅವಳು ಸ್ತ್ರೀ ಅಲ್ವೇ? ಪಂಚಮಹಾಪಾತಕಗಳಲ್ಲಿ ಸ್ತ್ರೀ ಹತ್ಯೆಯೂ ಒಂದು. ಹಾಗಾದ್ರೆ ಇವಳನ್ನು ನಾನು ಕೊಂದೆ ಅಂತ ಆದ್ರೆ ನಮ್ಮ ಕುಲಕ್ಕೆ ಹೀನ ಆಗುವುದಿಲ್ಲ. ಹಾಗಾದ್ರೆ ಈ ಒಂದು ಜಿಜ್ಞಾಸೆಗೆ ಸರಿಯಾದ ಮಾರ್ಗವನ್ನು ನೀವು ತೋರಿದಿರಂತಾದ್ರೆ
ಮಗು ಆಲೋಚನೆಯನ್ನು ಮಾಡಬಹುದು. ಹೆಣ್ಣನ್ನು ಕೊಲ್ಲಬಾರದು ಎನ್ನುವುದನ್ನು ಯಾಕೆ ಹೇಳಿದ್ರು ಬಲ್ಲೆಯ? ಯಾಕೆ? ಅವಳು ಪರಾಧೀನೆ, ಅವಳು ಅಬಲೆ ಇದ್ದಾಳೆ ಎನ್ನುವ ಕಾರಣಕ್ಕಾಗಿ. ಬಾಲೆ, ಕನ್ಯೆ, ಗೌರಿ, ಮುಗ್ಧೆ, ಪ್ರಗಲ್ಭೆ, ವಿಗಲ್ಭೆ, ಇಚ್ಛಾಮರಣಿ ಹೀಗೆ ಸ್ತ್ರೀಯರ ಜೀವನದ ವಿವಿಧ ಹಂತಗಳಲ್ಲಿಯೂ ಕೂಡ ಆಕೆ ಅಬಲೇ ಆಗಿರುತ್ತಾಳೆ. ಆದದ್ದರಿಂದ ಅವಳನ್ನು ಯಾವ ಕಾರಣಕ್ಕೂ ಕೊಲ್ಲಕೂಡದು ಎನ್ನುವಂತಹ ಮಾತು. ಆದರೆ ಈ ತಾಟಕಿ ಸಬಲೆ ಇದ್ದಾಳೆ. ಗಜತ್ರಾಣಿ ಆಗಿರುವಂತಹ ಈಕೆ ತನ್ನಲ್ಲಿರುವಂತಹ ಪ್ರಾಣವನ್ನು ಮತ್ತೊಬ್ಬರ ನಾಶಕ್ಕೆ ಉಪಯೋಗಿಸ್ತಾಳಂತಾದರೆ ಅದನ್ನು ನಿಗ್ರಹಿಸಬೇಕಾದಂತಹ ಅನಿವಾರ್ಯತೆಯ ಸ್ಥಾನದಲ್ಲಿ ನೀನಿದ್ದೆ. ಈ ಹಿಂದೆ ಪರಶುರಾಮನು ತನ್ನ ತಾಯಿಯ ತಲೆಯನ್ನು ಕಡಿದ. ಅದು ದೋಷ ಅಂತ ಯಾರೂ ಹೇಳಲಿಲ್ಲ. ಯಾಕೆ? ಮತ್ತೆ ಅದಕ್ಕೆ ಬೇಕಾದಂತ ನಿಲುವನ್ನು ಅವನೇ ಸಮರ್ಥಿಸಿಕೊಂಡ. ನೀನು ಬಂದ ಉದ್ದೇಶವೇ ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ರಕ್ಷಿಸುವುದು. ಮೋಡ ಕವಿದರೆ ರವಿಗೆ ಹೇಗೆ ದೋಷವಿಲ್ಲವೋ ಹಾಗೆ ನೀ ಎಸಗುವಂತ ಕಾರ್ಯದಲ್ಲಿ ದೋಷ ಇಲ್ಲ ಎನ್ನುವಂತ ಗುರುವಚನದ ಮೇಲೆ ನಂಬಿಕೆ ಇಟ್ಟುಕೋ. ನಾ ಹೇಳುವ ಮಾತನ್ನು ಸ್ಪಷ್ಟವಾಗಿ ಕೇಳು. ಅಬಲೆಯಾದಂತಹ ಈಕೆಯನ್ನು ಕೊಲ್ಲುವುದು ಯಾವ ಕಾರಣಕ್ಕೂ ಶಾಸ್ತ್ರ ಸಮ್ಮತ. ಆದ್ದರಿಂದಲೇ ನೀ ತ್ರಾಣಯುಕ್ತವಾಗಿ ಬಿಡಲ್ಪಟ್ಟಂತಹ ಬಾಣ ಆಕೆಯ ಪ್ರಾಣಹೀನ. ಎಲ್ಲಿ ಅವಕಾಶ ಸಿಗ್ತದೆ ಸ್ಥಳಕ್ಕೆ ಅಂತ ನೀನು ಕಾಯ್ತಾ ಇದ್ದೀಯ. ಇಷ್ಟರವರೆಗೆ ನಾನಿದ್ದೆ ಆ ಬಂಡೆಕಲ್ಲಿನ ಮೇಲೆ. ಎಷ್ಟು ಪಕ್ಕವ ಹತ್ತಿ ನಿಂತ ನೋಡು. ಎಲ್ಲ ಒಳ್ಳೆ ತಯಾರು ಮಾಡಿದ್ದೀನಿ ನೀನಲ್ಲ. 2 ಜನ ಮಕ್ಕಳು ಕಾಡಿಗೆ ಕರೆದುಕೊಂಡು ಬಂದೀಯಾ? ಒಳ್ಳೆಯದು ಒಳ್ಳೆಯದು. ಬಹಳಷ್ಟು ಸಮಯ ಆಯ್ತು ಇಂಥವರನ್ನು ನೋಡದೆ, ಅವರನ್ನು ತಿನ್ನದೆ. ಏ ಹುಡುಗರ, ಈ ಗಡ್ಡ ಬಿಟ್ಟ ಗೊಟ್ಟು ಸನ್ಯಾಸ ಜೊತೆ ಸೇರಿ ಮಕ್ಕಳು ನೀವು ಹಾಳಾದ್ರಿ. ಕಾಡಿಗೆ ಬಂದದ್ದು ತಪ್ಪು. ತಪ್ಪು ಆದ ಮೇಲೆ ಇನ್ನು ನಾನು ಬಿಟ್ಟು ಕೊಡುವವಳಲ್ಲ. ನಿಮ್ಮನ್ನು ತಿಂದು ಮುಗಿಸ್ತೇನೆ ಮಕ್ಕಳ. ಹೆಣ್ಣು ಮನೆಯನ್ನು ಬೆಳಗ್ತಾಳೆ, ಕೆಲ ಹೆಣ್ಮಕ್ಳು ಮನೆಯನ್ನು ಸುಡ್ತಾರೆ. ಆದ್ರೆ ನೀನು ಹಾಗಲ್ಲ, ಮನೆಯನ್ನಲ್ಲ ಲೋಕವನ್ನೇ ಸುಡುವಂತಹ ಕಂಟಕಪ್ರಾಯಳು ನೀನು. ಹಾಗಾಗಿ ನಿನಗೆ ಸರಿಯಾದ ಶಾಸ್ತಿಯನ್ನು ನನ್ನ ಬಾಳ ಮುಖೇನವಾಗಿ ನಿಮ್ಮ ಧೈರ್ಯವೇ ಮಕ್ಕಳೇ. ಎದೆಯುಬ್ಬಿಸಿ ಇಷ್ಟರವರೆಗೆ ಈ ತಾಟಕಿಯ ಮುಂದೆ ನಿಂತವರಿಲ್ಲ. ಇಷ್ಟು ಗರ್ವವ ನಿಮಗೆ ಮಕ್ಕಳೇ? ನನ್ನನ್ನು ಗೊತ್ತಿಲ್ಲ ನಿಮಗೆ.
ನನಗೆ ಸಿಟ್ಟು ಬಂತು ಅಂತ ಆದ್ರೆ ಆ ಕಾಣ್ತಾ ಇದೆಯಲ್ಲ ಬಂಡೆಕಲ್ಲು, ಅದಕ್ಕೆ ಒಂದು ಬಡದ್ರೆ ಸಾಕು, ಪುಡಿ ಪುಡಿ ಆಗುತ್ತದೆ. ಆದ್ದರಿಂದ ಹೇಳ್ತೇನೆ ಮಕ್ಕಳೇ, ಈ ಕಾಡಿನ ವ್ಯವಹಾರ ನಿಮಗೆ ಬೇಡ. ಸನ್ಯಾಸಿ ಇದ್ದಾನಲ್ಲ, ಹೊಟ್ಟೆಗಿಲ್ಲದ ಬಹಳ ಸಮಯ ಆಯ್ತು ಅವನಿಗೆ. ಏನಾದ್ರೂ ಗೆಡ್ಡೆ ಗೆಣಸನ್ನು ಹುಡುಕುತ್ತಾ ತಿನ್ನುವುದಕ್ಕಾಗಿ ನೀವು ದೂರ ಹೋಗುವುದು ಒಳ್ಳೇದು. ಇಲ್ಲಂತಾದ್ರೆ ನಿಮ್ಮನ್ನು ಮಕ್ಕಳ ಪೂಡಿ ದೀಪ ಮಾರುವಂತಹ ಹೊತ್ತಿಗೆ ಜೋರಾಗಿ ಉರಿದು ಆರ್ತದಂತೆ. ಹಾಗಾಗಿ ರೌದ್ರತನವನ್ನು ಮೆರೆಯುತ್ತಾ ಇದ್ದೀಯಾ? ಇದ್ದದ್ದನ್ನೆಲ್ಲ ಸುಟ್ಟು ಹಾಕಿದ್ದೇನೆ. ಇನ್ನೊಮ್ಮೆ ರೌದ್ರತನವನ್ನು ಮುರಿಯುವಂತಹ ನಿನ್ನ ಕಾಟಕಿ ಸಂಹಾರ ಆಯಿತು. ನಾ ಹೇಳಿದ ಹಾಗೆ ಕೇಳುವಂತ ನೀವು ಮತ್ತೆ ಮುಳುಗಿ ಮಿಂದು ಮಡಿಯಾಗಿ ಬಂದ್ರಿ. ನಿಮಗೆ ವಿಜೃಂಭಕಾಸ್ತ್ರಗಳ ಉಪದೇಶವನ್ನು ನಾ ಮಾಡಿದ್ದಾಯಿತು. ಅದನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಮನನ ಮಾಡಿಕೊಂಡದ್ದಾಯಿತು. ಕಾಟಕ್ಕೆ ಒದೆಯಾದಲ್ಲಿಗೆ ಮುಗಿಯಲಿಲ್ಲ. ಇನ್ನಿಬ್ಬರ ವಿಳಾಸ ಹೇಳಿದ್ದೇನಲ್ಲ, ಬರುವ ನಿರೀಕ್ಷೆಯಲ್ಲಿರೋಣ. ನಮ್ಮ ತಾಯಿಯ ಪ್ರಭಾವ ಪರಾಕ್ರಮ. ಆದ್ರೆ ಯಾವಾಗ ನಮಗೆ ಆಗಾಗ ಆಗಾಗ ಆಹಾರ ಒದಗಿಸಿದವಳು ತಾಯಿ. ಹೌದು, ಇನ್ನು ಹೋದವಳ ಮತ್ತೆ ಇಲ್ಲ. ಏನು
ನಮ್ಮ ಹೆಸರನ್ನು ಕೇಳಾಕ್ಷರವೇ ಬೀಳುವಂತ ಮಾನವರು ಈ ಕಾಡಿಗೆ ಬಂದು ನಮ್ಮ ತಾಯಿಯ ಕಲ್ಪನೆ ಮಾಡಿದರೆ ಅರ್ಥವೇನು? ಗಂಡುಗಳಿಗಾದಂತ ನಾವು ಮಕ್ಕಳಿರುವಾಗ ತಾಯಿಗೆ ಆದಂತ ಅಪಮಾನ, ತಾಯಿಯ ಕೊನೆ ಬಗ್ಗೆ ಪ್ರತಿಕಾರವನ್ನು ತಿಳಿಸಬೇಕು. ಮಕ್ಕಳಾದಂತ ನಾವು ಅನಾಥರಾಗಿದ್ದೇವೆ. ಹೌದು, ಆದ್ರೆ ಅನಾಥರು ಎಂಬ ಆ ಪ್ರಜ್ಞೆ ನನಗೆ ಕಾಡುತ್ತಾ ಉಂಟು. ತಪ್ಪಲಿಗಳು ನಾವೀಗ ಆದಷ್ಟು ಬೇಗ ಯಾರು ಕೊಂದಿದ್ದಾರೋ ಅವರನ್ನು ಕೊಲ್ಲಬೇಕು. ಯಾಗಕ್ಕೆ ನಾ ಕೂತುಕೊಳ್ಳುತ್ತೇನೆ. ನಾ ಉಪದೇಶ ಮಾಡಿದಂತಹ ಅಷ್ಟು ವಿಷಯಗಳು ನೆನಪಿಟ್ಟಿದ್ದಾರೆ. ಎರಡೂ ಕಡೆಗಳಲ್ಲಿ ನಿಂತುಕೊಂಡು ಯಾವುದೇ ರಾಕ್ಷಸರ ಹಾವಳಿ ಆಗದ ಹಾಗೆ ಜತನದಲ್ಲಿ ಜತನದಲ್ಲಿ ನರಪೋರರು ನೀವು ನಿರ್ಭೀತಿಯಿಂದ ಅರಿಬರಿಂಕರಣಿಸಂತ ಈ ಕಾಡನ್ನು ಹುಕ್ಕಿರು. ನನ್ನ ತಾಯಿಯನ್ನು ಕೊಂದಿದ್ರೆ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ಈ ಮುದುಗುಬೆಯನ್ನು ಕಟ್ಟಿಕೊಂಡು ಅವನೇ ಹೆಣ್ಣು ಕಿವುದಿರ್ಬೇಕು. ಇಂಥವರಿಗೆ ನಾವು ಯಮ ಸದೃಶ. ಇವನ ಮಾತನ್ನು ಕೇಳಿ ಬಂದಂತ ನಿಮ್ಮ ತಲೆಯನ್ನು ನಮ್ಮ ವ್ಯವಹಾರವೇ ಹಾಗೆ. ನಿಮ್ಮ ವ್ಯವಹಾರವನ್ನು ನಿಲ್ಲಿಸುವುದಕ್ಕಾಗಿಯೇ ನಿನ್ನ ತಾಯಿಯನ್ನು ಕೊಂದಿದ್ದೇನೆ. ಇನ್ನು ನಿನ್ನನ್ನು ಬಿಡ್ತೇನೆಂದು ಭಾವಿಸಿದ್ದೇನೆ.
ಏನಲ್ಲ ಮಾನವ ಹುಡುಗರೇ, ನಾವೇ ನಮ್ಮ ಹೊಲಕ್ಕೆ ಬಂದಿದ್ದೀರಿ. ಹೌದು. ಮಾತ್ರವಲ್ಲ, ಮಾಡಬಾರದ ಕಾರ್ಯವನ್ನು ಮಾಡಿದ್ದೀರಿ. ಏನು ಮಾಡಿದ್ದೀರಿ? ನಮ್ಮ ಮಾತೃಶ್ರೀಯನ್ನು ಕೊಂದಿದ್ದೀರಿ. ಶ್ರೀ ಹತ್ಯ ಪಾತಕ ಎಲ್ಲಿ ಹೋದ್ರೂ ನಿಮ್ಮ ಬೆನ್ನು ಬಿಡುವುದಿಲ್ಲ. ಅಷ್ಟಕ್ಕೆ ಮುಗಿಲಿಲ್ಲ, ಅವರ ಮಕ್ಕಳಾದ ನಾವು ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೇವೆ. ಹೌದು. ದೂರದ ಅಯೋಧ್ಯೆಯಿಂದ ಯಾಗ ರಕ್ಷಣೆಗಾಗಿ ಇಲ್ಲಿಗೆ ಬಂದಿರುವಾಗ ಸ್ತ್ರೀ ಹತ್ಯಾ ದೋಷ ಬಾಧಿಸುತ್ತದೋ ಇಲ್ವೋ ಎಂಬುದನ್ನು ನಾವು ಆಲೋಚನೆ ಮಾಡದೆ ನಿನ್ನ ತಾಯಿಯನ್ನು ಕೊಲ್ತೇವೆಂಬ ಹಾಗೆ ಭಾವಿಸಿದ್ಯಾ? ಅವೆಲ್ಲವನ್ನು ನಾವು ಆಲೋಚಿಸಿ ನಿನ್ನ ತಾಯಿಯನ್ನು ಕೊಂದದ್ದು, ನಿನ್ನ ಅಣ್ಣನನ್ನು ಕೊಂದಿದ್ದೇನೆ, ಉಳಿದದ್ದು ನೀನೊಬ್ಬ. ನಿನ್ನ ರಟ್ಟೆ ಬಲವನ್ನು ತೋರಿಸ್ತೇವೆ. ಇನ್ನು ವೇಳೆ ಇಲ್ಲ. ರಾಮ ರಾಮ ಯಾರು ಹೇಳುವುದೇ ಇಲ್ಲ. ಈಗ ನಿನ್ನೊಟ್ಟಿಗೆ ಹೋರಾಟ ಮಾಡಿ ಇಲ್ಲಿ ಹೊರಡಚಾಡಿದನಲ್ಲ, ಅವನೇ ಬ್ರಾಹ್ಮಣ ವೇಷದಿಂದ ತಪ್ಪಿಸಿಕೊಳ್ಳಿಕ್ಕೆ ಬಂದಿದ್ದಾನೆ. ಆದ್ದರಿಂದ ಇನ್ನು ಹೆಚ್ಚು ಚಿಂತಿಸಬೇಡ. ಒಳಿತಾಯಿತು ಮಕ್ಕಳೇ, ಯಜ್ಞಕಂಟಕವಾಗಿರುವಂತಹ ಎಲ್ಲರ ನಿವಾರಣೆಯೂ ಆಯಿತು. ಮಾನವಾಸ್ತ್ರದಿಂದ ಬ್ರಾಹ್ಮಣ ವೇಷಕ್ಕೆ ಮರ್ಯಾದೆ ಕೊಟ್ಟು ಬ್ರಾಹ್ಮಣ ವೇಷ ಮಾಡಿದವನನ್ನಾದ್ರೂ ಕೊಲ್ಲಬೇಕು ಎನ್ನುವಂತ ನಿನ್ನ ಪ್ರಜ್ಞೆಗೆ ನಮ್ಮಲ್ಲಿದ್ದಂಥ ಋಷಿಮುನಿಗಳೆಲ್ಲರೂ ಕೂಡ ತಲೆದೂಗಿದ್ದಾರೆ. ಪ್ರಚಂಡ ಮಾರುತನ ಸ್ವೀಲಿಗೆ ಸಿಕ್ಕ ತೆರೆಗಲೆ ಹಾಗೆ ಹಾರಿ ಹೋಗಿದ್ದಾನೆ. ಹೋಗಲಿ, ಹೋದವರ ಚಿಂತೆ ನಮಗೆ ಯಾಕೆ? ಯಜ್ಞವು ಪೂರ್ಣವಾಯಿತು. ಅಷ್ಟು ಹೊತ್ತಿಗೆ ಬಂದು ಒಬ್ಬ ಆಮಂತ್ರಣವನ್ನು ನೀಡಿದನಲ್ಲ, ಮಿಥಿಲಾನಗರವಂತೆ ಜನಕರಾಯನಂತೆ ತನ್ನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿದನಂತೆ. ಆದ್ರೆ ಆಶ್ಚರ್ಯ ಅದಲ್ಲ, ಹರಧನುಸ್ಸಿನಲ್ಲಿ ಇಟ್ಟಿದ್ದಾನೆ. ಹರಧನುಸ್ಸನ್ನು ಜೇವಣೆಗೈದು ಹಣಪ್ರಯೋಗ ಮಾಡಬೇಕು, ಹೀಗೊಂದು ಪಣವನ್ನು ಇಟ್ಟಿದ್ದಾನೆ. ಹರಧನುಸ್ಸನ್ನು ನೋಡುವಂತ ಅವಕಾಶ ನಿಮಗೆ ಲಭ್ಯವಾಗಲಿ. ಯಥಾರ್ಥಕ್ಕಾದ್ರೆ ನಿಮ್ಮ ತಂದೆಯಲ್ಲಿ ಕೇಳಬೇಕು. ಆದ್ರೆ ನಾನು ಕರೆದುಕೊಂಡು ಹೋದರೆ ಅವರು ಬೇರೇನು ಹೇಳಲಿಕ್ಕಿಲ್ಲ ಎನ್ನುವಂತ ನಿಲುವಿನಿಂದ ನಾವು ಸ್ವಲ್ಪ ಮುಂದೆ ಬಂದರೆ ನೀನೊಬ್ಬ ನಿಂತ ಹೇಳ್ತಾ ಇದ್ದಿ, ಗುರುಗಳೇ ಯಾರೋ ಕರೆದಾಗ ಆಗುತ್ತದೆ, ಯಾರೋ ಕರೆದಾಗ ಆಗುತ್ತದೆ. ಯಾರೋ ಕರೆದ ಹಾಗಾಯ್ತು. ಲಕ್ಷ್ಮಣನ ಹತ್ರ ಕೇಳಿದೆ, ಅವನಿಗದು ಕೇಳುವುದಿಲ್ಲ. ಇಲ್ಲಪ್ಪ, ನನಗೆ ಕೇಳುತ್ತಾ ಇಲ್ಲ. ನನಗೂ ಕೇಳ್ತಾ ಇಲ್ಲ. ನಿನಗೆ ಮಾತ್ರ ಕೇಳ್ತಾ ಉಂಟು ಅಂತಾದ್ರೆ ಏನು ಅದು ವಿಶೇಷತೆ ಉಂಟು ಅಂತಾಯ್ತು. ಆ ದಾರಿಯಲ್ಲಿ ನಡೆದು ಬಂದ್ರೆ ನಿನ್ನ ಪಾದಸ್ಪರ್ಶಕ್ಕಿದ್ದಂತಹ ಕಲ್ಲೊಂದು ಹೆಣ್ಣಾಗಿ ಬಂದಳು. ಹೌದು, ಗೌತಮರ ಶಾಪದಿಂದ ಕಲ್ಲಾಗಿ ಬಿದ್ದಂತಹ ಅಹಲ್ಯೆ. ಅವಳಿಗೂ ಕೂಡ ದಾಂಪತ್ಯದ ಶ್ರುತಿಸೂತ್ರಗಳನ್ನು
ಗೌತಮರೇ ಹೇಳಿ ನಿಜವಾದ ಸಂಪತ್ತು ಯಾವುದು ಎನ್ನುವುದನ್ನು ಅವರು ಮನವರಿಕೆ ಮಾಡಿಕೊಂಡು ಕೈ ಮುಗಿದು ತೆರಳಿದರು. ಅಂತೂ ನಿನ್ನ ಮೂಲಕವಾಗಿ ಅಹಲ್ಯೋದ್ಧಾರಣ ಆಯಿತು. ಇದೇ ದಾರಿ ಮಿಥಿಲೆಗೆ ನಡೆಯುವ ಆ ಕಡೆ ಶಿವಧರ್ಮ ಇಲ್ಲಿಗೆ ತಂದಿರೆಂದು ಅನಿತರುಳು ಜನ ತೀವ್ರದಲ್ಲಿ ಚಾಪವ ಮುತ್ತು ತರಲು ಮಹರ್ಷಿಗಳಾದ ವಿಶ್ವಾಮಿತ್ರರೇ, ನಮ್ಮಲ್ಲಿಗೆ ರಾಜಕುಮಾರರೊಂದಿಗೆ ತಾವು ಆಗಮಿಸಿದೆ. ಯಥೋಚಿತ ಸತ್ಕಾರ ಮಾಡಿದ್ದೇನೆ. ಯಾಕೆಂದ್ರೆ ನಿಮ್ಮ ಎತ್ತರಕ್ಕೆ ಏರ್ಲಿಕ್ಕೆ ನಮಗೆ ಆಗೋದಿಲ್ಲ. ಒಳ್ಳೆಯದು. ಆದರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಪ್ರತಿನಿತ್ಯ ಶಿವಧನಸ್ಸನ್ನು ಪೂಜಿಸುವುದು. ಆಮೇಲೆ ಇದನ್ನು ಎತ್ತುವ ಪ್ರಯತ್ನ ಅದೆಷ್ಟೋ ಮಂದಿ ಅರಸು ಮಕ್ಕಳು ಬಂದು ಮಾಡಿದ್ದುಂಟು. ಯಾರಿಂದಲೂ ಆದದ್ದಿಲ್ಲ. ಜನಕ ಮಹಾರಾಜ ಪಾದಕ್ಕೆರೆದಂತಹ ನೀನು ಬಂದವರಾರು ಅಂತ ಕೇಳಿದ್ದಕ್ಕೆ ದಶರಥಿ ನೃಪತಿಯ ಮಕ್ಕಳು ಅಂತ ಪರಿಚಯವನ್ನು ಮಾಡಿಕೊಟ್ಟೆ. ಸಂತೋಷವಾಗಿದೆ. ಯಥೋಚಿತವಾಗಿ ಸತ್ಕರಿಸಿದಿ. ನಿನ್ನ ಆಳುಗಳು ಧನುಸ್ಸನ್ನು ತಂದಿಟ್ರು. ಅನೇಕ ಅರಸರು ಅದನ್ನು ಎತ್ತುವಂತಹ ಪ್ರಯತ್ನದಲ್ಲಿ ಸೋತು ವಿಫಲರಾದರು. ಮುಂದಾರು ಎನ್ನುವಂತಹ ಚಿಂತೆಯಿಂದ ನೀನು ಅತಮಸ್ತಕನಾಗಿದ್ದಿ ಅಲ್ಲವೇ? ಸ್ವಲ್ಪ ರಾಮ ಮಗು, ಈ ಹೊತ್ತು ನಿನಗೆ ಶಿವನ ಚಾಪ ಮುರಿವ ಸಮಯ ಬಂತು ಬಾಲಕ, ಅವನಿಜಾತ ಸೀತೆಯನ್ನು ವರಿಸುಲಾಗವ ಅವನಿಜಾತ ಸೀತೆಯನ್ನು ವರಿಸುಲಾಗವ ಬಾಲಕ ರಾಮಚಂದ್ರ ಗುರುವರ್ಯ ಗಮನಿಸಿದೆಯಾ? ಇಲ್ಲ ಆದಂತಹ ಎಲ್ಲ ನಡೆಗಳನ್ನು ಕೂಡ ಅನೇಕ ಅರಸರು ಬಂದರು. ಶಿವಧನಸ್ಸನ್ನು ಎತ್ತುವಂತಹ ಪ್ರಯತ್ನ ಮಾಡಿದರು. ಕೆಳಗೆ ಬಿದ್ರು. ಒಬ್ಬೊಬ್ರು ಒಂದೊಂದು ಉದ್ಗಾರದಲ್ಲಿ ತಮಗಾಗದು ಅಂತ ಹೇಳಿ ಹೋದರು. ಸೂರ್ಯನಿಗೆ ಗ್ರಹಣ ಹಿಡಿಯುವುದುಂಟು, ಚಂದ್ರನಿಗೆ ಗ್ರಹಣ ಹಿಡಿಯುವುದುಂಟು. ನಾನೊಂದು ಪಾಣಿಗ್ರಹಣ ಮಾಡಿಕೊಳ್ಳುವಂತ ಬಂದ್ರೆ ನನಗೆ ಯಾಕೆ ಹಿಡಿಯಿತು ಗ್ರಹಣ ಗ್ರಾಚಾರ ಅಂತ ಹೇಳಿ ಹೋದವ. ಬಗೆ ಬಗೆಯ ವಾಕ್ಯಗಳಿಂದ ನಮಗಾಗದು ಅಂತ ಹೇಳಿ ಹೋದವರು ಹೆಚ್ಚು. ಈ ಹೊತ್ತು ನಿನಗೆ ವೇಳೆ ಒದಗಿ ಬಂದಿದೆ. ಅವರಿಜಾತಿಯಾದಂತಹ ಸೀತೆ ಕಾಯುತ್ತಾ ಇದ್ದಾಳೆ. ಆದ್ದರಿಂದಲೇ ಇಲ್ಲಿರುವವರಿಗೆಲ್ಲರಿಗೂ ಕೂಡ ವಂದಿಸಿ ನಿನ್ನ ಕುಲದೈವವಾದಂತಹ ರಂಗನಾಥ ಸ್ವಾಮಿಯನ್ನು ಸ್ಮರಿಸಿ ತಂದೆಯನ್ನು ನೆನೆಸಿಕೊಂಡು ಎತ್ತಪ್ಪ ಎತ್ತು ಸರಿ ಇಂದು ಜಿಂಗರವಾಗಿ ಹಸಿತದೇವಿಯು, ಇಂದು ಜಿಂಗರವಾಗಿ ಹಸಿತದೇವಿಯು ನಂದಿಯ ರೀತಿ ನಡೆಯಿತು. ಇಂದಿವರಾಜಿ ಬಂದು ಶ್ರೀರಾಮಚಂದ್ರನಿಗೆ ಯಾರು ಯಾರಿಗೆ ಸಲ್ಲಬೇಕು, ಏನಾಗಬೇಕು ಅದೇ ಆಗ್ತದೆ. ಸೇರಿದವರೆಲ್ಲರೂ ಕೂಡ
ಸೀತಾ ಕಲ್ಯಾಣವಾಯಿತು, ಸೀತಾರಾಮರನ್ನು ಕಣ್ತುಂಬಿಸಿಕೊಳ್ಳುವ ಯೋಗ ಬಂತು. ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಮಾತ್ರ ತೃಪ್ತಿ ಆಗ್ಲಿಲ್ಲ ಸ್ವಾಮಿ. ಯಾಕೆ? ಇವಳೊಬ್ಬಳೇ ಮಗಳಲ್ಲ ನನಗೆ. ನಾನು ಕೂಳುವಾಗ ನೇಗಿಲಿನ ಸೀಳಿನಲ್ಲಿ ಸಿಕ್ಕಿದವಳು ಸೀತೆ, ಅವಳನ್ನೇ ನಾನು ಜಾನಕಿ ಅಂತ ಕರೆಯುವುದು, ಔರಸ ಪುತ್ರಿ ಅಂತ ಅಂಗೀಕರಿಸಿದ್ದು. ನನ್ನ ಹೆಂಡತಿ ಹಡೆದ ಮಗಳು ಊರ್ಮಿಳೆ, ಅವಳಿಗೂ ಒಂದು ಕಲ್ಯಾಣ ಆಗಬೇಕು. ನನ್ನ ತಮ್ಮ ಕುಶಧ್ವಜ ಇದ್ದಾನೆ, ಅವನಿಗಿಬ್ಬರು ಮಕ್ಕಳು, ಮಾಂಡವಿ ಶ್ರುತ ಕೀರ್ತಿ ಅಂತ. ಇನ್ನು 4 ಜನ ಮಕ್ಕಳಲ್ವಾ ದಶರಥ ಭೂಪತಿಗೆ. ಸೀತಾ ಕಲ್ಯಾಣದೊಂದಿಗೆ ಊರ್ಮಿಳಾ ಸ್ವಯಂವರವೂ ಆಗಬೇಕು, ಮಾಂಡವಿ ಶ್ರುತ ಕೀರ್ತಿಯರ ಕಲ್ಯಾಣವೂ ಆಗಬೇಕು. ಅಯೋಧ್ಯೆಗೆ ಓಲೆಯನ್ನು ಬರೆದು ಕಳಿಸುವುದು, ದಿಬ್ಬಣ ಸಮೇತರಾಗಿ ಅವರು ಬರುವುದು, ಸಂಭ್ರಮದಿಂದ ವಿವಾಹ ನಡೆಸುವುದು, ಆಮೇಲೆ ದಿಬ್ಬಣ ಸಮೇತ ನಿಮ್ಮನ್ನು ಬೀಳ್ಕೊಡುವುದು. ಹೀಗೆಲ್ಲ ಯೋಚನೆ ಹಾಕೊಂಡಿದ್ದೆ. ಇಷ್ಟೂ ಮಾತುಗಳಿಗೆ ನನ್ನ ನುಡಿ ಮಂತ್ರಾಕ್ಷತೆಯನ್ನು ಹಾಕಿದ್ದೇನೆ. ಒಮ್ಮೆಲೆ ಭೂಕಂಪವಾಗುವಂತಹ ಧ್ವನಿ ಏನಾಯಿತು ಎನ್ನುವುದಾಗಿ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಗುರುಗಳಾದಂತಹ ಶಿವನ ಧನಸ್ಸು ಭಂಗಿಸಲ್ಪಟ್ಟಿತು ಎನ್ನುವಂತ ವರ್ತಮಾನ ತಿಳಿಯಿತು. ಪ್ರಪಂಚದಲ್ಲಿ ದುಷ್ಟ ಕ್ಷತ್ರಿಯರ ನಾಶ ಮಾಡಿದ ಮೇಲೆ ಇನ್ನು ನಿವೃತ್ತಿ ಆಗಬಹುದು ಅಂತ ಭಾವಿಸಿದ್ದೆ. ನಿವೃತ್ತಿ ಆಗುವಾಗಲೂ ಒಂದು ತೊಡಕಿತ್ತು. ಗೋಬ್ರಾಹ್ಮಣ ಮಾನಿನಿಯರಿಗೆ ಕಣ್ಣೀರು ಬಂದ್ರೆ, ಎಲ್ಲಾ ಕ್ಷತ್ರಿಯರನ್ನು ಗೆದ್ದ ಒಬ್ಬ ಕ್ಷತ್ರಿಯ ಮೆರೆದ್ರೆ, ಈ ಪ್ರಪಂಚದಲ್ಲಿ ತಾನೇ ಎನ್ನುವಂತ ಅಹಂಕಾರ ಬಂದ್ರೆ, ಅದರೊಂದಿಗೆ ದೈವದ್ರೋಹ ಮಾಡಿದಂತಹ ಮತ್ತೊಂದು ಪಾತಕ, ಇಲ್ಲೆಲ್ಲ ಪ್ರವೃತ್ತರಾಗದೆ ಇರ್ಲಿಕ್ಕಾಗ್ತದ? ಎಲ್ಲಿ ನಿವೃತ್ತಿ ಆದ್ರೂ ಒಂದೊಂದು ಪ್ರವೃತ್ತರಾಗುವಂತಹ ಒಂದೊಂದು ತೊಡಕುಗಳು ಕಾಣ್ತದೆ. ಬಂದವ ಎಷ್ಟೇ ದೊಡ್ಡವನಾಗ್ಲಿ, ಶಿವಧನಸ್ಸನ್ನು ಮುರಿದವ ಎಂಥವನೇ ಆಗಲಿ, ಅವನನ್ನು ಎದುರಿಸಿ ಅವನಿಗೆ ಶಾಸ್ತಿ ಮಾಡಬೇಕಾದದ್ದು ಪರಶುರಾಮನಿಗೆ ಆದ್ಯ ಕರ್ತವ್ಯ. ವಂದಿಸಿಕೊಂಡಿದ್ದೇನೆ ಪೂಜ್ಯರಿಗೆ. ನಮಸ್ಕಾರ ಸಂಸ್ಕಾರ ಏನೋ ಒಳ್ಳೆಯದೇ, ಆದ್ರೆ ನಿನ್ನ ನಮಸ್ಕಾರ ಯಾವಾಗ ಆಯ್ತು ಗೊತ್ತುಂಟ? ಯಾವಾಗ? ಊರು ಕೊಳ್ಳೆ ಹೋದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ ಹಾಗಾಯ್ತು. ಅರ್ಥ ಆಗಲಿಲ್ಲ. ಕ್ಷೌರ ಮಾಡಿದ ಮೇಲೆ ಇವತ್ತು ಬುಧವಾರವೋ ಮಂಗಳವಾರ ಅಂತ ಪರೀಕ್ಷೆ ಮಾಡಿದ ಹಾಗಾಯ್ತು. ಯಾಕೆ ಈ ಮಾತು? ಯಾಕಂದ್ರೆ ನಮಸ್ಕಾರ ಮಾಡಬೇಕಾದಂತ ಜಾಗ ಇದಕ್ಕಿಂತ ಮೊದಲಿತ್ತು. ಎಲ್ಲಿ ತಲೆ ತಗ್ಗಿಸಬೇಕಿತ್ತು ಅಲ್ಲಿ ತಲೆ ತಗ್ಗಿಸಲಿಲ್ಲ ಎನ್ನುವ ವರ್ತಮಾನ ನಮ್ಮವರೆಗೆ ಬಂದ ಕಾರಣವೇ ಮಹೇಂದ್ರಾಚಲದಿಂದ ಇಳಿದು ಬಂದಿದ್ದೇನೆ. ಹೌದೇನೋ? ನೀನೇ ದಶರಥನ ಮಗ ರಾಮ. ನಾನೇ. ಅವ ಇದ್ದಾನಲ್ವಾ ಆ ಕಡೆಯಲ್ಲಿ ಅಡಗಿಕೊಂಡು. ನಾನು ಯಾವಾಗ ಬರುವಾಗ ಮದುವೆ ಮಂಟಪದಲ್ಲಿ ಕುಳಿತುಕೊಂಡಿದ್ದವ. ಇವತ್ತು ಮಗನನ್ನು ಏನು ಮಾಡಬೇಡ ಅಂತ ಬೇಡ್ತಾ ಇದ್ದಾನೆ. ಅವನ ಮಾತಿಗೆ ತಿರಸ್ಕಾರವನ್ನು ಮಾಡಿದ್ದೇನೆ. ಲೋಕದಲ್ಲಿ ಸಾಮಾನ್ಯರನ್ನು ಗೆದ್ದ ಹಾಗೆಲ್ಲ 21 ಸಲ ಭೂಪ್ರದಕ್ಷಿಣೆ ಮಾಡಿದಂತ ಕ್ಷತ್ರಿಯ ಧ್ವಂಸಿ ಪರಶುರಾಮ ಗುಡಿದರ ಯುದ್ಧ ಮಾಡಲಿಕ್ಕೆ
ಸ್ವಾಮಿ, ದಾಶರಥಿ ಅಖಂಡ ಭೂಮಂಡಲವನ್ನು ಸುತ್ತಿ ಕ್ಷತ್ರಿಯರನ್ನು ತರೆದು ಅವರ ರಕ್ತ ತರ್ಪಣದಲ್ಲಿ ಶಮಂತಕ ಪಂಚಕವನ್ನು ಸೃಷ್ಟಿ ಮಾಡಿದವರು ನೀವು. ಹೌದು. ಹಾಗಾಗಿ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಕ್ಷತ್ರಿಯರು ಆಳಿದ್ರೆ ಈ ಭೂಮಿ ಸರಿ ಇರುವುದಿಲ್ಲ ಅಂತ ಬ್ರಾಹ್ಮಣ ಶ್ರೇಷ್ಠರಾದ ಕಶ್ಯಪರಿಗೆ ಈ ಭೂಮಿಯನ್ನು ದಾನ ಮಾಡಿಕೊಟ್ಟು ಹೋದವ ನಾನು. ಸ್ವಾಮಿ, ಓ ಬ್ರಾಹ್ಮಣನೇ ಆಗಲಿ, ಕ್ಷತ್ರಿಯನೇ ಆಗಲಿ, ವೈಶ್ಯನೇ ಆಗಲಿ, ಶೂದ್ರನೇ ಆಗಲಿ, ಸರಿ, ಒಂದು ಪಕ್ಷ ಧರ್ಮ ಭ್ರಷ್ಟರಾದ್ರಂತಾದ್ರೆ ಅವರು ಏನಾದ್ರೂ ಒಂದು ಅನಾಹುತ ಒಳಗಾಗ್ತಾರೆ. ಅದು ಸತ್ಯವಾದ ಮಾತು. ಹೌದು. ಅದಲ್ಲ, ಒಂದು ವೇಳೆ ಚಾತುರ್ವರ್ಣೀಯದವನೇ ಆಗಿರ್ಲಿ, ಅವನು ಧರ್ಮ ಕಾರ್ಯದಲ್ಲಿ ಮುನ್ನುಗ್ತಾನೆ ಅಂತಾದ್ರೆ, ಧರ್ಮಿಷ್ಠನಾಗಿರ್ತಾನಂತಾದ್ರೆ ಅವನನ್ನು ಏನು ಮಾಡ್ಲಿಕ್ಕೆ ಹೊರಟರು ಏನೂ ಆಗುವುದಿಲ್ಲ ಅಲ್ವಾ? ಹಾಗಾಗಿ ಕ್ಷತ್ರಿಯನು ನಾನು. ಈಗ ನನ್ನನ್ನು ವಿರೋಧಿಸುವುದಕ್ಕೆ ನೀವು ಮುಂದಾಗ್ತಾ ಇದ್ದೀರಲ್ಲ, ನನ್ನಿಂದ ಆದಂತಹ ಅನಾಹುತಗಳೇನೆಂಬುದು ಹೇಳ್ತೀರಾ? ನನ್ನ ಗುರು ಶಿವದೇವ ಶಿವನಿಂದಲೇ ಧನುರ್ವಿದ್ಯೆಯನ್ನು ಕಲಿತವ, ಗಣಪತಿಯಿಂದ ಪರಶುವಿದ್ಯೆಯನ್ನು ಸಂಗ್ರಹಿಸಿಕೊಂಡವ. ಹೌದು. ನಾನು ಅದಕ್ಕೆ ಹೇಳಿದ್ದು, ನನಗೆ ನಮಸ್ಕಾರ ಮಾಡಿದ್ದು ನೀನು ಅವಧಿ ಮೀರಿದ ನಮಸ್ಕಾರ ಆಯ್ತು. ಮಾಡಬೇಕಾದಲ್ಲಿ ಮಾಡಲಿಲ್ಲ. ಶಿಷ್ಯನಾದ ನನಗೆ ನಮಸ್ಕಾರ ಮಾಡ್ತಿ. ನನ್ನ ಗುರುವಿನ ಕೈಯಲ್ಲಿದ್ದಂತಹ ಧನುಸ್ಸು ಶಿವಧನುಸ್ಸು ಸಾಮಾನ್ಯ ಧನುಸ್ಸು ಅಲ್ಲ, ವಿಶ್ವಕರ್ಮ ನಿರ್ಮಿತವಾದ ತ್ರಿಪುರ ಸಂಹಾರಕ್ಕೆ ಉಪಯೋಗಿಸಿದ ಧನುಸ್ಸು ದೇವರಾತನಿಗೆ ಕೊಡಲ್ಪಟ್ಟಿತ್ತು. ಅದನ್ನು ಹೆದೆಯೇರಿಸುವಂತ ಒಂದು ಪಣ ಇಟ್ಟರೆ ಹೆದೆಯೇರಿಸುವುದು ಬಿಟ್ಟು ಅದನ್ನು ಮುರಿದೆಯ ಈಗ ಹಿಡಿದುಕೊಂಡು ಬಂದದ್ದು ಆ ಶಿವಧನುಸ್ಸನ್ನು ಮೀರಿಸಿದ ವೈಷ್ಣವ ಧನುಸ್ಸು. ಅದನ್ನು ಹಿಡಿದುಕೊಂಡು ಬಂದಿದ್ದೇನೆ. ಶಿವಧನುಸ್ಸನ್ನು ಮುರಿದ ಪರಿಣಾಮವಾಗಿ ನಿನಗೆ ಸಿಕ್ಕಿದವಳು ಯಾರು ಅಲ್ವಾ? ಶಿವಧನುಸ್ಸು ಮುರಿದದ್ದನ್ನು ಇನ್ನು ಸರಿ ಮಾಡ್ಲಿಕ್ಕಾಗುದಿಲ್ಲ. ಇನ್ನು ಸರಿ ಮಾಡಬೇಕು ಅಂತ ನಿನಗಿದ್ರೆ ಸೀತೆಯನ್ನು ಬಿಟ್ಟು ಬಿಡು. ನಮಸ್ಕಾರ. ಪಣಕ್ಕಿಟ್ಟಂತಹ ಧನುರ್ಬಾಣವನ್ನು ಮುರಿದನಲ್ಲ ಎಂಬ ಹಾಗೆ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಶಿವ ಧನುಸ್ಸನ್ನು ಮುರಿದದ್ದು ನಾನು ಎಂಬ ಅಪರಾಧ ನನ್ನ ಮೇಲಿದೆ. ಗುರುವರೇ, ಪೂಜ್ಯರೇ, ಪಣಕ್ಕಿಟ್ಟಂತಹ ಧನುವನ್ನು ಗುರು ನಿರೂಪರಂತೆ ನಾನು ಹೆದರಿಸುವುದಕ್ಕೆಂದು ಹೋದದ್ದು. ಆ ಸಂದರ್ಭದಲ್ಲಿ ಮುರಿಯಿತು ಅಂತಾದ್ರೆ ಅದು ಅದರ ತಾತ್ಪರ್ಯ ರಾಮನ ದೌರ್ಬಲ್ಯ ಅಂತಲ್ಲ, ಬದಲಾಗಿ ರಾಮನ ಶಕ್ತಿ, ರಾಮನ ಧಾರ್ಮಿಕತೆಗೆ, ರಾಮನ ಆದರ್ಶಕ್ಕೆ ಧನುವಾದ್ರೂ ಬಾಗಿಯಿತು ಎಂಬುದು ಅರ್ಥ. ಹಾಗೆ ಲೋಕದಲ್ಲಿ ದೊಡ್ಡ ಅಸಾಧ್ಯವಾದದ್ದನ್ನೆಲ್ಲ ಸಾಧಿಸಿದ ಅನೇಕ ದುಷ್ಟರು ಬಂದು ಹೋಗಿದ್ದಾರೆ. ಸಾಧ್ಯ ಆದದ್ದೆಲ್ಲ ಸಾಧು ಅಲ್ಲ. ನಿನ್ನ ಧಾರ್ಮಿಕತೆಗೆ ತಲೆವಾಗಿದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಶಿವನನ್ನೇ ಕಷ್ಟಕ್ಕೊಳಪಡಿಸಿದಂತ ರಾಕ್ಷಸರನ್ನೆಲ್ಲ ಧರ್ಮ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಉಂಟ? ನೀನು ಮಾಡಿದ ಅಪರಾಧ ಎನ್ನುವ ಕಾರಣಕ್ಕಾಗಿ ವೈಷ್ಣವ ಅಪರಾಧ ಅಲ್ಲ ಎಂಬುದು ಎಲ್ಲರೂ ನಿರೂಪಿಸಿದ್ದಾರೆ. ಅಪರಾಧ ಹೌದು ಅಂತಾದ್ರೆ ಮಿಥಿಲೆಯಲ್ಲಿ ಒಬ್ಬರಾದ್ರೂ ಹೇಳ್ಬೇಕಿತ್ತು ಇದು ಅಪರಾಧ ಎಂಬ ಹಾಗೆ. ಯಾರೂ ಹೇಳಲಿಲ್ಲ. ಕೆಲವೊಮ್ಮೆ ಕೆಲವನ ರಟ್ಟೆಯ ಬಲ, ಅವನದಾದಂತ ಪ್ರಸಿದ್ಧಿ, ಅವನ ಹಿನ್ನೆಲೆ ಇದೆಲ್ಲ ನೋಡಿ ಅವರಿಗೆ ಗೊತ್ತಿದ್ರು ಹೇಳಲಿಕ್ಕೆ ಗೊತ್ತಿಲ್ಲ. ಮರುದಿವಸ ಅವರ ತಲೆ ಹೋದ್ರೆ ನೀನು ಉಳಿದವರನ್ನು ಹೆದರಿಸಿ ಮಾಡಿದ್ದಿ. ಧರ್ಮಗಳ ಕುರಿತಾಗಿ ಶಾಸ್ತ್ರ ಸಮ್ಮತವಾದಂತಹ ಶಾಸ್ತ್ರ ಜ್ಞಾನ ಉಳ್ಳವರಾದಂತಹ ವಿಶ್ವಾಮಿತ್ರರಿದ್ರಲ್ಲ, ಅವರಾದ್ರೂ ಹೇಳ್ಬೋದಿತ್ತಲ್ಲ. ವಿಶ್ವಾಮಿತ್ರರಿಗೆ ಕೆಲವೊಮ್ಮೆ ಉಂಟು, ಅವರು ದೊಡ್ಡವರೇ, ಅವರು ಶಾಸ್ತ್ರಜ್ಞಾನ ಉಳ್ಳವರೇ. ಕೆಲವೊಮ್ಮೆ ಅವರಿಗೆ ಆಗುವುದಿಲ್ಲ ಅಂತಾದ್ರೆ ಆಗದೇ ಇರುವುದನ್ನು ಮಾಡ್ಲಿಕ್ಕೆ ಹೋಗಿ ತ್ರಿಶಂಕು ಸ್ವರ್ಗ ಮಾಡ್ತಾರೆ. ಅವರಿಗೆ ಆಗುತ್ತದೆ ಅಂತಾದ್ರೆ ಅವ ಏನು ಸರಿ ಮಾಡದೇ ಇದ್ರು ಅವನನ್ನು ಸರಿ ಮಾಡ್ಲಿಕ್ಕೆ ಹೊರಡ್ತಾರೆ. ನಿನ್ನಲ್ಲಿ ಆಗ್ತದೆ ಅಂತ ಕಾಣ್ತದೆ, ಹಾಗಾಗಿ ನಿನ್ನನ್ನು ದೊಡ್ಡದು ಮಾಡಿದ್ದಾರೆ. ಪೂಜ್ಯರೇ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಯ ಅಶ್ವಮೇಧದ ಫಲ, ಇದು ರಾಮನ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಕ್ರಮ. ಹಾಗಾಗಿ ಸೀತೆಯನ್ನು ಬಿಡುವುದಲ್ಲ, ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಕರಿಮಣಿ ಕಟ್ಟಿದವನು ನಾನು. ಈ ಸಂದರ್ಭದಲ್ಲಿ ಬಿಡು ಎಂದು ಹೇಳಿದ ಕ್ಷಣ ಬಿಡುವುದಕ್ಕೆ ನಾನು ತಯಾರಿಲ್ಲ, ಬದಲಾಗಿ ಹೋರಾಡ್ತೇನೆ ನಿಮ್ಮೊಂದಿಗೆ. ಅಗ್ನಿ ಸಾಕ್ಷಿ ಅಲ್ವಾ? ನಾನೇ ನನ್ನ ಕೈಯಲ್ಲಿರುವಂತಹ ವೈಷ್ಣವ ಧನಸ್ಸನ್ನು ಎಳೆದುಕೊಳ್ಳಿತು. ನನಗಿನ್ನು ಮುಂದೆ ಹೋರಾಡುವಂತಹ ಶಕ್ತಿ ಹ್ರಾಸವಾಗಿ ಹೋಗಿದೆ. ರಾಮನ ಬಾಣವು ಯಾವತ್ತು ಪ್ರಯೋಗಿಸುವುದಕ್ಕೆ ಸಿದ್ಧನಾದ ಮೇಲೆ ಅದು ಆಹುತಿಯನ್ನು ಪಡೆಯದೆ ಶಾಂತವಾಗುವುದಿಲ್ಲ, ಸಮಾಪ್ತಿ ಆಗುವುದಿಲ್ಲ. ಗುರಿಯನ್ನು ಸಾಧಿಸದೆ ಈ ಭೇದನಕ್ಕೆ ಲಕ್ಷ್ಯ ಯಾವುದು ನೀವೇ ತೋರಿಸಿ. ರಾಮ, ನನ್ನ ಹೊಕ್ಕುಳಿನಲ್ಲಿ ಮಣಿಮಾನ್ಯ ಎನ್ನುವಂತ ರಾಕ್ಷಸ ಅದೆಷ್ಟೋ ಸಮಯದಿಂದ ನನಗೆ ಉಪಟಳವನ್ನು ಕೊಡುತ್ತಾ ಇದ್ದಾನೆ. ಭೇದನವನ್ನು ಮಾಡಬೇಕು ಎಂದಾದ್ರೆ ನನ್ನ ಹೊಕ್ಕುಳಿನಲ್ಲಿರುವಂತಹ ದುಷ್ಟ ಶಕ್ತಿಯ ಮೇಲೆ ಪ್ರಯೋಗ ಮಾಡಿ. ಜಯ ಜಯ ಜಾನಕಿ ಜಯ ಜಯ ಭಾನುಕುಲೇಂದ್ರ ರವಿ ನಿನ್ನ ಕೂಡ ಸರಸಿ ಗಟ್ಟಕ್ಕೆ ನಾದಗೈತರೀಗ ಎನ್ನ ನಿನ್ನ ವಿಕ್ರಮದಲ್ಲಿ ನಿಮ್ಮ ಬೇಡ ಎನ್ನ ನಿನ್ನ ವಿಕ್ರಮದಲ್ಲಿ ನಿನ್ನ ಬೇಡ ಕಾಣವಯ್ಯ ಕಾಣವಯ್ಯ ಎನ್ನ ನಿನ್ನ ವಿಕ್ರಮದಲ್ಲಿ जय जय ಅಕ್ಷಯಂ ಮಧುಹಂತಾರಂ ತ್ವಂ ನಮಾಮಿ ಸುರೇಶ್ವರಂ. ಸ್ವಾಮಿ, ಏನು ಕೇವಲ ದಶರಥನ ಮಗನಾದ ರಾಮ ಪರಶುರಾಮನನ್ನು ಸೋಲಿಸಿದ್ದಲ್ಲ, ಯಾರು ಲೋಕದಲ್ಲಿ ಕ್ಷಯ ಇಲ್ಲದ ಅಕ್ಷಯನಿದ್ದಾನೋ, ಯಾರು ಮಧುಸೂದನನೆನಿಸಿಕೊಂಡಿದ್ದಾನೋ, ಯಾವನು ಸುರೇಶ್ವರನೆನಿಸಿಕೊಂಡಿದ್ದಾನೋ ಅವನ ಕೈಯಿಂದ ಈ ಸೋಲು ಬಂತು ಎನ್ನುವ ಯಥಾರ್ಥ ಈಗ ಸೋಲಾದ ಮೇಲೆ ನನಗೆ ಅರ್ಥ ಆಗಿದೆ. ನೀನು ಬೇರೆಯೋ ನಾನು ಬೇರೆಯೋ, ಬಂದದ್ದು ಒಂದೇ ಮೂಲದಿಂದ ಅಲ್ವೇ? ನನ್ನದು ಆವೇಶಾವತಾರ. ಆವೇಶ ಎನ್ನುವುದು ಯಾವಾಗ ಇರುವುದು? ಅಲ್ಲಿಯವರೆಗೆ ನನ್ನದು ನಡೀತದೆ. ಆವೇಶ ಇಳಿದ ಮೇಲೆ ನನ್ನದಿಲ್ಲ. ನೀನದು ಪೂರ್ಣಾವತಾರವೋ ಅಥವಾ ಅಂಶಾವತಾರವೋ, ಏನು ಕಾರ್ಯವನ್ನು ಸಾಧಿಸಲಿಕ್ಕೆ ಉಂಟೋ ಅದನ್ನು ಸಾಧಿಸುವವರೆಗೂ ನಿನ್ನಲ್ಲಿ ಇರ್ತದೆ. ವೈಷ್ಣವ ಧನಸ್ಸನ್ನು ಎದೆಯೇರಿಸಿದಲ್ಲಿಗೆ
ಆ ಧನುಸ್ಸನ್ನು ನೀನು ಮುರಿಯಲಿಲ್ಲ. ಅದು ನಿನಗೆ ಬೇಕಾಗುತ್ತದೆ. ಅದು ಒಂದಲ್ಲ ಒಂದು ದಿವಸ ನೀನು ಈ ಪ್ರಪಂಚಕ್ಕೆ ಬಂದು ಯಾವ ಕಾರ್ಯವನ್ನು ಉದ್ದೇಶಿಸಿ ಬಂದಿದ್ಯೋ ಅದನ್ನು ಸಾಧಿಸುವುದಕ್ಕೆ ಮೂಲವಾದಂತ ಉಪಕರಣವಾಗಿ ಉಳ್ಳದ್ದು ಇರಬೇಕಾದದ್ದು. ರಾಮಚಂದ್ರ ಏನು ಸೀತಾನಾಥನಾಗಿ ಹೊರಟಿದ್ದಿ. ನೀನು ಈ ಪ್ರಪಂಚದಲ್ಲಿ ಇನ್ನೇನನ್ನು ಸಾಧಿಸುವುದಕ್ಕೆ ಹೊರಟರೂ ಕೂಡ ಆ ಎಲ್ಲ ಸಾಧನೆಗೆ ಪಂಚಾಂಗವಾಗಿ ಈ ರಾಮನ ಅಯನದಲ್ಲಿ ಈ ಬಾಲಕಾಂಡ ವಿಶ್ವಾಮಿತ್ರರಿಂದ ನಿನಗೆ ಉಪದೇಶವಾದದ್ದು ನಿನ್ನ ಜೀವನದ ಕೊನೆಯವರೆಗೆ ಪ್ರಯೋಜನಕ್ಕೆ ಬರ್ತದೆ. ಹಾಗಾಗಿ ವಿಶ್ವಾಮಿತ್ರರು ವಸಿಷ್ಠ ಶಿಷ್ಯನಾದರೂ ನಿನ್ನನ್ನು ಆತುಕೊಂಡಿದ್ದಾರೆ. ವಸಿಷ್ಠರಿಂದ ಸಿಕ್ಕಿದಂಥ ಉಪದೇಶ, ವಿಶ್ವಾಮಿತ್ರರಿಂದ ಸಿಕ್ಕಿದಂಥ ವಿಶೇಷವಾದ ಶಕ್ತಿ, ಅದರೊಂದಿಗೆ ನನ್ನಿಂದ ನಿನಗೆ ದತ್ತವಾದ ವೈಷ್ಣವ ಧನಸ್ಸು. ವೈಷ್ಣವ ಧನಸ್ಸು ಮಾತ್ರ ಅಲ್ಲ, ನನ್ನಲ್ಲಿ ಇನ್ನೂ 2 ಉಂಟು. ಒಂದು ಪುಣ್ಯಲೋಕ, ನನ್ನ ತಪಸ್ಸಿನಿಂದ ಪಡೆದದ್ದು. ಇನ್ನೊಂದು ಇಚ್ಛಾಗಮನ, ಪುಣ್ಯಲೋಕದ ಶಕ್ತಿಯನ್ನು ನಿನಗೆ ಕೊಡ್ತೇನೆ. ಇಚ್ಛಾಗಮನವನ್ನು ನಾನು ಇರಿಸಿಕೊಳ್ತೇನೆ. ಯಾಕೆ? ನನಗೆ ಈ ಭೂಮಿಯ ಮೇಲೆ ಇರುವಂತ ಅಧಿಕಾರ ಇಲ್ಲ. ಕಶ್ಯಪರಿಗೆ ದಾನ ಮಾಡಿಕೊಟ್ಟಾಗಿದೆ. ನಾನು ಇಚ್ಛಾಗಮನ ಇಲ್ಲದೆ ಇಲ್ಲಿಂದ ಮತ್ತೊಂದು ಕಡೆಗೆ ಹೋಗುವುದಕ್ಕಾಗುವುದಿಲ್ಲ. ಮತ್ತೆ ಮಹೇಂದ್ರಾಚಲಕ್ಕೆ ಹೋಗುತ್ತೇನೆ. ಅದಕ್ಕಿಂತ ಮೊದಲು ನಿನ್ನ ಜೀವನದ ಅತಿ ದೊಡ್ಡ ಉದ್ದೇಶಗಳಿಗೆ ಕಾರಣವಾದಂಥ ಪಂಚಾಂಗ ಈ ಸೀತಾ ಕಲ್ಯಾಣವು ಅಥವಾ ವಿಶ್ವಾಮಿತ್ರರ ಅನುಗ್ರಹದಿಂದ ನಡೆದಂತಹ ಯಜ್ಞ ಸಂರಕ್ಷಣೆಯು ಇದು ಪಂಚಾಂಗವಾಗಿ ನಿಂತು ಬಹುದೊಡ್ಡ ರಾಮ ಕಾರ್ಯದ ಸೌಧವನ್ನು ಕಟ್ತದೆ. ರಾಮ ಕಾರ್ಯಕ್ಕೆ ಒಂದು ಪ್ರಾರಂಭ, ರಾಮ ಮಾಡುವ ಕೃತ್ಯ ಲೋಕಕ್ಕೆ ಮಂಗಳವಾಗಲಿ. ರಾಮ ರಾಜ್ಯದ ರೂವಾರಿಯಾಗಿ ವಿಶ್ವಾಮಿತ್ರರು ನಿಂತ ಹಾಗೆ ರಾಮ ರಾಜ್ಯವನ್ನು ಕಂಡು ಹರ್ಷ ಪಡುವಂತ ಆರಾಧಕರು, ಆಸ್ತಿಕರು ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ, ಯುಗದಿಂದ ಯುಗಕ್ಕೆ ಸ್ಥಿರಸ್ಥಾಯಿಯಾಗಿ ಉಳಿದು ಹೆಚ್ಚು ಹೆಚ್ಚಾಗಿ ಮುಂದುವರಿಯಲಿ. ಈ ಪ್ರಪಂಚದಲ್ಲಿ ರಾಮ ಎಲ್ಲಿಯವರೆಗೆ ಇರ್ತಾನೋ ಇಲ್ವೋ, ಆದ್ರೆ ರಾಮ ಇಲ್ಲದ ಮೇಲೂ ರಾಮ ಎನ್ನುವ ಹೆಸರು, ರಾಮ ಎನ್ನುವ ತತ್ವ ಶಾಶ್ವತವಾಗಿ ಉಳಿಯುತ್ತದೆ. ಇಂಥ ತಾತ್ವಿಕವಾದ ರಾಮ ಇರುವಾಗ ಆವೇಶದ ಮತ್ತೊಂದು ರಾಮ ಬೇಡ. ಹಾಗಾಗಿ ನಾನು ಮಹೇಂದ್ರಾಚಲಕ್ಕೆ ಹೋಗುತ್ತೇನೆ. ರಾಮ ಕೃತ್ಯದೊಂದಿಗೆ ರಾಮನ ಕೃತ್ಯಕ್ಕೆ ಪಂಚಾಂಗವಾದಂಥ ಈ ಬಾಲಕಾಂಡಕ್ಕೆ ಲೋಕಮಂಗಳ. ಹಾಗಾದ್ರೆ ಬಂದದ್ದು ಯಜ್ಞ ಸಂರಕ್ಷಣೆಗೆಂದು ಯಜ್ಞ ಸಂರಕ್ಷಣೆಯನ್ನು ಮಾಡಿದೆ. ಮುಂದಾಗಿ ಮಿಥಿಲೆಗೆ ಹೋದೆ, ಸೀತಾ ಕಲ್ಯಾಣವೂ ಆಯಿತು. ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟೆ. ಮುಂದಾಗಿ ಹೋದಾಗ ಮೊದಲಾಗಿ ವಸಿಷ್ಠರ ಅನುಗ್ರಹ, ಆಮೇಲೆ ವಿಶ್ವಾಮಿತ್ರರ ಅನುಗ್ರಹ, ಕಡೆಗೆ ನನ್ನೊಂದಿಗೆ ಕುಣಿತವನ್ನು ತೋರಿದಂತಹ ಪರಶುರಾಮರು ಅನುಗ್ರಹಿಸಿದ್ದಾರೆ. ಹಾಗಾದರೆ ಈ ಮೂವರ ಅನುಗ್ರಹವು ರಾಮನ ಭವಿಷ್ಯತ್ತಿನಲ್ಲಿ ಸುಗಮ ದಾರಿಯಾಗಲಿದೆ, ಭದ್ರ ಬುನಾದಿಯಾಗಲಿದೆ ಎಂಬುದನ್ನು ಅರಿತು ಎಲ್ಲವೂ ಸುಖಾಂತ್ಯಗೊಂಡಿದೆ ಎನ್ನುವಲ್ಲಿಗೆ ಪುಣ್ಯತಮವಾದಂತಹ ಕತೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದವು ಸರ್ವರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಾವು ನಂಬಿದ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಯಾರು ನೋಡಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಇವತ್ತು ಮಾತ್ರವಲ್ಲ ಇನ್ನು 6 ದಿನವೂ ಆರಂಭದಿಂದ ಕಡೆಯವರೆಗೆ ನೋಡುತ್ತಾರೋ ಅವರಿಗೆ ನಾವು ನಂಬಿದ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂಬ ಹಾಗೆ ಕೇಳಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇನೆ. ಶುಭಂ ಮಂಗಳಂ. ಎಂತು ಬಣ್ಣಿವೆ ಇವನ ಹೊಂದಕಾರಿ ಎಂತ ಸುಂದರ ಕೃಷ್ಣ, ಎಂತ ಮೋಗದ ಕೃಷ್ಣ, ಎಂತ ಸುಂದರ ಕೃಷ್ಣ, ಎಂತ ಮೋಗದ ಕೃಷ್ಣ, ಸುಂದರ ಕೃಷ್ಣ ಎಂತ ಮೋಗದ ಕೃಷ್ಣ, ಸುಂದರ ಕೃಷ್ಣ ಎಂತ ಮೋಗದ ಕೃಷ್ಣ. ಎದೆ ಮಧ್ಯೆ ಶ್ರೀವತ್ಸ ಭಿನ್ನಂಜ, ಎದೆ ಮಧ್ಯೆ ಶ್ರೀವತ್ಸ ಭಿನ್ನಂಜನವಿ ಉದಪಿದಗೆ ಕಳೆಯುವುದು ಇವ ನಿಷ್ಕಳಂಕ, ಇವ ನಿಷ್ಕಳಂಕ. ಪದುಮದಳ ಕಂಗಳು ಮದನವಿಲ್ಲದು ಹೋಗು, ಪದುಮರಾಗದ ಪಾದದಿಂದ ನೀಲದ ಕಾತಿ, ಪದುಮರಾಗದ ಪಾದದಿಂದ ನೀಲದ ಕಾಂತಿ, ಇಂದ ನೀಲದ ಕಾಂತಿ, ಎಂತ ಸುಂದರ ಕೃಷ್ಣ, ಎಂತ ಮೋಗನ ಕೃಷ್ಣ, ಸುಂದರ ಕೃಷ್ಣ ಎಂತ ಮೋಗನ ಕೃಷ್ಣ, ಸುಂದರ ಕೃಷ್ಣ
ನೀಲಗಿರಿ ನೀಲಮೇಘ ಸಂಗಮದ ವಲ್ಲ ಕೃಷ್ಣ ನೀಲಗಿರಿ ನೀಲಮೇಘ ಸಂಗಮದ ವಲ್ಲ ನೀಲದೇಹಿ ಪುರುಷೋತ್ತಮ ಎಂತ ಸುಂದರ ಕೃಷ್ಣ ಕೃಷ್ಣ ಆದಿದೇವ ಸಕಲ ಗಮ ಪೂಜಿತ ಯಾದವ ಧಾರಕ ತಿರುಪತಿ ವೆಂಕಟವೇಣು ಪ್ರಿಯ ನಾರದ ತನ್ಮುಖ ನಮೋ ನಮೋ ನಾರಾಯಣ ಜಯ ನಾರದ ಕಲ್ಯಾಣ ಪುದಗತ್ರ ಕಾಮಿದಾತ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೇ